ಉಡುಪಿ ಗರ್ಲ್ಸ್, ಅಂಡರ್ 17 ಗರ್ಲ್ಸ್ ಉಡುಪಿ ಒಳಗೆ ಬನ್ನಿ ಬೇಗ. With the permission of Madhav sir, here is the last and final call again for girls under 17 for Udupi. Requesting to the team manager of Udupi under 17 girls, bring the team to the middle. Yes, finally the team is slowly walking into the middle. The team from Udupi. Inita dinatani chandeda swarata korate. So anyway, once again welcome to the all the Kabaddi fans and Kabaddi players for this beautiful event, proudly organized by Sri Ramakunjeshwara Padavi Purva College, pre-college and school of our native place, and welcome once again. ಸೊ ಬಂಧುಗಳ, ಇದೀಗ ದ್ವಿತೀಯ ದಿನದ ಸ್ಪರ್ಧೆಗಳು ಆರಂಭವಾಗುವಂತಹ ವೇಳೆಯಲ್ಲಿ ಒಂದು ಅಂಕಣದಲ್ಲಿ ಬಾಲಕರ 16ರ ವಯೋಮಾನದ ಬಾಲಕರ ವಿಭಾಗವಾದರೆ ಇನ್ನೊಂದು ಬಾಲಕಿಯರ ವಿಭಾಗದಲ್ಲಿ 17ರ ವಯೋಮಾನದ ವಿಭಾಗದ ಸ್ಪರ್ಧೆ. ಉಪಾಂತ್ಯ ಸ್ಪರ್ಧೆಗಳು ಆರಂಭ. ಇಲ್ಲಿ ಗೆದ್ದಲ್ಲಿ ನೇರ ಫೈನಲ್ಗೆ ತಲುಪುವಂತಹ ತಂಡಗಳ ಆಯ್ಕೆಯಾಗುವಂತಹ ಸಂದರ್ಭ. ಇದೀಗ ಮಂಡ್ಯ ವಿರುದ್ಧ ಉಡುಪಿ ಮೆಪ್ಸ್ಟ್ರಾ ಅಂಕಣದಲ್ಲಿ. ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜು ಕನ್ನಡ ಮಾಧ್ಯಮ ಪ್ರೌಢಶಾಲೆ ರಾಮಕುಂಜ ಇವುಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜನೆಯಾಗಿರುವಂತಹ ಮೈಸೂರು ವಿಭಾಗ ಮಟ್ಟದ ದ್ವಿತೀಯ ದಿನದ ಕಬಡ್ಡಿ ಪಂದ್ಯಾವಳಿಯ ಉಪಾಂತ್ಯ ಸುತ್ತಿನ ಕದನಗಳ ಆರಂಭ ಆಗಿದೆ. ಕದನಗಳನ್ನು ಕಣ್ತುಂಬಿಕೊಳ್ಳಲು ಬಂದಿರತಕ್ಕಂತಹ ಎಲ್ಲ ಕಬಡ್ಡಿಯ ಆಸ್ವಾದಕ ಬಂಧುಗಳಿಗೆ ಮತ್ತೊಮ್ಮೆ ಈ ಪವಿತ್ರ ರಾಮಕುಂಜದ ಮಣ್ಣಿನಿಂದ ಆತ್ಮೀಯ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಇದೆ. ಬಂಧುಗಳೇ, ಮಂಡ್ಯ ಹಾಸನ 14ರ ವಯೋಮಾನದ ಬಾಲಕರ ವಿಭಾಗದ ಕದನದಲ್ಲಿ ಪರಸ್ಪರ ಸ್ಪರ್ಧೆಯಲ್ಲಿರುವಂತೆ ಯಶವಂತನ ಮೇಲೆ ರಗುವ ಮೂಲಕ ಅಂಕ ಖಾತೆಯಲ್ಲಿ ಆರಂಭ. ಮಂಡ್ಯ ಹೊರಭಾಗದಲ್ಲಿ ಮಳೆಯ ಆರ್ಭಟವಿದ್ರೆ, ಒಳಭಾಗದಲ್ಲಿ ಕಬಡ್ಡಿಯ ಆನಂದದ ಮಧ್ಯೆ 2 ಅಂಕಣಗಳಲ್ಲಿ ಕೂಡ ಜೂನಿಯರ್ ವಿಭಾಗದ ಸ್ಪರ್ಧೆಗಳನ್ನು ಕಾಣ್ತಾ ಇದ್ವಿ. ಬಂಧುಗಳೇ, ಕಳೆದ ದಿನ ಬಹಳಷ್ಟು ರೋಚಕ ಪಂದ್ಯಾವಳಿಗಳಿಗೆ ವೇದಿಕೆಯನ್ನ ನೀಡಿದಂಥ ಈ ಪಂದ್ಯಾವಳಿ ಇವತ್ತು ದ್ವಿತೀಯ ದಿನದಲ್ಲಿ ಉಪಾಂತ್ಯ ಮತ್ತು ಅಂತಿಮ ಸಮರಗಳಿಗೆ ಸಿದ್ಧತೆಗಳೊಂದಿಗೆ ಬೋನಸ್ನ ಗಳಿಕೆ. ಪ್ರಶಾಂತನ ಮೂಲಕ ಬೋನಸ್ ಬರ್ತಾ ಇದೆ. ಜಿಶಾನ್ ಅವಧಿ ಆಟದಲ್ಲಿ ಅಂತರವನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆಗಳ ಆರಂಭದ ಹಂತದಲ್ಲಿಯೇ ಜೂನಿಯರ್ಗಳ ಕದನವನ್ನು ಕಾಣಬಹುದಾಗಿದೆ. ಆಹಾ, ಜಿಶಾನ ಆರಂಭ ಅಂಕದ ಗಳಿಕೆಯೊಂದಿಗೆ ಮಲ್ಟಿಪಲ್ ಅಂಕ ಬರಿತಾ ಇದೆ ಖಾತೆಗೆ. ಮಂಡ್ಯಕ್ಕೆ ಸವಾಲೊಡ್ಡುತ್ತಾ ಇದೆ ಹಾಸನ. ಯಶವಂತ ಮಂಡ್ಯ ಜಿಲ್ಲೆಯ ಅದ್ಭುತವಾದ ಯುವ ಆಟಗಾರ. ಸತತ ದಾಳಿಗಳಲ್ಲಿ ಅಂಕಗಳನ್ನು ಗಳಿಸಿಕೊಳ್ಳುವ ಮೂಲಕ ಪಂದ್ಯಕ್ಕೆ ಚುರುಕು ಮುಟ್ಟಿಸುವಂತಹ
ಹೊತ್ತಿನಲ್ಲಿಯೇ ಕಳೆದ ದಿನದಂತೆ ಈ ದಿನವೂ ಕೂಡ ಹಾಸನದ ಜಿಶಾನನ ಅದ್ಭುತವಾದಂಥ ಪಾದಚಲನೆಗಳು ಮುಂದುವರಿತಾ ಇದೆ. ಎದುರಾಳಿ ಅಂಕಣದಲ್ಲಿ 5 ಡಿಫೆಂಡರ್ಗಳ ಮಧ್ಯೆ ಡ್ರೈವಿಂಗ್ ಟ್ಯಾಕಲ್ ಮಾಡುವ ಪ್ರಯತ್ನವಾಗಿತ್ತು. 3 ಪಾಯಿಂಟ್ಸ್, ಮಲ್ಟಿಪಲ್ ಅಂಕ. ಸತತವಾಗಿ ಯಶಸ್ವಿ ದಾಳಿಗಳನ್ನು ಮಾಡ್ತಾ ಇರುವ ಜಿಶಾನ. ನಮ್ಮ ಫ್ರೀ ಆಗಿರೋ ಅಫಿಷಿಯಲ್ಸ್ ದಯವಿಟ್ಟು ವೇದಿಕೆ ಮುಂಭಾಗ ಬಂದು ಇಲ್ಲಿ ಸೋಫಾದಲ್ಲಿ ಕೂತ್ಕೊಳ್ಳಿ. ನೀವು ಅಲ್ಲಿ ಆನ್ ದಿ ವೇ ಕೂತ್ಕೊಳ್ಳೋದು ಬೇಡ. ಎಲ್ಲ ಅಫಿಷಿಯಲ್ಸ್ ಇಲ್ಲಿ ವೇದಿಕೆ ಮುಂಭಾಗಕ್ಕೆ ಬಂದು ಕೂತ್ಕೊಳ್ಳಿ. ಗಣೇಶ ಅಲ್ಲಿ ಮಧ್ಯದಲ್ಲಿ ಯಾವುದೇ ಚೇರ್ ಬೇಡ. ಎಲ್ಲ ಅಫಿಷಿಯಲ್ಸ್ ಇಲ್ಲಿ ಬಂದು ಕೂತ್ಕೊಳ್ಳಿ. ಪಂದ್ಯದ ಮೊದಲ ಅವಧಿಯಲ್ಲಿ 6-5ರಲ್ಲಿ ಹಾಸನ ಮುನ್ನಡೆಯಲ್ಲಿದೆ. ಯಶವಂತ ಜಾನುಮೆ ಮತ್ತು ಕೌಶಲ್ಯಗಳ ಜೊತೆಗೆ ಪಾದಚಲನೆಯಲ್ಲಿ ಅಂಕಗಳ ಗಳಿಕೆಯೊಂದಿಗೆ ಅಂತರವನ್ನು ಮಂಡ್ಯದ ಪರವಾಗಿ ಮುಂದುವರಿಸಿಕೊಳ್ತಾ ಇದ್ದಾರೆ. ಗೆಲ್ಲಲೇಬೇಕಾದ ಪಂದ್ಯವಾಗಿದೆ. ಮಾಡು ಇಲ್ಲವೇ ಮಡಿ ಅನ್ನುವ ಸ್ಥಿತಿಯಲ್ಲಿ 2 ತಂಡಗಳ ಆಟಗಾರಗಳಿದ್ದಾರೆ. ಮಂಡ್ಯ ಹಾಸನ ಜಿಲ್ಲೆಗಳನ್ನು ಪ್ರತಿನಿಧಿಸುತ್ತಿರುವಂತಹ ಜೂನಿಯರ್ ಆಟಗಾರರು. ಕಬಡ್ಡಿಯ ಆನಂದಗಳಲ್ಲಿ ಮಹೇಶನ ಅದ್ಭುತವಾದಂತಹ ಫಾಲೋ ಡ್ಯಾಶ್ ಬರ್ತಾ ಇದೆ ಮಂಡ್ಯದ ಪರವಾಗಿ. ಒಟ್ಟಾರೆಯಾಗಿ ಈ ದಿನ ಒಟ್ಟು 12 ಸ್ಪರ್ಧೆಗಳು, 4 ವಿಭಾಗಗಳಲ್ಲಿ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳಬಲ್ಲಂತಹ ತಂಡಗಳು ಯಾವುದು ಅನ್ನುವ ನಿರ್ಧಾರ ಪ್ರಕಟಗೊಳ್ಳುವಂತಹ ಹೊತ್ತಾಗಿದೆ. ಸಂಜೆಯ ವೇಳೆಗೆ ಅಧಿಕೃತವಾದಂಥ ಚಾಂಪಿಯನ್ಗಳು ನಮಗೆಲ್ಲರಿಗೂ ತಿಳಿದು ಬರೆದಿದ್ದಾರೆ. ನಿರಂತರವಾದ ಯಶಸ್ವಿ ದಾಳಿಗಳಲ್ಲಿ ಜೂನಿಯರ್ ಆಟಗಾರಗಳ ಸಮ್ಮಿಲನವನ್ನು ಕಾಣಬಹುದಾಗಿದೆ. ಸ್ಪಷ್ಟವಾದಂಥ ಪಾದಚಲನೆಯೊಂದಿಗೆ ಯಶವಂತ, ಹಾಸನದ ಯುವ ಆಟಗಾರ, ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವ ಅಂಕಣದಲ್ಲಿ ಬೋನಸ್ ಪ್ಲಸ್ ಸಿಂಗಲ್ ನೀಡಲಾಗಿದೆ. ಸ್ಪಷ್ಟತೆಯ ಪಾದಚಲನೆ, ಅಂತರವನ್ನು ಹೆಚ್ಚಿಸಿಕೊಳ್ಳುವ ಯೋಜಿತ ಆಟ ಕಣದಲ್ಲಿ ಮುಂದುವರಿತಾ ಇದೆ. ಮಂಡ್ಯದ ಪ್ರಶಾಂತ ಸಮರ್ಪಕವಾಗಿರುವಂತಹ ಹೆಜ್ಜೆ ಅಂಕ ಗಳಿಕೆಯೊಂದಿಗೆ ಅಂತರ ಹೆಚ್ಚಿಸಿಕೊಳ್ಳುತ್ತಾ ಇದೆ. ಪರಿಣಾಮ ಪಂದ್ಯದಲ್ಲಿ 10-8ರಲ್ಲಿ ಮಂಡ್ಯ. ಜಿಶಾನ್ ಇಲ್ಲಿ ಪರಿಸ್ಥಿತಿ ನಿಭಾಯಿಸಿಕೊಳ್ಳಬಲ್ಲ ಆಟದ ಅವಧಿ. ಬೋನಸ್ ಪ್ಲಸ್ ಸಿಂಗಲ್ ಯಶವಂತನ ಮೂಲಕ ಸಮಾನ ಅಂಕ ಗಳಿಕೆಯ ಅಂತರವನ್ನು ಕಾಯ್ದುಕೊಳ್ತದೆ. ಮಂಡ್ಯ ಹಾಸನ ಎಂತ ಹೋರಾಟ ಇದು. ಸೆಮಿಫೈನಲ್. ಪ್ರಮುಖ ಆಟಗಾರ ಸುಶಾಂತನ ಮೇಲೆ ರಘುವ ಯೋಚಿತವಾದಂತಹ ದಾಳಿ ಪ್ರಶಾಂತನ ಮೂಲಕ ಅಂಕ ಮಂಡ್ಯದ ಪಾಳಯಕ್ಕೆ. ರೋಚಕತೆಗಳಲ್ಲಿ ಪಂದ್ಯ ಮುಂದುವರಿಯುತ್ತಾ ಇದೆ. Yes, that was a lovely. Hello, chick, hello. Hello, chick. Hello, chick. Hello, chick. Okay, thank you. ಅಲ್ಲಿ 2 ಅಂಕಣಗಳಲ್ಲಿ ಬಂಧನಗಳು. ಈ ನಡುವೆ
Chapas rider of Udupi and Sanjana got bonus, I think. No? ಈ ನಡುವೆ ದಾಳಿಗೆ ಪ್ರತಿ ದಾಳಿ, ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ವಿಪರೀತ ವಾತಾವರಣದಲ್ಲಿ ನಡೆಯುವಂತಹ ಅಮೋಘ ಕಬಡ್ಡಿ. ರೈಟ್ ಕಾರ್ನರ್ ಇಂದ ಎಂತಹ ಭಲೆ ಉಡುಪಿ ಭಲೆ ಆಟಗಾರ್ತಿ. ಮಣಿಶ್ರೀ ಯಪ್ಪ, ಹನ್ನೆರಡ ಸಮಬಲದಲ್ಲಿ 14ರ ವಯೋಮಾನದ ಬಾಲಕರ ಕದನ. ಸತತವಾಗಿ ಅಂಕಗಳ ಬೇಟೆಯನ್ನು ಮುಂದುವರಿಸ್ತಾರೆ. ಕಳೆದ ದಿನದಂತೆ ಅದ್ಭುತವಾದಂಥ ಕ್ಯಾಮೆರಾ ವರ್ಕ್ನೊಂದಿಗೆ ಪ್ರತಿಯೊಂದು ಸ್ಟಿಲ್ಗಳನ್ನು ಅದ್ಭುತವಾಗಿ ಸೆಳೆಯಬಲ್ಲಂಥ ಶ್ರೇಷ್ಠ ವಿಡಿಯೋಗ್ರಾಫಿಯೊಂದಿಗೆ ಇವತ್ತು ಸುದ್ದಿವಾಹಿನಿ ನಿರಂತರವಾಗಿ ನೇರ ಪ್ರಸಾರದ ಜವಾಬ್ದಾರಿಯಲ್ಲಿದೆ. 2 ಅಂಕಣಗಳಲ್ಲಿ ಸತತವಾಗಿ ಸಮರಾಂಗಣದ ಪ್ರತಿಷ್ಠತೆಯ 2 ಜಿಲ್ಲೆಗಳ ಅಪ್ರತಿಮ ಹೋರಾಟಗಳ ಮಧ್ಯೆ ಕದನ ಮುಂದುವರಿಯುತ್ತಾ ಇದು ಸೆಮಿಫೈನಲ್ನ ನಿರ್ಧಾರ. ಅಂತಿಮ ಸುತ್ತಿಗೆ ತಲುಪುವ ತಂಡಗಳು ಯಾವುದು ಅನ್ನುವ ನಿರ್ಧಾರ ಪ್ರಕಟಗೊಳ್ಳುವಂತ ಹಾಸನ ಮಂಡ್ಯಗಳ ಮಧ್ಯೆ ಜಿದ್ದಾಜಿದ್ದಿನ ಹೋರಾಟ ಮುಂದುವರಿತಾ ಇದೆ. ಜಿಶಾನ್, ಹಾಸನದ ಜಿಶಾನ ದಾಳಿ ಟ್ಯಾಕಲ್ಗಳಲ್ಲಿ ಎಸ್ ಮೆಫ್ಸ್ಟ್ರೋ ಅಂಕಣದಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಉಡುಪಿಯ ವಿರುದ್ಧ ಮಂಡ್ಯ. ಪ್ರಥಮ ವಿಶ್ರಾಂತಿಯ ಬಳಿಕ ಸ್ಪರ್ಧೆ ಮುಂದುವರಿಯುತ್ತಾ ಒಂದು ಕಡೆ ರೂಪಾ ಅವರ ತರಬೇತಿ, ಇನ್ನೊಂದು ಕಡೆ ಸತೀಶ್ ಎರಮಾಳ್ ಅವರ ತರಬೇತಿಯಲ್ಲಿ ಬೆಳೆಯುತ್ತಾ ಇರತಕ್ಕಂಥ ಮಂಡ್ಯ ಮತ್ತು ಉಡುಪಿ ಜಿಲ್ಲೆಯ 17ರ ಬಾಲಕಿಯರ ಸ್ಪರ್ಧೆ. ಆರಂಭ ಮಿಥುನ್ ಮತ್ತು ಕಿಶೋರ. ಹಾಸನದ ಪವರ್ಫುಲ್ ಟ್ಯಾಕಲ್ಗಳ ಮಧ್ಯೆ ಬರತಾದರಣೆ ಮರಳುವ ಆಟಗಾರನಿಗೆ ತಡೆಯೊಡ್ಡುವ ಪ್ರಯತ್ನ. ಸೂಪರ್ ಟ್ಯಾಕಲ್, ಮಲ್ಟಿಪಲ್ ಅಂಕ ಹಾಸನದ ಖಾತೆಗೆ. ಎಂತ ಹಿಡಿತ ಇದು ಆರಂಭದಲ್ಲಿಯೇ. ಎಸ್, ಹಿಯರ್ ಇಸ್ ಅಂಜಲಿ ಫಾರ್ ಮಂಡ್ಯ ಅಂಡ್ ಅಗೈನ್ ರೈಟ್ ಕಾರ್ನರ್. ರಿಯಲಿ ಇಟ್ ಇಸ್ ಟ್ರಮೆಂಡಸ್ ಬಾಲಕ. ಐ ಥಿಂಕ್ ಶಿ ಈಸ್ ಮಣಿಶ್ರೀ. Really back-to-back defense. Manishri, right corner player of Udupi. Here is Sanjana. 22nd over. ಎಸ್, ಮತ್ತೆ ಮಂಡ್ಯ ಕಡೆಯಿಂದ ದಾಳಿ ಮುಂದುವರಿತಾ ಇದೆ. ಬಂಧುಗಳ, ಇದು ಬಹಳಷ್ಟು ರೋಚಕತೆಯ ಸ್ಪರ್ಧೆ. ನಿನ್ನೆಯ ತಾನೇ ನಾವು ಉದ್ಘೋಷಣೆಯನ್ನ ಮಾಡಿದ್ದೇವೆ. ಇವತ್ತಿನ ಸ್ಪರ್ಧೆಗಳೆಲ್ಲ ಬಹಳಷ್ಟು ಕುತೂಹಲ ಸ್ಪರ್ಧೆಗಳು ಆಗಲಿವೆ. ಮುಂದಿನ ಸೆಮಿಫೈನಲ್ ಪಂದ್ಯ ಬಾಲಕ ಅಂಡರ್ 17 ಬಾಯ್ಸ್ ದಕ್ಷಿಣ ಕನ್ನಡ ವರ್ಸಸ್ ಉಡುಪಿ, ಅಂಡರ್ 14 ಗರ್ಲ್ಸ್ ಉಡುಪಿ ವರ್ಸಸ್ ಮೈಸೂರು. ನಿಮಗೆ ಇದು ಪ್ರಥಮ ಕರೆ. 22nd over. ಫಸ್ಟ್ ಕಾಲ್ ಫಾರ್ ದ ನೆಕ್ಸ್ಟ್ ಸೆಮಿಫೈನಲ್ಸ್ ಅಂಡರ್ 17 ಬಾಯ್ಸ್ ಡಿಕೆ ವರ್ಸಸ್ ಉಡುಪಿ, ಅಂಡರ್ 14 ಗರ್ಲ್ಸ್ ಉಡುಪಿ ವರ್ಸಸ್ ಮೈಸೂರು. 4 ತಂಡಗಳು ತಮ್ಮ ಪೂರ್ವಭಾವಿ ತಯಾರಿಯನ್ನು ಮಾಡಿಕೊಳ್ಳಿ. ಪರಿಣಾಮಕಾರಿ ಹೆಜ್ಜೆ ಬೋನಸ್ ನೀಡಲಾಗಿದೆ. ದಾಳಿಗಾರನಿಗೆ ಟ್ಯಾಕಲ್ ಪಾಯಿಂಟ್ ಬರುತ್ತಾ ಇದೆ ಮಂಡ್ಯದ ಖಾತೆಗೆ. ಅಂತಿಮ ಆಟಗಾರ ಹಾಸನದ ಕಣದಲ್ಲಿ ಯಶವಂತ. ಮೆಫ್ಸ್ಟ್ರಾ ಅಂಕಣದಲ್ಲಿ ಆಡುವಂತಹ ಬಾಲಕಿಯರ ಗಮನಕ್ಕೆ ಅದರಲ್ಲಿ ಬೀಪ್ ಸೌಂಡ್ ಇಲ್ಲ. ನಮ್ಮ ಅಫಿಷಿಯಲ್ಗಳು 20 ಸೆಕೆಂಡ್ಸ್ ಎಂಬ ಉದ್ಘೋಷಣೆಯನ್ನ ಮಾಡ್ತಾರೆ. ರೈಡರ್ಗಳು ಗಮನಿಸುವಂತೆ ಮತ್ತೊಮ್ಮೆ ಸೂಚನೆಯನ್ನು ಕೊಡ್ತಾ ಇದ್ದಾವೆ. 17ರ ಬಾಲಕಿಯರ ವಿಭಾಗದಲ್ಲಿ ಉಡುಪಿ ಮತ್ತು ಮಂಡ್ಯ ನಡುವೆ ಸಂಜನಾ. 20
19 ಇನ್ ಫೇವರ್ ಆಫ್ ಮಂಡ್ಯ. 20-19 5-2 ಉಡುಪಿ ಮುನ್ನಡೆಯಲ್ಲಿ 5-2. ನಿನ್ನೆಯ ದಿನ ಮಂಡ್ಯದ ಪರವಾಗಿ ಮೊದಲ ನಿಮಿಷಗಳಲ್ಲಿ ಹಿನ್ನಡೆಯಲ್ಲಿದ್ದಂತಹ ತಂಡವನ್ನು ತಮ್ಮ ಪ್ರಯತ್ನದ ಮೂಲಕ ವಿಜಯದ ಗೆರೆ ದಾಟಿಸಿದಂತಹ ಆ ರೈಡರ್ ಇದೀಗ ನಿಮ್ಮ ಮುಂದೆ ದಾಳಿಯೊಂದಿಗೆ ಅದ್ಭುತವಾದಂತಹ ಪ್ರದರ್ಶನ ನಿನ್ನೆ ಮನ್ವಿತಾ. 22nd over. ಸತತವಾಗಿ ಅಂಕ ಬೋನಸ್ ಸಿಂಗಲ್. ಮುನ್ನಡೆಯಲ್ಲಿದ್ದ ಅಂತರವನ್ನು ಕಾಯ್ದುಕೊಳ್ಳುತ್ತಾ ಬೆನ್ನಟ್ಟಿ ಬರುತ್ತಾ ಇದೆ ಹಾಸನ. ಯಶವಂತ ಜೂನಿಯರ್ ವಿಭಾಗದ ನೀಲಕಾಯದ ಆಟಗಾರ. ಮನ್ವಿತಾ ತರುವಾಯ ಸಂಜನ. ನಿನ್ನೆಯ ದಿನ ಸಂಜನ ಅವರ ಪರಾಕ್ರಮಿ ಪ್ರದರ್ಶನವನ್ನು ಪ್ರಥಮ ದಿನದಲ್ಲಿ ನಾವು ಕಂಡಿದ್ದೇವೆ ಉಡುಪಿ ತಂಡದ ಪರವಾಗಿ. 22nd over. यस ಮತ್ತೆ मन्विता. सुबह की मौसम 9:40 आज रविवार के दिन है 28 तारीख सितंबर महीना 2025 और फिलहाल तो मैसूर विभाग की 17 एवं 14 साल के लड़कों एवं लड़कियों की कबड्डी की प्रतियोगिता चल रहा है. मंड्या के सामने मैसूर के बीच जी नहीं उडुपी के बीच में खेल चल रहा है लड़कियों के विभाग में. ಇಪ್ಪತ್ತ ಸಮಬಲದಲ್ಲಿ ಎಂಥ ಪಂದ್ಯಕ್ಕೆ ವೇದಿಕೆಯಾಗಿದೆ. ಜೂನಿಯರ್ 14ರ ವಿಭಾಗದ ಕದನ. ಮಂಡ್ಯ ಹಾಸನ ಸಮರ್ಪಕವಾಗಿ ಹೆಜ್ಜೆ. ಬೋನಸ್ ಸಿಂಗಲ್ 23-21. 23-21 ಹಾಸನ ಮುನ್ನಡೆಯಲ್ಲಿ. ಒಮ್ಮೆ ಮಂಡ್ಯ ಇನ್ನೊಮ್ಮೆ ಹಾಸನ. ಎಲ್ಲಿಂದೆಲ್ಲಿಗೆ ಪಂದ್ಯ ಬದಲಾಗುತ್ತಾ ಇದೆ ಅಂಕ ಗಳಿಕೆ ಆಧಾರದಲ್ಲಿ. ನಿರಂತರವಾಗಿ ಯಶಸ್ವಿ ದಾಳಿಗಳನ್ನು ಮಾಡಬಲ್ಲ ಜೂನಿಯರ್ 32nd over. ಕದನದಲ್ಲಿ ಪ್ರಶಾಂತ ಸಮರ್ಪಕ ಹೆಜ್ಜೆ ಮಂಡ್ಯದ ಪರವಾಗಿ. ಬೋನಸ್ ಪ್ಲಸ್ ಸಿಂಗಲ್ 23 ಈಚ್. ಇಲ್ಲಿ ಪ್ರಾಚಿ ಉಡುಪಿಯಿಂದ ತಂಡದ ನಾಯಕಿಯಾಗಿದ್ದುಕೊಂಡು ಪ್ರಾಚಿಯವರ ಮನಮೋಹಕವಾದಂತಹ ಸ್ಪರ್ಧೆ ಆಟವನ್ನು ಆರಂಭಿಸಲಾಗಿದೆ. ಪ್ರತಿರೋಧವನ್ನು ತೋರಿಸ್ತಾ ಇದೆ ಮಂಡ್ಯ. ಮನ್ವಿತಾ ಸಮರ್ಪಕ ಟ್ಯಾಕಲ್. ಬೋನಸ್ ನೀಡಲಾಗಿದೆ. ಸಮಾನ ಅಂಕಗಳು 24ರ ಸಮಬಲಕ್ಕೆ ಬೆರಳುತ್ತಾ ಇದೆ. ಎಂಥ ಪಂದ್ಯ ಇದು. ಆರಂಭದಲ್ಲಿ ವಿಶ್ರಾಂತಿಯ ಕೋರಿಕೆ. ಅಲ್ಲಿಯೂ ಮಂಡ್ಯ ಇಲ್ಲಿಯೂ ಮಂಡ್ಯ. ಎಸ್ ಇಲ್ಲಿ ಪಾದ ಚಲನೆ. ದಟ್ ಮೀನ್ಸ್ ಟಾಟ್ ಟಚ್. ಮನ್ವಿತಾ ಎಕ್ಸಲೆಂಟ್. ಶಿ ಗಾಟ್ ಅ ಪಾಯಿಂಟ್. ಮಚ್ ನೀಡೆಡ್ ಪಾಯಿಂಟ್ ಅಂಡ್ ಹಿಯರ್ ಈಸ್ ಪ್ರಾಚ್. Yes, she is not Prachi. Manishri, one of the all-rounder of Udupi. Manishri got a point. Manvitha ಅವರನ್ನು ಟಚ್ ಮಾಡಲಾಗಿದೆ. ಅತ್ಯಂತ ಪ್ರಮುಖ ರೈಡರ್ ಮಂಡ್ಯದ ಕಡೆಯಿಂದ ಹೊರಭಾಗದಲ್ಲಿ. BM ಗ್ರೂಪ್ ಅಂಕಣದಲ್ಲಿ 14ರ ವಯೋಮಾನದ ಮಂಡ್ಯ ಹಾಸನ ತಂಡಗಳ ಕದನವನ್ನು ಕಾಣ್ತಾ ಇದ್ದಾವೆ. ಮಂಡ್ಯದ ಕೋಚ್ ಆಗಿ ನಾಗರಾಜ್ ಅವರಿದ್ರೆ, ಹಾಸನದ ಕೋಚ್ ಆಗಿ ಹರೀಶ್ ಅವರ ಕಾರ್ಯನಿರ್ವಹಣೆ ಇದೆ. ಅದ್ಭುತವಾದ ಮಾರ್ಗದರ್ಶನದಲ್ಲಿ ತಂದ ರೂಪಿಸಿಕೊಂಡಿರತಕ್ಕಂಥ ಕೋಚ್ಗಳು ಇವತ್ತು ಪಂದ್ಯ ಉಪಾಂತ್ಯದ ಸುತ್ತಿನಲ್ಲಿದ್ದಾರೆ. ಅಂಕಗಳ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಯೋಜಿತವಾದ ಕಬಡ್ಡಿಯೊಂದಿಗೆ ಹಾಸನ ಮಂಡ್ಯ ತಂಡಗಳ ಹೋರಾಟ. ಕಾರ್ನರ್ ವಿಭಾಗದಲ್ಲಿ ರೈಟ್ ಕಾರ್ನರ್ನ ಆಟಗಾರನ ಅದ್ಭುತವಾದಂತಹ ಸಮಯ ಪ್ರಜ್ಞೆಯ ಆಟ ಬರುತ್ತಾ ಇದೆ. ಪರಿಣಾಮ ಪಂದ್ಯದಲ್ಲಿ ಮಂಡ್ಯ ಮಧ್ಯಂತರದ ವಿರಾಮದ ಅವಧಿಯ ವೇಳೆಯಲ್ಲಿ 26-24ರಲ್ಲಿ ಪಂದ್ಯ. ಮಂಡ್ಯ 2 ಅಂಕಗಳ ಅಂತರದಲ್ಲಿ ಮುನ್ನಡೆಯಲ್ಲಿದೆ.
ಇವತ್ತಿನ ದಿನ ಈ ಪರಿಸರಕ್ಕೆ ಬಂದಿರತಕ್ಕಂತಹ ಕಬಡ್ಡಿಯ 20-second over. ವೀಕ್ಷಕರ ಗಮನಕ್ಕೆ ಬಂಧುಗಳೇ, ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK Ladders. ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ, ಕೇಳಿರಣ್ಣೋ ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK Ladders, ಮುಕ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. Good morning, everyone. Welcome to our presentation. Today, I am excited to introduce you to the MEPSTRA Group. Our theme is local business with global reach. We'll take a quick look at our headquarters in Hyderabad, India, and our presence in the USA through our Illinois office. Over the next few slides, we'll explore our services, our vision, and how we're making a global impact from our local roots. Second over. ಕ್ಷಣ ಕ್ಷಣಕ್ಕೂ ಅತ್ಯಂತ ಕುತೂಹಲ ಘಟ್ಟಕ್ಕೆ ತಲುಪುವಂತಹ ಮಂಡ್ಯ ಉಡುಪಿ ನಡುವೆ ಬಾಲಕಿಯರ ಶ್ರೇಷ್ಠ ಕಬಡ್ಡಿಯ ಪ್ರಥಮ ಅವಧಿ ಮುಂದುವರಿತಾ ಇದೆ. ಮತ್ತೆ ಉನ್ನತಿ, ಇಲ್ಲಿ ಉನ್ನತಿಯ ಬಂಧನವಾಗಿದೆ. ಕಾಂಬಿನೇಷನ್ ನೋಡಿ, ಸತೀಶ್ ಎರ್ಮಾಳ್ ನಿರಂತರವಾದಂಥ ಅವರ ತರಬೇತಿ ಉಡುಪಿ ಜಿಲ್ಲೆಗೆ ಪ್ರಸ್ತುತ ಉನ್ನತ ಅಂಕಗಳನ್ನು ನೀಡುವ ಮೂಲಕ ಒಟ್ಟು ಗಳಿಕೆ 9-5 ಉಡುಪಿ. ಇಲ್ಲಿ ಭಕ್ತಿ, ಸೆಪ್ಟೆಂಬರ್ ತಿಂಗಳ ಭಾನುವಾರ ಸೂರ್ಯ ಮತ್ತು ಮೋಡಗಳ ನಡುವೆ ಕಣ್ಣು ಮುಚ್ಚಾಲೆ ಆಡುವಂತಹ ವಾತಾವರಣ. ನಿನ್ನೆ ಮತ್ತು ಇವತ್ತು ಕೂಡ ಮಳೆಗೆ ಏನು ಕೊರತೆ ಇಲ್ಲ. ಮಳೆಯ ನಡುವೆ ಕಬಡ್ಡಿಗೆ ಏನು ಅಡಚಣೆಗಳು ಆಗದ ರೀತಿಯಲ್ಲಿ ವ್ಯವಸ್ಥಿತ ಕಾರ್ಯಕ್ರಮ. Second over.
ಮಧ್ಯಂತರ ವಿರಾಮದ ಬಳಿಕದ ಅವಧಿ ಆರಂಭದಲ್ಲಿ ಮಂಡ್ಯ ಹಾಸನ ತಂಡಗಳ ಮಧ್ಯೆ ಅಲ್ಪ ಅಂಕಗಳ ಅಂತರದ ಜೊತೆಗೆ ನಿರಂತರ ಬೋನಸ್ನ ಗಳಿಕೆ. ಮೆಪ್ಸ್ಟ್ರೋ ಅಂಕಣದಲ್ಲಿ ಪ್ರಥಮ ಸ್ಪರ್ಧೆಯ ಪ್ರಥಮ ಅವಧಿ ಮುಕ್ತಾಯವಾಗಿದೆ. ಫಾರ್ ಆಫ್ ಟೈಮ್ ಪಾಯಿಂಟ್ಸ್ ಆರ್ ಪ್ರಶಾಂತ ಆಲ್ ಔಟ್ ಆಗಿದೆ ಹಾಸನ. 9-5 ಇನ್ ಫೇವರ್ ಆಫ್ ಉಡುಪಿ. ಸತತ ಪೂರ್ಣಾಂಕಗಳನ್ನು ದಾಖಲಿಸಿಕೊಳ್ಳುವ ಮೂಲಕ ಪಂದ್ಯದಲ್ಲಿ ಹಿಡಿತವನ್ನು ಬಿಗಿಗೊಳಿಸಿಕೊಳ್ಳುತ್ತಾ ಇದೆ ಮಂಡ್ಯದ ಸಕ್ಕರೆ ನಾಡಿನ ಹುಡುಗರ ಆರ್ಭಟ. ಬೆಳಗಿನ ಜಾವದಲ್ಲಿಯೇ ಉಪಾಂತ್ಯ ಕದನದಲ್ಲಿ ಕಾಣಬಹುದಾಗಿದೆ. ಜಿಶಾನ್ ಮಧ್ಯಂತರ ವಿರಾಮದ ಬಳಿಕದಲ್ಲಿ ಹಾಸನಕ್ಕೆ ಅವಶ್ಯ ಅಂಕಗಳನ್ನು ತರಲೇಬೇಕಾದ ಒತ್ತಡ. ಎರಡೂ ತಂಡಗಳಿಗೆ ಇದು ಡೂ ಆರ್ ಡೈ ಮ್ಯಾಚ್ ಆಗಿದೆ. ಅಂತಿಮ ಸುತ್ತಿಗೆ ತೇರ್ಗಡೆಯನ್ನು ಪಡ್ಕೊಳ್ಬೇಕಾದ್ರೆ ಹೋರಾಡಲೇಬೇಕಾಗಿದೆ. ಪ್ರತಿರೋಧ. ಜಿಶಾನ್ ಬಂಧನ, ಪ್ರಮುಖ ಆಟಗಾರನ ಬಂಧನ ಆಗಿದೆ. ಹಾಸನದ ಸವಾಲುಗಳ ಅಫಿಷಿಯಲ್ ಟೈಮ್ ಔಟ್. ಪ್ರಥಮ್ ರೈ ಒಂದ್ಸಲ ತಕ್ಷಣ ವೇದಿಕೆಗೆ ಬಾ. ಪ್ರಥಮ್ ರೈ ವೇದಿಕೆ ಹತ್ರ. ಪ್ರಥಮ್ ರೈ ಸ್ಪರ್ಧೆಯ ಕಣದಲ್ಲಿ ಹೋರಾಟಗಳು ಮುಂದುವರಿಯುತ್ತಾ ಇದೆ. ಯಶವಂತ ಮಂಡ್ಯದ ಅಪ್ರತಿಮ ಯುವ ಆಟಗಾರ. 14ರ ವಯೋಮಾನದಲ್ಲಿ ಜೂನಿಯರ್ ವಿಭಾಗದಲ್ಲಿ ತನ್ನ ಲಯಬದ್ಧ ಆಟದ ಜೊತೆಗೆ ಮಂಡ್ಯಕ್ಕೆ ಅವಶ್ಯವಾದ ಅಂಕಗಳನ್ನು ಗಳಿಸಿಕೊಡುವ ಮೂಲಕ ಮುನ್ನಡೆಯನ್ನು ಒಳಗಿಸಿಕೊಟ್ಟ ಆಟಗಾರ. ಪ್ರಸ್ತುತ ಕದನದಲ್ಲಿ ದ್ವಿತೀಯ ದಿನದ ಮೊದಲ ಸ್ಪರ್ಧೆಯ ಕಣದಲ್ಲಿ ನಾವಿದ್ದೇವೆ. ಎರಡು ಅಂಕಣಗಳಲ್ಲಿಯೂ ಕೂಡ ಏಕಕಾಲದಲ್ಲಿ ಸ್ಪರ್ಧೆಗಳ ಆರಂಭ ಆಗಿದೆ. 17 ಮತ್ತು 14ರ ವಯೋಮಾನದಲ್ಲಿ ನಿರಂತರ ಹೆಜ್ಜೆಗಳಲ್ಲಿರುವಂತ ಯಶವಂತ ಮರಳಿ ಬರಬಹುದೇ ಪಂದ್ಯದಲ್ಲಿ ಹಾಸನ ಸವಾಲೊಡ್ಡುವ ಮೂಲಕ. ಕವರ್ ವಿಭಾಗದ ಆಟಗಾರನ ಪ್ರಯತ್ನವಾಗಿತ್ತು. (34-28) 34-28ರಲ್ಲಿ ಸ್ಪರ್ಧೆ ಇದೆ. 6 ಅಂಕಗಳ ಅಂತರದಲ್ಲಿ ಮಂಡ್ಯ ಮುನ್ನಡೆಯಲ್ಲಿದೆ. ಜಿಶಾನ ತಂಡದ ಆಸರೆ. ಜಿಶಾನ ಅಂಕ 29ನೇ ಅಂಕ ಗಳಿಕೆಯಾಗಿದೆ. 34-29ರಲ್ಲಿ ಸ್ಪರ್ಧೆ. ಅಲ್ಲಿ ಜಿಶಾನ್, ಇಲ್ಲಿ ಯಶವಂತ. ಸತತ ಡಿಫೆನ್ಸ್ ಅಂಕಗಳು ಬರುತ್ತಾ ಇದೆ. 30-34ರಲ್ಲಿ ಸ್ಪರ್ಧೆ. 35-29. ಸ್ಪರ್ಧೆಯ ರೋಚಕತೆಗಳನ್ನು ಉಳಿಸಿಕೊಂಡಿರುವಂತಹ ಹೋರಾಟದಲ್ಲಿ ಮುನ್ನಡೆಯೊಂದಿಗೆ ಪಂದ್ಯದ ದ್ವಿತೀಯ ಅವಧಿಯ ಕಣದಲ್ಲಿ ಪ್ರಶಾಂತ ಮಂಡ್ಯದ ಹುಡುಗ ದಾಳಿಯಲ್ಲಿ ಹಾಸನ ಪವರ್ಫುಲ್ ಟ್ಯಾಕಲ್ಗಳ ಮೂಲಕ ಮರಳಿ ಬರುತ್ತಾ ಇದೆ. ಬೋನಸ್ ನೀಡಲಾಗಿದೆ ಪ್ರಶಾಂತನಿಗೆ. ಸಮಾನ ಅಂಕಗಳು ಎರಡು ತಂಡಗಳ ಪರವಾಗಿ.
ಸ್ಪರ್ಧೆಯ ಕಣದಲ್ಲಿ ಪಂದ್ಯ ನಿಖಿಲ. ಜವಾಬ್ದಾರಿ ಆಟವನ್ನು ಆಡಲೇಬೇಕಾದಂತಹ ನಿರೀಕ್ಷೆಗಳ ಮೂಲಕ ಈ ಪಂದ್ಯವನ್ನು ಕಾಣಬಹುದಾಗಿದೆ. ನಾಲ್ವರು ಡಿಪೆಂಡರ್ಗಳ ಮಧ್ಯೆ ಹಾಸನದ ಯುವ ಆಟಗಾರ ಗಗನ ಪರಿಣಾಮಕಾರಿ ಲೆಫ್ಟ್ ಕಾರ್ನರ್ ಆಟಗಾರನ ಅದ್ಭುತವಾದ ಟ್ಯಾಕಲ್ ಬರುತ್ತಾ ಇದೆ. ಪರಿಣಾಮ ಮಂಡ್ಯದ ಮುನ್ನಡೆ ವಿಸ್ತಾರಗೊಳ್ಳುತ್ತಾ. ಸತತವಾಗಿ ಅಂಕಗಳ ಗಳಿಕೆ ಮಂಡ್ಯದ ಪರವಾಗಿ ಮುಂದುವರಿತಾ ಇದೆ. ಸಮರ್ಪಕ ಹೆಜ್ಜೆಯ ಒತ್ತಡಗಳನ್ನು ನಿಭಾಯಿಸಿಕೊಳ್ಳುವ ಮೂಲಕ ದರ್ಶನ್ Yes, ladies and gentlemen, now the second half of match number 1 in court Mapstra. Mandya versus Udupi 9-5. Udupi leading in 4 points, and now the second half. ಅಲ್ಪ ಅಂಕಗಳ ಅಂತರದಲ್ಲಿರುವಂತಹ ಪಂದ್ಯಕ್ಕೆ ರೋಚಕತೆಗಳನ್ನು ಕೊಡುವಂತಹ ಸ್ಪರ್ಧೆಯಾಗಿದೆ. 39-32 39-32 ಪಂದ್ಯ. 7 ಅಂಕಗಳ ಅಂತರದಲ್ಲಿ ಮಂಡ್ಯದ ಮುನ್ನಡೆಯೊಂದಿಗೆ ಸಕ್ಕರೆ ನಾಡಿನ ಹುಡುಗರ ಸಿಹಿ ಅನುಭವ ಆಗಲಿದೆಯಾ ಪಂದ್ಯಕ್ಕೆ ಗೆಲುವಿನ ಜೊತೆಗೆ, ಅಥವಾ ಮರಳಿ ಹೋರಾಟದ ಮೂಲಕ ಬರಲಿದೆಯಾ ಹಾಸನ? ದ್ವಿತೀಯ ಬದಿಯಲ್ಲಿ ಬದಲಿ ಪ್ರಯೋಗ ಆಗುತ್ತಾ ಇದೆ. ಉಡುಪಿಯಿಂದ ಲೆಫ್ಟ್ ಕಾರ್ನರ್ ಅಲ್ಲಿ ದಾತ್ರಿ ಆಗಮನವಾಗಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. 10-5 ಉಡುಪಿ ಲೀಡಿಂಗ್ ಇನ್ 5 ಪಾಯಿಂಟ್ಸ್. ನಿಧಾನಗತಿಯಲ್ಲಿ ಉಡುಪಿ. ಕಬಡ್ಡಿ ಕೇವಲ ಶಕ್ತಿ ಆಟವಲ್ಲ, ಶಕ್ತಿಯ ಜೊತೆ ಯುಕ್ತಿಯ ಬಳಕೆ ಆದಲ್ಲಿ ಅಲ್ಲಿ ಗೆಲುವು ಸಾಧ್ಯ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಕದನದಲ್ಲಿ ಯಶವಂತ ಪಂದ್ಯದ ದಿಕ್ಕನ್ನು ಬದಲಿಸಬಲ್ಲಂತ ಜಾಣ್ಮೆಯುಳ್ಳ ಆಟಗಾರ. ಪರಿಣಾಮ ಎಲ್ಲ ಸಂದರ್ಭಗಳಲ್ಲಿ ತಂಡಕ್ಕೆ ಅವಶ್ಯ ಅಂಕಗಳನ್ನು ಗಳಿಸಿಕೊಟ್ಟ 14ರ ವಯೋಮಾನದ ಮಂಡ್ಯದ ಹುಡುಗ ದರ್ಶನ. ಹಾಸನದ ದರ್ಶನ್ ದಾಳಿಯಲ್ಲಿ ಸಮರಾಂಗಣದ ಪ್ರತಿಯವಧಿಯ ಹೋರಾಟಗಳಲ್ಲಿರುವಂತಹ ಪಂದ್ಯ. ಆಹಾಸ್ ಮಹೇಶ ಕವರ್ ವಿಭಾಗದ ರೈಟ್ ಕವರ್ ವಿಭಾಗದ ಆಟಗಾರ. ಸೆಕೆಂಡ್ ಕಾಲ್ ಅಂಡರ್ 17 ಬಾಯ್ಸ್ ದಕ್ಷಿಣ ಕನ್ನಡ ವರ್ಸಸ್ ಉಡುಪಿ, and under 14 girls ಉಡುಪಿ ವರ್ಸಸ್ ಮೈಸೂರು. ದಿಸ್ ಅ ಸೆಕೆಂಡ್ ಕಾಲ್ ಫಾರ್ ಯು. ದ್ವಿತೀಯ ಕರೆಯನ್ನು ಕೊಟ್ಟಾಗಿದೆ. 4 ತಂಡಗಳು ಸಜ್ಜಾಗಿ. ಅಂಜನ ಮಂಡ್ಯ ರೂಪಾ ಅವರ ತರಬೇತಿ ಕ್ಲಪ್ತ ಸಮಯಕ್ಕೆ ಟೈಮ್ ಔಟ್ ಅನ್ನು ತಗೊಂಡು ಆಟಗಾರ್ತಿಯನ್ನ ಬದಲಾವಣೆ ಮಾಡಿ ತಂಡಕ್ಕೆ ಅಮೂಲ್ಯವಾದಂತಹ 2 ಅಂಕಗಳನ್ನು ಸಂಪಾದಿಸಿದ್ದಾರೆ ಅಂಜನಾ ಮಂಡ್ಯ. ಹತ್ತು 7ರಲ್ಲಿ ಅಂತರ ಕೇವಲ 3 ಅಂಕಗಳಿಗೆ ಕಡಿಮೆಯಾಗಿದೆ ಉಡುಪಿಯ ಮುನ್ನಡೆ. ಆಹಾ, ಇಲ್ಲಿ ಮನ್ವಿತಾ ಆಗಮನ. ನಂಬರ್ 1 ರೈಡರ್ ಆಫ್ ಮಂಡ್ಯ ಮನ್ವಿತಾ. ಆಹಾ, ಮನ್ವಿತಾ ಆಗಮನದೊಂದಿಗೆ ಮತ್ತೆ ಬದಲಾವಣೆ. ಅಂಜನಾ ಬಂದೊಡನೆ 2 ಅಂಕ. ಮನ್ವಿತಾ ಒಳ ಪ್ರವೇಶ ಮಾಡಿದ್ದಲ್ಲಿ ನೇರವಾಗಿ ದಾಳಿಗೆ. ಇಲ್ಲಿ ಮಂಡ್ಯ ಮರಳುತ್ತಾ ಇದೆ, ಅಂತರ ಕುಗ್ಗುತ್ತಾ ಇದೆ. 9-10ರಲ್ಲಿ 47-35 47-35ರಲ್ಲಿ ಬಹಳಷ್ಟು ಕುತೂಹಲ ಘಟ್ಟದಲ್ಲಿ ಸ್ಪರ್ಧೆ ಇದೆ. ನಿನ್ನೆಯೂ ಕೂಡ ಮಂಡ್ಯ ಬಾಲಕಿಯರ ಪರಿಸ್ಥಿತಿ ಹಿಂಗೆ ಆಗಿತ್ತು. ಮೊದಲಿಗೆ ಸರಿಸುಮಾರು 10 ಅಂಕಗಳ ಹಿನ್ನಡೆಯಲ್ಲಿದ್ದ ಮಂಡ್ಯವನ್ನ ರೂಪಾ ಅವರ ದಕ್ಷ ತರಬೇತಿಯಲ್ಲಿ ಗೆಲುವಿನ ದಟ ಸಾಧಿಸಿದ್ರ ಜೊತೆಯಲ್ಲಿ ಮನ್ವಿತಾ ಅವರ ಶ್ರೇಷ್ಠ ಪ್ರದರ್ಶನ. ಇಲ್ಲಿಯೂ ಕೂಡ
ಈಗ ಅಂತರ ಕೇವಲ 1 ಅಂಕವಾಗಿದೆ. ಸ್ಪರ್ಧೆಯಲ್ಲಿ ರೋಚಕತೆಗಳಿದ್ದಂಥ ಪಂದ್ಯ ಇದೀಗ ಮಂಡ್ಯ ಏಕಪಕ್ಷ ಲಾಸ್ಟ್ 5 ಮಿನಿಟ್ಸ್ ಫುಲ್ ಟೈಮ್, ಕೊನೆಯ 5 ನಿಮಿಷಗಳ ಅವಧಿಯಲ್ಲಿ ಕದನವಿದೆ. ಸ್ಪಷ್ಟವಾದ ಮುನ್ನಡೆಯ ಜೊತೆಗೆ ಮಂಡ್ಯದ ಹುಡುಗರಿದ್ದಾರೆ. ಮರಳಿ ಬರುವ ಪಂದ್ಯವನ್ನು ಕಾಣಬಹುದೇ ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ BM ಗ್ರೂಪ್ ಅಂಕಣದಲ್ಲಿ. ಮನಿಶ್ರೀ ನಡುವೆ ಹೊರಭಾಗದಲ್ಲಿದ್ದಾರೆ. ಮನಿಶ್ರೀ ಅವರ ಕೊರತೆ ಖಂಡಿತವಾಗಿ ಉಡುಪಿ ಜಿಲ್ಲೆಗೆ ಈ ಸಂದರ್ಭದಲ್ಲಿ ಹೆಚ್ಚಾಗಿ ಕಾಡುತ್ತಾ ಇದೆ. ಮನ್ವಿತಾ ಸೂಪರ್ ಟೈಕಲ್ ಆನ್ ಆಗಿದೆ. ನಿಧಾನಗತಿಯಲ್ಲಿ ಯೋಚನೆಯ ನಡುವೆ 2 ತಂಡಗಳ ತರಬೇತುದಾರರಾಗಿ ಉಡುಪಿ ಸತೀಶ್ ಎರುಮಾಳ್, ಮಂಡ್ಯದ ರೂಪ. ನಿರಂತರವಾದ ತಪ್ಪುಗಳ ಪುನರಾವರ್ತನೆಯಾಗುತ್ತಾ ಇದೆ ಮಧ್ಯಂತರ ವಿರಾಮದ ಬಳಿಕದ ಅವಧಿಯಲ್ಲಿ. ಕೊನೆಯ 4 ನಿಮಿಷಗಳ ಸ್ಪರ್ಧೆ ಬಾಕಿ ಇದೆ. ಪ್ರೇಕ್ಷಾ 49-37 ಮಂಡ್ಯದ ಪರವಾಗಿ. recognized rider of the side of Udupi Preksha. And empty ride, back to back empty rides. ಈ ಪಂದ್ಯದಲ್ಲಿ ನಿನ್ನೆಯಿಂದ ಉಲ್ಲೇಖ ಮಾಡಿದ್ದೇವೆ, ಡೂ ಆರ್ ಡೈ ರೈಡ್ ಇಲ್ಲ, ಉಳಿದ ಎಲ್ಲ ನಿಯಮಗಳು ಪಾಲನೆ ಮಾಡಿಕೊಂಡು. ಸೂಪರ್ ಟ್ಯಾಕಲ್ ಇದೆ, 30 ಸೆಕೆಂಡ್ಸ್ ಇದೆ. ಮನ್ವಿತಾ ಈ ಬಾರಿ ಯಬಾ ಅಂತಿಮವಾಗಿ ಬಂಧನವಾಗಿದೆ. ಪ್ರೇಕ್ಷಾ ಮೂಲಕ ಪ್ರೇಕ್ಷಕ್ಕೆ ಸಾಥ್ ಕೊಟ್ಟಂತಹ ಸಹ ಆಟಗಾರ್ತಿಯರು. ಪರಿಣಾಮ ಸೂಪರ್ ಟ್ಯಾಕಲ್ 2 ಅಂಕ ಉಡುಪಿಗೆ. 12-9. ಕೊನೆಯ 3 ನಿಮಿಷಗಳ ಅವಧಿಯಲ್ಲಿ ಕದನವಿದೆ. ಜೂನಿಯರ್ಗಳ ಹೋರಾಟಗಳನ್ನು ಕಣ್ತುಂಬಿಕೊಳ್ಳಲು ಬಂದಿರತಕ್ಕಂತಹ ಸಮಸ್ತ ಕಬಡ್ಡಿಯ ಆಸ್ವಾದಕರಿಗೆ ಮತ್ತೊಮ್ಮೆ ದ್ವಿತೀಯ ದಿನದ ಪಂದ್ಯಾವಳಿಗೆ ಸ್ವಾಗತ ಸುಸ್ವಾಗತಗಳ ಜೊತೆಗೆ ಮಂಡ್ಯ ನಿರಂತರವಾಗಿ ಹೆಜ್ಜೆಗಳನ್ನು ದೃಢವಾಗಿರಿಸಿಕೊಳ್ಳತೊಡಗಿದೆ. ಸ್ಪರ್ಧೆಯಲ್ಲಿ ಪರಿಣಾಮಕಾರಿ ಹೆಜ್ಜೆಗಳನ್ನು ಅಂತಿಮ 2 ನಿಮಿಷಗಳಿಗೆ ಸೀಮಿತವಾಗಿರುವಂತಹ ಪಂದ್ಯ BM ಗ್ರೂಪ್ ಅಂಕಣದಲ್ಲಿ. ಎಸ್ ಧೃತಿ ಸತತವಾದಂತಹ 2 ಸುಂದರವಾದಂತಹ ಡಿಫೆನ್ಸ್ಗಳು. ಮತ್ತೆ ಪ್ರೇಕ್ಷಾ ಅವರ ಅದ್ಭುತಪೂರ್ವ 2 ಡಿಫೆಂಡ್ ಮತ್ತೆ ಲಯಕ್ಕೆ ಬರುತ್ತಾ ಇದೆ ಉಡುಪಿ. ಆಲ್ ಔಟ್ ಕಡೆಯಿಂದ ಪಾರಾಗಿ ಇದೀಗ 5 ಮಂದಿ ಉಡುಪಿ ಅಂಕಣದಲ್ಲಿ ಕಾಣಬಹುದಾಗಿದೆ. ಒಟ್ಟು 14-9ರಲ್ಲಿ ಒಂದು ಹಂತದಲ್ಲಿ 10-9 ಎಂಬ ಸ್ಥಿತಿಯಲ್ಲಿದ್ದಂತಹ ಪಂದ್ಯ ಇದೀಗ 14-9 ಮತ್ತೆ 5 ಅಂಕಗಳ ಅಂತರಕ್ಕೆ ಬಂದು ನಿಂತಿವೆ ಉಡುಪಿ. जिस प्रकार 17 साल की बालिकाओं की कबड्डी चल रहा है, इसकी सूरज की रोशनी काफी देर से यहाँ इस मैदान की चारों ओर अब देख पाएंगे. और बहुत बढ़िया आयोजन, कुछ ही कमी नहीं है. कल सुबह से शुरुआत होने के बाद आज शाम तक चलने वाले 17 एवं 14 साल की बालिका एवं बालकों की मैसूर जोनल कबड्डी प्रतियोगिता. ಜಾನ್ಮೆಯ ದಾಳಿಗಳ ಮೂಲಕ ಪಂದ್ಯಕ್ಕೆ ತಿರುವುಗಳನ್ನು ಕೊಟ್ಟಿರತಕ್ಕಂಥ ಆಟಗಾರರಲ್ಲಿ ನಿರಂತರವಾಗಿ ಅಂಕಗಳ ಬೇಟೆಯಾಡುವ 14ರ ವಯೋಮಾನದ ಬಾಲಕರ ಮೊದಲ ಕದನ ಉಪಾಂತ್ಯ ಸುತ್ತಿನ ಕದನವನ್ನು ಕಂಡಿದ್ದೇವೆ. ಲಾಸ್ಟ್ ಮಿನಿಟ್ ಅಂತಿಮ ನಿಮಿಷದ ಘೋಷಣೆಯಾಗುತ್ತಾ ಇದೆ ಪಂದ್ಯದಲ್ಲಿ.
14-9 ನಿಧಾನಗತಿಯಲ್ಲಿ ಸಮಯವನ್ನು ಕಳೆದುಕೊಳ್ಳುವಂತಹ ಯೋಜನೆ. ಉಡುಪಿಯ 5 ಅಂಕಗಳ ಅಂತರದ ಮುನ್ನಡೆಯನ್ನ ಕೊನೆಯ ತನಕ ಕಾಯ್ದುಕೊಳ್ಳುವಂತಹ ಯೋಜನೆ. ಅಫಿಷಿಯಲ್ ಟೈಮ್ ಔಟ್ಸಿನ ಘೋಷಣೆಯಾಗಿದೆ. ಪಂದ್ಯದಲ್ಲಿ ವಿಜಯ್ ಬನ್ನಿ. ಮನ್ವಿತ ಹೊರಗಿರುವ ವೇಳೆಯಲ್ಲಿ ಹೊಣೆಗಾರಿಕೆಯನ್ನ ಉನ್ನತಿ ಅವರ ಪಾಲಾಗಿದೆ. ಉನ್ನತಿ ಕಡಲ ತಡಿಯ ಉಡುಪಿಯ ಜಿಲ್ಲೆ ಬಲೆಗಟ್ಟಿಯಾಗಿದೆ. ಹದಿನೈದನೇ ಅಂಕ ಸಂಪಾದನೆ. ಉನ್ನತಿಯ ಬಂಧನ. ಮಣಿಶ್ರೀ ಯಾವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಯಾವ ಯೋಜನೆಯಲ್ಲಿ ಆಡಬೇಕು ಎಂಬುದಾಗಿ ಸ್ಪಷ್ಟವಾದಂತಹ ನಿಲುವುಳ್ಳಂತಹ ಆಟಗಾರ್ತಿ ಮಣಿಶ್ರೀ. ಮಂಡ್ಯ ಮರಳಬೇಕಿದೆ ಸ್ಪರ್ಧೆಗೆ. ಮನ್ವಿತಾ ಮಂಡ್ಯ ತಂಡದ ಪ್ರಮುಖ ಆಟಗಾರ್ತಿಯರು, ವಿಶೇಷವಾಗಿ ರೈಡರ್ಗಳು ಹೊರಗಿರುವ ವೇಳೆಯಲ್ಲಿ ಆ ರೈಡರ್ಗಳನ್ನ ಒಳಗೆ ತರುವಂತಹ ಪ್ರಯತ್ನ. ಉಳಿದ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಅಂಡರ್ 17 ಬಾಯ್ಸ್ DK ವರ್ಸಸ್ ಉಡುಪಿ, ದಕ್ಷಿಣ ಕನ್ನಡ ವರ್ಸಸ್ ಉಡುಪಿ. ಅಂಡರ್ 14 ಗರ್ಲ್ಸ್ ಉಡುಪಿ ವರ್ಸಸ್ ಮೈಸೂರು. ಈ 4 ತಂಡಗಳಿಗೆ ಕೊನೆಯ ಕರೆಯನ್ನು ಕೊಡ್ತಾ ಇದ್ದೇವೆ. ಎಲ್ಲ ತಂಡಗಳು ವೇದಿಕೆಯ ಎಡಭಾಗದಲ್ಲಿ ಬಂದು ವರದಿ ಮಾಡಿಕೊಳ್ಳಿ. ಜಿಶಾನ್ ಅಂತಿಮ ಕ್ಷಣದಲ್ಲಿ ಪಂದ್ಯ. ಇದರೊಂದಿಗೆ ನಾಗರಾಜ್ ಅವರ ಮಂಡ್ಯ ಉಪಾಂತ್ಯ ಸುತ್ತಿನಿಂದ ಅಂತಿಮ ಸುತ್ತಿಗೆ ತೇರ್ಗಡೆಯನ್ನು ಪಡೆದುಕೊಳ್ಳುತ್ತಾ ಇದೆ. ಅಭಿನಂದನೆಗಳು ಮಂಡ್ಯದ ಹುಡುಗರಿಗೆ. ಕ್ರೀಡಾಕೂಟದಲ್ಲಿ ಅಪ್ರತಿಮ ಹೋರಾಟವನ್ನು ನೀಡಿರತಕ್ಕಂತಹ ಹಾಸನದ ಹರೀಶ್ ಅವರ ಹುಡುಗರಿಗೆ ಕೂಡ ಅಭಿವಂದನೆ. ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿಕೊಟ್ಟದ್ದಕ್ಕಾಗಿ ತಮಗೂ ಕೂಡ ಹೃದಯಪೂರ್ವಕ ಅಭಿವಂದನೆಯನ್ನ ಸಮರ್ಪಿಸಿಕೊಳ್ತಾ ಇದ್ದಾವೆ. ಅಂತಿಮ 5 ನಿಮಿಷಗಳು ಮೆಬ್ಸ್ಟ್ರಾ ಅಂಕಣದಲ್ಲಿ. ಅಂಜನಾ ತನ್ನ ಪ್ರಥಮ ದಾಳಿಯಲ್ಲಿ ಅಮೂಲ್ಯ 2 ಅಂಕಗಳನ್ನು ಗಳಿಸಿಕೊಂಡಿರತಕ್ಕಂಥ ಅಂಜನಾ ಈ ಬಾರಿ ಹಾಸನದ ತಂಡದ ಆಟಗಾರನಿಲ್ಲಿ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ಸವಿನೆನಪಿನ ಸ್ಮರಣಿಕೆ ಜೊತೆಗೆ ಪ್ರಮಾಣ ಪತ್ರಗಳನ್ನು ತಾವುಗಳು ಸ್ವೀಕರಿಸಿಕೊಳ್ಳಬೇಕು. ಇದು ಉಪಾಂತ್ಯ ಸುತ್ತಿನ ಪಂದ್ಯಗಳಾಗಿರುವ ಕಾರಣಕ್ಕಾಗಿ ಈ ಪಂದ್ಯಾವಳಿಯ ಅಂಡರ್ 14 ಗರ್ಲ್ಸ್ಗೆ ರೆಫರಿ ಸುರೇಶ್ ಶೆಟ್ಟಿ, ಅಂಪೈರ್ ಜಯರಾಜ್ ಜೈನ್ ಅಂಡ್ ಸಂಜೀವ ಕೆ, ಸ್ಕೋರರ್ ಮೋಹನ. ಹಾಸನ ಬನ್ನಿ ಹುಡುಗರು, ಹಾಸನದ ಹುಡುಗರು ಬನ್ನಿ. ಅಫಿಷಿಯಲ್ಸ್ ಮತ್ತು ಟೀಮ್ ಅವರು ವೇದಿಕೆ ಎಡಭಾಗದಲ್ಲಿ ವರದಿ ಮಾಡಿಕೊಳ್ಳಿ. ಪಂದ್ಯಾವಳಿಯಲ್ಲಿ ನಿರ್ಗಮಿತ ಹಾಸನ ತಂಡಕ್ಕೆ ಶಾಲೆಯ ದೈಹಿಕ ಶಿಕ್ಷಕರು ಗೌರವದ ಸ್ಮರಣಿಕೆಯನ್ನು ನೀಡಿ ಬೀಳ್ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪ್ರಾಯಶಃ ಅಂಜನಾ ಅವರ ದಾಳಿ ಸಫಲತೆಯನ್ನ ಕಂಡಲ್ಲಿ ಕನಿಷ್ಠ 4 ಅಂಕಗಳಿತ್ತು. ಅಂತಿಮ 4 ನಿಮಿಷಗಳ ಆಟ ಬಾಕಿ ಇದೆ ಮೆಬ್ಸ್ಟ್ರಾ ಅಂಕಣದಲ್ಲಿ. ಇಲ್ಲಿ ಡೂ ಆರ್ ಡೈ ರೈಡ್ ಇಲ್ಲದ ಕಾರಣ ಉಡುಪಿ ಆಟಗಾರ್ತಿಯರು ಸಮಯ ಕಳೆದುಕೊಳ್ಳುವಂತಹ ಯೋಜನೆಯಲ್ಲಿ ಯಶಸ್ಸನ್ನು ಕಾಣುತ್ತಾ ಇದೆ. ಮೂಲಕ ಅಂಕಪಟ್ಟಿಯಲ್ಲಿ 16-9 7 ಅಂಕಗಳ ಮುನ್ನಡೆಯಲ್ಲಿದೆ ಉಡುಪಿ. ಅಂಜನಾ ಅವರ ಶ್ಲಾಘನೀಯವಾದಂತಹ ಶ್ರಮವಾಗಿತ್ತು ಕಳೆದ ದಾಳಿ. ಸಮಯ ಮೀರುತ್ತಾ ಇದೆ. ಮರಳಬೇಕಿದ ಮಂಡ್ಯಕ್ಕೆ. ಲೆಫ್ಟ್ ಕಾರ್ನರ್ ಅಲ್ಲಿ ಪ್ರೇಕ್ಷಾ, ರೈಟ್ ಕಾರ್ನರ್ ಅಲ್ಲಿ ಮಣಿಶ್ರೀ.
ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್, ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್. ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ, ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ, ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್, ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್, ಮುಕ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. Good morning, everyone. Welcome to our presentation. Today, I am excited to introduce you to the Mepstra Group. Our theme is local business with global reach. We'll take a quick look at our headquarters in Hyderabad, India, and our presence in the USA through our Illinois office. Over the next few slides, we'll Once again, congratulations to all the players of Udupi. And thank you, Team Mandya, for your participation. Now, here is the moment to handling over by Prafulla Rai, physio of our education. Thank you very much, Mandya, all the players. Thank you very much. ಇನ್ನು ಈ ಅಂಕಣದಲ್ಲಿ 17ರ ಬಾಲಕರ ಪ್ರಥಮ ಉಪಾಂತ್ಯ ಸ್ಪರ್ಧೆ ಆರಂಭವಾಗಲಿದೆ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ತಂಡಗಳು ಈಗಾಗಲೇ ಅಫಿಷಿಯಲ್ಸ್ ನಿಮ್ಮನ್ನು ವೆಯ್ಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ತಂಡಗಳು ಆದಷ್ಟು ಬೇಗನೆ ರಿಪೋರ್ಟ್ ಮಾಡಿ. ಇವತ್ತು ಸಂಜೆ ನಾವು 3 ಗಂಟೆ ಒಳಗಡೆ ಪಂದ್ಯಾಟಗಳನ್ನು ಮುಗಿಸಿಕೊಳ್ಳಬೇಕಾಗ್ತದೆ. ಇನ್ನೂ ಕೂಡ 4 ಪಂದ್ಯಾಟಗಳು ಬಾಕಿ ಇದೆ. ದಯವಿಟ್ಟು ಸಹಕರಿಸಿ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ತಂಡಗಳು ಆದಷ್ಟು ಬೇಗನೆ ಅಂಕಣವನ್ನು ಪೂರೈಸಬೇಕು. ನಿಮಗೆ ಕೊನೆಯ ಕರೆಯನ್ನು ಈಗಾಗಲೇ ಕೊಟ್ಟಾಗಿದೆ. ನಮ್ಮ ನೆರೆಯ ಸಂತ ಜಾರ್ಜ್ ಪ್ರೌಢಶಾಲೆ ದಕ್ಷಿಣ ಕನ್ನಡ ತಂಡವು ಈಗಾಗಲೇ ರಿಪೋರ್ಟ್ ಮಾಡಿಕೊಂಡಿದೆ. ಮೈಸೂರು ಸಂತ ಜಾರ್ಜ್ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಹರಿಶ್ಚಂದ್ರ ಸರ್ ಇವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಈ ಆಯೋಜನಾ ಸಮಿತಿಯ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹದಿನಾಲ್ಕರ ವಯೋಮಾನದ ಬಾಲಕಿಯರ ವಿಭಾಗದ ಮೊದಲ ಉಪಾಂತ್ಯ ಕದನ ಮೈಸೂರಿನ ಎಸ್ ಡಿ ಕೋಟೆಯ
ಐಶ್ವರ್ಯ ಗೌಡ. ಪ್ರಸ್ತುತ ದಾಳಿ ಆರಂಭ ಆಗಿದೆ. ಮೊದಲ ಅವಧಿ ಆರಂಭದ ಹೊಸ್ತಿಲಲ್ಲಿಯೇ ಎರಡು ತಂಡಗಳಿಗೆ ಕೂಡ ಗೆಲ್ಲಲೇಬೇಕಾದ ಒತ್ತಡದ ಸ್ಥಿತಿಗಳನ್ನು ಮುಂದುವರಿಸಿಕೊಳ್ಳಬಲ್ಲ ಜಾಣ್ಮೆ ಆಟಗಳ ಮೂಲಕ ಒಳಾಂಗಣದಲ್ಲಿದೆ. ಪ್ರಾಪ್ತಿ ಮರಳುವ ವೇಳೆಯಲ್ಲಿ ಸ್ಪರ್ಧೆಯ ಅವಧಿ ಆರಂಭದ ಹೊಸ್ತಿಲಲ್ಲಿ ಗಂಗಾ, ಮೈಸೂರು, ಉಡುಪಿ ಜಿಲ್ಲೆಗಳ ತಂಡಗಳ ಮಧ್ಯೆ 14ರ ವಯೋಮಾನದ ಬಾಲಕಿಯರ ಕದನ. ಆಡಳಿತ ಮಂಡಳಿಯ ಲಕ್ಷ್ಮೀನಾರಾಯಣ ಸರ್ ಇವರು ಇಲ್ಲಿ ವೇದಿಕೆ ಹತ್ರ ಬರಬೇಕು ಅಂತ ಕೇಳ್ಕೊಳ್ತೇನೆ. ಮೊದಲವಧಿಯ ಸ್ಪರ್ಧೆಯ ಕಣದಲ್ಲಿ ಪ್ರಾಪ್ತಿ, ಉಡುಪಿಯ ಪ್ರಾಪ್ತಿ ಪಂದ್ಯ ಮೊದಲ ಅವಧಿಯಲ್ಲಿ ಮುಂದುವರಿತಾ ಇದೆ. ರಾಜೇಗೌಡ ಶರತ್ ಅವರ ಶಿಷ್ಯಂದಿರ ಆರ್ಭಟ. ಇದು ಸೆಮಿಫೈನಲ್ನ ಕದನದಲ್ಲಿ ಸುದ್ದಿವಾಹಿನಿ ಪುತ್ತೂರಿನ ಮೂಲಕ ನೇರ ಪ್ರಸಾರದಲ್ಲಿ ರಾಮಕುಂಜದ ಪವಿತ್ರ ಮಣ್ಣಿನಿಂದ ಕಬಡ್ಡಿಯನ್ನು ಕಣ್ತುಂಬಿಕೊಳ್ಳುತ್ತಿರುವಂಥ ದೇಶ ವಿದೇಶಗಳ ಎಲ್ಲ ಕಬಡ್ಡಿಯ ಆಸ್ವಾದಕ ಬಂಧುಗಳಿಗೆ ಮತ್ತೊಮ್ಮೆ ದ್ವಿತೀಯ ದಿನದ ಪಂದ್ಯಾವಳಿಗೆ ಅತ್ಯಂತ ಅಕ್ಕರೆಯ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ರಾಧಾಕೃಷ್ಣ AR ಇವರು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದವರು. ಆಮೇಲೆ ಈಗ ಬ್ಯಾಂಕ್ ಉದ್ಯೋಗಿ. ಶಾಲೆಯ ಬೆಳವಣಿಗೆಗೆ ನಮ್ಮೊಂದಿಗೆ ಸದಾ ಕೈ ಜೋಡಿಸಿ ಬೆಂಬಲ ನೀಡುತ್ತಿರುವವರು. ಇವತ್ತು ಈ ಕಬಡ್ಡಿ ಪಂದ್ಯಾಟಕ್ಕೆ ತಮ್ಮ ದೊಡ್ಡ ಕೊಡುಗೆಯನ್ನು 2 ವೈಯಕ್ತಿಕ ಬಹುಮಾನಗಳನ್ನು ಅವರ ಹೆಸರಲ್ಲಿ ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ. ಅವರಿಗೆ ಲಕ್ಷ್ಮೀನಾರಾಯಣ ಸರ್ ಇವರು ಗೌರವಿಸಿ ಪುರಸ್ಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರೂ ಜೋರಾದ ಚಪ್ಪಾಳೆ ಹೊಡಿಬೇಕು. ಕೈ ಜೋಡಿಸಿ ಮಕ್ಕಳೇ, ಚಪ್ಪಾಳೆ ಹೊಡೀರಿ. ಇಂಥ ಹಿರಿಯ ವಿದ್ಯಾರ್ಥಿಗಳು ಹೆಚ್ಚಾದಾಗ ಸಂಸ್ಥೆ ನಡೆಸೋದು ತುಂಬ ಸುಲಭ ಆಗ್ತದೆ. ಅತ್ಯಂತ ಶಿಸ್ತಿನ ಮನುಷ್ಯ ಅವರು. ವೆಬ್ಸ್ರಾಂಕಣದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ 2 ತಂಡಗಳ ಮಧ್ಯೆ ಕದನ. ಇಲ್ಲಿ ಉಡುಪಿ ಮೈಸೂರು, ಸಾಂಸ್ಕೃತಿಕ ನಗರಿ ಮೈಸೂರು, ಕೃಷ್ಣನಗರಿ ಉಡುಪಿ ತಂಡಗಳ ಮಧ್ಯೆ ಉಪಾಂತ್ಯ ಸುತ್ತಿನ ಕದನ. ನಿನ್ನೆಯ ಬೆಳಗಿನ ಸ್ಪರ್ಧೆಯಲ್ಲಿ ಬಿರುಗಾಳಿ ಆಟವನ್ನ ತೋರ್ಪಡಿಸಿದಂತಹ ಉಡುಪಿಯ ಅಗ್ರ ಗಣ್ಯ ಆಟಗಾರ ಜಿಯಾದ್ ಮೂಲಕ ದಾಳಿ ಆರಂಭಗೊಂಡಿದೆ. ಕೆಲವೊಂದು ಆಟಗಾರರು ಈ ಸ್ಕೂಟದಲ್ಲಿ ಗುರುತಿಸಿಕೊಳ್ಳುತ್ತಾರೆ ಅಂತ ಅದರಲ್ಲಿ ಓರ್ವ ಆಟಗಾರ ಜಿಯಾದ್ ಉಡುಪಿ. ಎಂತಹ ಪ್ರತಿಭಾನ್ವಿತ ಆಟ ನೋಡಿ ಜಿಯಾದ್. ಐಶ್ವರ್ಯ HD ಕೋಟೆಯ ವನಸಿರಿ ನಾಡು HD ಕೋಟೆಯ ಬಾಲಕಿಯರು ಇವತ್ತು ಮೈಸೂರನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಈ ಪಂದ್ಯಾವಳಿಯಲ್ಲಿ ಉಡುಪಿ ಮೈಸೂರು ತಂಡಗಳ ಜಿಲ್ಲಾ ತಂಡಗಳ ಮಧ್ಯೆ ಫೈನಲ್ ಕದನಕ್ಕಾಗಿ ತೇರ್ಗಡೆಗೊಳ್ಳುವಂಥ ತಂಡ ಯಾವುದು ಅನ್ನುವ ನಿರೀಕ್ಷಿತವಾದಂತಹ ಸ್ಪರ್ಧೆ. ಸವಾಲು ಪ್ರತಿರೋಧಗಳ ಮಧ್ಯೆ ಆತಿಥೇಯ ದಕ್ಷಿಣ ಕನ್ನಡ ಅರ್ಥಾತ್ ಮಂಗಳೂರು ಮತ್ತು ಉಡುಪಿ ಕರಾವಳಿಯ ಅವಳಿ ಜಿಲ್ಲೆಗಳ ನಡುವೆ ಬಾಲಕರ ಉಪಾಂತ್ಯ ಸ್ಪರ್ಧೆ. ಟಾಟ್ ಟಚ್ ವಿತ್ ಬೋನಸ್ ಗಾಟ್ 2 ಪಾಯಿಂಟ್ಸ್. ಮತ್ತೆ ಜಿಯಾದ್
ದಕ್ಷಿಣ ಕನ್ನಡ ಜಿಲ್ಲೆಯ ಖಾತೆಯನ್ನ ಆರಂಭಿಸಿದಂತ ದಾಳಿಗಾರ ಅಭಿಷೇಕ. ರೈಟ್ ಕವರ್ ಇಂದ ನಿತೀಶ್ ರವರ ಭರ್ಜರಿ ಬಲೆ. ನಿತೀಶ ಫಸ್ಟ್ ಏಡ್. ಸಮಯೋಚಿತವಾಗಿರುವಂತಹ ಸ್ಪರ್ಧೆಗಳ ಅವಕಾಶಗಳಲ್ಲಿರುವಂತೆ ಪಂದ್ಯ ಸಿಂಚನ, ಉಡುಪಿಯ ಸಿಂಚನ ದಾಳಿಯಲ್ಲಿ ಮೊದಲ ಅವಧಿಯ ಆಟದ ವೇಳೆ ಕದನ ಬಹಳಷ್ಟು ಚುರುಕು. ಕವರ್ ವಿಭಾಗದ ಟೈ ಹೋಲ್ಡ್ ಪ್ರಯತ್ನ, ಸ್ಟ್ರಗಲ್ ಅಲ್ಲಿ ಕೂಡ ಅಂಕ ಮೈಸೂರಿನ ಖಾತೆಗೆ ವರ್ಗವಾಗುತ್ತಾ ಇದೆ. ಈ ಪಂದ್ಯಾಟದ ವೀಕ್ಷಣೆಯಲ್ಲಿ ಕಬಡ್ಡಿಯಲ್ಲಿ ಬಹಳಷ್ಟು ಸಾಧನೆಗಳನ್ನ ಮೆರೆದಂತಹ ಅಸೀದ್ ಪದಂಗಡಿ ಜೊತೆಯಲ್ಲಿ ಪ್ರೊ ಕಬಡ್ಡಿಯ ಸ್ಟಾರ್ ಆಟಗಾರ ನಮ್ಮ ಮಿಥಿನ್ ಗೌಡ ಅವರು ಕೂಡ ಆಗಮಿಸಿದ್ದಾರೆ. ಇಬ್ಬರು ಕಬಡ್ಡಿಯಲ್ಲಿ ಸಾಧನೆಗಳನ್ನು ಮೆರೆದಂತಹ ಸಾಧಕ ಜೊತೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಟೀಮ್ ಕೋಚ್, ಆಲ್ ಇಂಡಿಯಾ ಯೂನಿವರ್ಸಿಟಿ ಗೋಲ್ಡ್ ಮೆಡಲಿಸ್ಟ್ ಅಫ್ರೀದ್ ಕಡಬ. ಮತ್ತೋರ್ವ ಗೋಲ್ಡ್ ಮೆಡಲಿಸ್ಟ್ ತಂಡದ ನಾಯಕ ಸುಶಾಂತ್ ಶೆಟ್ಟಿ ಕೂಡ ಇದ್ದಾರೆ. ಎಸ್, ಕದನ ಮುಂದುವರಿಯುತ್ತಾ ಇದೆ. ಅಂಕಣದಲ್ಲಿ ಉಡುಪಿ ಮೈಸೂರು ತಂಡಗಳ ಹೋರಾಟವನ್ನು ಕಣ್ತುಂಬಿಕೊಳ್ತಾ ಇದೆ ಪ್ರೇಕ್ಷಕ ವರ್ಗ. ಕೀರ್ತಿ, ಉಡುಪಿಯ ಕೀರ್ತಿ 14ರ ವಯೋಮಾನದಲ್ಲಿ ಕದನ. ಪ್ರಯತ್ನ ಸೆಂಟರ್ ಲೈನ್ ಸಮೀಪದವರೆಗೆ ಬಂದಂತಹ ಡಿಫೆನ್ಸ್ ಭಾಗವನ್ನ ಭೇದಿಸುವ ಯತ್ನವಾಗಿತ್ತು ಕೀರ್ತಿಯದು. ಆದರೆ ಬಲಿಷ್ಠ HD ಕೋಟೆಯ ಬಲಿಷ್ಠ ಕೋಟೆಯಲ್ಲಿ ಬಂಧಿಯಾದ ಉಡುಪಿ. ದಕ್ಷಿಣ ಕನ್ನಡ 3, ಉಡುಪಿ 1. ಡಿಫೆನ್ಸ್ ಮತ್ತು ರೈಡ್ ಅಲ್ಲಿ ಸಾಧನೆಗಳನ್ನು ಗೈಯುವ ಮೂಲಕ ದಕ್ಷಿಣ ಕನ್ನಡ ಆತಿಥೇಯ ತಂಡ ಪ್ರಸ್ತುತ 17ರ ಬಾಲಕರ ವಿಭಾಗದ ಉಪಾಂತ್ಯ ಸ್ಪರ್ಧೆಯಲ್ಲಿ, ಬಾಲಕರ ವಿಭಾಗದ ಮೊದಲ ಉಪಾಂತ್ಯ ಸ್ಪರ್ಧೆಯಲ್ಲಿ ಮತ್ತೆ ಅಂಕಗಳು ಬರುತ್ತಾ ಇದೆ ಋತಿಕ್ ಮೂಲಕ. Another recognized rider of Udupi, Arshit. ನಿನ್ನೆ ಕಬಡ್ಡಿಯ ಬಳಿಕ ವರ್ಣರಂಜಿತವಾದಂತಹ ಕಾರ್ಯಕ್ರಮ ಪ್ರಧಾನ ವೇದಿಕೆಯಲ್ಲಿ ನಾವು ಕಂಡಿದ್ವಿ. ಅಳ್ವಾಸ್ ಅವರ ಸಾಂಸ್ಕೃತಿಕ ವೈಭವ. ಇವತ್ತು ಮತ್ತೆ ಸರಿಸುಮಾರು 9 ಗಂಟೆಯಿಂದ ಇವತ್ತಿನ ಕಾರ್ಯಕ್ರಮ ಮುಂದುವರಿತಾ ಇದೆ. ನಾವು ಲವ್ಲಿ ರೈಟ್ ಕಾರ್ನರ್, ಎಕ್ಸಲೆಂಟ್ ವರ್ಕ್ ಬೈ ದ ಪ್ಲೇಯರ್ ಆಫ್ ಉಡುಪಿ ಸಾಗರ್ನಿಂದ ಬಂಧನ. ಪ್ರಾಪ್ತಿ, ಉಡುಪಿಯ ಪ್ರಾಪ್ತಿ. ಎದುರಾಳಿ ಮೈಸೂರಿನ ಭದ್ರಕೋಟೆಯಿಂದ ಅವಳಿ ಅಂಕಗಳನ್ನು ಕಸಿದುಕೊಂಡಂತೆ ಅಂಕಣದಲ್ಲಿ ಅಂತರ ಹೆಚ್ಚಿಸಿಕೊಳ್ಳುವ ಯೋಜಿತ ಆಟ ಉಡುಪಿ. ಇಲ್ಲಿ ಹರ್ಷಿತ್ ಮತ್ತೆ ಮರಳುತ್ತಾ ಇದೆ ಸ್ಪರ್ಧೆಗೆ. 2-4ರಲ್ಲಿ ಹಿನ್ನಡೆಯಲ್ಲಿ ಈಗಲೂ ಉಡುಪಿ. ರಿತಿಕ್ ಅವರ ರೈಡ್ ಅನ್ನ ನಾವು ನೋಡ್ತಾ ಇದ್ದೇವೆ. Dear spectators, we are on the very first match in under 17 boys, which is the semi-final, and 1 point for Hrithik and Dakshina Kannada. South Canada got 5th point, 5-2. 6-4ರಲ್ಲಿ ಅಂತರ 2ರಲ್ಲಿ ಮುಂದಡೆ ಉಳಿಸಿಕೊಳ್ಳುವಂತಹ ಹೆಜ್ಜೆಗಳಲ್ಲಿರುವಂತಹ ಉಡುಪಿ 2 ಅಂಕಗಳ ಅಂತರದಲ್ಲಿ ಉಡುಪಿಯ ಆಟಗಾರ್ತಿಯರಿದ್ದಾರೆ. 14ರ ವಯೋಮಾನದ ಬಾಲಕಿಯರ ಸ್ಪರ್ಧೆಯಲ್ಲಿ ಸೋಲೋ ಡಿಫೆನ್ಸ್ಗೆ ಪ್ರಯತ್ನ, ಸಂಘಟಿತವಾದ ಬಲ ಬಂದಿದೆ. ಉಡುಪಿಯ ಖಾತೆಯಲ್ಲಿ ಅಂಕಗಳ ಅಂತರದಲ್ಲಿ ಮುನ್ನಡೆಯನ್ನು ಉಳಿಸಿಕೊಳ್ಳುತ್ತಾ ಇದೆ. ಸರಾಗವಾಗಿ ಪ್ರಾಪ್ತಿಯ ಆಟ ಎದುರಾಳಿಯ ಭದ್ರಕೋಟೆಯಲ್ಲಿ ಆಕ್ರಮಣ ಆರಂಭ ಆಗುತ್ತಾ ಇದೆ. ಸ್ವಲ್ಪ ಮಟ್ಟಿನ ಗಾಯ ಋತಿಕ್ ರವರಿಗೆ. ಸ್ಪರ್ಧೆ ಮತ್ತೆ ಮುಂದುವರಿತಾ ಇದೆ.
ಅಭಿಷೇಕ್. ಬಹಳಷ್ಟು ವರ್ಷಗಳ ಕಾಲ ಅನೇಕ ಕ್ರೀಡಾಪಟುಗಳನ್ನು ಈ ಸಮಾಜಕ್ಕೆ ನೀಡಿದ, ಈ ಪ್ರಪಂಚಕ್ಕೆ, ಕ್ರೀಡಾ ಪ್ರಪಂಚಕ್ಕೆ ನೀಡಿದ ಗಣೇಶ್ ಪಿ ಟಿ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಆಯೋಜನಾ ಸಮಿತಿಯ ಪರವಾಗಿ ಅತ್ಯಂತ ಗೌರವದಿಂದ ಸ್ವಾಗತಿಸ್ತೇನೆ ಸರ್. ಗಣೇಶ್ ಸರ್, ನಿನ್ನೆಯಿಂದ ಗಣ್ಯ ಅತಿಥಿಗಳ 2023ರಲ್ಲಿ ವಿಭಾಗ ಮಟ್ಟದ ಕಬಡ್ಡಿಯನ್ನು ಪಂಜದಲ್ಲೇ ಆಯೋಜಿಸಲಾಗಿತ್ತು. ಅತ್ಯಂತ ಯಶಸ್ವಿಯನ್ನು ಕಂಡಂಥ ಆ ಕಬಡ್ಡಿಯ ರೂವಾರಿ ಯೋಗೇಶ್ ಸರ್, ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು, ಅವರು ಮತ್ತು ಅವರ ಇಡೀ ತಂಡಕ್ಕೆ ಈ ಆಯೋಜನಾ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ ಸರ್. ವಿ ವೆಲ್ಕಮ್ ಯು ಸರ್. ಜಿಯಾದೇ ಬೇರೆ, ಅವರ ಆಟದ ಶೈಲಿಯೇ ಬೇರೆ. ಅತ್ಯಂತ ವೇಗದಿಂದ ಆಕ್ರಮಣ ಮಾಡಬಲ್ಲ ಆಟಗಾರ. ಆದರೆ ಈ ಬಾರಿ MT ರೈಟ್ ಅಂಕಗಳಲ್ಲಿ ಮತ್ತೆ 5-3ರಲ್ಲಿ ಕೇವಲ 2 ಅಂಕಗಳ ಅಂತರದಲ್ಲಿ ಸ್ಪರ್ಧೆ ಇದೆ. 5-3. ಸುಂದರತೆಯ ದಾಳಿ. ಅತ್ತಾಜರೆ ಪಲ್ಲೆ ಇನಿಲ ಪ್ರೇಕ್ಷಕರ ಅಂಚನೆ ಉಳ್ಳೇರ್ತುಲೆ ಕರೆಕ್ಟ್. ನಮ್ಮ ಜಿಲ್ಲೆ ಮುಳುಗೊಬ್ಬೊಂದುಳ್ಳೇರು ಹಾಂ, ಪಾಯಿಂಟ್ ದೆತನ್ ಬತ್ತನಲ್ಲ ಕೋರ್ನಲ್ಲ ದಾಲಜಿ ಬಾರಿ ಸೈಲೆಂಟ್. ನಮ್ಮ ಆತ ಪಕ್ಕ ತೆಲಿಪೂಜೆಗೆ ಈ ಪ್ರಾಣೇಶ್ ಒಂಜಿ ಕಾಮಿಡಿ ಬಂತಿರತ್ತೆ. ದಕ್ಷಿಣ ಕನ್ನಡದಕ್ಕೂ ಆತ ಬೇಗ ತೆಲಿಪೂಜೆರು, ಆತ ಬೇಗ ಬೊಬ್ಬದಿ ಪೂಜೆರು ರೆಡಿಯಾ ಒಂದುಲ್ಲೇರು ಪೂರ ಬಯ್ಯನಾಗ ಅವತ್ತಿಗೆ ಹಾಂ ಕೋಡೆ ಗರ್ಲ್ಸ್ ಅಂಡರ್ 17 ಕೊಪ್ಪನಾಗ ಬಾರಿ ಬೊಬ್ಬೆ ಪೂರ ಇತ್ತು. ಹಾಂ, ಕಾರಣ ಇತ್ತಿನ ಐತೆ ಬಿರೌಡು ಅದೇ ಪೂರ ರಾಮಕುಂಜದ ಕೊಲು ಅಂಚ. ಸೊ ಏನಿಲ್ಲ ಪುನಲ್ನ ಟೀಮ್ ಬಂದಾಗ ಒಂಚೂರು ಚೇರ್ಸ್ ಮಲ್ಪೇರು. ಓಕೆ, ಎನಿಹೌ ಬ್ಯಾಕ್ ಟು ದಿ ಮ್ಯಾಚ್. ದಕ್ಷಿಣ ಕನ್ನಡ ಮತ್ತೆ ತಮ್ಮ ಮುನ್ನಡೆಯನ್ನು ಮುಂದುವರಿಸ್ತಾ ಇದ್ದಾರೆ. ಸೊ ಬ್ಯಾಕ್ ಟು ದಿ ಮ್ಯಾಚ್. ಓನ್ಲಿ 2 players remains in the squad of in the court of Udupi. ಲವ್ಲಿ ಡಿಫೆನ್ಸ್. ಚಿನ್ಮಯ, ಬೆಳೆಯುವಂತಹ ಕಾರ್ನರ್ ಆಟಗಾರ ಚಿನ್ಮಯ್. 14-5ರಲ್ಲಿ ಉಡುಪಿಯ ಬಾಲಯರ ಮುನ್ನಡೆ ಮುಂದುವರಿಯುತ್ತಾ ಇದೆ. ಕದನದಲ್ಲಿ ಸ್ಪರ್ಧೆಯ ಅವಕಾಶಗಳನ್ನು ಉಳಿಸಿಕೊಂಡಿರುವಂತಹ 2 ತಂಡಗಳು. ಮೊದಲ ಬಾರಿಗೆ ಆಲ್ ಔಟ್ ಆಗಿದೆ ಉಡುಪಿ. ಟೈಮ್ ಔಟ್. ಐಶ್ವರ್ಯ HD ಕೋಟೆಯ ಐಶ್ವರ್ಯ ಮೈಸೂರಿನ ಪರವಾಗಿ ಜಿಲ್ಲೆ ಪ್ರತಿನಿಧಿಸುತ್ತಿರುವಂತಹ ಆಟಗಾರ್ತಿ ಪ್ರಸ್ತುತ ದಾಳಿಯಲ್ಲಿದ್ದಾರೆ. ಆದಿಚುಂಚನಗಿರಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿಯರು ಮೈಸೂರನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಪ್ರಸ್ತುತ ಅಂಕಣದಲ್ಲಿ ರಾಜೇಗೌಡ ಹಾಗೂ ಶರತ್ ಅವರ ಶಿಷ್ಯಂದಿರ ಆರ್ಭಟ 2 ಅಂಕಣಗಳಲ್ಲಿದೆ. ಕಳೆದ ದಿನವಷ್ಟೇ ಈ ದಿನವೂ ಕೂಡ ಬಹಳಷ್ಟು ಯಶಸ್ವಿ ದಾಳಿಗಳು 14ರ ವಯೋಮಾನದ ಬಾಲಕಿಯರ ವಿಭಾಗದ ಕದನದಲ್ಲಿ ಮುಂದುವರಿಯುತ್ತಾ ಇದೆ. ಪ್ರಾಪ್ತಿ, ಉಡುಪಿಯ ಪ್ರಾಪ್ತಿ. ಚಂದ್ರಶೇಖರ್ ಮತ್ತು ಯಶವಂತ್ ಉಡುಪಿ ಜಿಲ್ಲಾ ತಂಡದ ತರಬೇತುದಾರರಾಗಿ. ನಾವು ಬ್ಯಾಕ್ ಟು ದಿ ಮ್ಯಾಚ್. ಲಕ್ಕಿ, ವಿಶೇಷ ನಾಮಾಂಕಿತ ಪ್ಲೇಯರ್ ಲಕ್ಕಿ. ತಂಡಕ್ಕಾಗಿ ಲಕ್ಕಿ ಆಗ್ತಾರೋ ಎಂಬುದಾಗಿ ನೋಡಬೇಕಾಗಿದೆ. ಉದ್ದನೆಯ ಆಟಗಾರ. Lucky got a point. Lucky player of Udupi, and with the help of that single point, 4-12. ಮಳೆರಾಯ ನೀವು ಹೇಳಿದಂತೆ ಕಣ್ಣಾಮುಚ್ಚಲೆ ಮತ್ತೆ ಮತ್ತೆ ಮಾಡ್ತಾ ಇದ್ದಾನೆ. ಕ್ಷಣಕಾಲ ಮಳೆ ಮತ್ತೆ ಬಿಸಿಲು. ಅಲ್ಲಿ ಮಕ್ಕಳಿಗೆ ಒಂದು ಶಾರೀರಿಕ ವ್ಯಾಯಾಮ ಕೊಡ್ತಾ ಇದ್ದಾರೆ. ಗ್ಯಾಲರಿಯಿಂದ ಮೇಲಕ್ಕೆ, ಗ್ಯಾಲರಿಗೆ ಮತ್ತೆ ಕೆಳಗೆ. ಸೊ ಈ ನಡುವೆ ಮತ್ತೆ ಪಂದ್ಯಕ್ಕೆ ಮರಳುವ ವೇಳೆಯಲ್ಲಿ ದಾಳಿಯಲ್ಲಿ ಅಭಿಷೇಕರಿಗೆ ಬೋನಸ್. ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ 17ರ ಬಾಲಕರ ಆಟ ತಂಡಗಳ ಆಟಗಾರರ ಶರೀರ ಶೈಲಿಯನ್ನು ನೋಡಿದ್ರೆ ಗೊತ್ತಾಗ್ತದೆ. ಸರಿಸುಮಾರು ಒಂದೇ ರೀತಿಯ ಶರೀರ ಸೌಂದರ್ಯ ಉಳ್ಳಂತಹ ತಾರೆಗಳು. ಈ ನಡುವೆ ಲೆಫ್ಟ್ ಕಾರ್ನರ್ ನಿಂದ ಹೇಮಂತ, ರೈಟ್ ಕಾರ್ನರ್ ಅಲ್ಲಿ ಚಿನ್ಮಯ್, ಲೆಫ್ಟ್ ಅಲ್ಲಿ ಹೇಮಂತ್. ದಿವಾಕರ್ ಅವರೇ, ಎಸ್, ನಾವಿಲ್ಲಿ ಕೃಷಿ ಮಾರುಕಟ್ಟೆಗಾಗಿ SRK ಲ್ಯಾಡರ್ಸ್ನ ವಿಶೇಷವಾದಂತಹ ಮಾಹಿತಿಗಳು ಕಚೇರಿ ಕೂಡ ಇದೆ, ಮಾರಾಟವೂ ಇದೆ. ಸೊ SRK ಲ್ಯಾಡರ್ಸ್ ಅಂದರೆ ಸ್ವಲ್ಪ ಎತ್ತರದಲ್ಲಿ ಕೂತು ಅನುಭವ ಅವರಿಗೆಲ್ಲರ. ಸೊ ಹಾಗಾಗಿ ಅವರ ನೆಲದಲ್ಲಿ ಅವರು ಯಾವತ್ತೂ ಕೂತ್ಕೊಳ್ಳೋದಿಲ್ಲ ನೋಡಿ. ಅವರೆಲ್ಲರೂ ಕೂಡ
ಎತ್ತರದ ಅಟ್ಟಿ ಬಾರ್ದ ಚಾರ್ಡ್ ಉಳ್ಳಿರ್ತದೆ ಓ ವಿತ್ ಎಲ್ಲೋ ಜೇಸಿ SRK ಅಕುಲು ತಿರ್ತಗುಲ್ಲು ಚೇರ್ ದಯಪಂಡ ಅಕುಲು ಲ್ಯಾಡರ್ಸ್ ಅದೇ ಸೊ ಹೈಟೆಡ್ ಉಪ್ಪೇರು ಅಕುಲು ಅಕ್ಲು ದಾದಾ ಬಂಡ ಮೂಲಕ CC ಕ್ಯಾಮರಾ ಇಜ್ಜತೆ ಪೂರ ಅಕ್ಕಲ್ನ ಕಣ್ಣು ಪೂರ 4 ಮೈಕಲ ಉಂಟು. ಓಕೆ ಸೊ ಕೆಲವು ಜನ ಚಾರ್ಡ್ಲ ಉಂತಿದ್ದಾರೆ SRK ಲ್ಯಾಡರ್ಸ್ ತಕಲು. ಓಕೆ ಬ್ಯಾಕ್ ಟು ದ ಮ್ಯಾಚ್. ಉಡುಪಿ ದ ನೀಡ್ ಆಫ್ ಪಾಯಿಂಟ್ಸ್. ದಕ್ಷಿಣ ಕನ್ನಡ ಉಡುಪಿ ನಡುವೆ ಬಾಲಕರ ಅದ್ಭುತವಾದಂತಹ ಸ್ಪರ್ಧೆ. ಇದು ಸೆಮಿಫೈನಲ್ ಗೆದ್ದಲ್ಲಿ ಫೈನಲ್ಗೆ ವೇದಿಕೆಯ ಎಡ ಮತ್ತು ಬಲಭಾಗದಲ್ಲಿ ಆಕರ್ಷಕ ಶಾಶ್ವತ ಫಲಕಗಳನ್ನು ನೀವು ಕಾಣಬಹುದಾಗಿದೆ. ಇವತ್ತಿನ ಸಂಜೆ ವೇಳೆಯಲ್ಲಿ ಆ ಎಲ್ಲ ಫಲಕಗಳು ಟ್ರಾಫಿಗಳು ಯಾರ್ಯಾರ ಪಾಲಾಗಲಿದೆ ಎಂಬ ಪ್ರಶ್ನೆ. ಇದೀಗ ಲೆಫ್ಟ್ ರೈಡರ್ ಮತ್ತೆ ರೈಟ್ ಮೂಲಕ ಈ ನಡುವೆ ಜಿಯಾದ್ ಏಕಾಂಗಿ ಡ್ಯಾಶ್ ಹೊಡೆಯುವಂತ ಪ್ರಯತ್ನ. ಬಲ ಲೇಟ್ ಆದ್ರೂ ಕೂಡ ಲೇಟೆಸ್ಟ್ ಆಗಿದೆ. ರೈಡರ ಬಂಧನವಾಗಿದೆ. ಜಿಯಾದ್ ರವರ ಏಕಾಂಗಿ ಹೋರಾಟಕ್ಕೆ ಪೂರಕವಾಗಿ ಸಹ ಆಟಗಾರರ ಸಹಕಾರ ಪರಿಣಾಮ ಉಡುಪಿಗೆ ಅಮೂಲ್ಯವಾದಂತಹ ಅಂಕ 5-15. ಸ್ಪರ್ಧೆ ಮುಂದುವರಿಯುತ್ತಾ ಇದೆ ಕದನದಲ್ಲಿ. ಇಲ್ಲಿ ದಾಳಿ ಕ್ಷಣಾರ್ಥದಲ್ಲಿಯೇ ಬಂಧನಕ್ಕೆ ಪ್ರಯತ್ನ, ಆದರೆ ಯಶಸ್ಸಿನ ದಾಳಿಯ ಮೂಲಕ ಮರಳುವಾಗ 3 ಸೂಪರ್ ರೈಡ್ ಮೂಲಕ ಅಂಕ ಸಂಪಾದನೆ ದಕ್ಷಿಣ ಕನ್ನಡ. 14-6 ಪಂದ್ಯ ಐಶ್ವರ್ಯ. 18-5 18-5 ದಕ್ಷಿಣ ಕನ್ನಡ ಮುನ್ನಡೆಯಲ್ಲಿ ಡಿಕೆ. ಎಂಟರ್ ದ ಲೋಬಿ ಸೆಲ್ಫ್ ಔಟ್ ಐಶ್ವರ್ಯ. ಮುಂದಡೆ ಉಡುಪಿಯ ಖಾತೆಗೆ ವರ್ಗವಾಗುತ್ತಾ ಇದೆ. ಮಧ್ಯಂತರ ವಿರಾಮ ಪಂದ್ಯದಲ್ಲಿ 15-6 ಉಡುಪಿ ಮುನ್ನಡೆಯಲ್ಲಿ. ತ್ವರಿತಗತಿಯಲ್ಲಿ ಸಾಗರ ಮೂಲಕ ಬಂಧನವಾಗಿದೆ ಅಭಿಷೇಕ. ಹೋರಾಟದ ಕಿಚ್ಚು ಉಡುಪಿಯ ಡಿಫೆನ್ಸ್ ಮೇಲೆ ಇದೀಗ ಪ್ರಭಾವ ಬೀಳುತ್ತಾ ಇದೆ. ಲಕ್ಕಿ ಅತ್ಯಂತ ಪ್ರಮುಖ ಸಂದರ್ಭಗಳಲ್ಲಿ ಅಂಕ ತರಬಲ್ಲ ಆಟಗಾರ ಲಕ್ಕಿ. ತಮ್ಮ ಉದ್ದನೆಯ ಶರೀರವನ್ನು ಬಳಸುವ ಮೂಲಕ ಟಚ್ ಮಾಡುವಂತ ಪ್ರಯತ್ನದ ಮೂಲಕ ಈ ನಡುವೆ ರನ್ನಿಂಗ್ ಹ್ಯಾಂಡ್ ಟಚ್ಗೆ ಪ್ರಯತ್ನ. ಲಕ್ಕಿ 7-18 18-7 ಡಿಕೆ. ಋತಿಕ್ ಅಭಿಷೇಕ್ ಆಗಿರಲಿ ಋತಿಕ್ ಆಗಿರಲಿ ಪ್ರಮುಖ ರೈಡರ್ಗಳೆಲ್ಲ ಡಿಕೆ ಪರವಾಗಿ ಅತ್ಯಂತ ಅಮೋಘವಾದಂಥ ಆಟ. ಇಲ್ಲಿ ಜಿಯಾದ್ ಬಹಳಷ್ಟು ಕ್ವಿಕ್ ಇರತಕ್ಕಂತಹ ಜಿಯಾದ್. ನಾಲ್ಕು ಡಿಫೆಂಡರ್ಗಳು. ಅಂತರ ಈವಾಗಲೂ ಕೂಡ 8-12 ಅಂಕಗಳ ಅಂತರದಲ್ಲಿದೆ. 7-19. ಹೀಗೂ ಉಂಟೆ ಲಕ್ಕಿ ಅವರ ಒಂದು ಭಿನ್ನ ಶೈಲಿಯ ಟ್ಯಾಕಲ್. Official timeout. First aid ಬೇಕಾ?
ಮಧ್ಯಂತರ ವಿರಾಮದ ಬಳಿಕದ ಅವಧಿ ಆರಂಭ ಆಗಿದೆ. ಮತ್ತೆ ಉಡುಪಿ ಶಾಂತಿನಿಕೇತನ ಅಲೆಬೂರು ಉಡುಪಿ ಜಿಲ್ಲೆಯನ್ನು ಪ್ರತಿನಿಧಿಸುತ್ತಿರುವಂತಹ ತಂಡ ಶರತ್ ಹಾಗೂ ವಿದ್ಯಾ ಅವರ ಗರಡಿಯಲ್ಲಿ ಪಳಗಿರತಕ್ಕಂಥ ಯುವ ತಾರೆಗಳು ಇವತ್ತು ಉಡುಪಿ ಜಿಲ್ಲೆಯ ಶಾಂತಿನಿಕೇತನ ಅಲೆಬೂರು ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿಯರು. HD ಕೋಟೆಯ ಆದಿಚುಂಚನಗಿರಿ ವಿದ್ಯಾಸಂಸ್ಥೆಯ ಶಿವಮ್ಮ BM ಶಿವಮ್ಮ BM ಅಂಕಣದಲ್ಲಿ ಅಲ್ಪ ಅಂಕಗಳ ಮುನ್ನಡೆಯ ಜೊತೆಗೆ ಮೊದಲ ಅವಧಿಯ ಆಟದ ಬಳಿಕ ಇದೀಗ ದ್ವಿತೀಯ ಅವಧಿಯ ಕಣದಲ್ಲಿ ಉಡುಪಿಯಿಂದ ಗಾಯದ ಸಮಸ್ಯೆಯಿಂದಾಗಿ ಆಟಗಾರ ಬದಲಾವಣೆ ಆದ ಬಳಿಕ ಸ್ಪರ್ಧೆ ಮತ್ತೆ ಮುಂದುವರಿತಾ ಇದೆ. ಜಿಯಾದ್, ನಿನ್ನೆಯ ರೀತಿಯಲ್ಲಿ ಜಿಯಾದ್ ರವರಿಗೆ ಇವತ್ತು ಅಂಕಗಳು ಬರ್ತಾ ಇಲ್ಲ. ಪ್ರಾಪ್ತಿ ಆರಂಭದಿಂದ ಯಶಸ್ವಿ ದಾಳಿಗಳನ್ನು ಮುಂದುವರಿಸಿಕೊಂಡಿರುವ ಉಡುಪಿಯ ಅಪ್ರತಿಮ ಸಾಧಕಿ ಆಟಗಾರ್ತಿ ನಿರಂತರವಾಗಿ ಎದುರಾಳಿಯ ಅಂಕಣದಿಂದ ಅಂಕಗಳ ಬೇಟೆಯಾಡುತ್ತಾ ಮುನ್ನಡೆಯನ್ನು ಉಳಿಸಿಕೊಳ್ತಾ ಇದೆ ಉಡುಪಿ ಜಿಲ್ಲೆ. ಋತಿಕಾ, ಅಭಿಷೇಕ ತರುವಾಯ ಇದೀಗ ದಾಳಿಯಲ್ಲಿ ಜಯರಾಜ, ತ್ರಿವಳಿ ದಾಳಿಗಾರನನ್ನು ಹೊಂದಿರತಕ್ಕಂತಹ ದಕ್ಷಿಣ ಕನ್ನಡ. ಜಿಯಾದ್ ಮತ್ತೆ ಅಂಕಪಟ್ಟೆ ಸ್ಥಿರವಾಗಿದೆ ಕೆಲವೊಂದು ನಿಮಿಷಗಳಲ್ಲಿ. 19-8, GK leading in 11 points, and Ziad, lot of responsibility in his shoulder because he is the topest rider of a team of Udupi. സമയം 10:35. ഇന്ന് ഞായറാഴ്ച അവധി ദിനമാണ്. മൈസൂർ സോണൽ 14-17 വയോ പ്രായപരിധിയിലുള്ള ആൺ പെൺകുട്ടികളുടെ സോണൽ മത്സരങ്ങളാണ് ഇവിടെ കണ്ടുകൊണ്ടിരിക്കുന്നത്. ಸಮರ್ಪಕವಾಗಿರುವಂತಹ ಡಿಫೆನ್ಸ್ನ ಬಲ, ಕವರ್ ಹಾಗೂ ಕಾರ್ನರ್ ವಿಭಾಗದ ಆಟಗಾರ್ತಿಯರ ಸಮ್ಮಿಲಿತವಾದಂತಹ ಸಂಘಟಿತ ಬಲ ಉಡುಪಿಗೆ ಬಂದಿದೆ. ಡಿಫೆನ್ಸ್ ಅಂಕಗಳ ಖಾತೆಯಲ್ಲಿ ಅಂತರ ಬಳಸಿಕೊಳ್ಳಬಲ್ಲ ಹೆಜ್ಜೆಗಳ ಹೋರಾಟಗಳ This is the first call, under 17 girls, Dakshina Kannada versus Chikkamangaluru. Under 14 boys, Dakshina Kannada versus Chikkamangaluru. ಈ 4 ತಂಡಗಳಿಗೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ ಮುಂದಿನ ಸೆಮಿಫೈನಲ್ಗೆ. Officials for under 17 girls, referee Harish, umpire Nagaraj and Nitin, scorer Sitarama. Under 14 boys, Dakshina Kannada versus Chikmagaluru, referee Vijay Kumar, umpire Mithun and Mahesh Shetty, scorer Karunakara. यस, जिस प्रकार ये खेल पहला आधा दक्षिण कन्नड़ बहुत ही उम्दा स्थिति पर हर एक राइड पर अंक लाने में कामयाबी हो रहा है. परिणाम उडुपी के काफी दबाव पर है खिलाड़ी. उडुपी जियाद के ऊपर काफी जिम्मेदार है कि इस टीम को लौटें, इस मैच पर लौटाएं. जियाद, फिर से कोशिश किया जा रहा है अपनी राइड के दरमियान. 21-21-8 जी नहीं, जी हाँ 21-8. ಫಸ್ಟ್ ಹಾಫ್ ಈಸ್ ಓವರ್. ಮೊದಲ ಅವಧಿ ಮುಕ್ತಾಯ. ಒಳ್ಳೆ ಪಾಸ್ ಶೂಟ್ ಆಗಿತ್ತು, ಆದರೆ ಸಮಯ ಮೊದಲ ಅವಧಿ ಮುಕ್ತಾಯವಾಗಿದೆ. ಇಲ್ಲಿ ಮೈಸೂರಿನ ಅಂಕಣ ಬರಿದಾಗ ತೊಡಗಿದೆ. ಪ್ರಬಲ ಉಡುಪಿಯ ಡಿಫೆಂಡರ್ಗಳ ಕೈಚಲಕ ನಿರಂತರವಾಗಿದೆ. ಪ್ರಾಪ್ತಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅವಳಿ ಡಿಫೆಂಡರ್ಗಳ ಮಧ್ಯೆ ದಾಳಿ ಮುಂದುವರಿಸಿಕೊಂಡಂತಹ ಸಂದರ್ಭಗಳಲ್ಲಿ ಪಂದ್ಯವಿದೆ. ಮುನ್ನಡೆಯನ್ನು ಬಳಸಿಕೊಳ್ತಾ ಪಂದ್ಯದಲ್ಲಿ 19-7 ಉಡುಪಿಯ ಸ್ಪಷ್ಟ ಮುನ್ನಡೆಯನ್ನು ಕಾಣಬಹುದು. ದ್ವಿತೀಯ ಅವಧಿಯ ಆಟದಲ್ಲಿ ಸಾಂಸ್ಕೃತಿಕ ನಗರಿ ಕೃಷ್ಣನಗರಿ ತಂಡಗಳ ಮಧ್ಯೆ ಅತ್ಯಂತ ರೋಚಕ ಉಪಾಂತ್ಯದ ಕದನ. HD ಕೋಟೆಯ ಗಂಗಾ ಲೆಫ್ಟ್ ರೈಡ್ ಮೂಲಕವಾಗಿ ದಾಳಿ ಮಾಡಬಲ್ಲಂತಹ ಆಟಗಾರ್ತಿ ನಿರಂತರವಾಗಿ ಉಡುಪಿಯ ಕಣದಲ್ಲಿ
ದಾಳಿಯಲ್ಲಿ ಅಂಕ ಕಸಿದುಕೊಳ್ಳುವ ಪ್ರಯತ್ನಗಳಲ್ಲಿರುವಂತೆ ಒತ್ತಡಗಳನ್ನು ನಿಭಾಯಿಸಿಕೊಳ್ಳಬಲ್ಲ ಜಾಲವೇ ಪರಿಣಾಮ ಪಂದ್ಯದಲ್ಲಿ ಪೂರ್ಣಾಂಕಗಳನ್ನು ಗಳಿಸಿಕೊಳ್ಳುತ್ತಾ ಇದೆ ಉಡುಪಿ. ಮುನ್ನಡೆ ವಿಸ್ತೃತವಾಗಿ ಮುಂದುವರಿಸಿಕೊಳ್ಳುತ್ತಾ ಪಂದ್ಯ 23-8. ಐಶ್ವರ್ಯ 23-9 ಮೈಸೂರು ಮರಳಿ ಬರಬಹುದೇ? ದ್ವಿತೀಯ ಅವಧಿಯ ಆಟದ ರೋಚಕ ಕ್ಷಣಗಳನ್ನು ಕಣ್ತುಂಬಿಕೊಳ್ತಾ ಇದ್ದಾವೆ. ಸಮರಾಂಗಣದ ಪ್ರತಿಸ್ಪರ್ಧೆಯ ಅವಕಾಶಗಳಲ್ಲಿರುವಂತಹ ಹೋರಾಟಗಳ ನಿರಂತರವಾದ ಹೆಜ್ಜೆಗಳಲ್ಲಿ ಐಶ್ವರ್ಯ 6 ಡಿಫೆನ್ಸ್ ಬೋನಸ್ ಆನ್ ಆಗಿರುವಂತಹ ಸಂದರ್ಭ ಉಡುಪಿ ಅಂಗಣದಲ್ಲಿ. ಕಾರ್ನರ್ ವಿಭಾಗದಲ್ಲಿ ಯಶಸ್ವಿಯಾದ ಟ್ಯಾಕಲ್ ಪರಿಣಾಮ ಸಂಘಟಿತ ಬಲವು ಕೂಡ ಉಡುಪಿಯ ನಿರಂತರ ಅದ್ಭುತ ಡಿಫೆನ್ಸ್ ಅನ್ನು ಕಾಯ್ದುಕೊಳ್ತಾ ಇದೆ. ನಿರಂತರ ಮುನ್ನಡೆ ಉಡುಪಿಯ ಪರವಾಗುತ್ತಾ ಇದೆ. ಪ್ರತಿರೋಧಗಳಲ್ಲಿ ಅಲ್ಪ ಫಿಸಿಯೋ ಬನ್ನಿ. Yes, now the second half of boys under 17 semi-final number 1 of day 2. ಸೂಪರ್ ಟೇಕಲ್ ಆನ್ ಆಗಿದೆ. ರಿತಿಕಾ ದಾಳಿಯ ಮುಖೇನವಾಗಿ ದ್ವಿತೀಯ ಅವಧಿ ಆರಂಭಗೊಂಡಾಗ ಮಂಗಳೂರಿನ ಮುನ್ನಡೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ರಿತಿಕಾ ಅಲ್ಲಿ ಐಕ್ಯತೆಯ ಕೊರತೆ ಖಂಡಿತವಾಗಿಯೂ ಎದ್ದು ಕಾಣುತ್ತಾ ಇದೆ. ಉಡುಪಿ ಕಾಂಬಿನೇಷನ್ ಪ್ರಾಯಶಃ ಬೇರೆ ಬೇರೆ ಶಾಲೆಗಳ ವಿದ್ಯಾರ್ಥಿಗಳು ಪೂರ್ವ ಸಿದ್ಧತೆಗಳನ್ನು ನಡೆಸಲು ಎಷ್ಟು ಸಮಯ ಸಿಗ್ತದೆ ಅದು ಕೂಡ ಒಂದು ಪ್ರಶ್ನಾರ್ಹ. ಈ ನಡುವೆ ಜಿಯಾದ್ ದಾಳಿಯಲ್ಲಿ ನಿನ್ನೆಯ ಜಿಯಾದೆ ಬೇರೆ, ಇವತ್ತಿನ ಜಿಯಾದೆ ಬೇರೆ. ಸತತವಾದ ಹೆಜ್ಜೆಗಳ ಅದ್ಭುತ ಅನುಭವಗಳ ಜೊತೆಗೆ ನಿರಂತರವಾಗಿ ಪ್ರಾಪ್ತಿಯ ಯಶಸ್ವಿ ದಾಳಿಗಳು ಮುಂದುವರಿತಾ ಇದೆ ಉಡುಪಿಯ ಪರವಾಗಿ. ದಾಳಿಯ ತಂತ್ರಗಳ ಅನುಭವಗಳ ಜೊತೆಗೆ ಐಶ್ವರ್ಯ ಸಮಯೋಚಿತ ಆಟ ಬರಬೇಕಾಗಿದೆ ಪಂದ್ಯದಲ್ಲಿ. ಜಿಯಾದ್ ತಮ್ಮ ನಿನ್ನೆಯ ದಿನದ ಲಯಕ್ಕೆ ಮರಳಬೇಕಾಗಿದೆ, ಒತ್ತಡ ನಿಭಾಯಿಸಬೇಕಾಗಿದೆ. ಮತ್ತೆ ಡೀಪ್ ಆದಂತಹ ಆಕ್ರಮಣಕ್ಕೆ ಪ್ರಯತ್ನ. ಜಿಯಾದ್ ನಿರಂತರವಾಗಿ ಬೋನಸ್ಗಾಗಿ ಪ್ರಯತ್ನ. ಬೋನಸ್ ಲಭ್ಯವಾಗಿದೆ. ಪ್ಯಾರಿಸ್ಯೂಟ್ ನೋಡಿ, ಮೊದಲ ಅವಧಿಯ ಅಂತಿಮ ಕ್ಷಣದಲ್ಲೂ ಇದೇ ರೀತಿಯ ಪ್ಯಾರಿಸ್ಯೂಟ್ ಆಗಿತ್ತು. ಈ ನಡುವೆ ಸೂಪರ್ ಟೇಕಲ್ ಆನ್ ಆಗಿದೆ. ಪವರ್ 2+2 4 ಪಾಯಿಂಟ್ಸ್. ಅಭಿಷೇಕನ ಅದ್ಭುತ ದಾಳಿ ದಕ್ಷಿಣ ಕನ್ನಡಕ್ಕೆ ಪ್ರಬಲ ಮುನ್ನಡೆ. 23-10 ರೈಟ್, 23-10 ರೈಟ್ ಸರ್, 27-10. 26-12 14 ಅಂಕಗಳ ಅಂತರ ಉಡುಪಿಯ ಪರವಾಗಿ ಮುನ್ನಡೆಯಲ್ಲಿ. 2 points given.
2 points given. ಗಾಯ ಗಂಗಾ ಬಂಧನ. ಸತತ ದಾಳಿಗಳಲ್ಲಿ ಅಂಕ ಪಡೆಕೊಂಡ ಗಂಗಾ, ಮೈಸೂರಿನ ಗಂಗಾ ಇಲ್ಲಿ ಬಂಧನ. ನೋವುಗಳ ಮಧ್ಯೆ ಆಟದಲ್ಲಿ ರಂಗೇರಿಸ್ತಾ ಇರುವ ಗಂಗಾ ಹೊರಗೋದ್ರು ಕೂಡ ಬೋನಸ್ ಬರ್ತಾ ಇದೆ ತಂಡಕ್ಕಾಗಿ. ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ, ಪ್ರಸ್ತುತ ಮೆಸ್ಕಾಂನಲ್ಲಿ ಸೇವೆ ಸಲ್ಲಿಸುತ್ತಿರುವ ಕೃಷ್ಣಮೂರ್ತಿ ಕೆಮ್ಮಾರ ಇವರು ನಮ್ಮ ಸಂಸ್ಥೆಯಲ್ಲಿ ಸುಮಾರು ವರ್ಷಗಳ ಕಾಲ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. NSS ಯೂನಿಟನ್ನು ಮುನ್ನಡೆಸಿದ್ದಾರೆ. ಅತ್ಯುತ್ತಮವಾದ ವಿದ್ಯಾರ್ಥಿಗಳನ್ನು ಈ ಸಮಾಜಕ್ಕೆ ನೀಡಿದ್ದಾರೆ. ಪ್ರಸ್ತುತ ಮೆಸ್ಕಾಂನಲ್ಲಿ ಸೇವೆ ಸಲ್ಲಿಸುತ್ತಿರುವ ಕೃಷ್ಣಮೂರ್ತಿ ಕೆಮ್ಮಾರ ಇವರಿಗೆ ಆಯೋಜನಾ ಸಮಿತಿಯ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇವೆ. ಪ್ರಧಾನ ವೇದಿಕೆಯಲ್ಲಿ ಗಣ್ಯ ಅತಿಥಿಗಳ ಗೌರವ ಉಪಸ್ಥಿತಿಯಲ್ಲಿ ಇವತ್ತಿನ ಭಾನುವಾರದ ಕಾರ್ಯಕ್ರಮಗಳು ಸಾಗಿ ಬರುತ್ತಾ ಇದೆ. 14ರ ಬಾಲಕಿಯರ ವಿಭಾಗದಲ್ಲಿ ಉಡುಪಿ ಮುನ್ನಡೆಯಲ್ಲಿದ್ದರೆ ಇಲ್ಲಿ 17ರ ಬಾಲಕರ ವಿಭಾಗದಲ್ಲಿ ಉಡುಪಿ ಹಿನ್ನಡೆಯಲ್ಲಿದೆ. ಇಲ್ಲಿ ಮುನ್ನಡೆಯಲ್ಲಿದೆ ತಂಡ. ಕೊನೆಯ 4 ನಿಮಿಷಗಳ ಅವಧಿಯ ಕದನ. ಪಂದ್ಯದಲ್ಲಿ ದಾಳಿ ಪ್ರತಿದಾಳಿಗಳ ಮಧ್ಯೆ ಉಡುಪಿ ಮುನ್ನಡೆ. ಉಡುಪಿ ಜಿಲ್ಲೆಯ ಡಿಫೆನ್ಸ್ ವಿರುದ್ಧವಾಗಿ ಬಹಳಷ್ಟು ಯಶಸ್ಸನ್ನು ಕಾಣುವಂತಹ ರೈಡರ್ ದ್ವಯರು ಅಭಿಷೇಕ ಮತ್ತು ಋತ್ವಿಕ್ ಈ ನಡುವೆ ಅತ್ಯಂತ ಪ್ರಮುಖವಾಗಿರತಕ್ಕಂತಹ ಅಂಕಗಳ ಸಂಪಾದನೆ ಆಗ್ತಾ ಇದೆ. ಹೌ ಮೆನಿ ಪಾಯಿಂಟ್ಸ್? ಲಕ್ಕಿ ಅವರ ಸದ್ಬಳಕೆ ಆಗಬೇಕಾಗಿದೆ ಇನ್ನು ಉಡುಪಿ ತಂಡಕ್ಕೆ. ಇನ್ನಷ್ಟು ಸಮಯಗಳಿವೆ, ಮರಳುವ ಅವಕಾಶಗಳಿವೆ. 30-16ರಲ್ಲಿ DK ಮುನ್ನಡೆಯಲ್ಲಿ. ರೈಟ್ ಕಾರ್ನರ್ ಅಲ್ಲಿ ಶ್ಯಾಮ. ಆಹಾ, ಪಾದ ಚಾಲನೆ. ಖಂಡಿತವಾಗಿಯೂ ದಕ್ಷಿಣ ಕನ್ನಡ ಆತಿಥೇಯ ತಂಡಕ್ಕೆ ಸಿಳ್ಳೆಗಳು ಚಪ್ಪಾಳೆಗಳು ಬರಲಾರಂಭಿಸಿದೆ. ಲಾಸ್ಟ್ 3 ಮಿನಿಟ್ಸ್ ಫುಲ್ ಟೈಮ್. ಕೊನೆಯ 3 ನಿಮಿಷಗಳ ಅವಧಿಯಲ್ಲಿ ಕದನ ಮುನ್ನಡೆ ಉಡುಪಿಯ ಪರವಾಗಿದೆ. ಲಕ್ಕಿ ಲೆಫ್ಟ್ ಕಾರ್ನರ್ ಜವಾಬ್ದಾರಿ ಮತ್ತು ರೈಡಿಂಗ್ ಜವಾಬ್ದಾರಿ. ಎಂತಹ ಪ್ರತಿಭೆ ರಿಥಿಕ್ ರವರ ಪರಾಕ್ರಮಿ ದಾಳಿ. ದಕ್ಷಿಣ ಕನ್ನಡದ ಮುನ್ನಡೆ ಆಘಾತಿತವಾಗಿ ಮುಂದುವರಿತಾ ಇದೆ. 36-17, 36-17ರಲ್ಲಿ ಇಲ್ಲಿ ಲಕ್ಕಿ. ರೈಡರ್ ಲಕ್ಕಿ ಸೋಲೋ ಟ್ಯಾಕಲ್ ಪ್ರಯತ್ನ. ತ್ರಿವಳಿ ಡಿಪೆಂಡರ್ಗಳ ಮಧ್ಯೆ ಬಂದಂತೆ ತಡೆ ಹಿಡಿದ ಮೈಸೂರು. ಈ ಆಲಂಕಾರು ಪರಿಸರದಲ್ಲಿ ತಾನೇ ಒಬ್ಬ ಅಥ್ಲೆಟ್ ಆಗಿ ಅಥ್ಲೆಟಿಕ್ ವಿಭಾಗದಲ್ಲಿ ಸಾವಿರಾರು ವಿದ್ಯಾರ್ಥಿಗಳನ್ನು ಕ್ರೀಡಾ ಪ್ರಪಂಚಕ್ಕೆ ಕೊಟ್ಟಂತಹ ಜಯಕರ್ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ನಿಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ ಸರ್. ಸೆಕೆಂಡ್ ಕಾಲ್ ಅಂಡರ್ 17 ಗರ್ಲ್ಸ್ ದಕ್ಷಿಣ ಕನ್ನಡ ವರ್ಸಸ್ ಚಿಕ್ಕಮಗಳೂರು, ಅಂಡರ್ 14 ಬಾಯ್ಸ್ ದಕ್ಷಿಣ ಕನ್ನಡ ವರ್ಸಸ್ ಚಿಕ್ಕಮಗಳೂರು. Here is a very good match between Udupi and South Canada, Dakshina Kannada, Mangaluru. Lucky. ಆಹಾ, ಕದನ ರೋಚಕತೆಗಳಲ್ಲಿಯೇ ಉಡುಪಿ ಪ್ರಸ್ತುತ ಮುನ್ನಡೆಯನ್ನ ಸತತವಾಗಿ ಬಳಸಿಕೊಳ್ಳುತ್ತಾ ಇದೆ. 3 ಡಿಫೆಂಡರ್ಗಳ ನಡುವೆ ಈ ಪಂದ್ಯದಲ್ಲಿ ಉಡುಪಿಯಿಂದ ಅತ್ಯಂತ ಯಶಸ್ಸನ್ನು ಕಂಡಿರತಕ್ಕಂಥ ರೈಡರ್ ಲಕ್ಕಿ ಈ ಬಾರಿ ಮಾತ್ರ ಎಂಟಿ ರೈಡ್. ದಕ್ಷಿಣ ಕನ್ನಡ ಅತ್ಯಂತ ಪ್ರತಿಭಾನ್ವಿತ ತಾರೆಗಳನ್ನ ಋತಿಕ್ ಯಾಬಾಬಾಬಾ ಈ ನವರಾತ್ರಿಯ ಹಬ್ಬದ ವಾತಾವರಣದಲ್ಲಿ ಋತಿಕ್ ರವರು ಅಮೋಘವಾದಂತಹ ದಾಳಿಗಳ ಮೂಲಕ ಹಬ್ಬದ ವಾತಾವರಣದಲ್ಲಿ ತಮ್ಮ ಕಬಡ್ಡಿಯನ್ನ ಬಹಳಷ್ಟು ಉತ್ತಮ ರೀತಿಯಲ್ಲಿ ಆಚರಿಸ್ತಾ ಇದ್ದಾರೆ. ಮತ್ತೆ ಲಕ್ಕಿ 30-15ರಲ್ಲಿ
40-19 ಇಮ್ಮಡಿಗಿಂತಲೂ ಅಧಿಕ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. What a Udupi. number of spectators are gathered here on this occasion. That is the pursuit. Wow. ವರ್ಷ ಮೈಸೂರಿನ ವರ್ಷ ಉಡುಪಿ ಅಂಕಣದಲ್ಲಿದ್ರೆ ಇಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಪ್ರಾಪ್ತಿ ಉಡುಪಿ ಶಾಂತಿನಿಕೇತನ ಅಲೆವೂರಿನ ಪ್ರಾಪ್ತಿ ದಾಳಿಯಲ್ಲಿ ಸತತವಾಗಿ ಅದ್ಭುತ ಹೆಜ್ಜೆಗಳ ಮೂಲಕ ಪಂದ್ಯಕ್ಕೆ ತಿರುವುಗಳನ್ನು ಕೊಟ್ಟಿರ್ತಕ್ಕಂಥ ಪ್ರಾಪ್ತಿ. ಉಡುಪಿಯ ಪರವಾದ್ರೆ ಮೈಸೂರಿನ ಎಚ್ ಡಿ ಕೋಟೆ 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 ಇದು ಎಚ್ ಡಿ ಕೋಟೆ ಬಲಿಷ್ಠತೆಯಲ್ಲಿದೆ. ಪ್ರಾಪ್ತಿಯ ಪ್ರಯತ್ನ ಯಶಸ್ವಿ ಟ್ಯಾಕಲ್, ಸೂಪರ್ ಟ್ಯಾಕಲ್ ಬರೀತಾ ಇದೆ ಮೈಸೂರು. ಪೊಲಿಪೋಜ್. Yes. ಮೂಲ ಸೇಮ್ ಅವೇ ಸಿಚುವೇಶನ್. ಲವ್ಲಿ ಟೇಕಲ್. ಅಂತಿಮವಾಗಿ ಋತಿಕ್ ಬಂಧನವಾಗಿದೆ. ಅಭಿಷೇಕ್. ಸೊ ಇದರೊಂದಿಗೆ ಈ ಪಂದ್ಯದಲ್ಲಿ ಗೆಲುವಿನೊಂದಿಗೆ ಕೃಷ್ಣನಗರಿ ಅಂತಿಮ ಸುತ್ತಿಗೆ ತಿರುಗಡೆಯನ್ನು ಪಡ್ಕೊಳ್ತಾ ಇದೆ. ಶಾಂತಿನಿಕೇತನ ಅಲೆವೂರು ಉಡುಪಿ ಜಿಲ್ಲೆಯನ್ನು ಪ್ರತಿನಿಧಿಸಿ ಅಂತಿಮ ಸುತ್ತಿಗೆ ಪ್ರವೇಶವನ್ನು ಪಡೆದುಕೊಳ್ಳುತ್ತಾ ಇದೆ. ಶರತ್ ಹಾಗೂ ವಿದ್ಯಾ ಅವರ ಶಿಷ್ಯಂದರ ಆರ್ಭಟದ ಜೊತೆಗೆ ರಾಜೇಗೌಡ ಅವರ ಆದಿಚುಂಚನಗಿರಿ ವಿದ್ಯಾಸಂಸ್ಥೆಯ ಎಚ್ ಡಿ ಕೋಟೆಯ ವಿದ್ಯಾರ್ಥಿನಿಯರಿಗೆ ಅಭಿವಂದನೆ. ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನೆನಪಿನ ಕಾಣಿಕೆಯನ್ನ, ಸ್ಮರಣಿಕೆಯನ್ನ ಮತ್ತು ಪ್ರಬಲ ಮೇಡಮ್ ಅಲ್ಲೇ ಬರೊಂದಿಲ್ಲ ಮಂಜುನಾಥನಗರ ಈ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಶಿವಕುಮಾರ್ ಎಸ್ ಜಿ ಇವರನ್ನು ಆಯೋಜನಾ ಸಮಿತಿಯ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇವೆ. ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ಸವಿ ನೆನಪಿಸಿಗೋಸ್ಕರವಾಗಿ ಮೈಸೂರು ಜಿಲ್ಲೆಯನ್ನು ಪ್ರತಿನಿಧಿಸಿದಂತಹ ಎಚ್ ಡಿ ಕೋಟೆಯ ವಿದ್ಯಾರ್ಥಿನಿಯರಿಗೆ ಈ ಒಂದು ಪ್ರಮಾಣ ಪತ್ರ ಹಾಗೂ ಸ್ಮರಣಿಕೆ, ಅಭಿವಂದನೆ. ತಂಡದ ಎಲ್ಲ ಆಟಗಾರ್ತಿಯರಿಗೆ ಕೂಡ ನಲವತ್ತ 22 ಡಿಕೆ ಮುನ್ನಡೆಯನ್ನು ಮುಂದುವರಿಸುವ ವೇಳೆಯಲ್ಲಿ we are in the second half of this particular match and winner will qualify for the last match of the competition. ಎಸ್, ಒಬ್ಬರಲ್ಲ ಇಬ್ಬರಲ್ಲ, ಉಡುಪಿ ಜಿಲ್ಲೆಯಲ್ಲಿ ರೈಡರ್ಗಳು ಇದ್ದಾವೆ. ಬಳಕೆ ಆಗಬೇಕಾಗಿದೆ. ದಾಳಿಯಲ್ಲಿ ರಿತಿಕ್ ದಕ್ಷಿಣ ಕನ್ನಡ ಜಿಲ್ಲಾ ತಂಡಕ್ಕಾಗಿ ಅತಿ ಹೆಚ್ಚು ರೈಡಿಂಗ್ ಪಾಯಿಂಟ್ಗಳನ್ನು ತಂದಂತಹ ರಿತಿಕ್ ಲಾಸ್ಟ್ ಮ್ಯಾನ್ ಆಫ್ ಡಿಕೆ. ಮಧ್ಯಭಾಗದಲ್ಲಿ ಬಿರುಕನ್ನ ತಂದಿದ್ರು, ಆದ್ರೆ
ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್, ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್. ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ, ಕೇಳಿರಣ್ಣೋ ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ, ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್, ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್, ಮುಕ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. Good morning, everyone. Welcome to our presentation. Today, I am excited to introduce you to the Mepstra Group. Our theme is local business with global reach. We'll take a quick look at our headquarters in Hyderabad, India, and our presence in the USA through our Illinois office. Over the next few slides, we'll explore our services, our vision, and how we're making a global impact from our local roots. ಗೌರವಪೂರ್ವಕವಾಗಿ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ಸರ್. ಇಲ್ಲಿಗೆ ಪ್ರಥಮ ಬಾಲಕರ ಉಪಾಂತ್ಯ ಸ್ಪರ್ಧೆ ಪೂರ್ಣಗೊಂಡಾಗ ದಕ್ಷಿಣ ಕನ್ನಡ ಜಿಲ್ಲೆ 40-48 ಅಂತರದಲ್ಲಿ ಗೆಲುವಿನ ಮುಖವನ್ನ ತೋರಿಸಿಕೊಂಡು ಈ ಬಾಲಕರ ವಿಭಾಗದ ಫೈನಲ್ ಕದನಕ್ಕೆ ಲಗ್ಗೇಟಿದೆ. ಆದರೆ ಪ್ರತಿ ಹೋರಾಟ ಅಮೋಘವಾಗಿತ್ತು. ಉಡುಪಿದ್ದು ಕೇವಲ 8 ಅಂಕಗಳ ಅಂತರದಿಂದ ಪರಾಭವಗೊಂಡು ಕೂಟದಿಂದ ನಿರ್ಗಮಿಸ್ತಾ ಇದ್ದಾರೆ. ಈ ನಡುವೆ ಲಕ್ಕಿ ಅವರ ಲಕ್ಕಿ ಬನ್ನಿ ನೋಡಿ. ಈ ಒಂದು ಹುಡುಗನಿಗೆ ವಿಶೇಷ ನೀವು ಪ್ರೋತ್ಸಾಹ ಕೊಡಬೇಕಾಗಿದೆ. ಉಡುಪಿ ಜಿಲ್ಲೆ ಅಂತ ಬೆಳೆಯುವಂತಹ ಒಂದು ಹುಡುಗ. ಯಾಕೆ ಅಂತ ಹೇಳಿದ್ರೆ ತಂಡ ಬಹಳಷ್ಟು ಹಿನ್ನಡೆಯಲ್ಲಿದ್ದಂತಹ ವೇಳೆಯಲ್ಲಿ ಧೃತಿಗೆಡದೆ ಆತ್ಮವಿಶ್ವಾಸದೊಂದಿಗೆ ಪ್ರತಿ ಹೋರಾಟವನ್ನ ಮಾಡಿ ಉಡುಪಿಗೆ ಒಂದು ವೀರೋಚಿತ ಸೋಲನ್ನ ತಂದಂತಹ ಆಟಗಾರರಲ್ಲಿ ಬರುವ ನಮ್ಮ ಲಕ್ಕಿ. ಅಭಿನಂದನೆಗಳು ಲಕ್ಕಿ, ಥ್ಯಾಂಕ್ ಯು. ಎನಿವೆ ಹಾರ್ಡ್ ಲಕ್. ಇದೀಗ ಪ್ರಫುಲ್ಲ ರೈ ಮೇಡಮ್ ಅವರು ಈ ತಂಡಕ್ಕೆ ಸ್ಮರಣೆಗೆ ಮತ್ತು ಅಭಿನಂದನಾ ಪತ್ರವನ್ನ ನೀಡ್ತಾ ಇದ್ದಾರೆ. ತಂಡದ ಕೋಚ್, ತಂಡದ ತರಬೇತುದಾರ ಜೊತೆ ಮ್ಯಾನೇಜರ್ ಜೊತೆ ಸೇರಿಕೊಳ್ಳುವಂತ ಮನವಿಯ ತರುವಾಯ ಉಡುಪಿ ಎಂಗಲ ನೆರೆತ ಟೀಮ್ ಮಲ್ಲ ತಾಡಿದ ಹೊರಟು ಮಾನಾದಿಗೆ ಕರುಡು ಪನ್ಪನ ಮಲ್ದಂದುಲ್ಲ. ಥ್ಯಾಂಕ್ ಯು ಫಾರ್ ದ ಪಾರ್ಟಿಸಿಪೇಷನ್. ಉಡುಪಿ ಮಂಗಳೂರು ವಿಶ್ವವಿದ್ಯಾನಿಲಯದ ಮಾಜಿ ವಾಲಿಬಾಲ್ ಆಟಗಾರ ಶಿವಪ್ರಸಾದ್ ಆಳ್ವ ಇವರು ನಮ್ಮೊಂದಿಗೆ ಕೂಡಿಕೊಂಡಿದ್ದಾರೆ. ಈ ಆಯೋಜನಾ ಸಮಿತಿಯ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ ಸರ್. ಹಿರಿಯ ತರಬೇತುದಾರರಾದ ಶ್ರೀ ಜಯರಾಮ್ ಕುಮ್ರಾ ಸರ್ ಇವರು ನಮ್ಮೊಂದಿಗಿದ್ದಾರೆ.
ಅವರ ಉಪಸ್ಥಿತಿ ಹೆಚ್ಚು ಗೌರವವನ್ನು ಹೆಚ್ಚಿಸಿದೆ. ಸಾವಿರಾರು ವಿದ್ಯಾರ್ಥಿಗಳನ್ನು ತಯಾರು ಮಾಡಿದಂಥ ಖ್ಯಾತಿಯವರದು. ಜಯರಾಮ್ ಕುಂಬ್ರಾ ಸರ್ ಅವರಿಗೆ ಆಯೋಜನಾ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಸರ್. ಥ್ಯಾಂಕ್ ಯು. ಎಸ್ ಹಲೋ ಚಿಕ್. ಇವತ್ತು ಚೆಂಡೆಯ ನಿನಾದ ಇಲ್ಲ, ಆದರೆ ನಮ್ಮ DJ ಧ್ವನಿಯ ನಿನಾದ ಬರಬೇಕು. ಯಾಕೆಂತ ಕೇಳಿದ್ರೆ ಬಂಧುಗಳೇ, ಮೈಸೂರು ಝೋನಲ್ ವಿಭಾಗ ಅನೇಕ ಜಿಲ್ಲೆಗಳಲ್ಲಿ ಅನೇಕ ಬಾರಿ ಅನೇಕ ಅವಕಾಶಗಳು ಈ ರೀತಿಯ ಕಬಡ್ಡಿ ಸ್ಪರ್ಧೆ ಆಯೋಜನೆ ಮಾಡುವ ವೇಳೆಯಲ್ಲಿ ಸಿಗತ್ತೆ. ಆದರೆ ಭಾಗವಹಿಸಿದಂಥ ಪ್ರತಿಯೊಂದು ತಂಡಗಳ ಅನಿಸಿಕೆ ಹೇಗೆ ಅಂತ ಕೇಳಿದ್ರೆ, ರಾಮಕುಂಜೇಶ್ವರದಲ್ಲಿ ಈ ವರ್ಷ ಜರುಗಿದಂತಹ ಮೈಸೂರು ಝೋನಲ್ನ ದಾಖಲೆ ಇದೆಯಲ್ಲ, ಆ ದಾಖಲೆಯನ್ನ ಸರಿಸಮಾನ ಮಾಡಬಲ್ಲ ಯಾವುದೇ ಆಯೋಜನೆ ನಮ್ಮ ಜೀವನ ಪರ್ಯಂತ ಕಂಡಿಲ್ಲ. ಆ ತಂಡ ಇದೀಗ ಬರ್ತಾ ಇದೆ. ಲೆಟ್ಸ್ ವೆಲ್ಕಮ್ ಟೀಮ್ ಡಿಕೆ. ಸೊ ಇವತ್ತಿನ ಕಾರ್ಯಕ್ರಮದ DJ ಮಾಸ್ಟರ್ ಆಗಿ ನಮ್ಮ ಜೊತೆಗೆ ತೇಜಸ್ ಅವರಿದ್ದಾರೆ. ಸೊ ತೇಜಸ್ ಅವರ ಅದ್ಭುತವಾದಂತಹ DJ ಜೊತೆಗೆ ಪಂದ್ಯಕ್ಕೆ ಅದ್ಭುತ ಚಾಲನೆ ಸಿಗಲಿದೆ ಮುಂದಿನ ಹಂತಗಳಲ್ಲಿ. ಸೊ ವೆಲ್ಕಮ್ ಮಿಸ್ಟರ್ DJ ಮಾಸ್ಟರ್ ತೇಜಸ್. ಎಸ್, ಮಲೆನಾಡು ಚಿಕ್ಕಮಗಳೂರು ಮತ್ತು ಮಂಗಳೂರು ನಡುವೆ ಯುದ್ಧ ಆರಂಭ. ವೇದಿಕೆಯ ಮುಂಭಾಗದಲ್ಲಿರುವಂತಹ ನಮ್ಮವರ ಗಮನಕ್ಕೆ, ದಯವಿಟ್ಟು ವೇದಿಕೆಯಲ್ಲಿ ಅಸಂಖ್ಯಾತ ಅತಿಥಿಗಳಿದ್ದಾರೆ, ಅವರಿಗೆಲ್ಲ ಕಾರ್ಯಕ್ರಮಗಳನ್ನು ನೋಡುವಂಥ ಅವಕಾಶ ನಾವಾಗಿ ಮಾಡಿಕೊಳ್ಳಬೇಕು. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ನಿಂತವರ ಗಮನಕ್ಕೆ, ನಾವೇ ಸ್ವಯಂ ಸೇವಕರು, ನಮ್ಮದೇ ಕಾರ್ಯಕ್ರಮ ಚಂದಗಾಣಿಸಿಕೊಡುವಂಥ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ. ಆಹಾ, ಸಣ್ಣ ಸಣ್ಣ ಶರೀರಗಳ ಅಪಾರ ಶಕ್ತಿ ಇದು ದಕ್ಷಿಣ ಕನ್ನಡ. ಮೊದಲ ಅವಧಿಯಲ್ಲಿ 14ರ ವಯೋಮಾನದ ಬಾಲಕರ ದ್ವಿತೀಯ ಉಪಾಂತ್ಯದ ಕದನ. ಚಿಕ್ಕಮಗಳೂರು ದಕ್ಷಿಣ ಕನ್ನಡ. ಸ್ಪರ್ಧೆಯಲ್ಲಿ ನುಡಿ ಹೆಜ್ಜೆಗಳನ್ನು ಪ್ರಬಲವಾಗಿ ಬಳಸಿಕೊಳ್ಳಬಲ್ಲ ಆಟ ತೀರ್ಥೇಶ. ರಮ್ಯಾ ತಂಡದ ನಾಯಕಿ. ಕಳೆದ 2 ವಾರಗಳ ಹಿಂದೆ ಕನಸಲ್ಲಿ ಕಬಡ್ಡಿಯನ್ನು ಕಂಡಂತಹ ರಮ್ಯಾ, ಕನಸಲ್ಲಿ ಕಾಳೆಳೆದಂತಹ ರಮ್ಯಾ. ಎಸ್ ದೀಪಕ್. ಒಳಾಂಗಣದಲ್ಲಿ ಕದನ. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಜಿಲ್ಲೆಗಳ ಮಧ್ಯೆ ಕಾಪಿನಾಡು, ಕರಾವಳಿಯ ಸೊಗಡಿನ ದಕ್ಷಿಣ ಕನ್ನಡ. 14ರ ವಯೋಮಾನದ ಬಾಲಕರ ದ್ವಿತೀಯ ಉಪಾಂತ್ಯ. ವಿಟ್ಲದ ತೀರ್ಥೇಶ ಅದ್ಭುತವಾದ ಸ್ಕಿಲ್ಗಳನ್ನು ಬಳಸಿಕೊಳ್ಳಲು ಇವತ್ತು ಸಂಜೆ ವೇಳೆಯಲ್ಲಿ ಮತ್ತೆ ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮ ನಿಮ್ಮ ಮುಂದೆ ನಡೆಸಲಿದ್ದಾವೆ.
ಚುರುಮುರಿ ಹಾಸ್ಯ ನೃತ್ಯ ಸಂಗೀತ ಇವತ್ತಿನ ಸಾಂಸ್ಕೃತಿಕ ವೇದಿಕೆಯಲ್ಲಿ. ಅತಿಥಿ ಅಭ್ಯಾಗತರುಗಳ ಆಗಮನ ಶುಭ ಹಾರೈಕೆಗಳ ಮಧ್ಯೆ ಮೆಪ್ಸಾಂಕಣದಲ್ಲಿ ಪಂದ್ಯ ಆರಂಭಕ್ಕೆ ಕ್ಷಣಗಣನೆಯಾದರೆ BM ಗ್ರೂಪ್ SRK ಲ್ಯಾಡರ್ ಸಂಕಣದಲ್ಲಿ ಪ್ರಸ್ತುತ ಪಂದ್ಯ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಜಿಲ್ಲೆಗಳ ಮಧ್ಯೆ ತೀರ್ಥೇಶ ಸತತ ದಾಳಿಗಳಲ್ಲಿ ಯಶಸ್ವಿ ಆಟವನ್ನು ತೋರ್ಪಡಿಸಬಲ್ಲ ಆಟಗಾರರುಗಳು. ನಿರ್ಮಿತ್ ಕಳೆದ ದಿನ ಅಪ್ರತಿಮ ದಾಳಿಗಳ ಮೂಲಕ ಮಹೇಶ್ ಅವರ ಶಿಷ್ಯ ಪ್ರಸ್ತುತ ಅಂಕಣದಲ್ಲಿ JJS ಮೂಡಿಗೆರೆ ಶಾಲೆಯ ವಿದ್ಯಾರ್ಥಿ ಒಳಾಂಗಣದಲ್ಲಿ ದಾಳಿಯಲ್ಲಿರುವಂತೆ RMS ವಿಟ್ಲದ ಆಟ. ನಿರ್ಮಿತ್ ಪವರ್ಫುಲ್ ಆಟ ವರುಣನ ಮೇಲೆ ರೆಗು ಮೂಲಕ ಬೋನಸ್ ಪ್ಲಸ್ ಸಿಂಗಲ್. ಪಂದ್ಯದಲ್ಲಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಕದನ 14ರ ವಯೋಮಾನದ ಬಾಲಕರ ವಿಭಾಗದ ಸ್ಪರ್ಧೆಯಲ್ಲಿ ಇದು ದ್ವಿತೀಯ ಉಪಾಂತ್ಯ ಪಂದ್ಯವಾಗಿದೆ. ಮಂಡ್ಯದಾಗಲೇ ಫೈನಲ್ನಲ್ಲಿ ಕಾಯ್ತಾ ಇದೆ ಬರುವಂತಹ ತಂಡ ಯಾವುದು ಅನ್ನುವುದಕ್ಕೆ. ರಮ್ಯಾ ರಾಮಕುಂಜೇಶ್ವರದಲ್ಲಿ ವಿದ್ಯಾರ್ಜನೆಯನ್ನ ಮಾಡುವಂತಹ ರಮ್ಯಾ ಖಂಡಿತವಾಗಿಯೂ ಈ ಕಬಡ್ಡಿ ತಂಡದ ತರಬೇತುದಾರರಾಗಿ ನಮ್ಮ ಕರಾವಳಿಯ ಕರಿಚಿರತೆ ಎಂಬುದಾಗಿ ವಿಶೇಷ ಬಿರುದಾಂಕಿತ ಪ್ರತಿಭೆ. ಖೇಲೋ ಇಂಡಿಯಾ ಆಗಿರಲಿ, ಆಲ್ ಇಂಡಿಯಾ ಯೂನಿವರ್ಸಿಟಿ ಆಗಿರಲಿ, ಅಂತಿಮ 4ರಲ್ಲಿ ಸ್ಥಾನವನ್ನು ಪಡ್ಕೊಂಡಂತಹ ಆಟಗಾರ ಜಸವಂತ ಅವರ ಕಬಡ್ಡಿ ತರಬೇತಿಯಲ್ಲಿ ಪ್ರಫುಲ್ಲ ರೈ ಅವರ ದಕ್ಷ ಶಿಕ್ಷಣದಲ್ಲಿ ಮೆರೆಯುವಂತಹ ಬೆಳೆಯುವಂತಹ ರಾಮಕುಂಜೇಶ್ವರದ ವಿದ್ಯಾರ್ಥಿನಿಗಳು DK ಪರವಾಗಿ ಆಡ್ತಾ ಇದ್ದಾರೆ. ಕನಸಿನಲ್ಲಿ ಕಬಡ್ಡಿ ಆಡುವ ರಮ್ಯಾ ಅಲ್ವಾ ದಿವಾಕರ್? ಖಂಡಿತವಾಗಿಯೂ ಈ ಕಬಡ್ಡಿಯನ್ನ ಉದ್ದೇಶಿಸಿ ನಮ್ಮ ಸಂಸ್ಥೆಯ ಕಬಡ್ಡಿ ತಾರೆಗಳು ಮಾಡಿದ ರೀಲ್ಸ್ ಈಗ ತಾನೇ ವೈರಲ್ ಆಗಿದೆ. ಆದರೆ ಪ್ರಶ್ನೆ ಒಂದು ಮೂಡಿ ಬಂದಿದೆ, ಕನಸು ಕಾಣುವಾಗ ಚಿತ್ರೀಕರಣ ಮಾಡಿದ ವಿಡಿಯೋಗ್ರಾಫರ್ ಯಾರು? ರಮ್ಯನಲ್ಲಿ ಕೇಳಬೇಕು ಅದನ್ನ. ಪಂದ್ಯ ಮುಂದುವರಿಯುತ್ತಾ ಇದೆ ಕದನದಲ್ಲಿ. ನಿರ್ಮಿತ ದಾಳಿಯಲ್ಲಿ ಬೋನಸ್ ನೀಡಲಾಗಿದೆ ಚಿಕ್ಕಮಗಳೂರು ಖಾತೆಗೆ. JJS ಮೂಡಿಗೆರೆ, RMS ವಿಟ್ಲ ಶಾಲೆಗಳು ಪ್ರತಿನಿಧಿಸುವ ದಕ್ಷಿಣ ಕನ್ನಡ ಚಿಕ್ಕಮಗಳೂರು. ಚಿಕ್ಕಮಗಳೂರು ಆರಂಭದಲ್ಲೇ ಒಂದು ಮಾನಸಿಕವಾದಂತಹ ದೃಢತೆ ಬರಬೇಕಾಗಿದೆ ಚಿಕ್ಕಮಗಳೂರಿನ ಬಾಲಕಿಯರಿಗೆ. ಆತಿಥೇಯ ಮಂಗಳೂರು ವಿರುದ್ಧ ಈ ನಡುವೆ ಸೆಕೆಂಡ್ ಪ್ಲೇಯರ್ ರಾಮಕುಂಜೇಶ್ವರದ ವಿದ್ಯಾರ್ಥಿನಿಗಳು ಆರಂಭದಲ್ಲೇ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತಾ ಇದೆ. ಅಂಕಗಳ ಮೇಲೆ ಅಂಕಗಳ ಸಂಪಾದನೆ DK. ಏಕಮುಖಿ 11. ಈ ಪಂದ್ಯ ಹೇಗಿದೆ ಅಂದ್ರೆ ದಿವಾಕರ್ ಅವರೇ, ಎಸ್, ಪ್ರತಿಯೊಬ್ಬ ಪ್ರೇಕ್ಷಕನು ಕೂಡ BM ಗ್ರೂಪ್ನಿಂದ ಕನ್ವರ್ಟ್ ಆಗಿದ್ದಾರೆ ಆ ಕಡೆಗೆ. ಅಸ್ತ್ರ ಅಂಕಣದ ಕಡೆಗೆ ಎಲ್ಲರ ದೃಷ್ಟಿಕೋನಗಳಿದೆ. ಆಹಾ, CC ಕ್ಯಾಮರಾಗಳಂತೆ ಪ್ರತಿಯೊಂದು ಚಲನವಲನಗಳನ್ನ ಕೂಡ ಮೊದಲ ಅಂಕಣದಲ್ಲಿಯೇ ಕಾಣ್ತಾ ಇದ್ದಾರೆ. ಓರ್ವ ವೀಕ್ಷಕ ವಿವರಣೆಗಾರ ಎಂಬ ನೆಲೆಯಲ್ಲಿ ಮಾತನಾಡುವುದಿದ್ರೆ, ಆಡುವುದು ಯಾವ ತಂಡವಾದರೂ ಕೂಡ ಅತ್ಯಂತ ಸನಿಹದ ಹೋರಾಟ ಮಾಡುವಾಗ ನಮಗೆ ಹೇಳಲಿಕ್ಕೆ ಪದಗಳು ತನ್ನಷ್ಟಕ್ಕೆ ಬರುತ್ತೆ. ಖಂಡಿತ. ಏಕಮುಖಿ ಆದ್ರೆ ನಿದ್ದೆ ಬರ್ತದೆ. ಇದೀಗ ಮತ್ತೆ ದಾಳಿ ಮುಂದುವರಿಯುತ್ತಾ ದೀಕ್ಷಾ, ನಮ್ಮ ಈ ಸಂಸ್ಥೆಯ ಇನ್ನೊಂದು ಪ್ರೊಡಕ್ಟರ್ ದೀಕ್ಷಾ. ಈ ಬಾರಿ ದೀಕ್ಷಾ ಅವರ ಸಂಪಾದನೆ ಎಷ್ಟು ಅಂಕಗಳು? ತೀರ್ಪುಗಾರರ ಬೆರಳುಗಳ ಕಡೆ ಕ್ಯಾಮರಾಮ್ಯಾನ್ನ ಕಣ್ಣುಗಳು ನೋಡಬೇಕಾಗಿದೆ. ಅಬ್ಬಾ, ಒಂದಲ್ಲ ಎರಡಲ್ಲ ಮೂರಲ್ಲ, ಈ ಬಾರಿ ಬೋನಸ್ ಒಂದಿಗೆ 5+1 6 ಅಂಕ ದೀಕ್ಷಾ. ರಾಮಕುಂಜೇಶ್ವರದ ಈ ಒಂದು ವಿದ್ಯಾರ್ಥಿನಿ ಮೈಸೂರು ಝೋನಲ್ಲಿ ದಾಖಲೆ ಮಾಡಿದ್ದಾರೆ ದೀಕ್ಷಾ. ಕ್ಷಣಾರ್ಥದಲ್ಲಿಯೇ ಆಲ್ ಔಟ್ ಕಡೆ ಮತ್ತೆ ಕನಸಿನ ಕುವರಿ ರಮ್ಯಾ.
ಯಪ್ಪ, ದೀಕ್ಷಾ ಅವರ ಬಿರುಗಾಳಿ ದಾಳಿ ಆಲ್ ಔಟ್ ಆಗಿದೆ. ಇದೀಗ ರಮ್ಯಾ ಮೂಲಕ ಚಿಕ್ಕಮಗಳೂರು ಇನ್ನೂ ಖಾತೆ ಆರಂಭವಾಗಿಲ್ಲ. 21 ನಾಟ್. ಅನ್ಎಕ್ಸ್ಪೆಕ್ಟೆಡ್. ಧನ್ವಿ ಅವರು ಲೋಬಿಯಾಗುವ ಮೂಲಕ ಖಾತೆ ಆರಂಭವಾಗಿದೆ. ಚಿಕ್ಕಮಗಳೂರಿಗೆ ಪ್ರಥಮ ಅಂಕ. ಮೊದಲವಧಿಯ ಆಟದಲ್ಲಿ ದ್ವಿತೀಯ ಉಪಾಂತ್ಯದ ಕದನದ ಸ್ಪರ್ಧೆಯನ್ನು ಕಾಣ್ತಾ ಇದ್ದೇವೆ ನಾವುಗಳು. ರಾಮಕುಂಜದ ಪವಿತ್ರ ಮಣ್ಣಿನಲ್ಲಿ ಆಯೋಜನೆಯಾಗಿರುವ ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾವಳಿಗೆ ಆಗಮಿಸಿರತಕ್ಕಂಥ ಸಮಸ್ತ ಕಬಡ್ಡಿ ಆಸ್ವಾದಕರಿಗೆ ಆತ್ಮೀಯ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ, ಎಸ್, ಇದೀಗೊಂದು ಟೆಕ್ನಿಕಲ್ ಅಂಕವೂ ಕೂಡ, ತಾಂತ್ರಿಕ ಅಂಕವೂ ಕೂಡ ಚಿಕ್ಕಮಗಳೂರಿಗೆ ಖಾತೆಗೆ. ಧನ್ವಿ, ದೀಕ್ಷಾ, ರಮ್ಯಾ ತ್ರಿವಳಿ ದಾಳಿಗಾರ್ತಿಯರ ಮೇಲುಗೈ. ಮಂಗಳೂರು ಅರ್ಥಾತ್ ದಕ್ಷಿಣ ಕನ್ನಡಕ್ಕೆ ಪ್ರಬಲ ಅಂಕಗಳು, ಅತ್ಯಂತ ಹೆಚ್ಚಿನ ಅಂಕಗಳು ಖಾತೆಗೆ ಸೇರಿಸಲ್ಪಟ್ಟಾಗ 23-3, 23-3. ಮತ್ತೆ ಧನ್ವಿ ನಿನ್ನೆಯ ದಿನ ಈ ವೇದಿಕೆಯಲ್ಲಿ ವಿಶೇಷ ಗೌರವವನ್ನು ಪಡ್ಕೊಂಡಿರತಕ್ಕಂಥ ಧನ್ವಿ, ಅನೇಕ ಕಡೆಗಳಲ್ಲಿ ಅಭಿನಂದನೆಗಳನ್ನು ಪಡ್ಕೊಂಡಿರತಕ್ಕಂಥ ಧನ್ವಿ. ಆದರೆ ಈ ಬಾರಿ ಧನ್ವಿ ಎಂಬ ಶ್ರೇಷ್ಠ ಆಟಗಾರ್ತಿಯನ್ನ ಚಿಕ್ಕಮಗಳೂರಿನ ಒಗ್ಗಟ್ಟಿನ ಡಿಫೆಂಡರ್ಗಳು ಟ್ಯಾಕಲ್ ಮಾಡಲಾಗಿದೆ. ಪರಿಣಾಮ ಅಂಕ ಸಂಪಾದನೆ. ದಿವಾಕರ್ ಅವರೇ, ಎಸ್, ಕಳೆದ ದಿನ ಆಗಿರ್ಬೋದು, ಇವತ್ತಾಗಿರ್ಬೋದು, ಎಸ್, ಇಡೀ ಈ ಪಂದ್ಯಾವಳಿಯನ್ನ ದೇಶ ವಿದೇಶಗಳಿಗೆ ಪಸರಿಸಿದ್ದು ನಮ್ಮ ಪುತ್ತೂರಿನ ಸುದ್ದಿವಾಹಿನಿಯ ಸಂಸ್ಥೆ. ಹಾಗಾಗಿ ಆ ಕ್ಯಾಮರಾಮ್ಯಾನ್ಗಳು ನಿನ್ನೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಅವರು ಕೊಟ್ಟಂಥ ತಾಂತ್ರಿಕ ಆ ಒಂದು ವಿಶ್ಲೇಷಣೆ ಏನಿದೆ ಅದ್ಭುತವಾಗಿತ್ತು. ಹಾಗಾಗಿ ಅವರಿಗೆ ಒಂದು ಕರತಾಡನ ಬರಬೇಕು ನಿಜವಾಗಿ ಎಲ್ಲ ಕ್ಯಾಮರಾಮ್ಯಾನ್ಗಳಿಗೆ. ಖಂಡಿತವಾಗಿಯೂ ನಾವು ನಿನ್ನೆ ಇದರ ಬಗ್ಗೆ ನಾವು ರೂಮಲ್ಲಿ ಚರ್ಚೆ ಮಾಡ್ತಾ ಇದ್ವಿ. ನಾನಾ ಕಡೆಗಳಲ್ಲಿ ನಾವು ನಿರೂಪಕರಾಗಿ ಹೋಗ್ತೇವೆ. ಕಬಡ್ಡಿ ಅಂದರೆ ಕ್ಯಾಮರಾಮ್ಯಾನ್ಗಳ ಕೈ ಚಳಕ ಅತ್ಯಂತ ಅಮೂಲ್ಯವಾಗದಂಥದ್ದು. ಯಾಕೆಂತ ಹೇಳಿದ್ರೆ ರೈಡರ್ಗಳು ಯಾವ ರೀತಿಯಲ್ಲಿ ಎಲ್ಲಿಂದ ಎಲ್ಲಿಗೆ ಶಿಫ್ಟ್ ಆಗ್ತಾ ಶಫಲ್ ಮಾಡ್ತಾರೆ ಅದನ್ನೆಲ್ಲ ಗಮನಿಸಿಕೊಂಡು ಕ್ಯಾಮರಾ ಚಲಾವಣೆ ಮಾಡುವ ಮೂಲಕ ಸ್ಪಷ್ಟವಾದಂತಹ ಚಿತ್ರಣವನ್ನ ಕಬಡ್ಡಿ ಆಸ್ವಾದಕರ ಕರೆಗಳಲ್ಲಿ ತಲುಪಿಸುವಂತಹ ಶ್ರೇಷ್ಠ ಪ್ರಸಾರ ಸುದ್ದಿ ವಾಹಿನಿ ಪುತ್ತೂರು. ಇತ್ತೀಚೆಗೆ ಕಬಡ್ಡಿ ಅಂದಾಕ್ಷಣ ನೆನಪಿಗೆ ಬರುವಂಥದ್ದು ಸುದ್ದಿವಾಹಿನಿ ಪುತ್ತೂರು ಸಂಸ್ಥೆ. ಹಾಗಾಗಿ ಆ ಸುದ್ದಿವಾಹಿನಿಯ ಪ್ರಸರಣ ಅನ್ನುವಂಥದ್ದು ಅತ್ಯಂತ ಉತ್ತಮ ದರ್ಜೆಯಲ್ಲಿದೆ. Yes, anyhow, congratulations and keep going on, Suddhi Putturu, and this time double thigh hold. ಇದು ಯಾರು? ತರುಣನ? ತನುಜಾ. ಎಸ್, ತನುಜಾ. ಜಸ್ವಂತ್ ಪ್ರಫುಲ್ಲ ಇವರ ಜಂಟಿ ತರಬೇತಿಯಲ್ಲಿ ಬೆಳೆಯುತ್ತಾ ಇರತಕ್ಕಂಥ ರಾಮಕುಂಜೇಶ್ವರದ ವಿದ್ಯಾರ್ಥಿನಿಗಳ ಸಾಧನೆ ನೋಡಿ. ಸ್ವಂತ ಅಂಕಣದಲ್ಲಿ ಭರ್ಜರಿ. ಈ ನಡುವೆ ಟುಡೇ ಈಸ್ ನಾಟ್ ಎ ಡೇ ಆಫ್ ಧನ್ವಿ, ಐ ಥಿಂಕ್. ಯಸ್, ಬ್ಯಾಕ್ ಟು ಬ್ಯಾಕ್ ಟ್ಯಾಕಲ್ಸ್, ಸೂಪರ್ ಟ್ಯಾಕಲ್ಸ್. ಶ್ರೇಷ್ಠ ಸಾಧಕಿ ಇವತ್ತಿನ ದಿನ ಸ್ವಲ್ಪ ಒತ್ತಡದಲ್ಲಿದ್ದಾರೆ ಪ್ರಾಯಶಃ ಧನ್ವಿ. ಇಲ್ಲಿ ಏಕಮುಖವಾಗತೊಡಗಿದೆ ದಕ್ಷಿಣ ಕನ್ನಡ. ಪ್ರಸ್ತುತ ಪಂದ್ಯದಲ್ಲಿ ಪ್ರಬಲ ಹಿಡಿತದಲ್ಲಿದೆ. 34-15 ಪಂದ್ಯ. ನಿರ್ಮಿತ್ GJS ಮೂಡಿಗೆರೆಯ ನಿರ್ಮಿತ ದಾಳಿಯಲ್ಲಿ ಫಸ್ಟ್ ಏಡ್ ಮಧ್ಯಗೆರೆಯ ಸಮೀಪದಲ್ಲಿಯೇ ಪ್ರಯತ್ನವಿತ್ತು. ತೀರ್ಪುಗಾರರ ತೀರ್ಪು ಬರಬೇಕು. ಬೋನಸ್ ಪ್ಲಸ್ ಸಿಂಗಲ್. ನಿರ್ಮಿತ್ ಅವಳಿ ಅಂಕಗಳ ಜೊತೆಗೆ ಆಂಟಿ ಕ್ರಾಸ್ ಅನ್ನುವಂಥದ್ದು ತಂಡಕ್ಕೆ ಮುಲುವಾಗಿದೆ.
यस, खेल आगे बढ़ता हुआ मंगलूर यानी दक्षिण कन्नड़ इस प्रतियोगिता का बालकियों की विभाग में यानी बालिकाओं के विभाग में धनवी आखिरकार सफलता प्राप्त कर चुके हैं। 2 बार लगातार टैकल होने के बाद धनवी लौट रहे हैं इस खेल पर। देखिए कि अंकों की स्थिति 29-6 है और आप जानते हैं कि ये एक तरफा मुकाबला है चिकरामंगलू के सामने और समय है 11:20। आज रविवार का दिन है, छुट्टी के दिन है और कबड्डी देखने पहुंचे सभी कबड्डी आराधकों को हमारे तहे दिल से स्वागत करेंगे। और आज का दिन इस कार्यक्रम का आखिरी दिन है। ಮೊದಲ ಅವಧಿಯಿಂದಲೇ ಅದ್ಭುತವಾದಂತಹ ಪಂದ್ಯಗಳನ್ನು ಕಂಡಂತೆ ಪಂದ್ಯ ಮಧ್ಯಂತರ ವಿರಾಮದ ಅವಧಿಯಲ್ಲಿ ಚಿಕ್ಕಮಗಳೂರು ವಿರುದ್ಧವಾಗಿ ದಕ್ಷಿಣ ಕನ್ನಡ ಪ್ರಬಲ ಸ್ಥಿತಿಯನ್ನು ಮುಂದುವರಿಸಿಕೊಳ್ತಾ ಇದೆ ಪಂದ್ಯದಲ್ಲಿ. ಪರಿಣಾಮ ಪಂದ್ಯ 35-18 ಕಣದಿಂದ ಹೊರದಬ್ಬಲ್ಪಟ್ಟಂತಹ ರಮ್ಯಾ ಪ್ರಥಮ ಅವಧಿಯಲ್ಲಿ ಅಂಕಗಳು ಅನೇಕ ಬಂದರೂ ಕೂಡ ಚಿಕ್ಕಮಗಳೂರು ಒಟ್ಟು ಗಳಿಸಿಕೊಂಡಿದೆ ಕೇವಲ 9, ಬಿಟ್ಟು ಕೊಟ್ಟಿದೆ 30. ಚಿಕ್ಕಮಗಳೂರು ಕಡೆಯಿಂದ ಶರಣ್ಯ, ಲೆಫ್ಟ್ ಕಾರ್ನರ್ ಅಲ್ಲಿ ಪ್ರತೀಕ್ಷಾ, ಜಿಲ್ಲಾ ತಂಡಕ್ಕಾಗಿ ಆಡುವಂತಹ ಹೆಚ್ಚಿನ ಪ್ರತಿಭೆಗಳೆಲ್ಲ ನಮ್ಮ ಆತಿಥೇಯ ಮತ್ತೆ ದೀಕ್ಷಾ. ಈ ಪಂದ್ಯದಲ್ಲಿ ದಾಖಲೆಗಳ ಬೋನಸ್ ಒಂದಿಗೆ 6 ಅಂಕಗಳನ್ನು ಪಡೆದುಕೊಂಡಿರತಕ್ಕಂಥ ದೀಕ್ಷಾ. ಮೊದಲ ಅವಧಿಯಲ್ಲಿ ಬಿರುಗಾಳಿ ಪ್ರದರ್ಶನ. ಚಿಕ್ಕಮಗಳೂರು ರಾಜ್ಯದ ಮಲೆನಾಡ ಜಿಲ್ಲೆ ಇಲ್ಲಿ ಚಟಪಟಿಸಿ ಕೊನೆಯಲ್ಲಿ ಶರಣಾದ ದಾಳಿಗಾರತಿ. ಇಲ್ಲಿ ತನುಜಾ ನೋಡಿ ಜಂಪ್ ಆಗಿ ಅಟ್ಯಾಕ್, ಎಲ್ಲಿ ಯಾವ ರೀತಿಯಲ್ಲಿ ಚಿರತೆ ಆಕ್ರಮಣ ಮಾಡತ್ತೋ ಅದೇ ಶೈಲಿಯಲ್ಲಿ ತನುಜಾ ನಮ್ಮ ರಾಮಕುಂಜೇಶ್ವರದ ಚಿರತೆ. ಸಾಧಾರಣ ಚಿರತೆಯಲ್ಲ, ಇದು ಮರಿ ಚಿರತೆ. ಟೀಮ್ ಕೋಚ್ ಕರಿ ಚಿರತೆ ಜಸ್ವಂತ್. ಕರಿ ಬೆಳೆಸಿದ ಮರಿ. Yes, match totally under the control of DK. 36-10 leading by the margin of 26 point. What a crowd ನೋಡಿ. ಗ್ರಾಮೀಣ ಪ್ರದೇಶದಲ್ಲಿ ಕಬಡ್ಡಿಗೆ ಯಾವ ರೀತಿಯ ಪ್ರೋತ್ಸಾಹ ಸಹಕಾರ ಇದೆ ಎಂಬುದಕ್ಕಾಗಿ ನಮ್ಮ ರಾಮಕುಂಜೇಶ್ವರದ ಮಣ್ಣಿನಲ್ಲಿ ಜರುಗುವಂತಹ ಈ ಒಂದು ಕಬಡ್ಡಿಯಲ್ಲಿ ವೀಕ್ಷಕರಾಗಿ ಬಂದಿರತಕ್ಕಂಥ ದಾಖಲೆಯ ವೀಕ್ಷಕರೇ ಸಾಕ್ಷಿ. ಬೋನಸ್ ದೀಕ್ಷಾ. പ്രിയമുള്ളവരെ, ഇന്നലെ രാവിലെ ആകർഷകമായ ശോഭായാത്രയോടുകൂടി ആരംഭിച്ച ഈ ടൂർണമെൻറ്റ് തുടർന്ന് വിശിഷ്ട അതിഥികളാൽ ഉദ്ഘാടന പരിപാടി അതിനുശേഷം ഞങ്ങൾ കണ്ടു. 8 ടീമുകൾ മത്സരിക്കുന്ന 4 വിഭാഗങ്ങളിലായി നടത്തപ്പെട്ട ഈ കബഡിയുടെ 2ാം ദിന മത്സരങ്ങൾ, സെമി ഫൈനൽ, ഫൈനൽ മത്സരങ്ങൾ മാത്രം ശേഷിക്കുന്ന ഈ ടൂർണമെൻറ്റ് 100% വിജയത്തിലേക്ക് അടുക്കുമ്പോൾ സഹകരിച്ച ഓരോരുത്തർക്കും സംഘാടക സമിതി നന്ദിയും കടപ്പാടും അറിയിക്കുകയാണ്. ಶರಣ್ಯ ಪ್ರತಿ ಕ್ಷಣಕ್ಕೂ ಅದು ಲೆಫ್ಟ್ ಕಾರ್ನರ್ ಆಗಿರಲಿ, ರೈಟ್ ಕಾರ್ನರ್ ಆಗಿರಲಿ, ಎಲ್ಲಿದ್ದರೂ ಕೂಡ
ಅವಕಾಶ ಸಿಕ್ಕಿದ ಆಟಗಾರ್ತಿಯರೆಲ್ಲ ತಮ್ಮ ಪ್ರತಿಭೆಗೆ ತಕ್ಕಂತೆ ಆಡ್ತಾ ಇದ್ದಾರೆ. ತನುಜಾ ಆಕ್ರಮಣ ಯಾವ ರೀತಿಯಲ್ಲಿ ಮಾಡಬೇಕು, ಆದರೆ ಯಾವ ರೀತಿಯಲ್ಲಿ ಮರಳಬೇಕು ಎಂಬುದಾಗಿ ಸ್ವಲ್ಪ ಮಟ್ಟಿಗೆ ಜಾಗೃತೆಯ ಕೊರತೆ. ತನುಜಾ ಟೈಮ್ ಔಟ್. ತೀರ್ಥೇಶ ಒಳಾಂಗಣದಲ್ಲಿ ದಾಳಿಯಲ್ಲಿ RMS ವಿಟ್ಲದ ಯುವ ಆಟಗಾರ ದಕ್ಷಿಣ ಕನ್ನಡವನ್ನು ಪ್ರತಿನಿಧಿಸಿಕೊಳ್ಳುತ್ತಾ ದ್ವಿತೀಯ ಅವಧಿಯ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ದಕ್ಷಿಣ ಕನ್ನಡದ ಸ್ಪಷ್ಟವಾದ ಮುನ್ನಡೆಯನ್ನು ಉಳಿಸಿಕೊಳ್ಳುವ ಹಂತದಲ್ಲಿಯೇ GGS ಮೂಡಿಗೆರೆಯ ನಿರ್ಮಿತ್ ಎದುರಾಳಿ ಪಾಳಯದಿಂದ ಅಂಕಗಳನ್ನು ಪಡೆದುಕೊಂಡು ಮರಳುವ ವೇಳೆ ಅಂಕಗಳ ಅಂತರದಲ್ಲಿ ದಕ್ಷಿಣ ಕನ್ನಡ ಪ್ರಸ್ತುತ ಸ್ಪಷ್ಟ ಮುನ್ನಡೆಯನ್ನು ಉಳಿಸಿಕೊಳ್ತಾ ಇದೆ. ಕದನದಲ್ಲಿ तीर्थेश 38-11 38-11 है और इस मैच की पहला आधा पूर्ण रूप से दक्षिण कन्नड़ अंकों की प्राप्त करने के बाद यहाँ धनवी जिन्होंने अपनी 2 राइड विफलता के बाद लगातार सफलता प्राप्त कर रही है धनवी और बोनस के साथ 2 अंक लिए हैं. कुल 40-11 40-11 ಚಿಕ್ಕಮಗಳೂರು. And this occasion rider is safe with 2 points. Right corner ಅಲ್ಲಿ ಸಿಂಚು ಅಂದ್ರೆ ಸಿಂಚನವ ಪೂರ ಶಾರ್ಟ್ ಅತ್ತಾಜರೆ ದೀಕ್ಷೆಗ ದಿಕ್ಸ್. ಓಕೆ ಪೂರ ಇನ್ಸ್ಟಾಗ್ರಾಮ್ದ ಎಫೆಕ್ಟ್ ಆದಿಪ್ಪುಡು. ಅಂಡರ್ 17 ಬಾಯ್ಸ್ ಮಂಡ್ಯ ವರ್ಸಸ್ ಚಿಕ್ಕಮಗಳೂರು ಹಾಗೂ ಅಂಡರ್ 14 ಗರ್ಲ್ಸ್ ಹಾಸನ ವರ್ಸಸ್ ದಕ್ಷಿಣ ಕನ್ನಡ. ನಿಮಗೆ ಇದು ಪ್ರಥಮ ಕರೆ. ಫಸ್ಟ್ ಕಾಲ್ ಫಾರ್ ನೆಕ್ಸ್ಟ್ ಸೆಮಿಫೈನಲ್ಸ್ ಮಂಡ್ಯ ವರ್ಸಸ್ ಚಿಕ್ಕಮಗಳೂರು ಇನ್ ಅಂಡರ್ ಬಾಯ್ಸ್ ಅಂಡರ್ 17, ಹಾಸನ ವರ್ಸಸ್ ದಕ್ಷಿಣ ಕನ್ನಡ ಗರ್ಲ್ಸ್ ಅಂಡರ್ 14. ಅತ್ತಾಜರೆ ಶಾರ್ಟ್ ಆದ ರಮ್ಯ ನಪ್ಪುದರ್ ಕರೆಕ್ಟ್ ಆದುಂಡಾವೆ ಅವು ಶಾರ್ಟ್ ಆಂಡ ಹೇರ್ ಶಾರ್ಟ್ ಆತನ ತಲುತ್ತಿದೆ. ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಕದನದಲ್ಲಿ ನಿರ್ಮಿತ್ 41-13 41-13 ಇದು ಮೊದಲ ಅವಧಿಯ ಪಂದ್ಯವಾಗಿದೆ. ಮೊದಲ ಅವಧಿಯಲ್ಲಿ ಬೃಹತ್ ಅಂಕಗಳ ಕಲೆ ಹಾಕಲಾಗಿದೆ ದಕ್ಷಿಣ ಕನ್ನಡ. ಬೋನಸ್ ಅಂಕದೊಂದಿಗೆ ಮತ್ತೆ 4-2 1-3. ಮಧ್ಯಾಹ್ನ ಎಲ್ಲ ಪ್ರೇಕ್ಷಕರ ಗಮನಕ್ಕೆ ಮಧ್ಯಾಹ್ನ 1:30 ಗಂಟೆಗೆ ಫೈನಲ್ ಪಂದ್ಯಾಟ ಪ್ರಾರಂಭ ಆಗ್ತದೆ. ಫೈನಲ್ ಪಂದ್ಯಾಟ ಮಧ್ಯಾಹ್ನ 1:30 ಗಂಟೆಗೆ ಪ್ರಾರಂಭ ಆಗ್ತದೆ. ಸೆಮಿಫೈನಲ್ ಕದನಗಳ ಬಳಿಕ ಅದಾಗಲೇ ಅಧಿಕೃತ ಸೂಚನೆಗಳು ಬರ್ತಾ ಇದೆ. ಮಧ್ಯಾಹ್ನ 1:30 ಗಂಟೆಗೆ ಸರಿಯಾಗಿ ಮತ್ತೆ ಅಂಕಣದಲ್ಲಿ ಫೈನಲ್ ಕದನಗಳು ಆರಂಭಗೊಳ್ಳಲಿದೆ. ಒಟ್ಟು 4 ಫೈನಲ್ ಕದನಗಳಿರಲಿದೆ. ಬಾಲಕಿಯರ 14ರ ವಯೋಮಾನ, ಬಾಲಕರ 14ರ ವಯೋಮಾನ, ಬಾಲಕಿಯರ 17ರ ವಯೋಮಾನ, ಬಾಲಕರ 17ರ ವಯೋಮಾನದ ವಿಭಾಗದ ಒಟ್ಟು 4 ಫೈನಲ್ ಕದನಗಳು ಆರಂಭಗೊಳ್ಳಲಿದೆ. ನಾಲ್ವರು ಡಿಪೆಂಡರ್ಗಳ ಮಧ್ಯೆ ತೀರ್ಥೇಶ ದಕ್ಷಿಣ ಕನ್ನಡದ ಹೆಮ್ಮೆಯ ಆಟಗಾರ ಪ್ರಸ್ತುತ ದಾಳಿಯ ಮೂಲಕ ಚಿಕ್ಕಮಗಳೂರು ಅಂಕಣದಲ್ಲಿ ಆಕ್ರಮಣದ ಜೊತೆಗೆ ಏಕಮುಖವಾಗಿರುವಂತಹ ಸ್ಪರ್ಧೆ. ವಿಶ್ರಾಂತಿಯ ಕೋರಿಕೆ ಆಟಗಾರರುಗಳ ಬದಲಾವಣೆಗಳನ್ನು ಮಾಡಿಕೊಳ್ತಾ ಇದೆ. ಹೊಸ ಮುಖಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಳ್ತಾ ಇದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕೋಚ್ ಮಹೇಶ್ ಒಳಾಂಗಣದಲ್ಲಿ ಹೊಸ ಮುಖಗಳು ಬರ್ತಾ ಇದ್ದಾರೆ.
ಸ್ಪರ್ಧೆಯ ಮುಂದುವರಿದ ಅವಧಿಗಳಲ್ಲಿ ಹೋರಾಟ ನಿರ್ಮಿತ ದಾಳಿಯಲ್ಲಿ GJS ಮೂಡಿಗೆರೆ ಶಾಲೆಯನ್ನು ಪ್ರತಿನಿಧಿಸಿರುವಂತಹ ಚಿಕ್ಕಮಗಳೂರು ಜಿಲ್ಲೆ, RMS ವಿಟ್ಲ ಶಾಲೆಯನ್ನು ಪ್ರತಿನಿಧಿಸುತ್ತಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ತಂಡಗಳ ಮಧ್ಯೆ ಮೈಸೂರು ವಿಭಾಗ ಮಟ್ಟದ 14ರ ಬಾಲಕರ ವಿಭಾಗದಲ್ಲಿ ಸೆಮಿಫೈನಲ್ ಕದನದಲ್ಲಿ ನಾವಿದ್ದೇವೆ. ತೀರ್ಥೇಶನ ಆರ್ಭಟ ನಿರಂತರವಾಗತೊಡಗಿದೆ. ವಿಟ್ಲದ ಹುಡುಗನ ಆಟ ಅಂಕಣದಲ್ಲಿ ಮೂಡಿಗೆರೆಯ ನಿರ್ಮಿತ ದಾಳಿಯಲ್ಲಿ ಪರಿಶ್ರಮವನ್ನ ಸರಾಗವಾಗಿ ಅಂಕಣದಲ್ಲಿ ಮುಂದುವರಿಸಿಕೊಂಡಂತ ಆಟ ವರುಣ ಪ್ರಯತ್ನ ವಿಫಲ. ಬೋನಸ್ +2 ತ್ರಿವಳಿ ಅಂಕಗಳು ಚಿಕ್ಕಮಗಳೂರು ಖಾತೆಗೆ. ಸತತವಾಗಿ ಯಶಸ್ವಿ ಹೆಜ್ಜೆಗಳನ್ನು ಬಳಸಿಕೊಂಡಿರುವ ನಿರ್ಮಿತ್ ಪ್ರಬಲ ದಕ್ಷಿಣ ಕನ್ನಡ ತಂಡಕ್ಕೆ ಸವಾಲೊಡ್ಡುವ ಅಕ್ರಮಗಳ ಮೂಲಕ ಒಳಾಂಗಣದಲ್ಲಿ ದಾಳಿಯಲ್ಲಿ ಬೋನಸ್ ನೀಡಲಾಗಿದೆ. ಅಂತರವನ್ನು ಕುಗ್ಗಿಸಿಕೊಳ್ತಾ ಇದೆ ಚಿಕ್ಕಮಗಳೂರು. ದ್ವಿತೀಯ ಅವಧಿ ಆಟದಲ್ಲಿ 4 ಡಿಫೆಂಡರ್ಗಳು ಅಂಕಣದ ಒಳಭಾಗದಲ್ಲಿದ್ದಾರೆ. ತೀರ್ಥೇಶ 44-14 and Dhanvi this occasion tackled. ಇವತ್ತಿನ ದಿನ ಅನೇಕ ಬಾರಿ ಧನ್ವಿ ಅವರ ಬಂಧನವಾಗಿದೆ ಈ ಅಂಕಣದಲ್ಲಿ. ಹೆಚ್ಚಿನ ಕಷ್ಟ ನಷ್ಟಗಳೇನೋ ದಕ್ಷಿಣ ಕನ್ನಡ ಜಿಲ್ಲಾ ಬಾಲಕಿಯರ ತಂಡಕ್ಕೆ ಆಗಿಲ್ಲ. 44-15 ಸೂಪರ್ ಟ್ಯಾಕಲ್ ಆನ್ ಆಗಿದೆ ಇಲ್ಲಿ. ತೀರ್ಥೇಶ ಅವಳಿ ಡಿಫೆಂಡರ್ಗಳ ಮಧ್ಯೆ ಪಂದ್ಯದಲ್ಲಿ ಹೋರಾಟಗಳು. ಯಶವಂತ ನಿರ್ಮಿತ ಅಂಕಣದಲ್ಲಿದ್ರೆ ಪ್ರಮುಖ ಆಟಗಾರ ನಿರ್ಮಿತನ ಮೇಲೆರಗುವ ಮೂಲಕ ಅಂಕ ದಕ್ಷಿಣ ಕನ್ನಡದ ಖಾತೆಗೆ ವರ್ಗವಾಗುತ್ತಾ ಇದೆ. ಪರಿಣಾಮ ಪಂದ್ಯದ ಮುನ್ನಡೆಯೊಂದಿಗೆ ಹಿಡಿತವು ಕೂಡ ಪ್ರಬಲಗೊಳ್ಳುತ್ತಾ ಇದೆ ದ್ವಿತೀಯ ಅವಧಿಯಲ್ಲಿ. ಎಸ್, ಈ ನಡುವೆ ರಮ್ಯಾ 2 ಅಂಕಗಳನ್ನು ಸಂಪಾದನೆ ಮಾಡಿದಲ್ಲಿ, ತನುಜಾ ಅವರ ಬಗ್ಗೆ ಮೆಲುಕು ಹಾಕಿದ್ದಲ್ಲಿ, ಕಳೆದ ವರ್ಷದ ಪರ್ಯಂತ ವಿವೇಕಾನಂದದಲ್ಲಿ ವಿದ್ಯಾರ್ಜನೆ ಮಾಡಿ ಈ ವರ್ಷ ನಮ್ಮ ರಾಮಕುಂಜೇಶ್ವರಕ್ಕೆ ಬಂದಿರತಕ್ಕಂಥ ತನುಜಾ. ಸೊ ಈ ನಡುವೆ ಟೈಮ್ ಔಟ್. ಅಂತಿಮ 5 ನಿಮಿಷಗಳ ಅವಧಿಯ ಘೋಷಣೆಯಾಗಿದೆ. 51-36ರಲ್ಲಿ ದಕ್ಷಿಣ ಕನ್ನಡ ಪ್ರಬಲ ಸ್ಥಿತಿಯೊಂದಿಗೆ ಮುಂದುವರಿತಾ ಇದೆ. 14ರ ವಯೋಮಾನದ ಬಾಲಕರ ಉಪಾಂತ್ಯದ ಕದನ. ಮಂಡ್ಯಕ್ಕೆ ಸವಾಲೊಡ್ಡುವ ತಂಡ ಯಾವುದು ಅನ್ನುವ ನಿರ್ಧಾರ ಪ್ರಕಟಗೊಳ್ಳುವಂತಹ ಪಂದ್ಯ ಇದಾಗಿರಲಿದೆ. Yes, we are in the second half. Ramya again, last ride she got 2 points. Match totally under the control of DK, 47-15. ಈ ಸ್ಪರ್ಧೆಯಲ್ಲಿ ಕುತೂಹಲ ಘಟ್ಟ ಬರಬೇಕಿದ್ರೆ ಚಿಕ್ಕಮಗಳೂರಿನ ಆಟಗಾರ್ತಿಯರು ಪ್ರತಿ ಹೋರಾಟವನ್ನ ಮಾಡಬೇಕಾಗಿದೆ. ಒಂದೂವರೆ ಗಂಟೆಗೆ ಸರಿಯಾಗಿ 2 ಅಂಕಣಗಳಲ್ಲಿ ಈ ಕೂಟದ ಅಂತಿಮ ಕದನಗಳ ಆರಂಭವಾಗಲಿದೆ. 4 ವಿಭಾಗಗಳ ಫೈನಲ್. ಅನೇಕ ಸಬ್ಸ್ಟಿಟ್ಯೂಷನ್ ಅನ್ನ ಕಂಡಿರತಕ್ಕಂತಹ ಮಂಗಳೂರು ಅರ್ಥಾತ್ ದಕ್ಷಿಣ ಕನ್ನಡ ಪ್ರಸ್ತುತ ದಾಳಿಯಲ್ಲಿ ದಿಶಾ ಜಿಶಾ ದಿಶಾ. ಸೊ ದಿಶಾ ಟೋಟಲಿ ಕನ್ಫ್ಯೂಷನ್. ದಿಶಾ
ನಿರ್ಮಿತ ನಾಟ ಅಂಕಣದಲ್ಲಿ ಅಂತಿಮ ಅವಧಿಗಳಲ್ಲಿ ಮುಂದುವರಿತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ GJS ಶಾಲೆಯ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದಲ್ಲಿ ದಕ್ಷಿಣ ಕನ್ನಡದ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬೋನಸ್ ನೀಡಲಾಗಿದೆ ನಿರ್ಮಿತನಿಗೆ. ಸುಪೇಕ್ಷಾ ಲಭಿಸಿದ ಅವಕಾಶವನ್ನ ಭರ್ಜರಿ ದಿಶಾ ಅವರು ಸಿಕ್ಕಿದ ಅವಕಾಶವನ್ನ ಭರ್ಜರಿಯಾಗಿ ಬಳಸ್ತಾ ಇದ್ದಾರೆ. ಎಸ್, DK ತಂಡದಿಂದ ದೀಕ್ಷಾ, ಧನ್ವಿ ಮೊದಲಾದ ಪ್ರಮುಖ ಆಟಗಾರ್ತಿಯರು ಅವರಿಗೆ ವಿಶ್ರಾಂತಿ. ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡಲಾಗಿದೆ. ಅಂತಿಮ 3 ನಿಮಿಷಗಳ ಅವಧಿಯ ಘೋಷಣೆಯಾಗುತ್ತಾ ಇದೆ. ಪಂದ್ಯದಲ್ಲಿ ಮುನ್ನಡೆ ಸ್ಪಷ್ಟವಾದಂತಹ ನಿಲುವುಗಳ ಜೊತೆಗೆ ಕದನ ಮುಂದುವರಿಯುತ್ತಾ ಇದೆ. 54-37 ಪಂದ್ಯ ಮುಂದುವರಿಯುತ್ತಾ ಇದೆ. 17ರ ಬಾಲಕಿಯರ ವಿಭಾಗದಲ್ಲಿ ಈಗ ತಾನೇ ಉಡುಪಿ ತಂಡ ಫೈನಲ್ಗೆ ಪ್ರವೇಶವನ್ನ ಮಾಡಿದೆ. ಉಡುಪಿಯ ವಿರುದ್ಧ ಯಾರು ಆಡಬೇಕಾಗಿದೆ ಎಂಬುದಾಗಿ ನಿರ್ಣಯಿಸುವಂತಹ ದ್ವಿತೀಯ ಸೆಮಿಫೈನಲ್ ನಾವುಗಳಿದ್ದಾವೆ. ಪ್ರಸ್ತುತ ಮಂಗಳೂರು 50 ಅಂಕಗಳು, ಅರ್ಧ ಶತಕ, ಹಾಫ್ ಸೆಂಚುರಿ. ರೈಡರ್ ಹಾಹಾ, ಡಿಫೆಂಡರ್ ನಾನಾ. ಕಾರ್ನರ್ ಅಲ್ಲಿರತಕ್ಕಂತಹ ಆಟಗಾರ್ತಿ ಮನಸ್ವಿ. ಯಾವತ್ತೂ ಸುಳ್ಳು ಹೇಳೋದಿಲ್ಲ ಅವರು. ಸತ್ಯಕ್ಕೆ ಇನ್ನೊಂದು ಹೆಸರು ಮನಸ್ವಿ. ಬೋನಸ್ ಸಿಂಗಲ್ ಒಂದಿಗೆ ಅಂತರ್ಯವನ್ನ ಹಿಗ್ಗಿಸಿಕೊಳ್ಳುತ್ತಾ ಇದೆ ದಕ್ಷಿಣ ಕನ್ನಡ. ವರುಣ ಡಿಫೆನ್ಸ್ನಲ್ಲಿ ಅದ್ಭುತವಾದಂತಹ ಸಾಥ್ ಸಿಕ್ಕಿದೆ ವರುಣನಿಗೆ. ಖಂಡಿತವಾಗಿ ಮನಸ್ವಿ ಕೊಡುವಾಗ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಕೊಡ್ತಾರೆ. ಈ ಮೂಲಕ ಅಂತರ ಮತ್ತೆ 18-50ರಲ್ಲಿ 32 ಅಂಕಗಳು ಇಮ್ಮಡಿಗಿಂತಲೂ ಅತ್ಯಂತ ಅಧಿಕ ಅಂತರದಲ್ಲಿದೆ. ಪೂರ್ಣ ಏಕಮುಖಿ ಪಂದ್ಯ. ಮತ್ತೆ ದಿಶಾ ಇಲ್ಲಿಯೂ ಕೂಡ ಉಪಾಂತ್ಯ ಕದನ ಏಕಮುಖವಾಗಿದೆ. ಚಿಕ್ಕಮಗಳೂರು ದಕ್ಷಿಣ ಕನ್ನಡ 2 ಅಂಕ. ಲಾಸ್ಟ್ ಮಿನಿಟ್ ಅಂತಿಮ ನಿಮಿಷದ ಘೋಷಣೆಯಾಗುತ್ತಾ ಇದೆ ಪಂದ್ಯದಲ್ಲಿ. ಮಂಡ್ಯದ ವಿರುದ್ಧ ಫೈನಲ್ ಕದನಕ್ಕೆ ತನುಜಾ ಅವರ ಹಿಡಿತಗಳ ಶ್ಲಾಘನೀಯ ನಿಮಿಷಗಳನ್ನ, ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಡಿಫೆನ್ಸ್ ವಿಭಾಗದಲ್ಲಿ ಅವರ ವಿಶೇಷ ಸಾಧಕಿ ಆಗ್ತಾ ಇದ್ದಾರೆ ತನುಜಾ. ಇದೀಗ ದಿಶಾ ರೋಲಿಂಗ್. ನಾಳಿನ ದಿನ ಒಂದು ರೀಲ್ಸ್ ಅಂತೂ ವೈರಲ್ ಆಗಲಿದೆ. ದೀಕ್ಷಾ ಅವರ 6 ಅಂಕಗಳ ಒಂದು ರೀಲ್ಸ್. ನಾಳೆ ಅಲ್ಲ, ಇವತ್ತೇ ಆಲ್ರೆಡಿ ದಿಶಾದ ಆಗಿದೆ. ನಿನ್ನೆ ನೈಟೇ ಆಗಿದೆ, ರೀಲ್ಸ್ ಬಿದ್ದಾಗಿದೆ. 51-18. ಒಂದೊಂದು ಅಂಕಗಳಲ್ಲಿ ಇನ್ನು ಗುರಿ ಸಾಧನೆ ಬಹಳಷ್ಟು ಕ್ಲೇಶಕರ ಚಿಕ್ಕಮಗಳೂರು. ರಮ್ಯಾ ಏಕಾಗ್ರತೆಯೊಂದಿಗೆ ತಮ್ಮ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ರಮ್ಯಾ. ಅಬ್ದುಲ್ ಫಾಯಿಜ್ ದಾಳಿಯಲ್ಲಿ ಸಣ್ಣ ಶರೀರ, 14ರ ವಯೋಮಾನದಲ್ಲಿ. ಎಂತ ಇದು ಶೈಲಿ ಅಂದ್ರೆ, ಕಬಡ್ಡಿ ಅಂದ್ರೆ ಹೀಗೆ ತೊಡೆ ತಟ್ಟಿ ಗರ್ಜನೆ. ಅಬ್ದುಲ್ ಫಾಯಿಜ್ ಲೆಫ್ಟ್ ಕಾರ್ನರ್ ಆಟಗಾರ. ನೋಡಿ ಅಭಿಮಾನಿಗಳಿದ್ದಾರೆ ಫಾಯಿಜ್ಗೆ, ವಿಟ್ಲದಿಂದ ಬಂದಿದ್ದಾರೆ ಮೋಸ್ಟ್ಲಿ. ತಾನೇನು ಕಮ್ಮಿ ಇಲ್ಲ. ಮತ್ತೆ ದಕ್ಷಿಣ ಕನ್ನಡ ಪ್ರಬಲ ಪ್ರತಾಪನ ಬಂಧನದ ಜೊತೆಗೆ ಅವಕಾಶವಿಲ್ಲ. ಫಾಯಿಜ್ ಫೈನಲ್ ಗೊಬ್ಬಗವ. ಇದರೊಂದಿಗೆ ದಕ್ಷಿಣ ಕನ್ನಡ ಫೈನಲ್ಗೆ ಪ್ರವೇಶವನ್ನು ಪಡೆದುಕೊಳ್ಳುತ್ತಾ ಇದೆ. ಚಿಕ್ಕಮಗಳೂರಿನ ಕಾಪಿನಾಡಿನಿಂದ ಬಂದಿರತಕ್ಕಂಥ ತಂಡಕ್ಕೆ ಒಂದು ದೊಡ್ಡ ಚಪ್ಪಾಳೆ ಇರಲಿ. ಅದ್ಭುತವಾದ ಆಟವನ್ನು ಆಡಿದ್ದಾರೆ ಚಿಕ್ಕಮಗಳೂರಿನ ಪ್ರತಿಭೆಗಳು. ಅಭಿನಂದನೆಗಳು ಪ್ರಫುಲ್ಲ ಮೇಡಮ್ ಅವರು. ಚಿಕ್ಕಮಗಳೂರು ತಂಡಕ್ಕೆ ಸ್ಮರಣಿಕೆ ಇದೆ, ಪ್ರಮಾಣ ಪತ್ರ ಇದೆ, ತಾವುಗಳು ಅದನ್ನು ಸ್ವೀಕರಿಸಿಕೊಳ್ಬೇಕು. ಕೋಚ್ ಮಹೇಶ್ ಅವರೇ.
ಅಭಿನಂದನೆಗಳು. ರಾಮಕುಂಜದ ಈ ಒಂದು ಪಂದ್ಯಾವಳಿಗೆ ಆಗಮಿಸಿ ಕ್ರೀಡಾಕೂಟವನ್ನು ಯಶಸ್ವಿ ಮಾಡಿಕೊಟ್ಟಿರೋದಕ್ಕಾಗಿ ತಮಗೂ ಕೂಡ, ಜೊತೆಗೆ GGS ಮೂಡಿಗೆರೆಯ ನಮ್ಮ ಅಧ್ಯಾಪಕರಿದ್ದಾರೆ, ತಮಗೂ ಕೂಡ ಅಭಿನಂದನೆ. ಎಸ್ ವಿಜಯತಾಜ್ ಅವರ ಹೇಳಿ. ಅಂಡರ್ 17 ನಲ್ಲಿ ಬಾಯ್ಸ್ ಎಂಟರ್ ಟು ದ ಫೈನಲ್. ಅಟ್ ದ ಸೇಮ್ ಟೈಮ್ 14ರ ಬಾಲಕರದಲ್ಲಿ ಕೂಡ ದಕ್ಷಿಣ ಕನ್ನಡ ಫೈನಲ್ಗೆ ಲಭ್ಯ ತಲುಪಿದೆ. ಇನ್ನು ಬಾಲಕಿಯರ ಎಸ್ ನೋಡಬೇಕಾಗಿದೆ. ಇದೀಗ 17ರ ವಯೋಮಿತಿಯ ಬಾಲಕಿಯರ ಸ್ಥಿತಿಯು ಕೂಡ ಅತ್ಯಂತ ಪ್ರಬಲವಾಗಿದೆ. ಫೈನಲ್ಗೆ ತಲುಪುವಂತಹ ಲಕ್ಷಣಗಳು ಸ್ಪಷ್ಟವಾಗುತ್ತಾ ಇದೆ. 52-20ರಲ್ಲಿ 32 ಸ್ಪಷ್ಟ ಮುನ್ನಡೆಯೊಂದಿಗೆ ದಕ್ಷಿಣ ಕನ್ನಡ. ಅಂತಿಮ 5 ನಿಮಿಷ, ಲಾಸ್ಟ್ 5 ಮಿನಿಟ್ಸ್. ಹೊಸಮಠ ತಂಡ ಸಿಇಒ, ಸಹಕಾರಿ ಬ್ಯಾಂಕಿನ ಸಿಇಒ ಸೋಮಸುಂದರ್ ಸರ್ ಇವರು ಬಂದಿದ್ದಾರೆ. ಆಯೋಜಕರ ಪರವಾಗಿ ಅವರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇವೆ. ದಕ್ಷಿಣ ಕನ್ನಡ ಫೈನಲ್ ಕಡೆಗೆ ಮುಖ ಮಾಡಿರುವಂತೆ ಕರಿಚಿರತೆ ಅಲ್ಪ ನಿರಾಳವಾಗಿದೆ. ಅನೇಕ ಮರಿಚಿರತೆಗಳನ್ನು ಬೆಳೆಸುವಂತ ಬಲ್ಪದ ಕರಿಚಿರ. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್. ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ, ಕೇಳಿರಣ್ಣೋ ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್, ಮುಕ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. Good morning, everyone. Welcome to our presentation. Today, I am excited to introduce you to the MEPSTRA Group. Our theme is local business with global reach. We'll take a quick look at our headquarters in Hyderabad, India, and our presence in the USA through our Illinois office. Over the next few slides, we'll explore our services, our vision, and how we're making a global impact from our local roots.
ಪಂಡ ಈಸಿ ಗೇಮ್ ಮತ್ತು ಒಂಚೂರು ರಿಸ್ಕಿ ಉಪ್ಪುನ ಗೇಮ್ ಆ ಗೇಮ್ಗೆ ನಮ್ಮ ಜೋಕನ್ನ ಕಡಪುಡ್ನೆ ಬಂಡ ಮಲ್ಲ ಒಂಜಿ ಸಪೋರ್ಟ್ ಪನ್ಪ ಸೊ ಎನಿ ಹ್ಯಾವ್ ಥ್ಯಾಂಕ್ ಯು ಫಾರ್ ಆಲ್ ದ ಪೇರೆಂಟ್ಸ್ ಅಂಡ್ ಫೈನಲಿ ದ ಟೀಮ್ DK Girls under 17 qualified for the last match of the competition. Congratulations to DK. Yes, thank you for Team Chikmagaluru for your participation. And now the memento and certificates will handling over by Prafulla Rai Madam. Team coach, team manager and the captain, please receive the memento and the certificates. ಪುತ್ತೂರು ಒಕ್ಕಲಿಗ ಸೇವಾ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರಾಗಿರುವ ಶ್ರೀ ಪ್ರವೀಣ್ ಕುಂಟ್ಯಾನ ಇವರು ಬಂದಿದ್ದಾರೆ. ಇವರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಸಮಿತಿಯ ಪರವಾಗಿ ಸ್ವಾಗತಿಸ್ತೇವೆ ಸರ್. ಆರಂಭ 14ರ ವಯೋಮಾನದ ಬಾಲಕಿಯರ ದ್ವಿತೀಯ ಉಪಾಂತ್ಯಕ ದಿನ ಹಾಸನ ದಕ್ಷಿಣ ಕನ್ನಡ ತಂಡಗಳ ಮಧ್ಯೆ. ಪ್ರತಿಯೊಂದು ವಿಭಾಗಗಳಲ್ಲಿಯೂ ಕೂಡ ದಕ್ಷಿಣ ಕನ್ನಡದ ಆಟಗಾರ್ತಿಯರು ಅದ್ಭುತವಾದಂತಹ ಪ್ರದರ್ಶನದ ಜೊತೆಗೆ ಉಪಾಂತ್ಯ ಸುತ್ತಿನಿಂದ ಅಂತಿಮ ಸುತ್ತಿಗೆ ಪ್ರವೇಶವನ್ನು ಪಡೆದುಕೊಂಡಿದ್ದಾರೆ. ಮೊದಲಾಗಿ ಆಡಿರತಕ್ಕಂಥ ವಿದ್ಯಾಸಂಸ್ಥೆಗಳನ್ನು ಜೊತೆಗೆ ಆಟಗಾರರುಗಳನ್ನು ನಿಜಕ್ಕೂ ಕೂಡ ಅಭಿನಂದಿಸಲೇಬೇಕಾಗಿದೆ. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡದ ರಾಮಕುಂಜದ ವಿದ್ಯಾಸಂಸ್ಥೆಯಲ್ಲಿ ಆಯೋಜನೆ ಮಾಡಿರತಕ್ಕಂಥ ಮೈಸೂರು ವಿಭಾಗ ಮಟ್ಟದ ಈ ಒಂದು ಪಂದ್ಯಾವಳಿಯಲ್ಲಿ ಅತ್ಯಂತ ಶ್ರೇಷ್ಠ ಆಯೋಜನೆಯ ಜೊತೆಗೆ ಅನೇಕ ಭಿನ್ನ ಭಾಗಗಳಿಂದ ಬಂದಿರತಕ್ಕಂಥ ಯುವ ಆಟಗಾರರಿಗೆ ವೇದಿಕೆಯನ್ನು ಕಲ್ಪಿಸಿರುವಂಥದ್ದು ರಾಮಕುಂಜದ ವಿದ್ಯಾಸಂಸ್ಥೆ. ನಮ್ಮ ಹಿರಿಯ ವಿದ್ಯಾರ್ಥಿ ಮಾಜಿ ಅಲಂಕಾರು ತಾಲೂಕು ಪಂಚಾಯತ್ ಸದಸ್ಯರಾದಂಥ ದಯಾನಂದ ಆಲಡ್ಕ ಇವರು ಬಂದಿದ್ದಾರೆ. ಇವರನ್ನು ಗುರುತಿಸಿ ಗೌರವಿಸಿ ಬರಮಾಡಿಕೊಳ್ತೇವೆ ಸರ್. ವೆಲ್ಕಮ್. 2 ವರ್ಷದ ಹಿಂದೆ ತಾಲೂಕು ಮಟ್ಟದ ಕ್ರೀಡಾಕೂಟ ಹಿರೇಬಂಡಾಡಿ ಪ್ರೌಢಶಾಲೆಯಲ್ಲಿ ಆಗಿತ್ತು. ಅತ್ಯಂತ ಸ್ಮರಣೀಯವನ್ನಾಗಿ ಮಾಡಿ ನಿವೃತ್ತರಾದಂಥ ಟಿ ಸೀತಾರಾಮ್ ಗೌಡ ಸರ್ ಇವರನ್ನು ದೈಹಿಕ ಶಿಕ್ಷಕರಾಗಿ ಜನಮಾನಸದಲ್ಲಿ ನೆಲೆಯಾದವರು. ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಗುರುತಿಸಿ ಸ್ವಾಗತಿಸ್ತೇನೆ ಸರ್. ಆ ಕ್ರೀಡಾಕೂಟ ತಾಲೂಕು ಮಟ್ಟದ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಲಿಕ್ಕೆ ಕಾರಣೀಕರ್ತರಾದಂಥ ಹಿರೇಬಂಡಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಶೌಕತ್ ಅಲಿ ನಿಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಬರಮಾಡಿಕೊಳ್ತೇವೆ. ನಮ್ಮ ತಾಲೂಕಿನ ಡೆಪ್ಯೂಟಿ ತಹಶೀಲ್ದಾರ್ ಅಂತ ಗೋಪಾಲ್ ಸರ್, ಪ್ರಖರ ವಾಗ್ಮಿ, ಚಿಂತಕ, ಇವರನ್ನು ಉತ್ತಮ ಆಡಳಿತಗಾರ ಎಂಬ ಹೆಸರನ್ನು ಪಡೆದಿರುವಂಥ ಗೋಪಾಲ್ ಸರ್ ಅವರನ್ನು ಬರಮಾಡಿಕೊಳ್ತೇವೆ. ಖ್ಯಾತ ತರಬೇತುದಾರರು, ಪ್ರಾಂಶುಪಾಲರು ಆಗಿದ್ದಂಥ ಸೀತಾರಾಮ್ ಕೇವಳ ಸರ್ ನಿಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇವೆ. ಸರಿ ಸರಿ. ಪ್ರಜ್ವಲ್ ಕೃಷ್ಣ ಫೋನ್ ಮಾಡ್ತಾನೆ ಈಗಲೇ ಮತ್ತೆ ಮಾಡುವ. ಕೃಷ್ಣ ಪ್ರಸಾದರನ್ನು ಇಲ್ಲಿ ಮಾಡ್ಬೋದು, ಇಲ್ಲಿ ಮಾಡಿದ್ರು ಒಳ್ಳೆಯದು. ಮತ್ತೆ ಯಾರಿರ್ತಾರೆ ಮ್ಯಾಚಿನ ಮಧ್ಯೆ ಆದರೆ ನಾನು ಹೇಳೋದು ಇಲ್ಲಿ ಚಾರ್ ಇಡೋದು, ನಾವು ಗೌರವಿಸಬೇಕು. ಒಂದು ಹಾರ ಇದೆಲ್ಲ ಹಾಕೋದು, ಬೆಳ್ಳಿ ಕಾಯಿನ್ ಸಾಕಲ್ಲ ಅವನಂದರೆ ತಂದೆಗೆ ಅವ್ರು ಹೇಳೋದು ಸಮಾರೋಪದಲ್ಲಿ, ಅದು ಯಾರು ಇರುವುದಿಲ್ಲ ಸರ್. ಅದಕ್ಕಿಂತ ಈಗ ಜನ ಆದರೂ ಇದ್ದಾರೆ. ಆಗೋದಿಲ್ಲ ಸರ್, ಅಲ್ಲ ಟೈಮ್ ಉಂಟು ನಮಗೆ. ಯಾಕಂದರೆ ಎರಡು ಇರ್ತಾರೆ. ಹಾಂ ಮೊದಲವದಿ
ಪಂದ್ಯದಲ್ಲಿ ದಕ್ಷಿಣ ಕನ್ನಡ ಹಾಸನ ತಂಡಗಳ ಮಧ್ಯೆ ಕದನ ಆರಂಭ ಆಗಿದೆ. ಗೆಲುವಿನೊಂದಿಗೆ ಫೈನಲ್ಗೆ ತೇರ್ಗಡೆಯಾಗುವಂತಹ ತಂಡ ಯಾವುದು? Yes, now the last and final call for under 17 boys Mandya. Chikmagaluru already reported here. That's why the team manager please bring your team to the middle. ಮಂಡ್ಯ ಅಂಡರ್ 17 ಬಾಯ್ಸ್ ಮಂಡ್ಯ ಆದಷ್ಟು ಬೇಗ ಕ್ರೀಡಾಂಗಣಕ್ಕೆ ಬನ್ನಿ. Mandya, please come inside. Under 17 boys, Mandya team. ನಿನ್ನೆ ಬೆಳಗ್ಗೆ ಉದ್ಘಾಟನೆಗೊಂಡಂತಹ ಈ ಒಂದು ಕಬಡ್ಡಿ ಪಂದ್ಯಾಟ ಆರಂಭದಿಂದ ಈವರೆಗೆ ನಮ್ಮೊಂದಿಗೆ ಕಮೆಂಟ್ರಿಯಲ್ಲಿ ಸಹಕರಿಸ್ತಾ ಇದ್ದಾರೆ ಶ್ರೀಯುತ ವಿಜಯ್ ಅತ್ತಾಜೆ ಹಾಗೂ ಶ್ರೀಯುತ ದಿವಾಕರ್ ಉಪ್ಪಳ. ನಿರಂತರವಾಗಿ ನಿರರ್ಗಳವಾಗಿ ಮಾತಾಡಬಲ್ಲಂತಹ ನಮ್ಮ ಜಿಲ್ಲೆಯ ಇಬ್ಬರು ಅದ್ಭುತ ಕಮೆಂಟೇಟರ್ಗಳು. ಕೇವಲ ದಕ್ಷಿಣ ಕನ್ನಡ ಮಾತ್ರ ಅಲ್ಲ, ಕೇರಳ ಇತರ ಜಿಲ್ಲೆಗಳಲ್ಲೂ ಕೂಡ ತಮ್ಮ ಕಾಮೆಂಟೇಟರಿನ ನೀಡುವುದರ ಮುಖಾಂತರ ಬಹಳಷ್ಟು ಹೆಸರನ್ನು ಗಳಿಸಿದಂತಹ ಶ್ರೇಷ್ಠ ಪ್ರತಿಭೆಗಳು. ಇವರಿಗೆ ಎಲ್ಲ ಕಬಡ್ಡಿ ಪ್ರೇಮಿಗಳ ಪರವಾಗಿ ಎಲ್ಲರೊಮ್ಮೆ ಬಲವಾದ ಚಪ್ಪಾಳೆಯನ್ನು ತಟ್ಟಿದ್ದು ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮಂಡ್ಯ ಅಂಡರ್ 17 ಬಾಯ್ಸ್ ಮಂಡ್ಯ ತಂಡ ಟೀಮ್ ಮ್ಯಾನೇಜರ್ ಆದಷ್ಟು ಬೇಗ ನಿಮ್ಮ ತಂಡವನ್ನು ಒಳಗೆ ಕರ್ಕೊಂಡು ಬನ್ನಿ. ನಮ್ಮ ಎಲ್ಲ ನಿರ್ಣಾಯಕ ಬಂಧುಗಳಲ್ಲಿ ವಿನಂತಿ, ಈ ಒಂದು ಪಂದ್ಯಾಟ ಮುಗಿದ ಕೂಡಲೇ ಎಲ್ಲ ನಮ್ಮ ನಿರ್ಣಾಯಕರು ಸ್ಟೇಜ್ ಹತ್ತಿರ ಅಸೆಂಬ್ಲಿ ಆಗಬೇಕು. ದಯವಿಟ್ಟು ಯಾರು ಕೂಡ ಹೋಗಬಾರ್ದು. ಈ ಎರಡು ಪಂದ್ಯಾಟಗಳು ಮುಗಿದ ಕೂಡಲೇ ಎಲ್ಲ ಒಂದು ಆಫೀಷಿಯಲ್ಸ್ ಮೀಟಿಂಗ್ ಇದೆ, ಎಲ್ಲರೂ ಕೂಡ ನಿಲ್ಲಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. Yes. So finally the team is reporting here. Team Mandya. Ladies and gentlemen, another neck-to-neck fight. Expecting more high voltage match of the competition. Mandya versus Chikmagaluru. And finally Mandya reporting on the middle. ಪಂದ್ಯಾರಂಭದಲ್ಲಿಯೇ ದಕ್ಷಿಣ ಕನ್ನಡ ಹಾಸನ ತಂಡಗಳು ಪ್ರಸ್ತುತ ದಕ್ಷಿಣ ಕನ್ನಡ ಮುನ್ನಡೆಯೊಂದಿಗೆ 10-1 ಏಕಮುಖವಾಗಿರುವಂತಹ ಕದನ. ನಿರಂತರವಾಗಿ ನಿರಾಸೆಯ ಪಂದ್ಯಗಳು. ಆರಂಭದಲ್ಲಿ ಸಮಾನ ಹೋರಾಟಗಳಿದ್ದರೆ ಆ ಬಳಿಕದ ಅವಧಿಗಳಲ್ಲಿ ಏಕಮುಖವಾಗತೊಡಗಿದೆ ಪಂದ್ಯ. ಎಸ್, ಖಂಡಿತವಾಗಿಯೂ ಅತ್ತಾಜಿ ಅವರ ಹೇಳಿ. ಆತಿಥೇಯ ದಕ್ಷಿಣ ಕನ್ನಡ ಜಿಲ್ಲೆ 3 ವಿಭಾಗಗಳಲ್ಲಿ ಈಗ ತಾನೇ ಫೈನಲ್ಗೆ ಪ್ರವೇಶವನ್ನ ಮಾಡಿದೆ. ಖಂಡಿತ 14ರ ಬಾಲಕರ ವಿಭಾಗ, 17ರ ಬಾಲಕ ಮತ್ತು ಬಾಲಕಿಯರ ವಿಭಾಗ. ಈಗ ನಡೀತಾ ಇರತಕ್ಕಂಥ ಬಾಲಕಿಯರ ವಿಭಾಗದಲ್ಲೂ ಕೂಡ ಪ್ರಾಯಶಃ ದಕ್ಷಿಣ ಕನ್ನಡ ಗೆದ್ದಲ್ಲಿ 4 ವಿಭಾಗಗಳಲ್ಲಿ ಆತಿಥೇಯ ತಂಡ ಫೈನಲ್ ಆಡುವ ಅವಕಾಶವನ್ನ ಪಡೆದುಕೊಳ್ಳಲಿದೆ. ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಜನ ಆಸ್ವಾದಕರಾಗಿ ಬರಬಹುದು. ಮಧ್ಯಾಹ್ನ 1:30 ಗಂಟೆಗೆ ಫೈನಲ್ ಅನ್ನುವ ಮಾಹಿತಿ ಇದೆ. ಇದೀಗ ಸಮಯ 12 ಗಂಟೆ. ನಿನ್ನೆಗಿಂತ ಬದಲಾಗಿ ಇವತ್ತು ಉತ್ತಮ ಭಾಸ್ಕರನ ಅನುಗ್ರಹ ಇದೆ. ಭಾಸ್ಕರ ಬಂದಂತೆ ಕೆಲವೊಮ್ಮೆ ವರುಣ ಕೂಡ ಬಂದೋಗ್ತಾ ಇದ್ದಾನೆ. ವಿಜಯ ಅತ್ತಾಜ್ ಅವರ ಹೇಳಿ. ಎಲ್ಲಿ ದಿವಾಕರ ಇರ್ತಾನೋ ಅಲ್ಲಿ ಕಾರ್ಯಕ್ರಮ ವಿಜಯ ಆಗತ್ತೆ. ಖಂಡಿತ. ಹಾಗಾಗಿ ನಮ್ಮಿಬ್ಬರ ನಾಮಾಂಕಗಳ ಮಧ್ಯೆ ಇವತ್ತಿನ ವಾತಾವರಣ ಇದೆ. STM ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿರತಕ್ಕಂಥ ರಮೇಶ್ ಸರ್ ಬಂದಿದ್ದಾರೆ. ಸರ್, ನಿಮಗೆ ಸಂಘಟನೆ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ
ವೇದಿಕೆ ಹತ್ರ ಬರಬೇಕು. ಇದೇ ಊರಿನವರು, ಅತ್ಯುತ್ತಮ ಒಬ್ಬ ವಾಲಿಬಾಲು, ಮಂಗಳೂರು ವಿಶ್ವವಿದ್ಯಾನಿಲಯದ ವಾಲಿಬಾಲ್ ಆಟಗಾರರು, ಅನೇಕ ಕ್ರೀಡಾಪಟುಗಳನ್ನು ನಮ್ಮ ಭಾರತ ದೇಶಕ್ಕೆ ನೀಡಿರತಕ್ಕಂಥ ರಮೇಶ್ ತಮ್ಮನ್ನು ಹಾರ್ದಿಕವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಎಸ್, ಚಿಕ್ಕಮಗಳೂರು ಈ ತಂಡದ ಟೀಮ್ ಮ್ಯಾನೇಜರ್ ಶ್ರೀ ಗುರುಸ್ವಾಮಿ ಆದರೆ ತಂಡದ ತರಬೇತುದಾರರಾಗಿ 19 ಬಾರಿ ಕರ್ನಾಟಕ ರಾಜ್ಯ ತಂಡಕ್ಕಾಗಿ ಆಡಿ ಅದರಲ್ಲಿ 3 ಬಾರಿ ನ್ಯಾಷನಲ್ ಮೆಡಲ್ ಹೊಡೆದಂತಹ ಓರ್ವ ಶ್ರೇಷ್ಠ ಕಬಡ್ಡಿ ಪಟು ಶ್ರೀ ಗೋಪಿ ಅವರು ಚಿಕ್ಕಮಗಳೂರು ತಂಡದ ತರಬೇತುದಾರರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮಂಡ್ಯ ಚಿಕ್ಕಮಗಳೂರು ಅತ್ಯಂತ ಸನಿಹ ಹೋರಾಟದಲ್ಲಿ ಸವಾಲೊಡ್ಡುವ ಆಟಗಳ ಮೂಲಕ ದಕ್ಷಿಣ ಕನ್ನಡ ಪ್ರಸ್ತುತ ಈ ಪಂದ್ಯದಲ್ಲಿ ಮುನ್ನಡೆಯಲಿದೆ. 14ರ ವಯೋಮಾನದ ಬಾಲಕಿಯರ ಫೈನಲ್ ಕದನಕ್ಕೆ ತಿರುಗಡೆಗೊಳ್ಳುವಂತಹ ಹೋರಾಟ ಇದು. ಉಪಾಂತ್ಯದ ಕದನದಲ್ಲಿ ಪಂದ್ಯ ಕೀರ್ತಿ ಪುತ್ತೂರಿನ ಶಾಲೆಯನ್ನು ಪ್ರತಿನಿಧಿಸುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಆಟಗಾರ್ತಿಯರು ಪ್ರಸ್ತುತ ಅಂಕಣದ ಒಳಭಾಗದಲ್ಲಿ ಪರಿಣಾಮಕಾರಿಯಾದಂಥ ಶ್ರೇಷ್ಠ ಪ್ರದರ್ಶನಗಳನ್ನು ಮುಂದುವರಿಸಿಕೊಂಡಿರುವಂಥ ಹೋರಾಟ, ಅದ್ಭುತವಾದಂತಹ ಆಟ ಬರುತ್ತಾ ಇದೆ ದಕ್ಷಿಣ ಕನ್ನಡ ಬಾಲಕಿಯರ ತಂಡದ ಡಿಫೆಂಡರ್ಗಳ ಮೂಲಕ. ವಿಶ್ರಾಂತಿಯ ಕೋರಿಕೆಯಲ್ಲಿ ಹಾಸನ 19-1 ದಕ್ಷಿಣ ಕನ್ನಡ ಪ್ರಬಲ ಮುನ್ನಡೆಯ ಜೊತೆಗೆ ದಿವಾಕರ್ ಅವರ ಎಲ್ಲೋದ್ರಿ? ಸ್ಪರ್ಧೆಯಲ್ಲಿ ಪಂದ್ಯ ಮುಂದುವರಿಯುತ್ತಾ ಅಂಕಣದ ಒಳಭಾಗದಲ್ಲಿ ದಕ್ಷಿಣ ಕನ್ನಡದ ಏಕಮುಖ ಮುನ್ನಡೆ. ಹಾರ್ದಿಕ ನಿರಂತರ ಯಶಸ್ವಿ ದಾಳಿಯನ್ನು ಮುಂದುವರಿಸಿಕೊಂಡ ಹಾರ್ದಿಕ. ಎಸ್ ಅತಾಜ್ ಅವರೇ ಹೇಳಿ. ಈ ಪಂದ್ಯಾವಳಿಯ ಫೈನಲ್ ಕದನಕ್ಕೆ ಅದಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಜನ ಹರಿದು ಬರಿತಾ ಇದೆ ಸಾಗರದಂತೆ ರಾಮಕುಂಜದ ಈ ಶಾಲಾ ಮಂದಿರಕ್ಕೆ. ಹಾಗಾಗಿ ಮಧ್ಯಾಹ್ನದ ಫೈನಲ್ ವೇಳೆಗೆ ತುಂಬಿ ತುಳುಕಳಿದೆ ಪ್ರೇಕ್ಷಕ ವರ್ಗ. ಇದೇ ರೀತಿಯ ವಾತಾವರಣ ಆದಲ್ಲಿ ಖಂಡಿತವಾಗಿಯೂ ವೀಕ್ಷಕರ ದಾಖಲೆ ಕೂಡ ಆಗಲಿದೆ. ಆಯೋಜನೆ ದಾಖಲೆ ಅಂತೂ ಆಗಿದೆ. ಮೈಸೂರು ವಿಭಾಗದಲ್ಲಿ ರಾಮಕುಂಜೇಶ್ವರ ಇತಿಹಾಸದ ಪುಟಗಳಲ್ಲಿ ಸೇರಲ್ಪಟ್ಟಿದೆ. ಇನ್ನೇನು ವೀಕ್ಷಕರು ಕೂಡ ಬರುವ ಎಲ್ಲ ಸಾಧ್ಯತೆಗಳಿಗೆ ಈಗ ಸ್ಪಷ್ಟವಾದಂತಹ ಅತ್ಯಂತ ಉತ್ತಮವಾದಂತಹ ವಾತಾವರಣ ಕೂಡ ಇಲ್ಲಿ ಕಾಣಬಹುದಾಗಿದೆ. ಸೊ 2 more points for ಚಿಕ್ಕಮಗಳೂರು and point table is 4-2, right sir? 4-2. ನಿನ್ನೆಯ ದಿನ ಲೈವ್ನಲ್ಲಿ ನೋಡಿ ಮನೆಯಲ್ಲೇ ಕುಳಿತಂತಹ ಜನ ಮಳೆಯ ಕಾರಣಕ್ಕಾಗಿ ಇವತ್ತು ಅಂಕಣದತ್ತ ಬಹಳಷ್ಟು ಆನಂದದಿಂದ ಬರ್ತಾ ಇದ್ದಾರೆ ಪಂದ್ಯ ಕಾಣುವುದಕ್ಕಾಗಿ. ಖಂಡಿತವಾಗಿಯೂ ಗ್ರಾಮೀಣ ಪ್ರದೇಶಗಳಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವವರಿಗೆ ಶನಿವಾರ ಸಂಬಳದ ದಿನವಾಗುತ್ತೆ. ಸೊ ಶನಿವಾರ ಎಲ್ಲ ಕೆಲಸ ಮಾಡಿ ಸಂಬಳವನ್ನು ಪಡ್ಕೊಂಡು ಆದಿತ್ಯವಾದ ರಜೆಯ ಮಜಾ ಮಾಡಲು ಇವತ್ತು ಕಬಡ್ಡಿ ನೋಡಲು ಬಂದಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ. ಆ ಸಂಬಳ ಇಲ್ಲಿ ಒಂದು ಸ್ವಲ್ಪ ಖರ್ಚಾಗ್ಬೋದು. ವಿವಿಧ ಖಾದ್ಯಗಳ ಮಳಿಗೆಗಳಿದೆ, ಕೃಷಿ ಉಪಕರಣಗಳಿದೆ, ಖರ್ಚು ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಇಂತಹ ಅವಕಾಶಗಳು ಪ್ರತಿ ವರ್ಷವೂ ಪ್ರತಿ ಸಮಯದಲ್ಲೂ ಸಿಗೋದಿಲ್ಲ. ಅಪರೂಪಕ್ಕೊಮ್ಮೆ ಬರುವಂತಹ ಜಾತ್ರೆ ಇದು, ಕ್ರೀಡಾ ಜಾತ್ರೆ. ಹಾಗಾಗಿ ರಾಮಕುಂಜದ ಈ ಒಂದು ಪವಿತ್ರ ಮಣ್ಣಿನಲ್ಲಿ ಬಂದು ಸೇರಿರತಕ್ಕಂತಹ ಅನೇಕ ಬಂಧುಗಳಿಗೆ ಒಂದು ರೀತಿಯ ವಿಶೇಷ ಅನುಭವವನ್ನು ಕೊಡುವಂಥದ್ದು ಈ ಕಬಡ್ಡಿ. ಸಂಘಟಿತ ಬಲ ಪುತ್ತೂರಿನ ಬಾಲಕಿಯರ ತಂಡ, ದಕ್ಷಿಣ ಕನ್ನಡದ ಭದ್ರಕೋಟೆ ಹಾಸನ. ಎಸ್, ಈ ಕಾರ್ಯಕ್ರಮದ ವೀಕ್ಷಣೆಯಲ್ಲಿ ಪ್ರಫುಲ್ಲ ಮೇಡಮ್, ಕಬಡ್ಡಿಯ ಆಯೋಜಕರು, ಯುವ ನೇತಾರರು,
ಕಬಡ್ಡಿ ಆಟಗಾರ ಫೈಜಲ್ ಕಡಬ ಕಾರ್ಯಕ್ರಮದ ವೀಕ್ಷಣೆಯಲ್ಲಿದ್ದಾರೆ. ಪ್ರಫುಲ್ಲ ಮೇಡಮ್ ಅವರು ಎಲ್ಲಿದ್ದೀರಾ? ಪ್ರಫುಲ್ಲ ಮೇಡಮ್ ರವರು ಪ್ರಾಯಶಃ ತಂಡದ ಜೊತೆ ಇರಬೇಕು. ಓಕೆ. ಪ್ರಫುಲ್ಲ ರೈ ಅವರು ದಯವಿಟ್ಟು ಇತ್ತ ಕಡೆ ತಮ್ಮ ಚಿತ್ತವನ್ನು ಬೆಳೆಸುವಂತೆ. ಸೊ ನಾವು 7-2 7-2ರಲ್ಲಿ ಚಿಕ್ಕಮಗಳೂರು ಮುನ್ನಡೆಯಲ್ಲಿ. ಮತ್ತೆ ಮಂಡ್ಯದ ವಿರುದ್ಧ ಚಿಕ್ಕಮಗಳೂರಿನ ರೈಡರ್ ಸಫಲತೆಯನ್ನ ಕಾಣುವ ವೇಳೆಯಲ್ಲಿ 8-2ರಲ್ಲಿದೆ. ಶ್ರೀ ಗೋಪಿಯವರ ದಕ್ಷ ಗರಡಿಯಲ್ಲಿ ಬೆಳೆಯುತ್ತಾ ಇರ್ತಕ್ಕಂಥ ಚಿಕ್ಕಮಗಳೂರು. ಮಂಗಳೂರು ದಕ್ಷಿಣ ಕನ್ನಡದ ಅದ್ಭುತವಾದ ಡಿಪೆಂಡರ್ಗಳು. ಇಲ್ಲಿ ಸೆಮಿಫೈನಲ್ನ ಕದನ. ಸೂಪರ್ ಟೇಕಲ್ ಆನ್ ಆಗಿದೆ. ಇಲ್ಲಿ ದಾಳಿಯ ಮುಖೇನ ತರುಣ, ಚಿಕ್ಕಮಗಳೂರು ಕಡೆಯಿಂದ ತರುಣ್. ಜಂಪು ಯಾಪ, ಪರಿಣಾಮ ಆಲ್ ಔಟ್ ಕಡೆ. ಒಂದು ಕೊನೆಯ ಆಟಗಾರ ಬಾಕಿ ಮಂಡ್ಯ. ಮಂಗಳೂರು ತಂಡದ ವಿರುದ್ಧ ಫೈನಲ್ ಆಡುವ ಅವಕಾಶ ಯಾರಿಗೆ? ಚಿಕ್ಕಮಗಳೂರಿಗ ಅಥವಾ ಮಂಡ್ಯಕ್ಕ? ರೋಚಕ ಕ್ಷಣಗಳಲ್ಲಿರುವಂತಹ ಸೆಮಿಫೈನಲ್ನ ಕದನ. ಆದರೆ ಇಲ್ಲಿ ಏಕಮುಖವಾದಾಗ ಅಲ್ಪ ನಿರಾಸೆ ಪ್ರೇಕ್ಷಕ ವರ್ಗಕ್ಕೆ. ಹಾಸನ ಬೆನ್ನತ್ತಿ ಬರಬಹುದೇ ಪಂದ್ಯದಲ್ಲಿ. सूरज की रोशनी बहुत अच्छे ढंग से है रामाकुंजा की इस शाला मैदान की ओर, और इस प्रकार की अगर मौसम हो तो निश्चित रूप में ये कार्यक्रम बहुत ही बढ़िया ढंग से संपन्न हो जाएगा और आयोजन के लिए कोई समस्या नहीं है और पूरी ढंग से ना कुछ इस खेल पर रुकावट आए हैं और बहुत ही बढ़िया आयोजन रामकुंजेश्वर इस शाला के नेतृत्व पर. ऑल आउट की ओर मंड्या. जी हाँ, यहाँ राइड करेंगे दर्शन. ಇಲ್ಲಿಗೆ ಆಲ್ ಔಟ್ ಆಗಿದೆ. ಸೊ ಮತ್ತೆ 3 ಅಂಕ ಚಿಕ್ಕಮಗಳೂರು. ಗಳಿಕೆ ಒಟ್ಟು 13-3 13-3. ದಿವಾಕರ್ ಅವರೇ, ಎಸ್, BM ಗ್ರೂಪ್ ಅಂಕಣದಲ್ಲಿ ಪಂದ್ಯ ದಕ್ಷಿಣ ಕನ್ನಡ 31ರಲ್ಲಿ ಮಧ್ಯಂತರ ವಿರಾಮ. ಹಾಸನದ ಮಕ್ಕಳು ಹೆಚ್ಚಿನ ಅಂಕಗಳನ್ನೆಲ್ಲ ಆತಿಥೇಯ ತಂಡಕ್ಕೆ ಬಿಟ್ಟುಕೊಟ್ಟಿದ್ದಾರೆ. ಎಸ್, ನಮ್ಮ ಈ ಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿರುವಂತಹ ಪ್ರಫುಲ್ಲ ರೈ ಅವರು ಈ ಧ್ವನಿಯನ್ನ ಕೇಳುವುದಿದ್ದಲ್ಲಿ ತಾವುಗಳು ಇತ್ತ ಕಡೆ ಬರುವಂತೆ ಮಗದೊಮ್ಮೆ ಭಿನ್ನಾಹ. ಮಂಡ್ಯ ತಂಡದ ತರಬೇತುದಾರರಾಗಿ ರಮೇಶ್ ರವರು, ಟೀಮ್ ಮ್ಯಾನೇಜರ್ ಆಗಿ ಬಸವರಾಜ್ ರವರು ಇದ್ದಾರೆ. ಈ ನಡುವೆ ಮಂಡ್ಯಕ್ಕೆ ಅನುಕೂಲವಾಗಿರತಕ್ಕಂಥ ಒಂದು ಅಂಕ ಮರಳಬೇಕಾಗಿದೆ ಈ ಸ್ಪರ್ಧೆಗೆ. ಮಂಡ್ಯ 17ರ ವಯೋಮಿತಿಯ ಬಾಲಕರ ಕದನ. ಚಿಕ್ಕಮಗಳೂರಿನ ಮುನ್ನಡೆ ಆಘಾತಿತವಾಗಿ ಬರಿತಾ ಇದೆ. ತಾಲೂಕು ಕಬಡ್ಡಿ ಅಮೆಚೂರ್ ಅಸೋಸಿಯೇಷನ್ ಇದರ ಕಾರ್ಯಾಧ್ಯಕ್ಷರಾದಂತಹ ಹಾಗೂ ಒಬ್ಬ ಅತ್ಯುತ್ತಮ ಕಬಡ್ಡಿ ಆಟಗಾರರು ಆಗಿದ್ದಂತಹ ಶ್ರೀಯುತ ಶ್ಯಾಮ್ ಪ್ರಸಾದ್ ರವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಸರ್, ತಮಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. जी हाँ, इस खेल पर कुछ रोचक बनना हो तो मंड्या के लिए कुछ अलग सोच विचार करना होगा. 17 साल की बालकों की
इस विभाग, आप जानते हैं कि मंगलुरु की दक्षिण कन्नड़ अब तक 3 विभाग में अपनी नाम फाइनल पर दर्जा कर चुके हैं। 14 साल की बालिकाओं का खेल आगे बढ़ता हुआ हासन के सामने बढ़िया स्थिति पर है दक्षिण कन्नड़। यहाँ जो जीतेंगे वो टीम अब मंगलुरु के सामने भिड़ेंगे 17 साल की बालकों की विभाग पर। यहाँ मंड्या के 6 अंक, चिकमंगलुरु 16, जिन्हें 18। ಇಷ್ಟೊಂದು ದೊಡ್ಡ ಮಟ್ಟಿನ ಕಾರ್ಯಕ್ರಮ ನಿನ್ನೆಯ ದಿನ ಉದ್ಘೋಷಣೆ ಮಾಡಿದ ಹಾಗೆ 30 ಲಕ್ಷಕ್ಕಿಂತಲೂ ಅಧಿಕ ಖರ್ಚುಳ್ಳಂತಹ 2 ದಿನಗಳ ಪರ್ಯಂತ ಜರುಗುವಂತಹ ಈ ಕಾರ್ಯಕ್ರಮಕ್ಕೆ ನಮ್ಮಿ ಸಂಸ್ಥೆಯ ರಕ್ಷಕ ಶಿಕ್ಷಕ ಸಂಘ, ಅದರ ಅಧ್ಯಕ್ಷರು, ಅದರ ಪದಾಧಿಕಾರಿಗಳಿಗೆ ಬಹಳಷ್ಟು ಜವಾಬ್ದಾರಿಗಳಿವೆ. ಆ ಜವಾಬ್ದಾರಿಗಳನ್ನು ಅತ್ಯಂತ ಯಶಸ್ಸಿನಿಂದ ಪೂರಕವಾಗಿ ನಿಭಾಯಿಸುವಂತಹ PTA ಎಲ್ಲ ಪದಾಧಿಕಾರಿಗಳಿಗೆ, ಅದರ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಖಂಡಿತವಾಗಿಯೂ ಧನ್ಯವಾದಗಳನ್ನು ಅರ್ಪಿಸಬೇಕಾಗಿದೆ. ರಾಮಕುಂಜೇಶ್ವರ ಶಾಲೆ ಇದು ಅಭೂತಪೂರ್ವ ಕಾರ್ಯಕ್ರಮದ ಆಯೋಜನೆ. ಸ್ವಪ್ನ ಹಾಸನದ ಸ್ವಪ್ನ ಪ್ರಸ್ತುತದಾಳಿಯಲ್ಲಿ ಹಲೋ ರಾಮಕುಂಜದಲ್ಲಿ ನಡೀತಾ ಇರುವಂಥ ಕಬಡ್ಡಿ ಪಂದ್ಯಾಟವನ್ನು ವೀಕ್ಷಿಸುವುದಕ್ಕೆ ನಮ್ಮ ಕಡಬ ತಾಲೂಕಿನ ಉಪತಹಶೀಲ್ದಾರ್ ಆಗಿರುವಂಥ ಗೋಪಾಲ್ ಸರ್ ಅವರು ಆಗಮಿಸಿದ್ದಾರೆ. ಸರ್, ದಯವಿಟ್ಟು ತಾವು ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಅದ್ಭುತವಾದ ಎಸ್ಕೇಪ್ ಸ್ಕಿಲ್ಗಳನ್ನು ಬಳಸಿಕೊಂಡಿರುವಂತಹ ದಕ್ಷಿಣ ಕನ್ನಡ ನಿನ್ನೆಯ ದಿನ ಮನವಿಯನ್ನು ಸಲ್ಲಿಸಿದ್ದೇವೆ, ಇವತ್ತು ಕೂಡ ಭಿನ್ನವಿಸಿಕೊಳ್ಳುತ್ತಾ ಇದ್ದಾವೆ. ಈ ಕಾರ್ಯಕ್ರಮವನ್ನು ನಂಬಿ ಅನೇಕರು ಸ್ಟಾಲ್ಗಳಲ್ಲಿ ತಮ್ಮ ತಮ್ಮ ವ್ಯಾಪಾರವನ್ನು ಇಟ್ಟುಕೊಂಡಿದ್ದಾರೆ. ಅಸಂಖ್ಯಾತ ಮಂದಿ ನಾವುಗಳೆಲ್ಲ ಸೇರಿಕೊಂಡಿದ್ದೀರಾ. ಒಮ್ಮೆ ಎಲ್ಲ ಸ್ಟಾಲ್ಗಳಿಗೆ ಭೇಟಿ ಕೊಟ್ಟು ಸಣ್ಣ ಸಣ್ಣ ವ್ಯಾಪಾರವನ್ನು ಮಾಡಿ ಎಲ್ಲ ವ್ಯಾಪಾರಸ್ಥರಿಗೆ ಪೂರಕವಾಗಿ ಸ್ಪಂದಿಸುವಂತೆ ಸರ್ವರಲ್ಲಿ ಮನವಿ. ಈ ಫೈನಲ್ ಕದನಕ್ಕೆ ಅಲ್ಪ ವಿಶ್ರಾಂತಿ ಇರುವ ಸಮಯದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಹೋಗ್ಬೋದು ಅನ್ನುವಂಥ ಮನಸ್ಸಿದೆ ಎಲ್ಲರಿಗೆ. ಅಲ್ಲಿ SRK ಲ್ಯಾಡರ್ಸ್, ಎತ್ತರದ ಲ್ಯಾಡರ್ಗಳನ್ನು ಕಾಣಬಹುದಾಗಿದೆ. ಖಂಡಿತ ನಿನ್ನೆ ಇಟ್ಟದ್ದು ಕೆಲವೊಂದು ಮಾರಾಟವಾಗಿರಬಹುದು. ದೂರದ ಊರುಗಳಿಂದ ಬಂದವರಿಗೆ ಅದನ್ನು ಊರಿಗೆ ಕೊಂಡೊಯ್ಯುವುದು ದೊಡ್ಡ ಸವಾಲು. ಮಡಚಿ ಕೊಡ್ತಾರ ಅನ್ನುವಂಥದ್ದು ಕೇಳಬೇಕು. ಕೃಷಿ ಉತ್ಪನ್ನ ಮಾರುಕಟ್ಟೆ ಜೊತೆಗೆ ಅನೇಕ ಕೃಷಿಗೆ ಸಂಬಂಧಿಸಿದ ವಿಚಾರಗಳು ನಮ್ಮ ಮಳಿಗೆಗಳಲ್ಲಿದೆ. ವಿಶೇಷವಾದಂತಹ ತಿಂಡಿ ತಿನಿಸುಗಳು, ಖಾದ್ಯಗಳು, ತುಳುನಾಡ ಶೈಲಿ, ಉತ್ತರ ಭಾರತದ ಶೈಲಿ ಎಲ್ಲ ತಿನಿಸುಗಳು ಕೂಡ ಇದೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕಾಗಿ ಜಾತ್ರೆಯ ರೀತಿಯಲ್ಲಿ ಸಜ್ಜುಗೊಂಡಿರತಕ್ಕಂತಹ ರಾಮಕುಂಜ ವಿದ್ಯಾಸಂಸ್ಥೆ, ಹಾಗಾಗಿ ಕಡಬ ತಾಲೂಕಿನ ಉಪತಹಶೀಲ್ದಾರ್ ಆಗಿರುವಂಥ ಸನ್ಮಾನ್ಯ ಗೋಪಾಲ್ ಸರ್ ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ರಾಧಾಕೃಷ್ಣ ಸರ್ ಅವರು ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ರಾಮಕುಂಜೇಶ್ವರ ವಿದ್ಯಾಸಂಸ್ಥೆಯ ಜೊತೆಗೆ ಅತ್ಯುತ್ತಮವಾದಂಥ ಒಡನಾಟವನ್ನು ಇಟ್ಟುಕೊಂಡವರು, ಇವತ್ತು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಬಿಡುವು ಮಾಡಿಕೊಂಡು ಬಂದಂಥ ಗೋಪಾಲ್ ಸರ್ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಇವರ ಜೊತೆಗೆ ಹೊಸಮಠ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ಕೃಷ್ಣಪ್ಪ ದೇವಾಡಿಗ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಈ ಪಂದ್ಯಾಟಕ್ಕೆ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ವಿದ್ಯಾಸಂಸ್ಥೆಯ ವತಿಯಿಂದ, ಆಯೋಜನಾ ಸಮಿತಿಯ ವತಿಯಿಂದ ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಕಾರ್ಯದರ್ಶಿಗಳು ಗೌರವಿಸಬೇಕು ಅಂತ ವಿನಂತಿಸ್ತೇನೆ. ಲಾಸ್ಟ್ 5 ಮಿನಿಟ್ಸ್, ಅಂತಿಮ 5 ನಿಮಿಷಗಳು. 40 ಅನೇಕ ಸಾಮಾಜಿಕ ಧಾರ್ಮಿಕ ಸಂಘಟನೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಸನ್ಮಾನ್ಯ ಕೃಷ್ಣಪ್ಪ ದೇವಾಡಿಗ ಅವರು ಈ ಪಂದ್ಯಾಟಕ್ಕೆ ಆಗಮಿಸಿ ನಮಗೆಲ್ಲ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಧನ್ಯವಾದಗಳು ಶ್ರೀಯುತ ಕೃಷ್ಣಪ್ಪ ದೇವಾಡಿಗ ಅವರಿಗೆ.
ರೋಹಿತ್ ರವರು ಚಿಕ್ಕಮಗಳೂರು ತಂಡಕ್ಕಾಗಿ ನಿರಂತರವಾದಂಥ ಅಂಕ ಸಂಪಾದನೆಯಲ್ಲಿ 29-10 29-10 19 ಅಂಕಗಳ ಸ್ಪಷ್ಟ ಮುನ್ನಡೆ ಚಿಕ್ಕಮಗಳೂರು. ಪ್ರಸ್ತುತ ಅಂತಿಮ ಉಪಾಂತ್ಯ ಸ್ಪರ್ಧೆಯ ಮೊದಲ ಅವಧಿಯಲ್ಲಿ ಈ ಪಂದ್ಯ ಚಿಕ್ಕಮಗಳೂರು ಮತ್ತು ಮಂಡ್ಯ ನಡುವೆ. ಲಾಸ್ಟ್ 4 ಮಿನಿಟ್ಸ್, ಕೊನೆ 4 ನಿಮಿಷಗಳ ಅವಧಿಯಲ್ಲಿ ದಕ್ಷಿಣ ಕನ್ನಡ ಏಕಮುಖವಾಗಿರುವಂಥ ಪಂದ್ಯ, ಎದುರಾಳಿಗೆ ನೀಡಿದ್ದು ಏಕ ಅಂಕ. 41 41 ಜೋಕುಲು ಬಾರಿ ಕನ್ಫ್ಯೂಸ್ ಮಾಡ್ತಾರ ಕೊರ್ಪುನ್ನೇ ಇಜ್ಜರು ಕೋರ್ಪುನ ಇಚ್ಚಿ ತುಲೆ ಜನಕುಲೆ ಪನೊಂದುಲೆರು ಒಂತೆ ಕೊರ್ಲೆಗೆ ಅತ್ಯಂತ ಶಿಸ್ತಿನ ಆಟದ ಜೊತೆಗೆ ಬಾಲಕೃಷ್ಣ ಪೋರ್ದಾಳ್ ಅವರ ಅದ್ಭುತ ಗರಡಿಯಲ್ಲಿ ಪಳಗಿರುವಂತಹ ತಂಡ. ಅಂತಿಮ 3 ನಿಮಿಷಗಳ ಅವಧಿ. ಬೆಥನಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪುತ್ತೂರಿನ ವಿದ್ಯಾರ್ಥಿನಿಯರು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸ್ತಾ ಇದ್ದಾರೆ 14ರ ವಯೋಮಾನದ ಬಾಲಕಿಯರ ವಿಭಾಗದಲ್ಲಿ. ತಂಡದ ಜೊತೆ ವಿಲ್ಮಾ ಫೆರ್ನಾಂಡಿಸ್ ಮೇಡಮ್ ಇದ್ದಾರೆ ಟೀಮ್ ಮ್ಯಾನೇಜರ್ ಆಗಿ. ಅವರು ನಗೋಲ್ಲೆ ತಂಡವನ್ನು ಕಟ್ತಾ ಇದ್ದಾರೆ. ಖಂಡಿತ ಅನೇಕ ತರಬೇತುದಾರರ ಟೀಮ್ ಮ್ಯಾನೇಜರ್ಗಳ ಅನೇಕ ರೀತಿಯ ವರ್ತನೆ ಅಂತರದಲ್ಲಿ ವಿಲ್ಮಾ ಅವರು ಯಾವಾಗಲೂ ಹಸನ್ಮುಖಿ ಟೀಮ್ ಮ್ಯಾನೇಜರ್ ವಿಲ್ಮಾ ಮೇಡಮ್. ಲಾಸ್ಟ್ 2 ಮಿನಿಟ್ಸ್, ಅಂತಿಮ 2 ನಿಮಿಷಗಳು. ಎಸ್, ಇದೀಗ ಮೊದಲ ಅವಧಿ ಮುಕ್ತಾಯ. 30-12 ಚಿಕ್ಕಮಗಳೂರು 17ರ ಬಾಲಕರ ವಿಭಾಗದಲ್ಲಿ ಮುನ್ನಡೆಯನ್ನು ಮುಂದುವರಿಸ್ತಾ ಇದ್ದಾರೆ. ಪುತ್ತೂರಿನ ತಾರೆಯರಿಗೆ ವಿಭಾಗ ಮಟ್ಟದಲ್ಲಿ ಭವಿಷ್ಯವನ್ನು ರೂಪಿಸಿರತಕ್ಕಂಥ ಬಾಲಕೃಷ್ಣ ಪೋರ್ದಾಳ್ ಭವಿಷ್ಯ ದಾಳಿಯಲ್ಲಿರುವಂತೆ ಭವಿಷ್ಯ ಬಂಧನ. ಜನ ಬಾರಿ ಸೈಲೆಂಟ್ ಉಳ್ಳೇರು ದಿವಾಕರ್ ಬರ್ಲೆ. ಲಾಸ್ಟ್ ಮಿನಿಟ್, ಅಂತಿಮ ನಿಮಿಷದ ಘೋಷಣೆಯಾಗುತ್ತಾ ಇದೆ. ಏಕಮುಖವಾಗಿರುವಂತಹ ಪಂದ್ಯದಲ್ಲಿ ಗೆಲುವಿನ ಔಪಚಾರಿಕತೆಗಳಿಗೆ ಸಮಯ ಸೆಕೆಂಡುಗಳ ಲೆಕ್ಕಾಚಾರದಲ್ಲಿ ಅಂತಿಮ ಕ್ಷಣಗಳಲ್ಲಿ ಹಾಸನ ಆಡ್ತಾ ಇದೆ. ಇಲ್ಲಿವರೆಗೆ ಸೈಲೆಂಟ್ ಆಗಿದ್ದ ಹಾಸನ ವೈಲೆಂಟ್ ಆಗಿದೆ ಅಂತಿಮ ನಿಮಿಷದಲ್ಲಿ. ಸಮಯ ಮೀರಿದೆ, ದಕ್ಷಿಣ ಕನ್ನಡದ ಪರವಾಗಿದೆ ಪಂದ್ಯ. ಎಸ್ ಅತ್ತಾಜ್ ಅವರ ಹೇಳಿ. 2 ದಿನಗಳ ಪರ್ಯಂತ ಜರುಗುತ್ತಾ ಇರತಕ್ಕಂತಹ ಮೈಸೂರು ವಿಭಾಗ ಮಟ್ಟದ ಕಬಡ್ಡಿಯಲ್ಲಿ ಕಬಡ್ಡಿ ಅಂದ್ರೆ ಕಬಡ್ಡಿಯ ಜೊತೆಯಲ್ಲಿ ಇರಬೇಕಂತ ಮತ್ತೊಂದು ವಿಭಾಗ ಪ್ರಥಮ ಚಿಕಿತ್ಸಾ ವಿಭಾಗ. ಖಂಡಿತ 2 ದಿನಗಳಲ್ಲಿ ಅತ್ಯಂತ ಶ್ರೇಷ್ಠ ಸೇವೆಯನ್ನ ಸಲ್ಲಿಸ್ತಾ ಇರುವವರು ಜಿಲ್ಲಾ ಪ್ರಾಥಮಿಕ ಆರೋಗ್ಯ ಇಲಾಖೆಯಿಂದ ನಮ್ಮ ಜೊತೆ ಕೊಯ್ಲದ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗ ನಮ್ಮ ಜೊತೆ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದಾವೆ. ಖಂಡಿತವಾಗ್ಲೂ ಕೂಡ ದೊಡ್ಡ ಚಪ್ಪಾಳೆ ಬರಲಿ ನಮ್ಮ ಪ್ರಥಮ ಚಿಕಿತ್ಸಾ ವಿಭಾಗದ ಎಲ್ಲ ಬಂಧುಗಳಿಗೆ. So back to the match. We are in the second half of the last semi-final of under-17 boys. Chikmagaluru, they are on the top position, 31-12. ಮಂಡ್ಯ ದ್ವಿತೀಯ ಅವಧಿಯಲ್ಲಿ ಸ್ಥಿತಿಯಲ್ಲಿ ಬದಲಾವಣೆ ತರಬಹುದೇ ಮಂಡ್ಯ. ಪ್ರಫುಲ್ಲ ಮೇಡಮ್, ಪ್ರಫುಲ್ಲ ಮೇಡಮ್
ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್ಸ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್ಸ್, ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್ಸ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್ಸ್. SRK ಲ್ಯಾಡರ್ಸ್. ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ, ಕೇಳಿರಣ್ಣೋ ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ, ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್ಸ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್ಸ್, ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್ಸ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್ಸ್. SRK ಲ್ಯಾಡರ್ಸ್, ಮುಕ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. Good morning, everyone. Welcome to our presentation. Today, I am excited to introduce you to the MEPSTRA Group. Our theme is local business with global reach. We'll take a quick look at our headquarters in Hyderabad, India, and our presence in the USA through our Illinois office. Over the next few slides, we'll explore our services, our vision, and how we're making a global impact from our local roots. Thank you very much for your wonderful introduction about Attaje and me. ದಿನೇಶ್ ನೆಟ್ಟಣ ಒಮ್ಮೆ ಇಲ್ಲಿ ವೇದಿಕೆ ಹತ್ರ ಬರಬೇಕು. ಮೂವತ್ತ 13 ಪಂದ್ಯ ಚಿಕ್ಕಮಗಳೂರು. ಪ್ರತಿ ಕ್ಷಣವೂ ಕೂಡ ಈ ಸ್ಪರ್ಧೆಯಲ್ಲಿ ತಿರುಗೇಟನ್ನು ನೀಡುವಂತಹ ಪ್ರಯತ್ನ ಅಂತೂ ಖಂಡಿತವಾಗಿ ಮಾಡಲೇಬೇಕಾಗಿದೆ ಮಂಡ್ಯ. ಆತ್ಮವಿಶ್ವಾಸವನ್ನ ಕಳಕೊಳ್ಳದ ರೀತಿ ನಮ್ಮ ಪಂದ್ಯಾಟವನ್ನ ವೀಕ್ಷಿಸುವುದಕ್ಕೆ ವಿಟ್ಲ ಪಟ್ಟಣ ಪಂಚಾಯತಿನ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದಂಥ ರವೀಶ್ ವಿಟ್ಲ ಅವರು ಆಗಮಿಸಿದ್ದಾರೆ. ಅವರಿಗೆ ಪಂದ್ಯಾಟದ ಆಯೋಜನಾ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಸ್, ಸರಿಯಾಗಿ 1.5 ಗಂಟೆಗೆ ಫೈನಲ್ ಕದನ. 14ರ ಅಂಕಣದಲ್ಲಿ GM ಗ್ರೂಪ್ ಅಂಕಣ ಎಲ್ಲ ಸ್ಪರ್ಧೆಗಳು ಇವತ್ತಿನ ಮಧ್ಯಾಹ್ನ ತನಕ ಇರತಕ್ಕಂಥ ಸ್ಪರ್ಧೆಗಳೆಲ್ಲ ಪೂರ್ಣಗೊಂಡಿರುತ್ತದೆ. ಇದೀಗ ಮಧ್ಯಾಹ್ನ ಮೇಲೆ ಅಲ್ಲಿ 2 ಫೈನಲ್ಗಳು, ಅದೇ ಪ್ರಕಾರ ಮೆಪ್ಸ್ಟ್ರಾ ಅಂಕಣದಲ್ಲಿ 2 ಫೈನಲ್ಗಳು. ಅಲ್ಲಿಗೆ ಸ್ಪರ್ಧೆಗಳ ಮುಕ್ತಾಯ. ಇವತ್ತು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರುವುದು. ಹಾಸ್ಯ, ನೃತ್ಯ, ಸಂಗೀತ, ಚುರುಮುರಿ ತಮ್ಮ ಉಪಸ್ಥಿತಿ ಮತ್ತೆ ನಾವು ಬಯಸ್ತಾ ಇದ್ದೇವೆ. ಈ ನಡುವೆ ಅಂತಿಮ ಸೆಮಿಫೈನಲ್ನ ದ್ವಿತೀಯ ಅವಧಿ ಮುಂದುವರಿಯುತ್ತಾ ಚಿಕ್ಕಮಗಳೂರು 39, 14 ಅಂಕಗಳೊಂದಿಗೆ ಮಂಡ್ಯ. Bonus plus single was needed point for Mandya. Omi McPadden, bonus plus 2, 3 points. മുപ്പത്തി 17 8 ടീമുകൾ 4 ഗ്രൂപ്പുകളിലായി വ്യത്യസ്ത വിഭാഗങ്ങളിൽ മത്സരിച്ച രാമക്കുഞ്ചേശ്വര സ്കൂളിന്റെ ചരിത്ര താളുകളിൽ സുവർണ അക്ഷരങ്ങൾ കൊണ്ട് ആലേഖനം ചെയ്യപ്പെടുന്ന മൈസൂർ സോണൽ മത്സരം പരിവാസാനിക്കാൻ ഇനി 4 മത്സരങ്ങൾ മാത്രം. 4 ഫൈനൽ പോരാട്ടങ്ങളോടുകൂടി വേദിക്കരികിൽ വച്ചിരിക്കുന്ന ആ ട്രോഫികൾ ആർക്ക് എന്ന് വിധി നിർണയിക്കുന്ന നിമിഷങ്ങൾ മാത്രമേ ഇനി ബാക്കിയുള്ളൂ. 40-17
ದ್ವಿತೀಯ ಅವಧಿಯಲ್ಲೂ ಕೂಡ ಚಿಕ್ಕಮಗಳೂರಿನ ಆ ಮುನ್ನಡೆಯೇ ಆಭಾತಿತವಾಗಿದೆ. ಸೊ ದೇ ಆರ್ ಲೀಡಿಂಗ್ ಇನ್ 23 ಪಾಯಿಂಟ್ಸ್. ನಲವತ್ತು 17ರಲ್ಲಿ ಸ್ಪರ್ಧೆ. 17ರ ವಯೋಮಾನದ ಬಾಲಕರ ಅಂತಿಮ ಉಪಾಂತ್ಯದ ಕದನದಲ್ಲಿ ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್. ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ, ಕೇಳಿರಣ್ಣೋ ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್, ಮುಕ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. Good morning, everyone. Welcome to our presentation. Today, I am excited to introduce you to the MEPSTRA Group. Our theme is local business with global reach. We'll take a quick look at our headquarters in Hyderabad, India, and our presence in the USA through our Illinois office. Over the next few slides, we'll explore our services, our vision, and how we're making a global impact from our local roots.
24ರಲ್ಲಿ ಕದನ. ಅಂತಿಮ ಕೆಲ ನಿಮಿಷಗಳ ಹೋರಾಟಗಳಿದ್ದಾಗ ಪಂದ್ಯದಲ್ಲಿ ಮರಳುವಂತಹ ಸೂಚನೆಗಳನ್ನು ಕೊಡತೊಡಗಿದೆ ಮಂಡ್ಯ. ಮುಂದಿನ ಅಕ್ಟೋಬರ್ ತಿಂಗಳ 10 ಮತ್ತು 11ನೇ ತಾರೀಕಿನ ದಿನ ಮೈಸೂರು ವಿಭಾಗ ಮಟ್ಟದ 14 ಮತ್ತು 17ರ ವಯೋಮಾನದ ವಾಲಿಬಾಲ್ ಪಂದ್ಯಾವಳಿ ಮುಂಡಾಜೆಯ ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ ನಡೆಯಲಿದೆ. ಈ ಪಂದ್ಯಾವಳಿಗೆ ಸಮಸ್ತರಿಗೂ ಕೂಡ ಆತ್ಮೀಯ ಆಹ್ವಾನವನ್ನು ಕೊಡ್ತಾ ಇದ್ದಾರೆ ಸಂಘಟಕ ಮಿತ್ರರು. ಮುಂದಿನ ಲಾಸ್ಟ್ 3 ಮಿನಿಟ್ಸ್ ಮುಂದಿನ ಅಕ್ಟೋಬರ್ ತಿಂಗಳ 10 ಮತ್ತು 11ನೇ ತಾರೀಕು ಶುಕ್ರವಾರ ಮತ್ತು ಶನಿವಾರ ಮುಂಡಾಜೆಯ ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ ಮೈಸೂರು ವಿಭಾಗ ಮಟ್ಟದ 14 ಮತ್ತು 17ರ ವಯೋಮಾನದ ವಾಲಿಬಾಲ್ ಪಂದ್ಯಾವಳಿ. ನಲವತ್ತಾರು 29ರಲ್ಲಿ ಸುದ್ದಿವಾಹಿನಿಯ 2 ಲಿಂಕ್ಗಳಲ್ಲಿ ಕೂಡ ಇದೀಗ ಮಂಡ್ಯ ಚಿಕ್ಕಮಗಳೂರು ಜಿಲ್ಲೆಯ ಪಂದ್ಯ ಬಿತ್ತರಾಗ್ತಾ ಇದೆ. ಮದನ್ ಜೂನಿಯರ್ ಆಟಗಾರ ಮಂಡ್ಯದ ಪರವಾಗಿ ಅಂತಿಮ ಸುತ್ತಿನ ಕದನಕ್ಕಾಗಿ ತೇರ್ಗಡೆಯನ್ನು ಪಡೆದುಕೊಳ್ಳುವ ತಂಡಗಳು ಯಾವುದು ಅನ್ನುವ ನಿರ್ಧಾರ ಆಗಬೇಕಾಗಿದೆ. ಲಾಸ್ಟ್ 2 ಮಿನಿಟ್ಸ್ ಅಂತಿಮ 2 ನಿಮಿಷಗಳ ಅವಧಿಯ ಆಟ ಬಾಕಿ ಇದೆ. ಪಂದ್ಯದ ಪ್ರಬಲ ಹಿಡಿತಗಳಲ್ಲಿ 47-29ರಲ್ಲಿ ಚಿಕ್ಕಮಗಳೂರು ಕಾಪಿನಾಡಿನ ಹುಡುಗರ ಆರ್ಭಟ ಮುನ್ನಡೆಯೊಂದಿಗೆ ಫೈನಲ್ ಸುತ್ತಿಗೆ ತೇರ್ಗಡೆಗೊಳ್ಳುವ ಪ್ರವೇಶದ ಅವಧಿಯ ಆಟ ಉಳಿದಿರುವಂಥದ್ದು 2 ನಿಮಿಷಗಳಲ್ಲಿ. ಸತತವಾಗಿ ಟ್ರ್ಯಾಕ್ ಹೋಲ್ಡ್ ಬರ್ತಾ ಇದೆ ಕಾರ್ನರ್ ಭಾಗದಿಂದ ಚಿಕ್ಕಮಗಳೂರು ಜಿಲ್ಲೆಯ ಆಟಗಾರರ ಪರಾಕ್ರಮ ಮದನ್ ಬಂಧನ. ಅಂತಿಮ ನಿಮಿಷದ ಘೋಷಣೆಯನ್ನು ಪಡೆದುಕೊಳ್ಳುತ್ತಾ ಇದೆ ಪಂದ್ಯ. ಸ್ಪಷ್ಟವಾದ ಮುನ್ನಡೆಯ ಜೊತೆಗಿರುವಂತಹ ಚಿಕ್ಕಮಗಳೂರು ಫೈನಲ್ ಕದನಕ್ಕೆ ದೃಢ ಹೆಜ್ಜೆಗಳನ್ನು ಇರಿಸಿಕೊಳ್ಳತೊಡಗಿದೆ. ಶ್ರೀ ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಭಾ ರಿಜಿಸ್ಟರ್ಡ್ ರಾಮಕುಂಜ ಇದರ ಆಡಳಿತದಲ್ಲಿ ನಡೀತಾ ಇರುವಂಥ ಶ್ರೀ ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜು ಮತ್ತು ಕನ್ನಡ ಮಾಧ್ಯಮ ವಿಭಾಗದ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂಥ ಮೈಸೂರು ವಿಭಾಗ ಮಟ್ಟದ 14 ಮತ್ತು 17ರ ವಯೋಮಾನದ ಬಾಲಕ ಬಾಲಕಿಯರ ಈ ಕಬಡ್ಡಿ ಪಂದ್ಯಾಟದಲ್ಲಿ 2 ದಿನ ಬಂದಂಥ ಎಲ್ಲ ಪ್ರೇಕ್ಷಕರಿಗೆ ಕ್ರೀಡಾಭಿಮಾನಿಗಳಿಗೆ ಉಪಹಾರದ ವ್ಯವಸ್ಥೆ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಒಂದು ಅದ್ಧೂರಿಯ ಕಾರ್ಯಕ್ರಮದಲ್ಲಿ ಎಲ್ಲ ಕ್ರೀಡಾಭಿಮಾನಿಗಳು ಭಾಗವಹಿಸಿದ್ದೀರಿ. ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ಆಯೋಜನಾ ಸಮಿತಿಯ ಜೊತೆಗೆ ಅನೇಕ ಸಂಘ ಸಂಸ್ಥೆಗಳು ನಮ್ಮ ಜೊತೆಗೆ ಕೈಜೋಡಿಸಿಕೊಂಡಿದ್ದಾವೆ. ಅದರಲ್ಲಿ ವಿಶೇಷವಾಗಿ ಬಡಿಸುವ ಸ್ವಯಂ ಸೇವಕರಾಗಿ ನಮ್ಮ ಜೊತೆಗೆ ಕಡಬ ವಲಯದ ಶೌರ್ಯ ವಿಪತ್ತು ತಂಡ ಮತ್ತು ಗಣೇಶ್ ಕಟ್ಟೆ ಸಮಿತಿ ಮುದಲಗುಂಡಿ ಕೆಮ್ಮಾರ ಈ ಸಂಘಟನೆಯ ಎಲ್ಲ ಸದಸ್ಯರು ನಮ್ಮ ಯಶಸ್ಸಿಗೆ ಸಹಕರಿಸಿದ್ದಾರೆ. ಇವರಿಗೆ ಪಂದ್ಯಾಟದ ಆಯೋಜನಾ ಸಮಿತಿಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರಫುಲ್ಲ ಮೇಡಮ್ ಮಂಡ್ಯ ತಂಡಕ್ಕೆ ಸ್ಮರಣಿಕೆಯನ್ನು ನೀಡೋದಕ್ಕೋಸ್ಕರ ಅಂಕಣದ ಒಳಭಾಗಕ್ಕೆ ಬರುವಂತೆ ದಯವಿಟ್ಟು ಎಲ್ಲ ಒಫಿಷಿಯಲ್ಸ್ ಕ್ರೀಡಾಂಗಣದಲ್ಲಿ ಸಮಾವೇಶಗೊಳ್ಳಬೇಕು. ನಮ್ಮ 2 ದಿನದ ಪಂದ್ಯಾಟವನ್ನು
ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇರುವಂಥ ಅಫಿಷಿಯಲ್ಸ್, ದಯವಿಟ್ಟು ಎಲ್ಲ ಅಫಿಷಿಯಲ್ಸಿನ ಗಮನಕ್ಕೆ, ತಾವೆಲ್ಲರೂ ಕೂಡ ಕ್ರೀಡಾಂಗಣಕ್ಕೆ ಬರಬೇಕು, ಸಮಾವೇಶಗೊಳ್ಳಬೇಕು. ನಮ್ಮ ಪಂದ್ಯಾಟಕ್ಕೆ ಸಾಮಾಜಿಕ ಕಾರ್ಯಕರ್ತರಾದಂಥ ಶಿವಪ್ರಸಾದ್ ಮೈಲೇರಿ, ಯೋಜನಾ ಒಕ್ಕೂಟದ ಅಧ್ಯಕ್ಷರು ಆಗಮಿಸಿದ್ದಾರೆ. ಅವರಿಗೆ ಪಂದ್ಯಾಟದ ಆಯೋಜನಾ ಸಮಿತಿಯ ಪರವಾಗಿ ಗೌರವದ ಸ್ವಾಗತವನ್ನು ಬಯಸ್ತಾ ಅವರಿಗೆ ನಮ್ಮ ಪ್ರಾಚಾರ್ಯರು ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಲೋ ಸರ್, ಎಲ್ಲ ಅಫಿಷಿಯಲ್ಸ್ ದಯವಿಟ್ಟು ಇಲ್ಲಿ ಕ್ರೀಡಾಂಗಣದಲ್ಲಿ ಸಮಾವೇಶಗೊಳ್ಳಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದಾರೆ. ಎಲ್ಲ ಅಫಿಷಿಯಲ್ಸ್ ಪ್ಲೀಸ್. ಹಲೋ ವಾಲಂಟಿಯರ್ಸ್ ಸ್ವಲ್ಪ ಬನ್ನಿ ಒಳಗಡೆ. ವಾಲಂಟಿಯರ್ಸ್ ಒಳಗೆ ಬನ್ನಿ. ಬಾಯ್ಸ್ ವಾಲಂಟಿಯರ್ಸ್ ಒಳಗೆ ಬನ್ನಿ. ಒಳಗೆ ಹೋಗಿ ಶಿವರಾಮ್ ಸರ್ ಹತ್ರ ಹೋಗಿ. ಅಲ್ಲಿಂದ ಆ ಚೇರ್ಸ್ ಎಲ್ಲ ಹತ್ರ ಮಾಡಿ. ಇಲ್ಲಿ ಕೂತ್ಕೊಳ್ಳೋ. ಇದರ ಎದುರು ಚೇರ್ ಹಾಕಿ. ಆ ಚೇರ್ಗಳನ್ನು ತಂದು ಆ ಸಿಟ್ಟಿಂಗ್ ಬ್ಲಾಕ್ ದಲ್ಲಿ. ಎಲ್ಲ ತೀರ್ಪುಗಾರ ಮಿತ್ರರು ದಯವಿಟ್ಟು ಕ್ರೀಡಾಂಗಣದ ಒಳಗೆ ಬನ್ನಿ. ಪಂದ್ಯಾಟಕ್ಕೆ ಬಂದಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದರ ಜೊತೆಗೆ ಈ ಪಂದ್ಯಾಟದಲ್ಲಿ ವಿವಿಧ ಮೇಳಗಳಿವೆ. ಆಹಾರ ಮೇಳ, ಕೃಷಿ ಮೇಳ, ವಾಣಿಜ್ಯ ಮೇಳ ಇತ್ಯಾದಿ ಮೇಳಗಳಿವೆ. ಆ ಮೇಳಗಳ ಮಳಿಗೆಗಳಿಗೆ ತಾವೆಲ್ಲರೂ ಭೇಟಿ ಕೊಡಬೇಕು, ಪ್ರೋತ್ಸಾಹವನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಹಲೋ, ಸರಿಯಾಗಿ 1:30 ಗಂಟೆಗೆ ನಾವು ಬಾಲಕಿಯರ ಫೈನಲ್ ಪಂದ್ಯ, ಅಂಡರ್ 17 ಗರ್ಲ್ಸ್ ಫೈನಲ್ ಆ್ಯಂಡ್ ಅಂಡರ್ 14 ಬಾಯ್ಸ್ ಫೈನಲ್ 1:30 ಗಂಟೆಗೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. 1:30 ಗಂಟೆಗೆ ಬಾಲಕಿಯರ 17 ವರ್ಷದ ಬಾಲಕಿಯರ ಫೈನಲ್, 14 ವರ್ಷದ ಬಾಲಕರ ಫೈನಲ್, ಫಾಲೋಡ್ ಬೈ ಅಂಡರ್ 17 ಬಾಯ್ಸ್ ಫೈನಲ್ ಆ್ಯಂಡ್ ಅಂಡರ್ 14 ಗರ್ಲ್ಸ್ ಫೈನಲ್. ಪಂದ್ಯಾಟದ ಆಯೋಜನಾ ಸಮಿತಿಯ ವತಿಯಿಂದ ನಮ್ಮೆಲ್ಲ ತೀರ್ಪುಗಾರರನ್ನು, ಅಫಿಷಿಯಲ್ಸನ್ನು ಅಭಿನಂದಿಸ್ತಾ ಇದ್ದೇವೆ. ಗುಲಾಬಿ ಬಣ್ಣದ ಟೀ ಶರ್ಟ್ನಲ್ಲಿ ನಮ್ಮೆಲ್ಲ ಅಫಿಷಿಯಲ್ಸ್ ಮಿಂಚುತ್ತಾ ಇದ್ದಾರೆ. ನಿನ್ನೆ ಎಲ್ಲರೂ ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಮಿಂಚಿದ್ರು. ಇವತ್ತು ಬ್ಲ್ಯಾಕ್ ಆ್ಯಂಡ್ ಪಿಂಕ್ ಕಲರಲ್ಲಿ ನಮ್ಮ ಅಫಿಷಿಯಲ್ಸ್ ಇವತ್ತು ಮಿಂಚುತ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ, ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಅನೇಕ ತೀರ್ಪುಗಾರರು, ಜೊತೆಗೆ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ MPEdನ ವಿದ್ಯಾರ್ಥಿಗಳು ಈ ಪಂದ್ಯಾಟದ ಯಶಸ್ಸಿಗೆ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಪಂದ್ಯಾಟದ ಆಯೋಜನಾ ಸಮಿತಿಯ ಅಧ್ಯಕ್ಷರು, ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ರಾಧಾಕೃಷ್ಣ KS ಅವರು, ಆಯೋಜನಾ ಸಮಿತಿಯ ಸಂಚಾಲಕರಾಗಿರುವಂಥ ಇಡೀ ಪಂದ್ಯಾಟದ ರೂವಾರಿಯೂ ಆಗಿರುವಂಥ ಕೇಶವ ಅಮ್ಮಯ್ಯವರು,
ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ನ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿರುವಂಥ ಚಂದ್ರ ಶೆಟ್ಟಿ ಅವರು, ನಮ್ಮ ಕಡಬ ಠಾಣೆಯ ಆರಕ್ಷಕ ಉಪನಿರೀಕ್ಷಕರಾದಂಥ ಶ್ರೀಯುತ ಅಭಿನಂದನ್ ಸರ್ ಅವರು, ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಸೇಸಪ್ರೈ ಸರ್ ಅವರು, ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಯಾಗಿರುವಂಥ ಶ್ರೀಯುತ ಭುವನೇಶ್ ಸರ್ ಅವರು, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಯಾಗಿರುವಂಥ ಶ್ರೀಯುತ ಚಕ್ರಪಾಣಿ ಸರ್ ಅವರು, ಚಂದ್ರಶೇಖರ್ ಸರ್ ಅವರು, ಶ್ರೀಯುತ ಶಿವರಾಮ್ ಏನೇಕಲ್ ಸರ್ ಅವರು, ಗಣೇಶ್ ಕಟ್ಟಪುಣಿ ಅವರು, ಶ್ರೀಯುತ ಸತೀಶ್ ಭಟ್ ಸರ್ ಅವರು, ನಮ್ಮೆಲ್ಲ ಅಫಿಷಿಯಲ್ಸ್ ಅನ್ನ ಗೌರವಿಸುವಂತ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ವಿಭಾಗ ಮಟ್ಟದ ಕಬಡ್ಡಿ ಈಗ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಮದುವೆ ಹೇಗಿತ್ತು ಅಂತ ಕೇಳಿದರೆ ಊಟ ಹೇಗಿತ್ತು ಅಂತ ಹೇಳಿ ನಿರ್ಣಯ ಆಗ್ತದೆ. ಕಬಡ್ಡಿ ಹೇಗಿತ್ತು ಅಂತ ಕೇಳಿದರೆ ನಿರ್ಣಯ ಹೇಗಿತ್ತು ಅಂತ ಎಂಬುದರಲ್ಲಿ ನಿರ್ಣಯ ಆಗ್ತದೆ. ಯಾಕಂದರೆ ಕಬಡ್ಡಿ ಮೈಮುಟ್ಟಿ ಆಡುವ ಆಟ, ಅತ್ಯಂತ ಸೂಕ್ಷ್ಮವಾಗಿ ಯಾವುದೋ ಒಂದು ದೇಹದ ಒಂದು ಎಳೆಭಾಗ ತಾಗಿದ್ರೂ ಕೆಲವೊಮ್ಮೆ ಬರೀ ಕಣ್ಣಿಗೆ ಕಾಣೋದಿಲ್ಲ, ಆಗ ನಮಗೆ ಎಕ್ಸ್ಟ್ರಾ ಕ್ಯಾಮರಾ ಬೇಕಾಗ್ತದೆ. ಆದರೂ ಅತ್ಯಂತ ಸೂಕ್ಷ್ಮವಾಗಿ 2 ಕಣ್ಣು ಸಾಕಾಗೋದಿಲ್ಲ, 3ನೇ ಕಣ್ಣು 4ನೇ ಕಣ್ಣಲ್ಲಿ ನೋಡಿ ನಿರ್ಧಾರ ತಗೊಳ್ಬೇಕಾಗ್ತದೆ. ಆ ನಿರ್ಧಾರ ತಗೊಳ್ಳಿಕ್ಕೆ ಹೆಚ್ಚು ಸಮಯವೂ ಇರುವುದಿಲ್ಲ. ಆ ಎಷ್ಟೊಂದು ರಿಫ್ಲೆಕ್ಸ್ ಟೈಮ್ ತುಂಬ ಕಮ್ಮಿ ಇರ್ತದೆ, ಅಷ್ಟು ಏಕಾಗ್ರತೆ ಇರಬೇಕಾಗ್ತದೆ. ಆದರೆ ಈವರೆಗಿನ ನಡೆದ ಪಂದ್ಯಾಟದಲ್ಲಿ ಅತ್ಯುತ್ತಮವಾಗಿ ನಿರ್ಣಯವನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳುವ ಸಂತೃಪ್ತಿ ಮತ್ತು ಹಿಮ್ಮಾಹಿತಿ ನಮಗೆ ಈವರೆಗೆ ಸಿಕ್ಕಿದೆ. ಅದಕ್ಕೆ ಕಾರಣ ನಿಮ್ಮೆಲ್ಲರ ಒಂದು ಇನ್ವಾಲ್ವ್ಮೆಂಟ್ ಮತ್ತು ಲೀಡರ್ಶಿಪ್ ಮತ್ತು ಡಿಸಿಷನ್ ಮೇಕಿಂಗ್. ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನೀವೆಲ್ಲರ ಈ ಸಹಕರಿಸಿದ್ದೀರಿ. ಈ ಆಯೋಜನಾ ಸಮಿತಿಯ ಪರವಾಗಿ ನಿಮಗೆಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ವೇದಿಕೆಯಲ್ಲಿರುವ ಎಲ್ಲ ಆಯೋಜನಾ ಸಮಿತಿಯ ಸದಸ್ಯರು ಗಣ್ಯರನ್ನು ಅತ್ಯಂತ ಗೌರವಪೂರ್ವಕವಾಗಿ ಪ್ರತ್ಯೇಕವಾಗಿ ಸ್ವಾಗತಿಸ್ತೇನೆ. ನಮ್ಮೊಟ್ಟಿಗೆ ಅಂತಾರಾಷ್ಟ್ರೀಯ ತೀರ್ಪುಗಾರರಾದ ಲಕ್ಷ್ಮೀನಾರಾಯಣ ಸರ್ ಅವರು ಇದ್ದಾರೆ. ನಿಮ್ಮನ್ನು ಗುರುತಿಸಿ ಸ್ವಾಗತಿಸ್ತೇನೆ ಸರ್. ಆತ್ಮೀಯರೇ, ಮೈಸೂರು ವಿಭಾಗ ಮಟ್ಟದ 14 ಮತ್ತು 17ರ ವಯೋಮಾನದ ಕಬಡ್ಡಿ ಪಂದ್ಯಾಟ ಈವರೆಗೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಹವಾಮಾನದ ವೈಪರೀತ್ಯದ ನಡುವೆಯೂ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ. ಇದಕ್ಕಾಗಿ ಎಲ್ಲರನ್ನು ಈ ಒಂದು ಕಾರ್ಯಕ್ರಮ ಇದು ಸಡನ್ನಾಗಿ ಆಯೋಜನೆ ಮಾಡಿದ್ದಾರೆ. ಬಹಳ ಚೆನ್ನಾಗಿ ಹೇಳಿದರು. ಯಾವ ಉದ್ದೇಶಕ್ಕಾಗಿ ಕರೆದಿದ್ದೇನೆ ಅಂತ ಹೇಳಿದರೆ, ಅವರು ಯಾವುದೇ ವ್ಯತ್ಯಾಸಗಳಾಗದ ರೀತಿಯಲ್ಲಿ ನೀವು ತೀರ್ಮಾನ ಕೊಟ್ಟಿದ್ದೀರಿ. ಒಂದೇ ಒಂದು ಕಂಪ್ಲೇಂಟ್ ಇಲ್ಲ. ಸಾಮಾನ್ಯವಾಗಿ ಕಬಡ್ಡಿ ಪಂದ್ಯಾಟ ಅಂತ ಹೇಳಿದರೆ ಏನಾದರೂ ಒಂದಲ್ಲಿ ಕಿರಿಕುಗಳು ಗಲಾಟೆಗಳು ಇದ್ದೇ ಇರ್ತವೆ. ನಮ್ಮ ತಾಲೂಕು ಮಟ್ಟ ಇರ್ಬೋದು, ಜಿಲ್ಲಾ ನಾವು ನೋಡಿದ್ದೇವೆ, ತುಂಬ ನೋಡಿದ್ದೇವೆ, ಎಲ್ಲವೂ ಇದ್ದೇ ಇರ್ತದೆ. ಆದರೆ ಈ ವಿಭಾಗ ಮಟ್ಟದ ಕ್ರೀಡಾಕೂಟದಲ್ಲಿ ಈಗ ನಮ್ಮ ಟೀಮ್ ಮ್ಯಾನೇಜರ್ಸ್ ಎಲ್ಲ ಇದ್ದಾರೆ, ಹೋಗಿದ್ದಾರೆ, ಭಾಳ ಸಂತೋಷದಿಂದಲೇ ಹೋಗಿದ್ದಾರೆ, ಯಾವುದೇ ತೊಂದರೆ ಆಗಲಿಲ್ಲ. ಆದರೆ ಈ ಆಯೋಜನೆ, ಈ ಸಭೆ ಪಂದ್ಯಾಟ ಫೈನಲ್ ಪಂದ್ಯಾಟ ಆದ ನಂತರ ನಡೆದಿದ್ದು ಇನ್ನೂ ಚೆನ್ನಾಗಿತ್ತು. ಆಗ ನಾನು 100% ಕಾನ್ಫಿಡೆನ್ಷಿಯಲ್ ಆಗಿ ಹೇಳ್ತಿದ್ದೆ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಫೈನಲ್ ಪಂದ್ಯಾಟ ಇನ್ನೂ ಬಾಕಿ ಇದೆ. ಸಾಮಾನ್ಯವಾಗಿ ಕಬಡ್ಡಿ ಪಂದ್ಯಾಟದಲ್ಲಿ ಓವರ್ ಏಜನ್ನು ಹಾಕೋದು, ಇನ್ನೊಂದು ಹುಡುಗರನ್ನು ಆಡಿಸುವುದು, ಇಂಥ ಬಹಳಷ್ಟು ಕಂಪ್ಲೇಂಟ್ ಇದೆ. ನನಗೆ ಇದುವರೆಗೂ ಕಂಪ್ಲೇಂಟ್ ಬರಲಿಲ್ಲ. ಆದರೆ
ಕೆಲವು ಮೂಲಗಳಿಂದ ಕೆಲವು ಬರ್ತಾ ಉಂಟು ಈಗ ಏನೇನು ಆಗಿದೆ ಅಂತೇಳಿ. ಅದು ಬಂದ ಕೂಡಲೇ ಈ ಮಳೆ ಎಲ್ಲ ನಿಂತಿದೆ ಈಗ, ಆ ಹನಿ ನಿಲ್ಲುವುದಿಲ್ಲ ಅಂತೇಳಿ. ನಿಮ್ಮ ಪಂದ್ಯಾಟನ ಅಂತೂ ಈಗ 3-3:30ಗೆ ಚೆನ್ನಾಗಿ ಮುಗಿಸಿಕೊಡ್ತಾರೆ. ಆದರೆ ಅಫಿಷಿಯಲ್ ಆಗಿ ನನಗಿನ್ನು 1 ತಿಂಗಳ ನಂತರ ಅಥವಾ 1 ವರ್ಷದ ನಂತರ ಕೂಡ ಅದರ ಬಗ್ಗೆ ಮಾಹಿತಿ ಮತ್ತೊಂದಕ್ಕಲ್ಲಿ ಕೇಳ್ತಾರೆ. ಅವರು ಫೋಟೋ ವಿಡಿಯೋ ಸಮೇತ ನೀವು ಆಡಿದ್ದೀರಿ. ನೀವು ಎಲ್ಲಿ ಯಾವುದೇ ಕಾರಣಕ್ಕೂ ತಪ್ಪಿಸಲಿಕ್ಕೆ ಆಗೋದಿಲ್ಲ. ಯಾರಾದರೂ ಹಾಕಿದರೆ ಅಥವಾ ಫೈನಲ್ ಮ್ಯಾಚಲ್ಲಿ ಹಾಕುವ ಪ್ರಯತ್ನ ಪಟ್ಟರೆ ದಯವಿಟ್ಟು ನಿಮ್ಮ ಕಾಲಿಡಿತೇನೆ ಬೇಕಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಶಾಲೆಯ ಹುಡುಗ ಅಲ್ಲದೆ, ಆ ಏಜಿಗೆ ಒಳಪಟ್ಟ ಹುಡುಗ ಅಲ್ಲದೆ ದಯವಿಟ್ಟು ಆಡಿಸುವ ಪ್ರಯತ್ನ ಮಾಡಬೇಡಿ. ಇದು ಇಷ್ಟು ಚೆನ್ನಾಗಿ ಇಷ್ಟು ಅದ್ದೂರಿಯಲ್ಲಿ ನಿನ್ನೆ ನಮ್ಮ ಸರ್ ಲಕ್ಷ್ಮೀನಾರಾಯಣ ಸರ್ ಹೇಳಿದರು, ಇಡೀ ರಾಜ್ಯದಲ್ಲಿ ಅವರ ಸರ್ವಿಸ್ ತುಂಬ ಸರ್ವಿಸ್ ಇದೆ. ನಮ್ಮ ಆತ್ಮೀಯರು ಚಂದ್ರ ಸರ್ ಇದ್ದಾರೆ, ಕೇಳಬೇಕಿದ್ರೆ ಇಷ್ಟು ಚೆನ್ನಾಗಿ ಎಲ್ಲಿಯೂ ಕೂಡ ನಾನು ರಾಜ್ಯ ಮಟ್ಟದ ಪಂದ್ಯಾಟ ಕೂಡ ನಡೆಸಿದ್ದು ನಾನು ನೋಡಲಿಲ್ಲ. ಸ್ವಲ್ಪ ವ್ಯತ್ಯಾಸ ಆದ್ದು ಅಂತೇಳಿ ಬರೀ ನಮ್ಮ ಈ ಒಂದು ಮಳೆ ಬಂದ ಕಾರಣಕ್ಕೆ, ಅದಕ್ಕೆ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ನೀವು ಈ ಯಾರ್ಯಾರೋ ಹುಡುಗರನ್ನ ಆಡಿಸಿ ಈ ಪಂದ್ಯಾಟದ ಹೆಸರನ್ನು ಕೆಡಿಸಲಿಕ್ಕೆ ಹೋಗಬೇಡಿ ದಯವಿಟ್ಟು. ಯಾರು ಈಗ ಫೈನಲ್ಗೆ ಬಂದಿದ್ದೀರಾ, ಟೀಮ್ ಮ್ಯಾನೇಜರ್ಸ್ ಎಲ್ಲ ಇಲ್ಲೇ ಇದ್ದಾರೆ ಅಂತ ಭಾವಿಸಿದ್ದೇನೆ. ನಿಯಮದ ಪ್ರಕಾರವಿರ್ತದೆ. ನಾನಂತೂ 4 ತಿಂಗಳು ಇವನು ಭುವನೇಶ್ವರ್ 4-5 ತಿಂಗಳು ರಿಟೈರ್ಡ್ ಆಗ್ತಾನೆ, ನಾವೇನೋ ಸಾಧಿಸಬಹುದು ಅಂತ ಹೇಳಿದರೆ ನಾನು ಅದಕ್ಕೆ ಹೆದರುವುದೇ ಇಲ್ಲ. ನನಗಂದರೆ ಅಷ್ಟು ಬೇಸರ ಆಗಿದೆ. ಈ ಮಾತು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ನಮಗೆ ಗೊತ್ತಿದ್ದ ಅಂದರೆ ಆ ಥರದ ಒಂದು ಕಂಪ್ಲೇಂಟ್ ಬರ್ತಾ ಉಂಟು. ಯಾವುದೇ ಕಾರಣಕ್ಕೂ ಈ ರಾಮಗುಂಜೇಶ್ವರ ಇದೊಂದು ಅತ್ಯಂತ ಪವಿತ್ರ ಭೂಮಿ. ನಮ್ಮ ಶೇಷಪ್ರೈ ಸರ್ ಇದ್ದಾರೆ, ನಾನು ಪ್ರಾರಂಭದ ಒಂದು ಮೀಟಿಂಗಲ್ಲಿ ಹೇಳಿದ್ದೇನೆ, ಶೇಷಪ್ರೈ ಸರ್ ಇದ್ದಾರೆ. ಮತ್ತು ಇಲ್ಲಿ ಆಯೋಜನೆ ಮಾಡಲಿಕ್ಕೆ ಬಹಳ ಮುಖ್ಯ, ಬಹಳ ಅನುಭವಲ್ಲ ಮಾಧವರಿದ್ದರು, ಮಾಧವ್ ಸರ್ ಅವರು ಇದ್ದಾರೆ, ಶಿವರಾಮಯ್ಯನೇ ಕಲ್ಲಿದ್ದಾರೆ. ಈ ಆಯೋಜನೆಯನ್ನು ಇವರ ನೇತೃತ್ವದಲ್ಲಿಯೇ ಮಾಡಿರುವಂಥದ್ದು. ಪ್ಲಸ್ ನಮ್ಮ ಕಬಡ್ಡಿ ಅಮೇಚೂರ್ ಅಸೋಸಿಯೇಷನ್ ಇವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಫುಲ್ಲು ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಚಂದ್ರ ಸರ್ ಇರ್ಬೋದು, ಯಾರಾದರೂ ಇರ್ಬೋದು, ರಾಕೇಶ್ ಮಲ್ಲಿ ಅವರು ನಿನ್ನೆ ಬಂದಿದ್ದರು. ಇವರೆಲ್ಲ ನೋಡಿದವರೆಲ್ಲ ಹೊಗಳಿ ಹೋದ್ದಲ್ಲದೆ. ಮತ್ತು ಇನ್ನೊಂದು ವಿಶೇಷ ಏನಂತ ಹೇಳಿದರೆ, ನಿಮಗೆಲ್ಲರಿಗೂ ಗೊತ್ತುಂಟು, ನನ್ನ ಇದರಲ್ಲಿ 0 ನಾನು, ಆದರೆ ನನಗೂ ಹೆಸರು ಬರ್ತದೆ, ನನಗೆ ಒಂದು ಹೆಸರು ಇದ್ದೇ ಇರ್ತದೆ, ಖಂಡಿತವಾಗಿ ಇರ್ತದೆ. ನಮ್ಮ ಕೊನೆಯ ಹೆಸರು ಅಂದರೆ ಪ್ರಥಮವಾಗಿ ಹೇಳಬೇಕಾದ ಹೆಸರು ಅಂತೇಳಿದರೆ ನಮ್ಮ ಕೇಶವಮಯ್ಯವರು. ಇಲ್ಲಿ ಸಂಪೂರ್ಣ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ನನಗೆ ಆಶ್ಚರ್ಯ ಆಗ್ತದೆ, ಇವ್ರದ್ದು ಏನು ಪ್ರತಿಭೆ, ಎಂಥದ್ದು ಎಲ್ಲಿಂದ ಬಂದದ್ದು ಅಂತೇಳಿ ನನಗಂತೂ ಗೊತ್ತಿಲ್ಲ. ಬಹಳ ಖುಷಿ ಆಯಿತು ನನಗೆ. ನನ್ನ ಮಗನ ಮದುವೆಗೆ ಬಂದು ಮಗನಿಗೆ ಆಶೀರ್ವಾದ ಮಾಡಿದರು. ಇಲ್ಲಿ ಇಷ್ಟೆಲ್ಲ ಒಂದು ವ್ಯವಹಾರವನ್ನು ಇಟ್ಟುಕೊಂಡು ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಅವರು ಅಷ್ಟು ಫ್ರೀಯಾಗಿ ಇಷ್ಟು ಹೊತ್ತು ನಮ್ಮ ಜೊತೆ ಇರ್ತಾರೆ ಅಂತ ಹೇಳಿದರೆ ಅದೊಂದು ಬಹಳ ವಿಶೇಷ ವ್ಯಕ್ತಿ ಅವರು. ಬಹುಶಃ ಇಂಥ ವ್ಯಕ್ತಿಗಳು ಬಹಳಷ್ಟು ನಮ್ಮ ಇಲಾಖೆಗೆ ಸಪೋರ್ಟ್ ಮಾಡಲಿಕ್ಕೆ ಇನ್ನು ಮುಂದೆ ಕೂಡ ಬರಬೇಕಂತ ಹೇಳಿದರೆ ನಮ್ಮ ವರ್ತನೆ ಸರಿ ಇರಬೇಕು. ನಾವು ಯಾವುದೇ ಕಾರಣಕ್ಕೂ ಇನ್ನೊಂದು ಟೀಮಿನ ನಮ್ಮ ಶಾಲೆಯ ಹುಡುಗ ನಾವು ಆಡಿಸೋದು, ನಿಯಮ ಏನಿದೆ ಆ ನಿಯಮಕ್ಕೆ ಒಳಪಟ್ಟು ನಿಯಮವನ್ನು ಅತ್ಯಂತವಾಗಿ ಪರಿಪಾಲನೆ ಮಾಡುವಂಥವರು ನಮ್ಮ ಆರಕ್ಷಣೆಯವರು. ಸರಿ, ನಮ್ಮಲ್ಲಿ ಇಷ್ಟವರೆಗೆ ಏನು ತೊಂದರೆ ಆಗಲಿಲ್ಲ, ಎಲ್ಲ ಕರೆಕ್ಟ್ ಇದೆ, ಇನ್ನು ಮುಂದೆಯೂ ಕರೆಕ್ಟ್ ಆಗ್ತದೆ. ಇದನ್ನು ನಾನು ಬಹಳ ಮುಖ್ಯವಾಗಿ ನಮ್ಮ 8 ಟೀಮಿನ ಟೀಮ್ ಮ್ಯಾನೇಜರ್ಸಿ ಹೇಳ್ತಾ ಇದ್ದೇನೆ, ಏನಾದರೂ ಹಾಗೆ ಇಷ್ಟರವರೆಗೆ ಆಡಿಸಿದ್ರು ಅದನ್ನು ಬಿಟ್ಟುಬೇಡಿ, ಸರಿಯಾಗಿ ಆಡಿಸಿ. ಕೊನೆಯ ಮೂಮೆಂಟಲ್ಲಿ ಇಷ್ಟು ಅದ್ಧೂರಿಯಾಗಿ ವಿಜೃಂಭಣೆ ನಡೆದ ಕಾರ್ಯಕ್ರಮಕ್ಕೆ ಯಾವುದೇ ಕಪ್ಪು ಚುಕ್ಕೆ ಬಾರದ ರೀತಿಯಲ್ಲಿ ತೀರ್ಪುಗಾರರಂತೂ ಮಾಡೋದಿಲ್ಲ. ಯಾಕೆಂತೇಳಿದರೆ 16+12 ಮ್ಯಾಚ್ ಒಟ್ಟು ಅಷ್ಟು ಮ್ಯಾಚ್ ಬರ್ತದೆ. ನಿನ್ನೆ 16 ಮ್ಯಾಚ್ ಮಾಡಿ ಕೊಟ್ಟಿದ್ದೀರಿ, ಇವತ್ತು 12 ಮ್ಯಾಚ್ ಮಾಡಿ ಕೊಟ್ಟಿದ್ದೀರಿ, ಇನ್ನು ಉಳಿದದು ಬರೀ 4 ಮ್ಯಾಚ್. ಈ 4 ಮ್ಯಾಚನ್ನು ನೀವಂತೂ ಚೆನ್ನಾಗಿಯೇ ಮಾಡಿಕೊಡ್ತೀರಿ. ನಿಮ್ಮ ಉದ್ದೇಶ, ನಿಮ್ಮ ವ್ಯಕ್ತಿ ಮಕ್ಕಳು ಯಾರಿಲ್ಲ, ನೀವು 100% ತೀರ್ಮಾನ ಅಂದರೆ ಅದಕ್ಕೆ ನಾವು ಆಯೋಜನೆ ಮಾಡಿದ್ದೆ, ಅದಕ್ಕೆ ಈ ಸಭೆ. ಇನ್ನು ಮುಂದಿನದಲ್ಲಿ ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಆಗಲಿಕ್ಕಿಲ್ಲ, ಆಗಬಾರದು. ಎಲ್ಲ ನಮ್ಮ ವೇದಿಕೆಯಲ್ಲಿರೋ ಗಣ್ಯರಿಗೆ ಹೊಂದಿಸಿಕೊಂಡು ಈ ಒಂದು ಅವಕಾಶ ಮಾಡಿಕೊಟ್ಟದಕ್ಕಾಗಿ ಶಿವರಾಮಯ್ಯನ ಕಲವನ್ನು ನಮ್ಮ ಸತೀಶ್ ಸರ್, ನಾನು ನಿನ್ನೆ ನನಗೆ ಕೆಲವು ಸಲ ಮರ್ತೇ ಹೋಗ್ತದೆ ಈ ಟೆನ್ಷನಲ್ಲಿ, ಅಂದರೆ ಈಗ ಮಳೆ ಬರುವಾಗೆಲ್ಲ ಸತೀಶ್ ಸರಿಗೆ ನಾನು ಫಸ್ಟಿಗೆ ರಾಜ್ಯ ಪ್ರಶಸ್ತಿ ವಿಜೇತರು ಈ ಸಲ ಅವರಿಗೆ ಅಭಿನಂದನೆ ಹೇಳಬೇಕಿದ್ರು. ನಾನು ನಿನ್ನೆ ಸಭೆಯಲ್ಲಿ ಹೇಳಲಿಕ್ಕೆ ನನಗೆ ಮರ್ತೋಯಿತು. ಮತ್ತು ನಮ್ಮ ಚಂದ್ರ ಸರ್ ಮಾತಾಡುವಾಗ ಹೇಳಿದರು, ಇವರು ಈ ಥರ ಅಂತೇಳಿ. ನಾನು ಅದನ್ನು ಅವರ ಮಾತನ್ನು ಮಾತ್ರ ಮೊದಲು ಅವರಿಗೆ ಫೋನ್ ಮಾಡಿ ಹೇಳಿದ್ದೆ, ಒಬ್ಬ ಅರ್ಹ ವ್ಯಕ್ತಿಗೆ ಈ ಸಲ ಸಿಕ್ಕಿದೆ ಅನ್ನುವ ಮಾತನ್ನು ಇವರು ಹೇಳಿದರು, ರೈಟ್ ಪರ್ಸನ್ ಅಂತ ಹೇಳಿದ್ರು. ನಾನು ಕೂಡ ಅದನ್ನು ಫೋನ್ ಮಾಡಿ ಅವರಿಗೆ ಹೇಳಿದ್ದೇನೆ. ಮತ್ತೊಮ್ಮೆ ವೈಯಕ್ತಿಕವಾಗಿ ಮತ್ತು ನಮ್ಮ ಇಲಾಖೆ ಕಡೆಯಿಂದ ಅವರಿಗೆ ರಾಜ್ಯ ಪ್ರಶಸ್ತಿ ವಿಜೇತರಿಗೆ ಅಭಿನಂದನೆ ಸಲ್ಲಿಸಿಕೊಂಡು ಇದುವರೆಗೆಲ್ಲ ನಡೆಸಿದ ಕಾರ್ಯಕ್ರಮವನ್ನು ಚೆನ್ನಾಗಿ ಆಯೋಜನೆ ಮಾಡಿಕೊಟ್ಟು ಸರ್ವರಿಗೂ ವಂದಿಸಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ಪ್ರಥಮವಾಗಿ ನಮ್ಮ ಗ್ರಾಮ ದೇವತೆ ರಾಮಕೃಷ್ಣೇಶ್ವರನ ಪ್ರಾರ್ಥಿಸ್ತಾ ಪೇಜಾವರ ಸ್ವಾಮಿಯವರ ಆಶೀರ್ವಾದವನ್ನು ಬೇಡುತ್ತಾ
ನಾವು ಹಿಂದೆ ನನ್ನ ನೆನಪು ಕೆಲವರಿಗೆ ಇರ್ಬೋದು, ಕೆಲವರಿಗೆ ಇರಲಿಕ್ಕಿಲ್ಲ. ಸಾಧಾರಣ ನಾನು ರಿಟೈರ್ಡ್ ಆಗಿ 20 ವರ್ಷ ಆಯಿತು. ನಾನು ಈ ಫೀಲ್ಡಿಗೆ ಬಂದ 60 ವರ್ಷ ಆಯಿತು. 80 ವರ್ಷದಲ್ಲಿ ನಾನು 20ನೇ ವರ್ಷದಲ್ಲಿ 19-20ರ ಮಧ್ಯದಲ್ಲಿ ಸರ್ವಿಸ್ಗೆ ಸೇರಿದ್ದೆ ಇದೇ ರಾಮಕುಂಜದಲ್ಲಿ. ತುಂಬ ಅನುಭವಗಳು ಸಿಕ್ಕಿದ್ದಾವೆ. ಅದು ಈ ಮಣ್ಣಿನ ಗುಣವ ಏನೋ ಗೊತ್ತಿಲ್ಲ. ಇಲ್ಲಿ ಯಾವ ಕ್ರೀಡಾಕೂಟಗಳನ್ನು ಯಾವ ಕಾರ್ಯಕ್ರಮವನ್ನು ಮಾಡಿದರೂ ಅದು ಯಶಸ್ವಿ ಆಗ್ತದೆ ಅಂತೇಳಿ ಭಾರಿ ಹಿಂದೆ 2 ಜಿಲ್ಲೆ ಇರುವಾಗ ಇಲ್ಲಿ ಸ್ಪೋರ್ಟ್ಸ್ ಆಗಿ ಇಷ್ಟು ದೊಡ್ಡ ಗ್ರೌಂಡ್ 3 ತಿಂಗಳಲ್ಲಿ ಆಗಿದೆ. ಈಗ ಇರುವ ಎಲ್ಲ ಗ್ರೌಂಡ್ಗಳು ವಸ್ತೇನೂ ಬರಲಿಲ್ಲ. ಆಗ ತುಂಬ ನೀವೆಲ್ಲ ಸಹಕರಿಸಿದ್ದೀರಿ. ನಾನು ನಿಮಗೆ ನಿಮ್ಮ ತೀರ್ಪಿನ ಬಗ್ಗೆ ನಮಗೆ ಯಾವುದೇ ಅವಿಶ್ವಾಸ ಇಲ್ಲ. ಸರಿಯಾಗಿ ಕೊಡ್ತೀರಿ ಅಂತೇಳಿ ವಿಶ್ವಾಸ ಉಂಟು. ನಮ್ಮ ಅನ್ನ ತಿನ್ನೋದು, ಆದ್ದರಿಂದ ನಾವು ಅನ್ನಕ್ಕೆ ಯಾವುದು ದ್ರೋಹ ಬಗೆಯಬಾರ್ದು. ಆ ರೀತಿಯಲ್ಲಿ ತೀರ್ಪನ್ನು ಪ್ರಾಮಾಣಿಕ ಕೊಡಿ. ನಮ್ಮಲ್ಲಿ ಮಣ್ಣಿನ ಮುದ್ದೆ ಸಿಕ್ಕಿದೆ ಮಕ್ಕಳು, ಅದು ಯಾವ ಮಗು ಆಗಲಿ ಮಗುವಿನ ಭವಿಷ್ಯಕ್ಕೆ ಯಾರು ಸಮೇತ ಅನ್ಯಾಯ ಮಾಡಬಾರ್ದು, ಮೋಸ ಮಾಡಬಾರ್ದು. ಮತ್ತು ನನ್ನ ಸಹೋದ್ಯೋಗಿಗಳಾದ ನಿಮ್ಮಲ್ಲಿ ಹೇಳ್ತಾ ಇರೋದು ಅಂತೇಳಿದರೆ, ನೀವೊಂದು ನ್ಯಾಷನಲ್ ಲೆವೆಲ್ಗೆ ಕೊಂಡೋದರೂ ದೈಹಿಕ ಶಿಕ್ಷಕರಿಗೆ ಯಾವುದೇ ಕ್ರೆಡಿಟ್ ಬರುವುದಿಲ್ಲ, ನೆನಪಿಟ್ಟುಕೊಳ್ಳಿ. ಅದೇನಾಗ್ತದೆ ಅಂತೇಳಿದರೆ ರಾಜ್ಯ ಮಟ್ಟದ ಕೋಚ ಅಥವಾ ಅಧಿಕಾರಿಗಳಿಗ ಇನ್ನೊಬ್ಬರಿಗ ಅದೆಲ್ಲ ಹೋಗ್ತದೆ, ನಮಗೆ ಬರುವುದಿಲ್ಲ. ಅದು ದಯವಿಟ್ಟು ನೀವು ಮೋಸ ಮಾಡಿ ಎಲ್ಲಿಯಾದರೂ ಗೆಲ್ಲಿಸಿದ್ರು ಅದು ನಮಗೆ ಪ್ರತಿಫಲ ಮೋಸವಾಗಿಯೇ ಬರ್ತದೆ. ನಮ್ಮ ಮಕ್ಕಳೇ ನಮ್ಮ ವಿರುದ್ಧ ಅವರು ಅವತ್ತು ನನ್ನನ್ನು ದಾರಿಯಲ್ಲಿ ಒಬ್ಬ ಕಾರ್ನಲ್ಲಿದ್ದ ಡ್ರೈವರನ್ನು ಆಡಿಸಿದ್ದಾರೆ ಅಂತ ಹೇಳುವಂಥದ್ದು. ಅಂತಹ ವೃತ್ತಿಗಳು ಯಾಕೆ ಅಂತೇಳಿ ನಮ್ಮ ಸೂಪ್ರಿಡೆಂಟ್ ಮಾತನಾಡುವಾಗ ಇದು ಬಂತು, ಆದ್ದರಿಂದ ಮಾತನಾಡ್ತಾ ಇರ್ತೇವೆ. ನಾವು ನಿಮಗೆ ಆತಿಥ್ಯ ಬೇಕಾದಷ್ಟು ಕೊಡುವ ಒಂದು ಪ್ರಯತ್ನಗಳನ್ನು ಮಾಡಿದ್ದೇವೆ. ಅದರಲ್ಲಿ ಯಾವುದೇ ನಮಗೆ ತೃಪ್ತಿ ಇದೆ. ಬಹುಶಃ ನಿಮಗೆ ಏನಾದರೂ ಒಂದು ಲೋಪದೋಷಗಳಿದ್ದರೆ ಇನ್ನು ನಾವು ಮುಂದಕ್ಕೂ ಮಾಡ್ತೇವೆ. ರಾಧಾಕೃಷ್ಣರ ಮತ್ತು ಕೇಶವರ ಲೀಡರ್ಶಿಪ್ಪಲ್ಲಿ. ಯಾಕೆ ಅಂತೇಳಿದರೆ ನನಗೆ 80 ವರ್ಷ ಆಯಿತು. ನಾನು ಎಷ್ಟು ದಿನ ಇರ್ತೇನೆ ಇಲ್ವಾ, ತುಂಬ ಮಾಡಬೇಕು ಅಂತ ಆಸೆಗಳಿರ್ತದೆ. ಇದು ಮಾಡುವಾಗ ಇನ್ನು ಉಲ್ಲಾಸ ಜಾಸ್ತಿ ಬರ್ತದೆ. ಅದೇನೇ ಇರಲಿ, ನೀವು ಒಳ್ಳೆಯ ಭವಿಷ್ಯದ ಮಕ್ಕಳಿಗೆ, ಚಿಗುರುವ ಮಕ್ಕಳಿಗೆ ನ್ಯಾಯದಾನ ಮಾಡಿದ್ದೀರಿ. ನಿಮಗೆ ಇನ್ನೂ ಹಲವಾರು ಆಸ್ಪದಗಳು ಇಂಥದ್ದೇ ಸಿಗಲಿ. ಇಂಥದ್ದೇ ನಾವು ನಮ್ಮ ಜಿಲ್ಲೆಯಲ್ಲಿ ಮಾಡಿದರೆ ನಮಗೆ ತೀರ್ಪುಗಾರರಾಗಿ ಹೋಗಲಿಕ್ಕೆ ಹೆಚ್ಚು ಆಸ್ಪದ ಸಿಗ್ತದೆ. ಇಲ್ಲದಿದ್ದರೆ ಶಿವರಾಮನ ಮಾಧವರ ಅಥವಾ ನಮ್ಮ ಚಂದ್ರಶೇಖರಲ್ಲ ಲಕ್ಷ್ಮೀನಾರಾಯಣರು ಇವರಿಗೆ ಸಿಗ್ತದೆ. ನೀವು ತಪ್ಪಾಗಿ ತಿಳ್ಕೊಳ್ಬೇಡಿ. ಅದನ್ನ ಹೆಚ್ಚು ಇಲ್ಲಿಗೆ ನಮಗೆ ಸಂಘಟನೆಗೆ ಹೆಚ್ಚು ಜನ ಬರಬೇಕು ಅಂತೇಳಿ, ಆದರೆ ಹೆಚ್ಚು ನಮ್ಮಲ್ಲಿ ಮಾಡಬೇಕು ಅಂತೇಳಿದರೆ ಒಂದು ಪ್ರಥಮವಾಗಿ ಆ ಮಾಡುವ ಒಂದು ಊರಿಗೆ ನೀವು ಸಪೋರ್ಟ್ ಆಗಿರಬೇಕು. ಎರಡನೇದು ಜಿಲ್ಲೆಗೆ ಸಪೋರ್ಟ್ ಆಗಿರಬೇಕು. ಮತ್ತು ಇಡೀ ರಾಜ್ಯದ ಎಲ್ಲ ಟೀಮ್ಗಳಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಿದರೆ ನ್ಯಾಯ ಸಿಗ್ತದೆ ಅಂತ ಹೇಳುವಂಥ ಒಂದು ಭಾವನೆ ಇರಬೇಕು. ಅದೇ ನಮಗೆ ತೃಪ್ತಿ. ಏನಿರಲಿ, ಇವತ್ತು ಒಳ್ಳೆಯ ಕೆಲಸವನ್ನು ಇವತ್ತು ನಿನ್ನೆ ಮಾಡಿದ್ದೀರಿ. ನಾವು ನಿಮಗೆ ಏನು ದೊಡ್ಡ ಸಂಭಾವನೆ ಇನ್ನೊಂದು ಕೊಡುವಂಥ ಸ್ಥಿತಿಯಲ್ಲಿ ಇರುವುದಿಲ್ಲ. ನಾವು ಸಾಧಾರಣ ನಾವು ಆ ಸ್ಥಿತಿಯಲ್ಲಿ ಇರ್ತೇವೆ. ಮತ್ತೊಂದು ಲಕ್ಷ್ಮೀನಾರಾಯಣರು ಹೇಳಿದರು ನನ್ನಲ್ಲಿ ಏನು ಅಂತೇಳಿ, ನಿಮ್ಮಲ್ಲಿ ಒಂದು ಗೊತ್ತಿರಲಿ, ಈ ಕ್ರೀಡಾಕೂಟಕ್ಕೆ ಬರುವ ಹಣ ನಮ್ಮ ಮಕ್ಕಳು ಕ್ರೀಡಾನಿಧಿ ಕೊಟ್ಟದ್ರಿಂದ ಬರುವುದು, ಬೇರೆ ಯಾವುದೇ ಹಣ ಬರುವುದಿಲ್ಲ. ವೇದಿಕೆಯಲ್ಲಿ MLA MP ಮಿನಿಸ್ಟ್ರುಗಳು ಬಂದರೂ ಬರುವುದಿಲ್ಲ. ಇತ್ತೀಚೆಗೆ ಹೇಳಿದ್ದಾರೆ ಲಕ್ಷ್ಮೀನಾರಾಯಣರು, ಕೆಲವು ಗ್ರೌಂಡ್ ಮಾಡಲಿಕ್ಕೆ ಅಲ್ಲಿ ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ಎಲ್ಲ ಯುವಜನ ಇಲಾಖೆಗೆ ಹೋಗ್ತದೆ, ನಮಗೆ ಹೋಗ್ತಾ ಇರೋದಿಲ್ಲ. ಅದನ್ನು ನೀವು ವಿರೋಧಿಸಬೇಕು. ಡೈರೆಕ್ಟಾಗಿ ಶಿಕ್ಷಣ ಇಲಾಖೆಗೆ ಬಂದು ಅದರ ಮೂಲಕ ಖರ್ಚಾಗಬೇಕು. ಇದರ ಸಂಘಟನೆ ನೀವು ಭೋಜೇಗೌಡರಲ್ಲಿ ಆಗಲಿ ಇನ್ನೊಬ್ಬರಲ್ಲಿ ಆದರೂ ಹೇಳಿ. ಅದು ಈಗ ಏನಾಗಿದೆ ಅಂತ ಮುಚ್ಚುವ ಶಾಲೆಗಳಿಗೆ ಅದನ್ನು ಕೊಡ್ತಾ ಇದ್ದಾರೆ. 50-40 ಮಕ್ಕಳಿರುವ ಶಾಲೆ ಕೊಡೋದ್ರಿಂದ ಹೆಚ್ಚು ಆಸ್ಪದ ಇರುವಂಥ ಶಾಲೆ ಜಾಗಕ್ಕೆ ಕೊಟ್ಟು ಅದನ್ನು ಅಭಿವೃದ್ಧಿಪಡಿಸುವಂಥ ಎಲ್ಲ ಜವಾಬ್ದಾರಿ ಶಿಕ್ಷಕರಾದ ನಿಮ್ಮಲ್ಲಿದೆ, ನಮ್ಮಲ್ಲಿ. ನಾನು ನಿಮ್ಮ ಸಹೋದ್ಯೋಗಿ, ನಾನು ಬೇರೆವಂತ ಗ್ರಹಿಸ್ಕೊಳ್ಳೋದು ಬೇಡ. ನಿಮ್ಮ ಭವಿಷ್ಯದಲ್ಲಿ ನಿಮಗೆಲ್ಲರೂ ಒಳ್ಳೆಯದಾಗಲಿ. ಬಂದು ರಾಮಕುಂಜದಲ್ಲಿ ಒಳ್ಳೆಯ ನ್ಯಾಯದಾನ ಕೊಟ್ಟಿದ್ದೀರಿ. ಇದು ಪರಂಪರೆಯಾಗಿ ಉಳಿಲಿ ಅಂತ ದೇವರಲ್ಲಿ ಪ್ರಾರ್ಥಿಸ. ಇದಕ್ಕೆಲ್ಲ ನಮ್ಮ ಹತ್ತಿರದಲ್ಲಿದ್ದಾರೆ. ಇಷ್ಟೆಲ್ಲ ನಮಗೆ ಮಾಡ್ತೇವೆ ಅಂತ ಹೇಳುವಂಥದ್ದು ಒಂದು ಚಿಂತನೆ ಇರಲಿಲ್ಲ. ಕೇಶವರು ಅವರ ಶಿಷ್ಯ ಸತೀಶರಿಗೆ ಅರ್ಪಣೆ ಮಾಡುವುದಕ್ಕಾಗಿ ಮಾಡಿದ್ದಿದ್ದು. ಇದರಲ್ಲಿ ಏನೋ ಒಂದು
ಮುಲಾಜಿಲ್ಲದೆ ಹೇಳ್ತಾ ಇದ್ದೇನೆ. ಅದರ ಒಟ್ಟಿಗೆ ಈ ವರ್ಷ ಅವರಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಬರುವ ವರ್ಷ ಅವರು ನಮ್ಮೊಟ್ಟಿಗೆ ಇರುವುದಿಲ್ಲ. ಆದರೆ ಕೊನೆಯ ಗಳಿಗೆಯಲ್ಲಿ ಸಿಕ್ಕಿದಂಥದ್ದು. ಅವರು ಜುಲೈಯಲ್ಲಿ ರಿಟೈರ್ಡ್ ಆಗ್ತಾರೆ ಹೇಳ್ತಾ ಇರೋದು. ಏನೇ ಇರಲಿ, ಇದೆಲ್ಲ ನಮಗೊಂದು ಸದುಪಯೋಗ. 80 ವರ್ಷ ಆಗುವ ನನಗೂ ಇಲ್ಲಿ ಬಂದು ನಿಮ್ಮ ಎದುರು ನಿಲ್ಲುವಂಥ ಯೋಗ ಬಂದದ್ದು ನಮ್ಮ ಹಿರಿಯರ ಪುಣ್ಯವೇನೋ ಗೊತ್ತಿಲ್ಲ, ಅಥವಾ ಪೇಜಾವರ ಸ್ವಾಮಿಯವರ ಆಶೀರ್ವಾದ ಗೊತ್ತಿಲ್ಲ. ಎಲ್ರಿಗೂ ನಿಮಗೆ ಶುಭವಾಗಲಿ. ನಿಮಗೊಂದು ಸಣ್ಣ ಕಿರುಕಾಣಿಕೆಯನ್ನು ಕೊಡಲಿಕ್ಕೆ ಬದ್ಧರಿದ್ದೇವೆ. ಲಕ್ಷ್ಮೀನಾರಾಯಣ 2 ಮಾತನಾಡ್ತಾರೆ. ಒಂದು ಮಾತೇ ಹೇಳಲೇಬೇಕು. ಮೊನ್ನೆ ತಂಡಗಳು ಬರುವ ದಿವಸ ನನಗೆ ರಾತ್ರಿ 10:30 ಗಂಟೆಗೆ ಶೇಷಪ್ ಸರ್ ಫೋನ್ ಮಾಡಿ, ಸತೀಶ್ 32 ಟೀಮಲ್ಲಿ 5 ಟೀಮ್ ಬರಲಿಲ್ಲ, ಅದು ಯಾವುದು ಅಂತ ಕೇಳಿದರು. ನನ್ನ ಹತ್ರ ಡೇಟಾ ಇರಲಿಲ್ಲ. ಮಂಡ್ಯದ 2 ಟೀಮು, ಮೈಸೂರಿನ 1 ಟೀಮ್ ಅಂತ ಹೇಳಿದೆ. ಅದು ಗೊತ್ತಿತ್ತು. ಹಾಗೆ ಅವ್ರು ರಾತ್ರಿ ಬಂದರೆ ಎಲ್ಲಿ ಉಳ್ಕೊಳ್ತಾರೆ, ನಿಮ್ಮ ಶಾಲೆಯಲ್ಲಿ ಯಾರಿದ್ದಾರೆ, ಇಂಗ್ಲೀಷ್ ಮೀಡಿಯಮಲ್ಲಿ ಯಾರಿದ್ದಾರೆ, CBSEಯಲ್ಲಿ ಯಾರಿದ್ದಾರೆ ಅಂತ ಕೇಳಿದರು. ನಮ್ಮಲ್ಲಿ ಮಕ್ಕಳಿದ್ದಾರೆ ಅಂತ ಹೇಳಿದರು. ಕೂಡಲೇ ಅವರ ಕಾಲೇಜಿಗೆ ಅಲ್ಲಿ 2 ಕಡೆ ಫೋನ್ ಮಾಡಿ 24 ಅವರ್ಸ್ ಸರ್ವಿಸ್ ಕೊಡಬೇಕು ಅಂತ ಹೇಳಿದ್ದಾರೆ. ಯಾಕೆಂದರೆ ಬಂದವರು ರಾತ್ರಿ ಎಷ್ಟೋ 2 ಗಂಟೆಗೆ 3 ಗಂಟೆಗೆ ಬಂದರೆ ಅವರಿಗೆ ಕಷ್ಟ ಆಗಬಾರ್ದು ಅಂತ ಅದನ್ನು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಅವರಿಗೆ 80 ವರ್ಷ ಆಗಿದೆ ಇಲ್ವ ಅಂತ ನಮಗೆ ಡೌಟ್ ಆಗ್ತದೆ ಈ ಕಮಿಟ್ಮೆಂಟ್ ನೋಡಿದರೆ. ಹಾಗೆ ಇದೆಲ್ಲ ನಮಗೆ ಪಾಸಿಟಿವ್ ಪಾಯಿಂಟ್ಸ್. ಈಗ ಅಂತಾರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರು ಲಕ್ಷ್ಮೀನಾರಾಯಣ್ ಸರ್ ಡೇ 1ನಿಂದ ಫಸ್ಟಿಗೆ ಕಮಿಷನರ್ ಆಫೀಸಿಗೆ ಹೋಗುವಾಗಿಂದ ಅವರು ಎಲ್ಲ ಕಡೆ ಹೋಗಿ ಎಲ್ಲೆಲ್ಲೋ ಲೆಟ್ರ್ ಕೊಡಬೇಕೋ, ಹೇಗೆ ಕೊಡಬೇಕು, ಏನು ಮಾತಾಡಬೇಕು ಅಂತ ಹೇಳಿ ನಮ್ಮ ಶಾಲೆಗೆ ಸಿಗುವ ಹಾಗೆ ಒಂದು ಪ್ರಯತ್ನ ಮಾಡಿದ್ದಾರೆ. ಅವರ ಅನುಭವದ ಮಾತುಗಳಿಗಾಗಿ ನಾವು ಸರ್ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಹಾಗೆ ಈ ಒಂದು ಕ್ರೀಡೆಗಳನ್ನ ಆಯೋಜನೆ ಮಾಡಬೇಕಾದ ಸಂದರ್ಭದಲ್ಲಿ ಶ್ರೀಗಳ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ, ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯಮಾನ್ಯರೇ, ಅಧಿಕಾರಿ ವರ್ಗದವರೇ, ನನ್ನ ಮಿತ್ರರಾದ ತೀರ್ಪುಗಾರರೇ, ನಾನು ಗಮನಿಸ್ದಂಗೆ, ನಾನು ಇಲಾಖೆಯಲ್ಲಿ ಇರೋವರೆಗೂ ಗಮನಿಸ್ದಂಗೆ ಈ ಒಂದು ರಾಮಕುಂಜ ಪ್ರೌಢಶಾಲೆಯಲ್ಲಿ ನಡೆದಂತಹ ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳಲ್ಲಿ ತಾವೆಲ್ಲರೂ ತೀರ್ಪುಗಾರರಾಗಿ ಹೊಣೆ ಹೊತ್ಕೊಂಡಿದ್ದೀರಿ. ಆ ತೀರ್ಪುಗಾರರ ಹೊಣೆನ ಹೇಗೆ ನಿಭಾಯಿಸಿದ್ದೀರ ಅಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬರು ಇದುವರೆಗೂ ಒಬ್ಬರು ಬಂದು ಬೆಳ್ಳು ಮಾಡಿ ತೋರಿಸಿಲ್ಲ, ಬೆಳ್ಳು ಮಾಡಿ ಹೇಳಿಲ್ಲ, ಒಬ್ಬರು ಬಂದು ನಿಂತ್ಕೊಂಡು ನಮ್ಗೆ ಹಿಂಗಾಯ್ತು ಅಂತ ಹೇಳಿಲ್ಲ. ಆ ಜವಾಬ್ದಾರಿ ಹೊತ್ಕೊಂಡು ನೀವೆಲ್ಲ ಯಶಸ್ವಿ ಮಾಡಿದ್ದೀರಾ. ತಮ್ಮೆಲ್ಲರಿಗೂ ಅಭಿನಂದನೆಗಳು. ಉತ್ತಮವಾದ ಕಾರ್ಯನಿರ್ವಹಿಸಿದ್ದೀರಾ. ಇದ್ರ ಜೊತೆಗೆ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದಂಥವ್ರು ಸಾಕಷ್ಟು ಜನ ಇದ್ದೀರಿ. ಕೆಲವರು ಹೊಸಬ್ರು ಇದ್ದೀರಿ. ನನ್ನ ಜೊತೆಲಿ ಕೆಲಸ ಮಾಡಿದವರು ಸ್ಕೂಲ್ ಗೇಮ್ ಫೆಡರೇಷನ್ ನ್ಯಾಷನಲ್ಸ್ ಇರ್ಬೋದು, ಸ್ಟೇಟ್ ಇರ್ಬೋದು ಮಾಡಿದವರು ಸಾಕಷ್ಟು ಜನ ಇದ್ದೀರಿ. ಕೃಷಾನಂದ ಇದ್ದಾರೆ, ಪ್ರಮೋದ್ ಇದ್ದಾರೆ, ಜಯರಾಜ್ ಜೈನ್ ಇದ್ದಾರೆ, ಪ್ರಭಾಕರ್ ನಾರ್ವಿ ಇದ್ದಾರೆ, ವಿದ್ಯಾಶಂಕರ್ ಇದ್ದಾರೆ, ನವೀನ್ ಕುಮಾರ್ ಇದ್ದಾರೆ, ನವೀನ್ ಇದ್ದಾರೆ, ಆಮೇಲೆ ಇನ್ನೂ ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲರೂ ನನ್ನ ಜೊತೆ ಕೆಲಸ ಮಾಡಿದಂಥವ್ರು. ನಮ್ಮ ಕೆಲಸ ಅವ್ರಿಗೆ ಗೊತ್ತಿದೆ. ನೀವು ಇವತ್ತು ಯಾವ ರೀತಿ ನಡೆಸ್ಕೊಡ್ಬೇಕೋ ಆ ರೀತಿ ತೀರ್ಪುಗಾರನ ಹೊಣೆ ಹೊತ್ಕೊಂಡು ಚ್ಯುತಿ ಬರದೇ ಇದ್ದಂಗೆ ಈ ಒಂದು ವಿಭಾಗೀಯ ಮಟ್ಟದ ಕಬಡ್ಡಿನ ಯಶಸ್ವಿಯಾಗಿ ನಡೆಸ್ಕೊಡ್ತೀರಾ. ಮತ್ತೊಮ್ಮೆಗೆ ನಾನು ನಿಮಗೆ ಆಭಾರಿ. ತುಂಬ ಚೆನ್ನಾಗಿ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಾ. ಯಾರು ಇದುವರೆಗೂ ಟೇಬಲ್ ಹತ್ರ ಬಂದು ಒಂದೇ ಒಂದು ಕಂಪ್ಲೇಂಟ್ ಮಾಡಿಲ್ಲ. ಅದು ನಮಗೆ ಬೇಕಾಗಿರೋದು. ದಟ್ ಈಸ್ ದ ಗೇಮ್ ಆಫ್ ಕಬಡ್ಡಿ. ಯಾಕೆಂದರೆ ನಿಮ್ಮಿಂದ ಕಬಡ್ಡಿ ಏನಾದ್ರೂ ಹಾಗೆಯೇ ನಿನ್ನೆ ನಾನು 1-2 ವಿಚಾರ ಮಾತಾಡಬೇಕಾಯ್ತು, ಮಾತಾಡೋಕ್ಕಾಗಿಲ್ಲ. ಇವತ್ತು ನಾನು ಆ ವಿಚಾರಕ್ಕೆ ಬರ್ತಾ ಇದ್ದೀನಿ. ಈ ಒಂದು ವಿಭಾಗೀಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನ ಸಂಘಟನೆ ಮಾಡ್ಕೋಬೇಕು ಅಂತ ಹೇಳಿ
ನನಗೆ ಫಸ್ಟು ನನಗೆ ಫೋನ್ ಮಾಡಿದವರು ನನ್ನ ಮಿತ್ರರಾದ ಏನೆಕಲ್ ಶಿವರಾಮ್ ಸರ್ ಅವರು. ಸರ್ ಹಿಂಗಿದೆ ಹಿಂಗೆ ಮಾಡ್ಕೋಬೇಕು, ಏನು ಮಾಡಬೇಕು, ಹೇಗೆ ಮಾಡಬೇಕು, ಏನು ಅಂತ ಕೇಳಿದ್ರು. ನಾನು ಅದಕ್ಕೆಲ್ಲ ಒಂದೊಂದು ಗೈಡ್ಲೈನ್ಸ್ ಕೊಡ್ತಾ ಹೋದೆ. ಹಾಗಾಗಿ ಈ ಒಂದು ಕಬಡ್ಡಿ ಪಂದ್ಯಾವಳಿ ನಡೀಲಿಕ್ಕೆ 3 ಜನ ಮುಖ್ಯ ಕಾರಣರು ಇಲ್ಲಿಗೆ ತರಲಿಕ್ಕೆ. ಅದರಲ್ಲಿ ಮೊದಲನೆಯವರು ನಮ್ಮ ಕೇಶವ್ ಅವರು. ಮತ್ತು ಅವರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ, ಅಷ್ಟು ಯಾವಾಗಾದರೂ ಫೋನ್ ಮಾಡ್ತಾನೇ ಇರೋರು. 2 ಡೇಸ್ ಒಂದು ಸರ್, 3 ಡೇಸ್ ಒಂದು ಸರ್, ವೀಕ್ಲಿ ಒಂದು ಸರ್ ಲಕ್ಷ್ಮೀಯನ್ ಸರ್ ಏನಾಯಿತು ಸರ್, ಏನು ಮಾಡಿದ್ರೆ ಶಿವರಾಮ್ ಸರ್ ಫೋನ್ ಮಾಡಿದ್ರೆ ನಿಮಗೆ ಹೇಗೆ ಮಾಡೋಣ ಏನು ಅಂತೇಳಿ ಅವರು ಯಾವಾಗಲೂ ಕೇಳ್ತಾರವರು. ಅದ್ರ ಜೊತೆಗೆ ನಮ್ಮ ಸತೀಶ್ ಸರ್ನ ನಾನು ಒಂದೇ ಫಸ್ಟ್ ಟೈಮೇ ನೋಡಿದ್ದೆ ಅವತ್ತು. ಶಿವರಾಮ್ ಸಾರು, ಸತೀಶ್ ಸಾರು ಮತ್ತು ಇನ್ನೊಬ್ಬರು ಬಂದಿದ್ದರು. ಅವಾಗ ಶಿವರಾಮ್ ಸರ್ ನನಗೆ ಕೇಳಿದ್ರು ಏನು ಮಾಡಬೇಕು ಸರ್ ಅಂತೇಳಿ. ಸರ್ ಏನೂ ಇಲ್ಲ, ಇಲ್ಲಿ ಮಾಡ್ಕೊಳ್ಬೇಕಾದ್ರೆ ಯಾರ್ದಾದ್ರೂ ಒಬ್ಬರು ನಿಮ್ಮ ಲೋಕಲ್ MLA ಅವ್ರದ್ದು ಯಾರ್ದಾದ್ರು ಒಬ್ಬರದ್ದು ಶಿಫಾರಸನ್ನು ಪತ್ರ ತೊಗೊಂಬನ್ನಿ ಸಾಕು ಅಷ್ಟೇ, ಇನ್ನೂ ಬೇಡ ಅಂತಂದರು. ಆದರೆ ಅವರು ಕರ್ನಾಟಕ ಸರ್ಕಾರದ ಸಭಾಧ್ಯಕ್ಷರಾದಂಥ ಶ್ರೀಯುತ ಸನ್ಮಾನ್ಯ UT ಖಾದರ್ ಸಾಹೇಬ್ರ ಶಿಫಾರಸು ಪತ್ರ ಹಿಡ್ಕೊಂಡು ಬಂದರು. 3 ಜನ ಬಂದು ನನಗೆ ಫೋನ್ ಮಾಡಿದ್ರು. ನಾನು ಅಲ್ಲಿ ಆಫೀಸ್ ಹತ್ರ ಭೇಟಿ ಆದಮೇಲೆ ಅಲ್ಲಿ ಯಾರ್ಯಾರಿಗೆ ಭೇಟಿ ಮಾಡಿಸ್ಬೇಕು, ಆಯುಕ್ತರಿಗೆ, ನಿರ್ದೇಶಕರಿಗೆ ಮತ್ತು ಸಹ ನಿರ್ದೇಶಕರಿಗೆ, ನಮ್ಮ ದೈಹಿಕ ಶಿಕ್ಷಣ ವಿಭಾಗ, ಇಷ್ಟೂ ಜನಗಳನ್ನ ಕರ್ಕೊಂಡೋಗಿ ಕುತ್ಕೊಂಡು ಡಿಸ್ಕಸ್ ಮಾಡಿ ಅಲ್ಲೇ ನೋಟ್ ಹಾಕ್ಸಿ ಬಂದಾದಮೇಲೆ ಮತ್ತೆ ಇನ್ನೊಂದು ಸಾರಿ ಬಂದರು, 2 ಸಾರಿ ಬಂದರು ಬೆಂಗಳೂರಿಗೆ. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಕೇಶವ್ ಅವರು. ಅವ್ರದ್ದೇ ಓನ್ ಗಾಡಿ ಕಳಿಸಿ ಡ್ರೈವರ್ನ ಕಳಿಸ್ಕೊಟ್ಟಿದ್ದಾರೆ. ಅವರ ಒಂದು ಕಾರ್ಯ ಹೆಂಗಿದೆ ಅಂತಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ SRK ಟೀಮ್ ಕಾರ್ಯ ಮತ್ತು ಅವ್ರದ್ದು ಅಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಟ್ರು. ಹಂಗಾಗಿ ಬಂದಾಗ ಎಲ್ಲ ಏನೇನು ಬೇಕಲ್ಲೆಲ್ಲ ನೋಟ್ ಮಾಡಿಸ್ಕೊಟ್ಟು ಆಮೇಲೆ ನಾನು ಹೇಳಿದೆ ಶಿವರಾಮ್ ಸರ್ಗೆ ಮತ್ತು ಸತೀಶ್ ಸರ್ ಅವ್ರಿಗೆ, ಸರ್ ಈ ಒಂದು ಮೇನಲ್ಲಿ ಅಥವಾ ಜೂನಲ್ಲ ಇಲಾಖೆಯಲ್ಲಿ ಎಲ್ಲ ಜಿಲ್ಲೆಗಳ ದೈಹಿಕ ಶಿಕ್ಷಣ ಅಧಿಕಾರಿಗಳ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ನಿಮ್ಮ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ DPU ಅವರು ಪ್ರಸ್ತಾಪ ಮಾಡಬೇಕಲ್ಲಿ, ಪ್ರಸ್ತಾಪ ಮಾಡಿಬಿಟ್ಟು ಅವರು ಫೈಟ್ ಮಾಡಿ ತಗೋಬೇಕಾಗುತ್ತೆ ಅಲ್ಲಿ ಅಂತ ಹೇಳಿದೆ. ಅಷ್ಟೊತ್ತಿಗಾಗಲೇ ಅಲ್ಲಿ ನನ್ನ ಶಿಷ್ಯನೇ ಆಗಬೇಕು, ನಮ್ಮ ಸ್ನೇಹಿತರೇ ಆಗಬೇಕು, ನರಸಿಂಹಯ್ಯ ಅಂತ ಹೇಳ್ಬಿಟ್ಟು JD ಆಗಿ ಇನ್ಚಾರ್ಜಲ್ಲಿದ್ದರು. ಅವ್ರಿಗೆ ಮೊದಲೇ ಹೇಳಿದೆ, ಈ ಥರ ನೋಟ್ ಮಾಡ್ಕೊಳ್ಳಿ, ಇದು ಅಲ್ಲಿ ಕೊಡಲೇಬೇಕು ಅಂತ ಹೇಳಿದೆ. ಸರ್ ನೀವು ಬಂದಿದ್ದೀರಾ, ನಾವು ಕೊಡ್ತೀವಿ ಹೋಗಿ ಸರ್ ಅಂತೇಳಿ ಎಲ್ಲ ಕಳಿಸೋರು. ಈ ಕ್ರೆಡಿಟ್ಸ್ ಎಲ್ಲ ಈ 3 ಜನಕ್ಕೆ ಹೋಗಬೇಕು ಇಲ್ಲಿ ಕಬಡ್ಡಿ ತರಲಿಕ್ಕೆ. ಈ 3 ಜನರು ಮುಖ್ಯ ಕಾರಣಕರ್ತರು, ನಮ್ಮ ಕೇಶವ್ ಅವರು, ನಮ್ಮ ಸತೀಶ್ ಭಟ್ರವರು ಮತ್ತು ನಮ್ಮ ಶಿವರಾಮ್ ಸರ್ ಅವರು ತುಂಬ ಕಷ್ಟಪಟ್ಟು ಇಲ್ಲಿಗೆ ತೊಗೊಂಬಂದಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಈ ಒಂದು ಪಂದ್ಯಾವಳಿಯಲ್ಲಿ ನೀವೆಲ್ಲ ಉತ್ತಮವಾದ ಕಾರ್ಯನಿರ್ವಹಿಸಿ ಉತ್ತಮ ಜವಾಬ್ದಾರಿ ತಂದುಕೊಟ್ಟಿದ್ದೀರಿ. ಈ ಒಂದು ಆರ್ಗನೈಸಿಂಗ್ ಸಂಘಟನೆನ ಸುವರ್ಣ ಅಕ್ಷರದಲ್ಲಿ ಬರೆದಿಡಬೇಕು. ನನ್ನ ಎಕ್ಸ್ಪೀರಿಯನ್ಸಲ್ಲಿ ನನ್ನ ಒಂದು ಇದರಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿಡಬೇಕು. ಈ ಥರ ಅರೇಂಜ್ಮೆಂಟ್ಸು, ಈ ಥರ ಸಂಘಟನೆ ನಾನು ನೋಡೇ ಇಲ್ಲ ಎಲ್ಲೂ. ಸಾಕಷ್ಟು ನಾನು SGFI ನ್ಯಾಷನಲ್ಸ್ಗೂ ಕೂಡ ನಾನು ಪ್ರತಿ ವರ್ಷ ಹೋಗ್ತಾರೆ. ನನ್ನ ಜೊತೆಗೆ ಕೃಷ್ಣನಂದನಿಗೆ ಹಾಕ್ಕೊಂಡು ಹೋಗ್ತಾ ಇದ್ದೋ, ಯಾಕೋ ಅವರು ಮನಸ್ಸು ಮಾಡಿ ಬರಲಿಲ್ಲ ನನ್ನ ಜೊತೆಯಲ್ಲಿ. ಅವರು ಅಲ್ಲೇ ನಿಂತ್ಕೊಂಡ್ಬಿಟ್ರು, ದಕ್ಷಿಣ ಕನ್ನಡದಲ್ಲೇ ನಿಂತ್ಕೊಂಡ್ಬಿಟ್ರು. ಎಲ್ಲಿ ಹೋದ್ರೂ ನಾನು ಥ್ರೂ ಔಟ್ ಇಂಡಿಯಾ ನಾನು ಸುತ್ತಿದ್ದೀನಿ. SGFI ಇದಕ್ಕೆ ನಾನು ಸ್ಕೂಲ್ ಗೇಮ್ ಫೆಡರೇಷನ್ ಥ್ರೂ ಔಟ್ ಇಂಡಿಯಾದ ನಾನು ಸುತ್ತಿ ನೋಡ್ಕೊಂಬಂದಿನಿ. ಈ ಥರ ಅರೇಂಜ್ಮೆಂಟ್ಸು ಎಲ್ಲೂ ಮಾಡಿಲ್ಲ, ಮಾಡೋದು ಇಲ್ಲವೇ ನಾವು ಗೊತ್ತಿಲ್ಲ, ಅದು ಮುಂದೆ ಯಾರು ಮಾಡ್ತಾರೆ ಅಂತೇಳಿ. ಹಾಗಾಗಿ ಉತ್ತಮವಾದ ಸಂಘಟನೆ ಮಾಡಿದ್ದಾರೆ, ನೀವೆಲ್ಲ ಉತ್ತಮವಾದ ತೀರ್ಪು ಕೊಟ್ಟಿದ್ದೀರಾ. ಈ ಕ್ರೆಡಿಟ್ಸ್ ಎಲ್ಲ, ಈ ತೀರ್ಪು ಕ್ರೆಡಿಟ್ಸ್ ಎಲ್ಲ ನಿಮಗೋಗಬೇಕು. ಉತ್ತಮವಾದ ಸಂಘಟನೆ ಮಾಡಲಿಕ್ಕೆ ಈ ರಾಮಕುಂಜ ಪ್ರೌಢಶಾಲೆಯ ಆಡಳಿತ ಮಂಡಳಿಗೆ ಹೋಗಬೇಕು, ಅಧಿಕಾರಿಗಳಿಗೆ ಹೋಗಬೇಕು. ಈ ವಾಲಂಟಿಯರ್ಸ್ಗಳಿದಾರಲ್ಲ, ಬಿಡ್ರಿ, ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ರಾತ್ರಿ ನಾವು ಇಲ್ಲಿ 12:30 ನಾವು ಬಿಟ್ಟಾಗ ಸರಿದ್ರು, ನಮ್ಮ ಇನ್ಸ್ಪೆಕ್ಟರ್ ಸರಿದ್ರು, ಅವರಿಲ್ಲಿ ಆಫ್ ಮಾಡಿಸ್ಬಿಟ್ಟು ಕ್ಲೋಸ್ ಮಾಡಿಸ್ಬಿಟ್ಟು ಹೋಗೋವರೆಗೂ ಅವ್ರು ಹೋದ್ಮೇಲೆ ಈ ಮ್ಯಾಟೆಲ್ಲ ಹಾಕಿಸ್ಬಿಟ್ಟು ನಾನು ಶಿವರಾಮ್ ಸರ್ ಹೋಗಿದ್ದು. ನಮ್ಮ ವಾಲಂಟಿಯರ್ಸು ಮತ್ತು SKR ಟೀಮು ಇದೆಯಲ್ಲ ಎಂಪ್ಲಾಯೀಸು ಎಕ್ಸಲೆಂಟ್ ಕೆಲಸ ಮಾಡಿದ್ರು ಇಲ್ಲಿ ಮಾತ್ರ. ಜೊತೆಗೆ ಎಲ್ಲರ ಜೊತೆಗೆ ನಮಗೆ ಇಲ್ಲಿ ನಿಂತ್ಕೊಂಡು ಇದು ಮಾಡ್ತಾಯಿದ್ರು ಅಂದರೆ ಪ್ರಫುಲ್ಲ ಮೇಡಮ್ ಅಂತೂ ಹಾರ್ಡ್ ವರ್ಕ್ ಮಾಡಿದ್ದಾರೆ ಇಲ್ಲಿ. ಅದ್ರ ಜೊತೆಗೆ ದಿನೇಶ
ಇಷ್ಟು ಜನನವೇ ಏನು ಬೇಕೋ ಆ ಸಂಘಟನೆಗೆ ಮತ್ತು ಇಲ್ಲಿಗೆ ಏನೇನು ಬೇಕೋ ಅದೆಲ್ಲ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾವು ಅಭಿನಂದನೆ ಹೇಳಲೇಬೇಕಾಗುತ್ತೆ. ಹಾಗಾಗಿ ಮತ್ತು ಈ ಒಂದು ಟೀಮ್ ಇದೆ ಇಲ್ಲಿ, ಆರ್ಗನೈಸಿಂಗ್ ಸೈಡ್ಗೆ ರಿಜಿಸ್ಟ್ರೇಷನಲ್ಲಿರ್ಬೋದು, ವಸತಿದಿರ್ಬೋದು, ಮತ್ತು ಊಟ ಉಪಚಾರದಿರ್ಬೋದು, ವೇದಿಕೆದಿರ್ಬೋದು, ಅದ್ಭುತವಾದಂಥದ್ದು ಬಿಡ್ರಿ, ಅದ್ಭುತವಾದಂಥ ಟೀಮು. ಏಕೆಂತಂದರೆ ಯಾರು ಏನು ಹೇಳಿಸ್ಕೊಳ್ದಿರ ಅವರವ್ರ ಜವಾಬ್ದಾರಿನ ನಿಸ್ಸಂಕೋಚವಾಗಿ ಮಾಡ್ತಾಯಿದ್ರು. ಅದು ಬೇಕಾಗಿರೋದು. ಇದು ನಮಗೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತೀವಲ್ಲ, ಇದು ಎಲ್ಲರೂ ಒಗ್ಗಟ್ಟಿಂದ ಸೇರಿ ಮಾಡಿದಾಗ ಯಶಸ್ವಿ ಆಗಲಿಕ್ಕೆ ಎಲ್ಲರೂ ಕಾರಣಕರ್ತರಾಗ್ತಾರೆ. ಆ ಕಾರಣಕರ್ತರಾದ್ರಿಂದ ಇದೆಲ್ಲ ಕಾರಣ ಹೋಗ್ಬೇಕು ಅಂತಂದರೆ ನಮ್ಮ ಕೇಶವರಿಗೆ ಹೋಗಬೇಕು. ಯಾಕಂತಂದರೆ ಅವರೇ ಮುಖ್ಯವಾದಂಥ ಒಂದು ಪಾತ್ರ ಇದಕ್ಕೆ, ಈ ಟೂರ್ನಿಮೆಂಟು ಆರ್ಗನೈಸ್ ಮಾಡಲಿಕ್ಕೆ. ಮತ್ತು ಎಲ್ಲ ನಿನ್ನೆ ನೋಡಿದ್ರೆ ಇದು ಯಾವುದು ಆಳ್ವಾಸ್ ವೈಭವ, ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ಆಳ್ವಾಸ್ ವೈಭವ. ಅದು ಅಮೋಘ ಬಿಡ್ರಿ, ಅದ್ಭುತ ಬಿಡ್ರಿ, ಅಂಥ ಪ್ರೋಗ್ರಾಮ್ ಕೊಡ್ಸಿದ್ದಾರೆ. ಆದರೆ ನಮಗೆ ಸ್ವಲ್ಪ ಅಲ್ಲಿ ಒಂದು 2 ಪ್ರೋಗ್ರಾಮ್ ಮಾಡಬೇಕಾಯ್ತು. ಸಾಹೇಬರು ಮನಸ್ಸು ಮಾಡಿದರೆ ನಮಗಿಲ್ಲಿ ಚೆನ್ನಾಗಿತ್ತು, ನೋಡ್ಬೋದಾಗಿತ್ತು. ಇನ್ನು ಸ್ವಲ್ಪ ಮನಸ್ಸು ಮಾಡಿ ಅಲ್ಲ ಹೇಳಿದ್ದು ಇನ್ನೊಂದು ನಾನು ಹೇಳಿದ್ದು ಕೊಟ್ಟಿದ್ದಾರೆ, ಇನ್ನೊಂದು ಸ್ವಲ್ಪ ಮನಸ್ಸು ಮಾಡಿದರೆ ಎಲ್ಲ ಅಚ್ಚುಕಟ್ಟಾಗಿ ನಡೆದು ಹೋಗ್ತಾ ಇತ್ತಲ್ಲ ಅಂತ ನಮಗೆ ಸಂತೋಷ ಆಗ್ತಾ ಇತ್ತು. ಅವರು ಯಾವಾಗಲೂ ನಗುಮುಕ್ತಲ್ಲಿ ಇರ್ತಾರೆ ಸಾಹೇಬ್ರು. ಕೋಪ ಮಾಡ್ಕೊಂಡಿದ್ದೆ ನೋಡಿ, ನಾನು ಬಂದಾಗಲೂ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನಗುಮುಕ್ತಲ್ಲೇ ಇರ್ತಾರೆ. ಈ ಒಂದು ಸ್ಪೋರ್ಟ್ಸ್ಗೆ ತುಂಬ ಎಂಕರೇಜ್ ಕೊಟ್ಟಿದ್ದಾರೆ ಅವರು. ಅವ್ರಿಗೂ ಸಹ ನಾವು ಇಲಾಖೆಗೆ ನಾನು ಅಭಿನಂದನೆಗಳ ಸಲ್ಲಿಸಲೇಬೇಕು ಇಲಾಖೆಗೆ. ಹಾಗಾಗಿ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಂಥ ಎಲ್ರಿಗೂ ನಾನು ಮತ್ತೊಮ್ಮೆ ಹೊಂದಿಸಿ ಈ ನನ್ನ ಮಾತುಗಳಿಗೆ ನಾನು ಮುಕ್ತಾಯ ಹೇಳ್ತೀನಿ. ಹಾಗೆ ನಿನ್ನೆ ಇನ್ನೊಂದು ವಿಚಾರ ಬಿಟ್ಟಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕ್ರೀಡೆಗೆ ಕೊಡುವಂತಹ ಅತ್ಯುನ್ನತವಾದ ಪ್ರಶಸ್ತಿ ಯಾವುದಪ್ಪ ಅಂದರೆ ಅರ್ಜುನ ಅವಾರ್ಡ್ ಮಾತ್ರ ನಮ್ಮ ಕ್ರೀಡೆಗಳಲ್ಲಿ ಕೊಡ್ತಾರೆ. ಅದರಲ್ಲಿ ನಮ್ಮ ಕಬಡ್ಡಿನಲ್ಲಿ ತಗೊಂಡಿರೋದು 4 ಜನ ಮಾತ್ರ. ಕಬಡ್ಡಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಂದಿರೋದು 4 ಜನ ಮಾತ್ರ. ಆ 4 ಜನದಲ್ಲಿ ಮೊದಲನೇ ಅರ್ಜುನ ಅವಾರ್ಡ್ ತಗೊಂಡಿರೋದು ಶ್ರೀಯುತ ಹೊನ್ನಪ್ಪ ಗೌಡ. 2ನೇ ಅರ್ಜುನ ತಗೊಂಡಿರೋದವರು BC ರಮೇಶ್. 2 ಪುರುಷರಿಗೆ ಬಂದಿದೆ, ಇನ್ನಿಬ್ಬರು ಮಹಿಳೆಯರಿಗೆ ಬಂದಿದೆ. ಆ ಮಹಿಳೆಯರಲ್ಲಿ ಯಾರಪ್ಪ ಅಂತಂದರೆ, ಒಂದು ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರಾದಂಥ ಶ್ರೀಮತಿ ಮಮತಾ ಪೂಜಾರಿಗೆ. ಮಮತಾ ಪೂಜಾರಿ ಆದಮೇಲೆ ಅವ್ರು 3ನೇವ್ರು. ಅದು 4ನೇ ಅವಾರ್ಡು ಅರ್ಜುನ ಪ್ರಶಸ್ತಿ ತೊಗೊಂಡ್ಯಾರಪ್ಪ ಅಂದರೆ ತೇಜಸ್ವಿನಿ ಬಾಯಿ ಅಂತ ಬೆಂಗಳೂರು ಅದು ಹುಡುಗಿ, ವಿಜಯನಗರ ಕ್ಲಬ್ಗೆ ಆಡ್ತಾಯಿತ್ತು ಆ ಹುಡುಗಿ. ಈ 4 ಜನಕ್ಕೆ ಕಬಡ್ಡಿನಲ್ಲಿ ಅರ್ಜುನ ಅವಾರ್ಡ್ ಬಂದಿರೋದಕ್ಕೆ ನಾವೆಲ್ಲ ಹೆಮ್ಮೆ ಪಡಬೇಕು. ಮುಂದೆ ಇಲ್ಲಿ ಆಡೋಂಥ ಪ್ಲೇಯರ್ಗಳು ಯಾರ್ಯಾರು ಹೇಗಿದ್ದೀರೋ ಗೊತ್ತಿಲ್ಲ, ಅವರ ಪ್ರತಿಭೆಗಳ ಮೇಲೆ ಬಂದು ಅವರು ತಗೊಳ್ಳಿ ಅಂತ ಆಶಿಸಿ ಈ ಒಂದು ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿದಂಥ ಜಿಲ್ಲೆಗಳಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಈಗ ಫೈನಲ್ಸ್ ಬಂದಿರೋಂಥ ತಂಡಗಳು ಅತ್ಯುತ್ತಮವಾಗಿ ತಮ್ಮ ಪ್ರದರ್ಶನ ನೀಡಿ ಅದು ನೆಕ್ಸ್ಟು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗೆ ತಾವು ಹೋಗಬೇಕು ಅಂತೇಳಿ ಶುಭ ಸಂದರ್ಭದಲ್ಲಿ ಶುಭವನ್ನು ಕೋರ್ತೀನಿ. ಈ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳು ಬೆಂಗಳೂರಲ್ಲಿ ನಡೆಯುತ್ತೆ. ಬೆಂಗಳೂರು ಉತ್ತರ ಜಿಲ್ಲೆಯವರು ಆರ್ಗನೈಸ್ ಮಾಡ್ತಾರೆ. ಅಲ್ಲಿ ನಡೆಯುತ್ತೆ ಬೆಂಗಳೂರಲ್ಲಿ. ಹಾಗಾಗಿ ಬೆಂಗಳೂರಿಗೆ ಹೋಗಬೇಕಾಗಿ ಬರುತ್ತೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಉತ್ತಮವಾದಂಥ ಕಾರ್ಯನಿರ್ವಹಿಸಿದ್ರೆ ತನಗಿಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದ ತಮ್ಮೆಲ್ಲರಿಗೂ ನಾನು ಹೊಂದಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ನಾವೆಲ್ಲ ಒಟ್ಟಿಗೆ ಸೇರಬೇಕಿತ್ತು, ಆದರೆ ನಮ್ಮ ಆಫೀಸರ್ಸ್ಗಳ ಮೇಲೆ ನಮಗೆ ಸರಿಯಾದಂಥ ಒಂದು ಗ್ಯಾರಂಟಿ ಇರುವ ಕಾರಣ ನಾವು ನಿನ್ನೆ ಒಟ್ಟಿಗೆ ಸೇರಲಿಕ್ಕೆ ಆಗಲಿಲ್ಲ. ಮ್ಯಾಚ್ಗಳಾಯಿತು, ಆದ ಕಾರಣ ಇವತ್ತು ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಈ ಒಂದು ಥ್ಯಾಂಕ್ಸ್ ಅಥವಾ ಒಂದು ಅಭಿನಂದನೆ ಸಲ್ಲಿಸಲಿಕ್ಕೆ ನಾವು ಸೇರಿಕೊಂಡಿದ್ದೇವೆ. ಈಗಾಗಲೇ ಎಲ್ಲರೂ ಕೂಡ ನಮ್ಮ ಆಫೀಷಿಯಲ್ಸ್ಗಳ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನು ಎಲ್ಲರೂ ಸೂಚಿಸಿದ್ದಾರೆ. ನಮ್ಮ ಬಗ್ಗೆ ನಾವು ಬೆನ್ನು ತಟ್ಟುಕೊಳ್ಳೋದಲ್ಲ, ಇನ್ನೊಬ್ಬರು ನಮಗೆ ಹೇಳಿದಾಗ ನಮಗೆ ಭಾಳ ಅದರ ಸರಿಯಾದಂಥ ಪ್ರತಿಫಲ ಏನು ಕೊಟ್ಟಿದ್ದೇವೆ ಅಂತ ಹೇಳುವಂಥದ್ದು ನಮಗೆ ಗೊತ್ತಾಗ್ತದೆ. ಆ ದೃಷ್ಟಿಯಲ್ಲಿ ಅತ್ಯುತ್ತಮವಾಗಿ ನಮ್ಮ ಎಲ್ಲ ನಿರ್ಣಾಯಕ ಬಂಧುಗಳು, ತಾಲೂಕುಗಳಿಂದ ಕೇಳಿರತಕ್ಕಂಥ ಎಲ್ಲ ನಿರ್ಣಾಯಕ ಬಂಧುಗಳು ಕೂಡ ಒಳ್ಳೆಯ ರೀತಿಯಲ್ಲಿ ಯಾರು ಕೊಡಬೇಕು ಯಾರು ಬರಬೇಕು ಅಂತ ಹೇಳುವಂಥ ಯಾವುದೇ ಒಂದು ತೀರ್ಮಾನವನ್ನು ತೆಕ್ಕೊಳ್ಳದೆ ಆಯಾಯ ತಾಲೂಕಿನಿಂದ ಬಂದಿರತಕ್ಕಂಥ ಎಲ್ಲ ಆಫೀಸರ್ಸ್ಗಳು ಅತ್ಯುತ್ತಮವಾದಂಥ ಕಾರ್ಯನಿರ್ವಹಿಸಿದರ ಮುಖಾಂತರ ಈ ಒಂದು ನಮ್ಮ ಪಂದ್ಯಾಟ ಅತ್ಯಂತ ಯಶಸ್ವಿಯಾಗಿದೆ. ಬಹುಶಃ ಈಗಾಗಲೇ ಹೇಳಿದ ಹಾಗೆ
ಕೇಶವರ ಒಂದು ಕನಸಿತ್ತು. ಸತೀಶ್ ಸರ್ ಅವರು ರಿಟೈರ್ಡ್ ಆಗಿ ಹೋಗುವ ಮೊದಲು ಒಂದು ಒಳ್ಳೆಯ ಒಂದು ಪಂದ್ಯಾಟವನ್ನು ಮಾಡಬೇಕು ಅಂತ ನಮ್ಮ ಬಿಳಿನೆಲೆಯಲ್ಲಿ ಅವರು ನನ್ನೊಟ್ಟಿಗೆ ಸಹ ಶಿಕ್ಷಕರಾಗಿ ನಾವು ಒಟ್ಟಿಗೆ ಇದ್ದವರು. ನನಗೆ ಕೂಡ ಒಂದು ಅವಕಾಶ ಸಿಕ್ಕಿತ್ತು ಇಲ್ಲಿ ಬಂದು ಅವರ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. 22 ವರ್ಷ ನಮ್ಮ ಬಿಳಿನೆಲೆಯಲ್ಲಿದ್ದರು. ಆ ಸಂದರ್ಭದಲ್ಲಿ ನನ್ನೊಟ್ಟಿಗೆ ಅವರು ವಾಲಿಬಾಲ್ ಆಡ್ತಿದ್ದರು, ಕ್ರಿಕೆಟ್ ಆಡ್ತಿದ್ದರು, ನನ್ನೊಟ್ಟಿಗೆ ಮ್ಯಾಚ್ ಹೋಗ್ತಾ ಇದ್ದರು. ಆ ದೃಷ್ಟಿಯಲ್ಲಿ ನನಗೆ ಕೂಡ ಇದೊಂದು ಅವಕಾಶ ಸಿಕ್ಕಿದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬಂದಿದೆ. ಇನ್ನು ವಿಶೇಷವಾಗಿ ನಮಗೆ ಆಳ್ವಾಸ್ MP.Ed ಮಧು ಸರ್ ಹತ್ರ ನಾವು ಕೇಳಿದ್ದು ಅಲ್ಲಿ ಪ್ರಾಂಶುಪಾಲರಲ್ಲಿ ನಮಗೊಂದು 8 ಮಂದಿ ಆಫೀಷಿಯಲ್ಸ್ಗಳನ್ನು ಕಳಿಸಿಕೊಡ್ಬೇಕು ಅಂತ. ಅದಕ್ಕೆ ನಿರ್ಣಾಯಕರಾಗಿ MP.Ed ಸ್ಟೂಡೆಂಟ್ಸ್ಗಳು ಬಂದಿದ್ದಾರೆ. ಅವರಿಗೂ ಕೂಡ ನಾನು ಮೋನಾಳ್ವರ ಮತ್ತು ಅಲ್ಲಿಯ ಪ್ರಾಂಶುಪಾಲರಾಗಿರತಕ್ಕಂಥ ಮಧು ಇವರಿಗೆ ನಾನು ವಿಶೇಷವಾಗಿ ಅವರಿಗೆ ಕೂಡ ಒಂದು ಅಭಿನಂದನೆಗಳನ್ನು. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಯಶಸ್ವಿಯಾಗಿ ಅವರು ಕೂಡ ಒಂದು ಒಳ್ಳೆಯ ತೀರ್ಪನ್ನು ನೀಡಿದ್ದಾರೆ. ನಿಮ್ಮ ಭವಿಷ್ಯ ಮುಂದೆ ಒಳ್ಳೆಯದಾಗಲಿ, ನಿಮಗೆ ಕೂಡ ಇಂಥ ಒಂದು ಅವಕಾಶಗಳು ಸಿಕ್ಕಿದಾಗ ನಿಮ್ಮ ಭವಿಷ್ಯ ಕೂಡ ಮುಂದೆ ಒಳ್ಳೆಯದಾಗ್ತದೆ. ಆ ದೃಷ್ಟಿಯಲ್ಲಿ ನಿಮಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಇದರೆಲ್ಲ ನಮಗೊಂದು ಕನಸಿತ್ತು. ಎಲ್ಲ ವ್ಯವಸ್ಥೆಗಳು ಸರಿಯಾದಾಗ ನಮಗೆ ಬಂದಿರತಕ್ಕಂಥ ತಂಡಗಳು, ನಮಗೆ ಊಟದ ವ್ಯವಸ್ಥೆ ಇರ್ಬೋದು, ಅಥವಾ ಆತಿಥ್ಯದ ವ್ಯವಸ್ಥೆ ಇರ್ಬೋದು, ಅಥವಾ ನಮಗೆ ಅವರಿಗೆ ವಸತಿ ವ್ಯವಸ್ಥೆಗಳು, ಇದು ಸಿಸ್ಟಮ್ಯಾಟಿಕ್ ಆದಾಗ ಇಲ್ಲಿ ಬಂದು ಈ ವ್ಯವಸ್ಥೆಗಳನ್ನು ನೋಡಿದಾಗ ಬಹುಶಃ ಯಾವುದೇ ಒಂದು ಕ್ರೀಡಾಪಟುಗಳಿಗೆ ಆಗಲಿ ಕ್ರೀಡಾ ಮ್ಯಾನೇಜರ್ಗಳಿಗೆ ಅದನ್ನು ನೋಡಿದ ಕೂಡಲೇ ಒಂದು ರೀತಿಯಲ್ಲಿ ನಮ್ಮೊಟ್ಟಿಗೆ ಅವರು ಹತ್ತಿರ ಸ್ಪಂದಿಸ್ತಾರೆ. ಆ ದೃಷ್ಟಿಯಲ್ಲಿ ಎಲ್ಲ ನಮ್ಮ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಅಧಿಕಾರಿಗಳಿರ್ಬೋದು ಅಥವಾ ಟೀಮ್ ಮ್ಯಾನೇಜರ್ಸ್ ಇರ್ಬೋದು, ಟೀಮ್ ಕೋಚ್ಗಳು ನಮ್ಮೊಟ್ಟಿಗೆಲ್ಲರೂ ಕೂಡ ಒಳ್ಳೆಯ ಸ್ಪಂದನೆಯನ್ನು ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸಿಕೊಂಡು, ಕೇಶವರು ಏನು ಜವಾಬ್ದಾರಿಯನ್ನು ನಮಗೆಲ್ಲರಿಗೂ ಕೊಟ್ಟಿದ್ದಾರೆ ಅದನ್ನು ನಾವೆಲ್ಲ ನಿರ್ವಹಿಸಿದ್ದೇವೆ. ಕೇಶವರಿಗೆ ಕೂಡ ಇದರಿಂದ ತುಂಬ ತೃಪ್ತಿಯಾಗಿರ್ಬೋದು ಅಂತೇಳಿ ಹೇಳಿಕೊಂಡು, ನಮ್ಮ ಈ ಸಂಸ್ಥೆಯ ಕಾರ್ಯದರ್ಶಿಗಳು ಬಹುಶಃ ರಾಧಾಕೃಷ್ಣ ಸರ್ ಅವರು ಶಿವರಾಮರೇ ಇರು ಎಂಚಿನ ಬಂಡ್ಲು ಅಲ್ಪ್ಲೆ ಎಂಕ್ಲೆ ಪೂರ ಎಂಕಲ್ನ ಸಹಕಾರ ಉಂಡು ಹೇಳುವಂಥ ಸಂಪೂರ್ಣ ಭರವಸೆಯನ್ನು ಕೊಟ್ಟ ಕಾರಣ ನಮಗೆಲ್ಲ ಇದನ್ನು ಯಾರಲ್ಲಿ ಕೂಡ ನಾವು ಕೇಳ್ತಿರ್ಲಿಲ್ಲ, ನಾವು ಮಾಡ್ತಾ ಹೋಗ್ತಾ ಇದ್ದೆವು. ಆದರೆ ಅಷ್ಟು ನಮಗೆ ಇಲ್ಲಿ ಒಂದು ಈ ಒಂದು ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಸರ್. ಈ ಸಂಸ್ಥೆಯ ಎಲ್ಲ ನಮ್ಮ ಪ್ರಾಂಶುಪಾಲರು ಇರ್ಬೋದು, ಮುಖ್ಯೋಪಾಧ್ಯಾಯರು ಇರ್ಬೋದು, ಅಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರಿರ್ಬೋದು ಅಥವಾ ವಾಲಂಟಿಯರ್ಸ್ಗಳು, ಬಹುಶಃ ಕೇಶವರ ಒಂದು ಟೀಮ್ ಬಂದಿದೆ, SRK ಟೀಮ್, ಅವರು ನಿನ್ನೆ ರಾತ್ರಿ ಇಡೀ ಇಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ. ಬಹುಶಃ ನಮಗೆ ಧೈರ್ಯ ಇದ್ದದಂದರೆ ಮಕ್ಕಳು ಇರುವಂಥದ್ದು, ಇದನ್ನು ರಾತ್ರಿ ತೆಗೆದು ಪುನಃ ಇದನ್ನು ಫಿಕ್ಸ್ ಮಾಡಿ ಆಗ್ತದಾ ಇಲ್ಲ ಅಂತ ಹೇಳುವಂಥದ್ದು ಇತ್ತು. ಆದರೆ SRKಯ ಒಂದು ಟೀಮ್ ಇಲ್ಲಿತ್ತು, ಒಂದು 10-50 ಜನರ ಒಂದು ಟೀಮ್ ಇತ್ತು. ಅವರೆಲ್ಲ ಇದನ್ನು ವ್ಯವಸ್ಥೆಯನ್ನು ಗೂಡಿಸಿ ಇದನ್ನೆಲ್ಲ ಕರೆಕ್ಟಾಗಿ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ SRK ಸಂಸ್ಥೆಯ ಅಧ್ಯಕ್ಷರಿಗೆ ಅಂದರೆ ಯಜಮಾನರಾಗಿರತಕ್ಕಂಥ ಕೇಶವರಿಗೂ ಮತ್ತು ಅವರೆಲ್ಲ ತಂಡ ಕೊಡಿ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಮತ್ತು ನಮ್ಮ ಈ ಒಂದು ಸಂಘಟನೆ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲ ಸರಿ, ನಾನು ಲಕ್ಷ್ಮೀನಾರಾಯಣ ಸರ್ ಬಗ್ಗೆ 2 ಮಾತು ಹೇಳಬೇಕು. ಲಕ್ಷ್ಮೀನಾರಾಯಣ ಸರ್ ಬಹುಶಃ ನಮಗೆ ಗುರುಗಳು, ಕೃಷ್ಣಾನಂದರಿರ್ಬೋದು, ನಾವೆಲ್ಲ ನನಗೊಂದು 5 ಆಲ್ ಇಂಡಿಯಾ ಮೀಟಿಗೆ ನನ್ನನ್ನು ಅಫಿಷಿಯಲ್ ಆಗಿ ಕರೆದಿದ್ದಾರೆ. ನಮಗೆ ತುಂಬ ಅನುಭವ ಆಗಿದೆ. ಅವರ ಒಂದು ಅನುಭವವನ್ನು ನಾವು ಹಂಚಿಕೊಳ್ಬೇಕು ಹೇಳುವಂಥ ದೃಷ್ಟಿಯಲ್ಲಿ ಬಹುಶಃ ಅವರನ್ನು ಕೇಳಿಕೊಂಡಾಗ ಇಲ್ಲಿ ಬಂದು ನಮಗೆಲ್ಲ ಮಾರ್ಗದರ್ಶನ ಇಟ್ಟಿದ್ದಾರೆ. ಅವರು ಇದ್ದರೆ ನಮಗೆ ಯಾವುದೇ ರೀತಿಯ ಮ್ಯಾಚ್ಗಳನ್ನು ಮಾಡೋದಕ್ಕೆ ಯಾವ ತೊಂದರೆ ಇಲ್ಲ. ಇನ್ನೊಂದು ನನ್ನ ಗುರುಗಳು, ನನ್ನ ಭಾವ ಮಾಧವರು, ಬಹುಶಃ ಅವರಿದ್ದರೆ ನನಗೆ ಯಾವುದೇ ರೀತಿಯ ಜವಾಬ್ದಾರಿ ಕೂಡ ಕಡಿಮೆ ಆಗ್ತದೆ. ಅವರು ಕೂಡ ಈ ಒಂದು ವ್ಯವಸ್ಥೆಯಲ್ಲಿ ನಮಗೆ ಒಟ್ಟಿಗೆ ಸೇರಿಕೊಂಡು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಸಹಕಾರ ನೀಡಿದ್ದಾರೆ. ಅವರು ಟೀಮ್ ಕೋಚ್ ಆಗಿದ್ದರೂ ಕೂಡ ಇಲ್ಲಿ ಎಲ್ಲ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ವಿಶೇಷವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ನಿಮಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಎಲ್ಲರಿಗೂ ಕೂಡ ಶುಭವಾಗಲಿ. ಸರ್, ಈಗ ಎಲ್ಲರಿಗೂ ಕೂಡ ಅಭಿನಂದಿಸುವ ಕಾರ್ಯಕ್ರಮ. ಎಲ್ಲ ನಮ್ಮ ಗೆಸ್ಟ್ಗಳು ದಯವಿಟ್ಟು ಬಂದು ಅವರಿಗೊಂದು ಶಾಲು ಮತ್ತು ಮೊಮೆಂಟನ್ನು ನೀಡಿ ಗೌರವಿಸಬೇಕು ಅಂತ ಎಲ್ಲ ಅಲ್ಲೇ ನೀವು ಕೂತೀರಿ, ನಿಮಗೆ ಅಲ್ಲಿಗೆ ಬಂದು ಎಲ್ಲರೂ ಕೂಡ ಶಾಲನ್ನು ಮತ್ತು ಅದನ್ನು ಮೊಮೆಂಟಗಳನ್ನು
ಹಲೋ. ನಮ್ಮ ಕಡಬ ತಾಲೂಕು ಅಮೆಚೂರು ಅಸೋಸಿಯೇಷನ್ ಅಧ್ಯಕ್ಷರಾಗಿರತಕ್ಕಂತಹ ಯಾಕೋಬ್ ಕಡಬ ಅವರು ಆಗಮಿಸಿದ್ದಾರೆ. ನಿಮಗೆ ಸಂಘಟನೆಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನೋಡಿ, ಒಂದು ಫೋಟೋ ಸೆಷನ್ ಇದೆ. ನೀವು ಆ ಕಡೆ ತಿರುಗಿ, ನಾವು ಆ ಕಡೆಯಿಂದ ಇಲ್ಲಿ ವೇದಿಕೆ ಬರ್ತದೆ, ಇಲ್ಲೇ ತಿರುಗಿದ್ರೆ ಆಯಿತು ಕೂತಲ್ಲೇ. ಮತ್ತು ನಮ್ಮ ಜಿಲ್ಲೆಯ DPO ಸರ್ ಮತ್ತು TPO ಸರ್ ಇವರು ನಮಗೆ ಸಹಕಾರ ಕೊಟ್ಟಿದ್ದಾರೆ, ಅವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಈ ಕಬಡ್ಡಿ ಪಂದ್ಯಾಟಕ್ಕೆ ಕುಮಾರಸ್ವಾಮಿ ವಿದ್ಯಾಲಯದ ಅಧ್ಯಕ್ಷರಾದಂತಹ ಗಣೇಶ್ ನಾಯರವರು ಬಂದಿದ್ದಾರೆ. ಅತ್ಯಂತ ಗೌರವಪೂರ್ವಕವಾಗಿ ಅವರನ್ನು ಸಂಸ್ಥೆಗೆ ಬರಮಾಡಿಕೊಂಡು ಸ್ವಾಗತಿಸ್ತೇನೆ ಸರ್, ಪ್ಲೀಸ್. ಎಲ್ಲರೂ ಊಟಕ್ಕೆ ತೆರಳಬೇಕು ಅಂತ ಕೇಳ್ಕೊಳ್ತೇನೆ. ಎಷ್ಟು ಗಂಟೆಗೆ ಫೈನಲ್ಸ್ ಅಂತ ಹೇಳಿ. ವಾಲಂಟಿಯರ್ಸ್ ಒಮ್ಮೆ ಬರಬೇಕು, ಚೇರ್ಸನ್ನು ಪುನಃ ಲೊಕೇಟ್ ಮಾಡಬೇಕು, ರೀಲೊಕೇಟ್ ಮಾಡಬೇಕು. ವಾಲಂಟಿಯರ್ಸ್ ಪ್ಲೀಸ್.
ಎಲ್ಲ ತೀರ್ಪುಗಾರರು ಊಟಕ್ಕೆ ತೆರಳಿ ತಾವೆಲ್ಲ ನಾವು 1:30 ಗಂಟೆಗೆ ನಾವು ಪ್ರಥಮ ಕರೆಯನ್ನು ಕೊಡ್ತೇವೆ. 1:30ಕ್ಕೆ ಫಸ್ಟ್ ಕಾಲ್ ಕೊಡಲಾಗುತ್ತೆ. ದಯವಿಟ್ಟು ತಾವು ಎಲ್ಲ ತೀರ್ಪುಗಾರರಿಗೆ 1 ಕಾಲ ಆಯಿತು, 1:45ಕ್ಕೆ ಎಲ್ಲರೂ ಇಲ್ಲಿ ವರದಿ ಮಾಡಿಕೊಳ್ಬೇಕು. ಸರಿಯಾಗಿ 2 ಗಂಟೆಗೆ ನಮ್ಮ ಮ್ಯಾಚ್ ಪ್ರಾರಂಭ. 1:30ಗೆ ಫಸ್ಟ್ ಕಾಲ್, ಅದರ ನಂತರ ವಾರ್ಮಪ್ ಆದ ತಕ್ಷಣ ಸರಿಯಾಗಿ 2 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗ್ತದೆ. 1:45ಕ್ಕೆ ತಂಡವನ್ನು ಗ್ರೌಂಡಿಗೆ ಕರೀತೇವೆ. ಎಲ್ಲ ಅಫಿಷಿಯಲ್ಸ್ ಊಟಕ್ಕೆ ತೆರಳಿ ಸರಿಯಾಗಿ 1:30 ಗಂಟೆಗೆ ಎಲ್ಲರೂ ಊಟ ಮಾಡಿ ಇಲ್ಲಿ ಬರಬೇಕು ಅಂತ ವಿನಂತಿ ಮಾಡಿಕೊಳ್ತೇವೆ. ಹಲೋ ಶಿವರಾಮ್
ಅಲ್ಲ. ಅಂಡರ್ 17 ಬಾಯ್ಸ್ ಟೀಮ್ ಮ್ಯಾನೇಜರ್ ದಕ್ಷಿಣ ಕನ್ನಡ ಜಿಲ್ಲೆ. ತಾವೆಲ್ಲದು ಕೂಡಲೇ ಅನೌನ್ಸರ್ ಹತ್ರ ಬನ್ನಿ ಸರ್. 17 ವರ್ಷ ವಯೋಮಿತಿ ಬಾಲಕರ ವಿಭಾಗದ ತಂಡದ ವ್ಯವಸ್ಥಾಪಕರು ಅಥವಾ ತರಬೇತಿದಾರರು ತಾವೆಲ್ಲದು ಕೂಡಲೇ ಪ್ರಚಾರಕರ ಬಳಿ ಬನ್ನಿ, ಅನೌನ್ಸರ್ ಹತ್ರ ಬನ್ನಿ ದಯಮಾಡಿ. ಅಂಡರ್ 14 ಬಾಯ್ಸ್ 14 ವರ್ಷ ವಯೋಮಿತಿ ಬಾಲಕರ ದಕ್ಷಿಣ ಕನ್ನಡ ಜಿಲ್ಲೆಯ ಟೀಮ್ ಮ್ಯಾನೇಜರ್ ತಾವು ಎಲ್ಲೇದು ಕೂಡಲೇ ಅನೌನ್ಸರ್ ಹತ್ರ ಬನ್ನಿ ಸರ್ ದಯಮಾಡಿ. ಅಂಡರ್ 14 ಅಂಡರ್ 17 ಎರಡೂ ತಂಡದ ಮ್ಯಾನೇಜರ್ಗಳು ದಕ್ಷಿಣ ಕನ್ನಡ ಜಿಲ್ಲೆಯವರು.
speak none of mine. Fearless fly, P-O-P-P-I. Who got the last special guest for the night? Excuse me as I kiss yo, one-on-one through the nasal. To put food on the table, I rush associated labels. Ready, willing and able to rock cradle and rock steady. When I get the drop, I drop heavy. Drop heavy. Protect everything I rep, everything I rep, everything I rep, everything I rep. Protect everything I rep, everything I rep, everything I rep, everything I rep. Protect everything I rep, everything I rep, everything I rep, everything I rep. Protect everything I rep, everything I rep, everything I rep. Shakable. Protect everything I rep, everything I rep, everything I rep, everything I rep. Protect everything I rep, everything I rep, everything I rep, everything I rep. Protect everything I rep, everything I rep, everything I rep, everything I rep. Protect everything I rep, everything I rep, everything I rep. ಕಾರು ಕಾರ್ಬಾರು ಕಾರಿಂದ ದರ್ಬಾರು ರೋಡಿನ ತುಂಬಾ ಬರೆಯ ಕಾರ್ಗಳು ನಮ್ಮೂರಲ್ಲಿ ಹಂಗೇನಿಲ್ಲ ಟ್ರ್ಯಾಕ್ಟರ್ ಎತ್ತಿನ ಗಾಡಿ ಏನೇ ಬರಲಿ ಹತ್ಕೊಂಡು ಹೋಯ್ತಾರೆ Hello. This is a first call for under 17 girls. 17 ವರ್ಷದ ಬಾಲಕಿಯರು ವಿಭಾಗದ ಫೈನಲ್ ಪಂದ್ಯಕ್ಕೆ ಇದು ಪ್ರಥಮ ಕರೆ. ದಕ್ಷಿಣ ಕನ್ನಡ ವರ್ಸಸ್ ಉಡುಪಿ. ದಕ್ಷಿಣ ಕನ್ನಡ ವರ್ಸಸ್ ಉಡುಪಿ ಅಂಡರ್ 17 ಗರ್ಲ್ಸ್ ಫೈನಲ್. ಇದು ಫಸ್ಟ್ ಕಾಲ್. ಅದೇ ರೀತಿ ಅಂಡರ್ 14 ಬಾಯ್ಸ್ ಫೈನಲ್ ಮ್ಯಾಚ್. ದಕ್ಷಿಣ ಕನ್ನಡ ವರ್ಸಸ್ ಮಂಡ್ಯ. ದಕ್ಷಿಣ ಕನ್ನಡ ವರ್ಸಸ್ ಮಂಡ್ಯ ಅಂಡರ್ 14 ಬಾಯ್ಸ್ ಫೈನಲ್ ಮ್ಯಾಚ್ ನಿಮಗೆ ಪ್ರಥಮ ಕರೆ. ಫಸ್ಟ್ ಕಾಲ್ ಅಂಡರ್ 17 ಗರ್ಲ್ಸ್ ದಕ್ಷಿಣ ಕನ್ನಡ ವರ್ಸಸ್ ಉಡುಪಿ, ಅಂಡರ್ 14 ಬಾಯ್ಸ್ ದಕ್ಷಿಣ ಕನ್ನಡ ವರ್ಸಸ್ ಮಂಡ್ಯ. ಅಫಿಷಿಯಲ್ಸ್ ಫಾರ್ ಅಂಡರ್ 17 ಗರ್ಲ್ಸ್ ಫೈನಲ್ ಮ್ಯಾಚ್: ರೆಫರಿ ಆನಂದ, umpire Sandeep and Harish, scorer Kishan and Raghava. Under 14 boys officials: referee Sudhir Rai, umpires Nagaraj and Nitin, scorer Mohana and Karunakara.
de vivir. Es el sueño, amor. Son las metas a alcanzar. Siempre hay que descubrir la manera de vivir. Es el sueño, amor. Que después en todos lados. No. 1, 2, 3, 4. 1, 2, 3, 4. 1, 2, 3, 4. 1, 2, 3, 4. 1, 2, 3, 4. No, no es así, no es. Ponme tu eso pa'lante, 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 pa'lante. Ponme tu eso pa'lante, 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 pa'lante. Pa'lante, pa'lante. Ponme tu eso pa'lante, pa'lante. Ponme tu eso pa'lante, pa'lante. Ponme tu eso
Mami, pico para acá, pues no se damos un pelagato. Mami, pide lo que quieres y por cuarto yo lo gasto. Te mato por un moquito y eso compito le meto. Tú sientes un tempito, pero nunca tuve escrito. Lo miren de tu mucho y no chique no. Up and get down.
ನಮ್ಮ SRK ಲ್ಯಾಡರ್ ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್ ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್ ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್ SRK ಲ್ಯಾಡರ್ಸ್. ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ ರೈತ ಬಂಧುಗಳೇ ಕೇಳಿರಣ್ಣೋ ಕೇಳಿರಕ್ಕೋ ರೈತ ಬಾಂಧವರೇ ರೈತ ಬಂಧುಗಳೇ ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್ ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್ ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್ ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್, ಮುಕ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. Good morning, everyone. Welcome to our presentation. Today, I am excited to introduce you to the Mepstra Group. Our theme is local business with global reach. We'll take a quick look at our headquarters in Hyderabad, India, and our presence in the USA through our Illinois office. Over the next few slides, we'll explore our services, our vision, and how we're making a global impact from our local roots. गलत बात है अपने आशिक को संकट में लाना तो गलत बात है ओ मेरी जान तेरा यूं मुस्कुराना तो गलत बात है अपने आशिक को संकट में लाना तो गलत बात है Hello. The second call, under 17 girls, Dakshina Kannada versus Udupi. Under 14 boys, Dakshina Kannada versus Under 14 boys, Dakshina Kannada versus Mandya. ನಿಮಗೆ ದ್ವಿತೀಯ ಕರೆ ದಯವಿಟ್ಟು ಬೇಜಾರು ಮಾಡಬೇಡಿ, ನಿಂತ್ಕೊಂಡು ನೋಡಿ, ಕಾಲ್ ಮಾಡಿ ಪ್ಲೀಸ್. ನಮ್ಮ ಎಲ್ಲ ಆಫೀಷಿಯಲ್ಸ್ ದಯವಿಟ್ಟು ವೇದಿಕೆ ಬಳಿ ಬನ್ನಿ. ಎಲ್ಲ ಆಫೀಷಿಯಲ್ಸ್ ಇಲ್ಲಿ ಬಂದು ಸೋಫಾದಲ್ಲಿ ಕೂತ್ಕೊಳ್ಳಿ ಸ್ವಾಮಿ, ಎದುರು. ಇಲ್ಲದೆ ಎಲ್ಲ ಈಗ ಬಾಕಿ ಹುಡುಗರು ಬಂದು ಕೂತ್ಕೊಳ್ತಾರೆ.
ಇಲ್ಲಿ ಬಂದು ಸೋಫಾದಲ್ಲಿ ಕೂತ್ಕೊಳ್ಳಿ. ಡ್ಯೂಟಿ ಇದ್ದವರು ಬಿಡಿ, ಬಾಕಿಯವರು ಇಲ್ಲಿ ಕೂತ್ಕೊಳ್ಳಿ. Officials for final match, under 17 girls. Referee Anand. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್. ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ, ಕೇಳಿರಣ್ಣೋ ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್, ಮುಕ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. Good morning, everyone. Welcome to our presentation. Today, I am excited to introduce you to the MEPSTRA Group. Our theme is local business with global reach. We'll take a quick look at our headquarters in Hyderabad, India, and our presence in the USA through our Illinois office. Over the next few slides, we'll explore our services, our vision, and how we're making a global impact from our local roots. Under 14 boys, Sudhir Rai, Nagaraj, Nitin, Mohana and Karunakara. All officials, please take charge. Last and final call, under 17 girls, final Dakshina Kannada versus Udupi. Under 14 boys, final Dakshina Kannada versus Mandya.
Check. Hello. 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 Hello, check. Sir, onchuru volume korbarnik. Hello, check. Hello. Right hand over the wicket and the batter cut the ball to the cover region and it is a boundary. Hello, check. Check. Hello. Check. Check. This occasion, the batter down the track and charge the ball in the long off region. It is a maximum of cricket. It is a maximum 6. Hello, check. 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 Thank you. ತೇಜು ಹದಿನಾಲ್ಕರ ವಯೋಮಾನದ ಬಾಲಕರ ಫೈನಲ್ ಕದನದ ತಂಡಗಳ ಆಗಮನ ಆಗಿದೆ. ದಕ್ಷಿಣ ಕನ್ನಡದ ಆಗಮನ ಆಗಿದೆ. ಎದುರಾಳಿಯಾಗಿ ಸಕ್ಕರೆ ನಾಡು ಮಂಡ್ಯ. ಎಸ್ ವೀಕ್ಷಕರ 14ರ ವಯೋಮಿತಿಯ ಬಾಲಕರ 2 ತಂಡಗಳ ಆಗಮನವಾಗಿದೆ. ದಕ್ಷಿಣ ಕನ್ನಡ ವಿರುದ್ಧವಾಗಿ ಮಂಡ್ಯವಾದ್ರೆ 17ರ ವಯೋಮಿತಿಯ ಬಾಲಕಿಯರ ತಂಡ ಬರುತ್ತಾ ಇದೆ. ಬಂಧುಗಳೇ, ಈ ಕಾರ್ಯಕ್ರಮ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡಬಹುದಾದಂತಹ ಈ ಶ್ರೇಷ್ಠ ಕಾರ್ಯಕ್ರಮದ ಆಯೋಜಕರ ಆತಿಥೇಯ ತಂಡ. ಈ ತಂಡದಲ್ಲಿ ಶ್ರೇಷ್ಠ ಪ್ರತಿಭೆಗಳಾಗಿ ಧನ್ವಿ, ರಮ್ಯಾ, ದೀಕ್ಷಾ, ಸಿಂಚನ, ದೀಕ್ಷಾಶ್ರೀ, ತನುಜಾ ಜೊತೆ ಪ್ರತೀಕ್ಷಾ ಮೊದಲಾದ ತಾರಾದರೊಂದಿಗೆ ಪರಿಚಿರತೆ ಜಸ್ವಂತ್ ರವರ ಗರಡಿಯಲ್ಲಿ ಜೊತೆಯಲ್ಲಿ ಇದೀಗ ಲೆಟ್ಸ್ ವೆಲ್ಕಮ್ ದ ಟಾಪರ್ಸ್ ಟೀಮ್ ಆಫ್ ದಿ ಇವೆಂಟ್, ಟೀಮ್ ಡಿಕೆ ದಕ್ಷಿಣ ಕನ್ನಡ. ಪ್ರಫುಲ್ಲ ಆಗಮನ ಆಗಿದೆ. Hello, shake, shake, hello, 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 shake, shake, hello, 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 hello. ಉಡುಪಿ 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 ಬಲ್ಲೆ ಐನಾದ ಬೇಗ ಬಲ್ಲೆ ಬಂದುಲೆ ಇನಿತ ಕಡೆತ ಮ್ಯಾಚ್ ಒಂಜಿ ಮೇಟ್ ಕುಡ್ಲ ಪಂಡ ದಕ್ಷಿಣ ಕನ್ನಡ ಒಟ್ಟುಗು ಉಡುಪಿ ರೆಡ್ ಟೀಮು ದಕ್ಕಲ್ಲ ಉರ್ಪೆಲ್ ಅರಿತೆನ್ಪುನ ನಮ್ಮ ತುಳುನಾಡದ ಜೋಕುಲು. ಸೊ ಉರ್ಪೆಲ್ದ ಪವರ್ ತೂಪುನಂಚ ತೋಜಪ್ಪಾವನಂಚ ನೊಂಜಿ ವಿಶೇಷ ಪುರ್ಲುದ ಫೈನಲ್ ಗೆ ನಮ್ಮ ಬರೋದಿಲ್ಲ. ಲೇಡೀಸ್ ಅಂಡ್ ಜೆಂಟಲ್ಮನ್, here is the team is ready to the entrance of the court and here is the name of the players of Udupi leading in front of Rachi, Manushri, Sanjana, Bhakti and Preksha, Anusha, Shraddha and Dhatri. The team Udupi under 17 girls. Music. Hello, shake, shake, hello. Satish, Ermal, 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 Satish, Ermal. Girls, Udupi. And now the introduction ceremony in court Mepstra. ಎರಡು ತಂಡಗಳಿಗೆ ಶುಭಕಾಮನೆಗಳನ್ನು ಅರ್ಪಿಸಲು ಈ ಕಾರ್ಯಕ್ರಮದ ರೂವಾರಿಗಳು, ಗಣ್ಯ ಅತಿಥಿಗಳು ಇದೀಗ ಈ ಅಂತಿಮ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತಹ ತಂಡಗಳಿಗೆ ಹಾರ್ದಿಕ ಶುಭಕಾಮನೆಗಳನ್ನು ಅರ್ಪಿಸ್ತಾ ಇದ್ದಾರೆ. ಸೊನಾದೇಶಮಿಗೆ ನಡೀತಾ ಇದೆ ದಕ್ಷಿಣ ಕನ್ನಡ. ಇನ್ನೊಂದು ಯಾವುದು ಮನಿ ಪೂಜೆರು ಮಾರೆ ಮಾತಿರ್ಲ. ದಕ್ಷಿಣ ಕನ್ನಡದ ವಿರುದ್ಧ ಯಾವುದು? ಗೊತ್ತುಂಡ ಬಗ. ಗೌರವಾನ್ವಿತ ಶೇಷಪ್ಪ ರೈಗಳ ನೇತೃತ್ವದಲ್ಲಿರುವಂತಹ ಗಣ್ಯ ಅತಿಥಿಗಳು
ಎಂಬತ್ತರ ಹರೆಯದ ಶೇಷಪ್ಪ ರೈಗಳ ಸಾರಥ್ಯದಲ್ಲಿ ಇದೀಗ ಗಣ್ಯ ಅತಿಥಿಗಳು ಈ ಪಂದ್ಯಾವಳಿಯ ಶ್ರೀ ಕೇಶವ ಮೈ, ಶ್ರೀ ಸತೀಶ್ ಭಟ್, ಶ್ರೀ ಯಾಕೂಬ್ ಹೊಸಮಠ, ಶ್ರೀ ಚಂದ್ರಹಾಸ್ ರಾಯ್, ಶ್ರೀ ಕಡಬ ಠಾಣೆಯ ಅಧಿಕಾರಿಗಳಾಗಿರತಕ್ಕಂಥ ಶ್ರೀ ಅಭಿನಂದನ್ ಸರ್, ಶ್ರೀ ಲಕ್ಷ್ಮೀನಾರಾಯಣ್ ಸರ್ ಮೊದಲಾದ ಗಣ್ಯ ಅತಿಥಿಗಳ ಗೌರವ ಉಪಸ್ಥಿತಿಯಲ್ಲಿ ಇದೀಗ ಶುಭ ಹಾರೈಕೆಯ ಸುಂದರಗಳಿಗೆ. So ladies and gentlemen, here is the introduction ceremony going on here. Leading in front of Mr. Sheshaparai and all the dignitaries, ಶ್ರೀ ಲಕ್ಷ್ಮೀನಾರಾಯಣ್ ಸರ್ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ತಂಡಗಳಿಗೆ ಶುಭಕಾಮನೆಗಳನ್ನು ಅರ್ಪಿಸುವಂತಹ ಸುಂದರ ಗಳಿಗೆಯಲ್ಲಿ ನಾವುಗಳಿದ್ದಾವೆ. जी हाँ दोस्तों, ये कबड्डी की आखिरी मुकाबला है. 17 साल की उम्र की बालिकाओं की विभाग में फाइनल खेल उडुपी के सामने है मैंगलोर यानी दक्षिण कन्नड़. और हार्दिक शुभकामनाएं रवाना करता हुआ महनीय मेहमानगण माननीय शेषप्प रई, जिनके नेतृत्व में अतिथिगण मेहमानगण बीच मैदान पर हस्त लाघव करते हुए ये शुभकामनाएं रवाना करते हुए सुंदर बड़ा दृश्य है. समय 2:10 की और आज रविवार के दिन. ಹಲೋ, ಸಂಸ್ಥೆಯ ಪ್ರಾಂಶುಪಾಲರು ಜೊತೆಗೆ ಎಲ್ಲ ಅಧ್ಯಾಪಕ ಮಿತ್ರರುಗಳು ದಯವಿಟ್ಟು ಅಂಗಣದ ಒಳಭಾಗಕ್ಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತವೆ. ಪ್ರತಿಯೊಬ್ಬರು ಕೂಡ ನಮ್ಮೊಂದಿಗೆ ಸೇರಿಕೊಳ್ಳಬೇಕು. ಬಂಧುಗಳೇ, ರಾಮಕುಂಜದ ಪವಿತ್ರ ಮಣ್ಣಿನಲ್ಲಿ ಆಯೋಜನೆಯಾಗಿರುವಂಥ ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾವಳಿಯ ಅಂತಿಮ ಕ್ಷಣಗಳಲ್ಲಿ ನಾವಿದ್ದೇವೆ. ಉಳಿದಿರುವಂಥದ್ದು ಕೇವಲ 4 ಸ್ಪರ್ಧೆಗಳು ಮಾತ್ರ. ಆ ಮುಖೇನ ಈ ಪಂದ್ಯಾವಳಿಗೆ ಪೂರ್ಣ ವಿರಾಮ ಬೀಳಲಿದೆ. ಕ್ರೀಡೆಗಳಿಗೆ ಆ ಬಳಿಕ ಸಂಜೆಯ ವೇಳೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭಗೊಳ್ಳಲಿದೆ. ಮೆಪ್ಸರ ಅಂಕಣದಲ್ಲಿ 17ರ ವಯೋಮಾನದ ದಕ್ಷಿಣ ಕನ್ನಡ, ಉಡುಪಿ ಅವಿಭಜಿತ ಜಿಲ್ಲೆಗಳ ಮಧ್ಯೆ ಕದನವಾದರೆ ಇಲ್ಲಿ 14ರ ವಯೋಮಾನದ ಕದನದಲ್ಲಿ ದೂರದ ಮಂಡ್ಯದ ಹುಡುಗರು, ಸಕ್ಕರೆ ನಾಡಿನಿಂದ ಬಂದಿರತಕ್ಕಂಥ ಮಂಡ್ಯದ ಹುಡುಗರ ವಿರುದ್ಧವಾಗಿ ಗರ್ಜನೆಯನ್ನ ಮಾಡಲಿರುವಂತವರು ನಮ್ಮೂರು, ನಮ್ಮ ಊರದ, ನಮ್ಮ ನೀರದ ದಕ್ಷಿಣ ಕನ್ನಡ. ಸೊ ಬಂಧುಲೇನಿಕ್ಲ ಮಾತೆರ ಜೋರು ತಾಟಿಬೋಡು ನಮ್ಮ ಇನ್ನಿತ ಈ ಒಂಜಿ ಪೊರ್ಲುದಲೇಸು ಈತ ಪೊರ್ಲು ಆವಡ ನಾಡನಿಕ್ಲ ಮಾತೆರ್ನ ಸಹಕಾರ ಉಂಡು. ದಯದು ಬತ್ತಿನಂಚಿತ್ರ ಮಾತ ನಮ್ಮ ಮಲ್ಲ ಮನಸ್ಸದ ಕಬಡ್ಡಿ ಆಸ್ವಾದಕ ಬಂಧುಲು ಅವರ ಜೋರು ತಾಟಿಕೋರ ನಾಡ ಕಬಡ್ಡಿ ಆರಂಭ ಆಪಡು ಮಾತೆರ್ಲ. ಅತಿಥಿ ಗಣ ಆರಂಭದಲ್ಲಿ ಶುಭ ಹಾರೈಕೆಗಳ ಮೂಲಕವಾಗಿ ಪಂದ್ಯಕ್ಕೆ ಶುಭ ಚಾಲನೆಯೊಂದಿಗೆ ಶುಭ ಹಾರೈಕೆಗಳನ್ನು ಕೊಡ್ತಾ ಇದ್ದಾರೆ. ಇದು ದಕ್ಷಿಣ ಕನ್ನಡ ಹಾಗೂ ಮಂಡ್ಯದ ನಡುವೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಕಬಡ್ಡಿ ಪಂದ್ಯಾವಳಿಗಳಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಾಗಿರ್ಬೋದು ಅಥವಾ ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು ಪ್ರತಿಯೊಂದು ವಿಭಾಗಗಳಲ್ಲಿ ಅಂತಿಮ ಸುತ್ತಿನಲ್ಲಿ ಹೆಚ್ಚಾಗಿ ಕಾಣಸಿಗುವಂತ ಅದು ನೇರ ಸ್ಪರ್ಧೆ ಅಂದ್ರೆ ಮಂಡ್ಯ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಮಧ್ಯೆ. ಹಾಗಾಗಿ ಇವತ್ತು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವ ಹಾಗೆ ಆರಂಭದಲ್ಲಿ 14ರ ವಯೋಮಾನದ ಸ್ಪರ್ಧೆಯ ಕಣದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ. ಸಕ್ಕರೆ ನಾಡು ಮಂಡ್ಯಕ್ಕೆ ಸವಾಲೊಡ್ಡುತ್ತಾ ಇದೆ. ನಮ್ಮದೇ ಕೋರಿ ರೊಟ್ಟಿ ದಕ್ಷಿಣ ಕನ್ನಡ. ಈ ಪಂದ್ಯಾವಳಿಯ ಅದ್ಭುತವಾದ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆ ಅದು ಕಾವೂರು ಡಿಜೆ ಸೌಂಡ್ಸ್, ಡಿಜೆ ಸೌಂಡ್ಸ್, ಡಿಜೆ ಸೌಂಡ್ಸ್, ಮಂಗಳೂರು ಕಾವೂರು. ಪಂದ್ಯದ ಅಂಕಣದ ಪ್ರಾಯೋಜಕರು BM ಗ್ರೂಪ್ and Mapstra and SRK Ladders. ಬಂಧುಲೆ SRK ಉಡುಪಿ ಬಕ್ಕ ಕುಡ್ಲ ರೆಡ್ ಟೀಮ್ಲ ನಮ್ಮ ಅಬ್ಬೆ ಭಾಷ ನೆಚ್ಚಿನ ತುಳುನಾಡದ ಮಾತೃಭಾಷೆ ನೆಚ್ಚಿನ ತುಳು ಪಾತೆನ ಜೋಕುಲು. ಸೌಂಡ್ ಬರೋದಿಜ್ ಮಾತಾರಲ್ಲ.
ರಾಮಕುಂಜ ಸೌಂಡ್ ಆತನ ಸೌಂಡ್ ಬರೋಣ ನನ್ನ ಸೌಂಡ್ ಬರೋಣ. ಓಕೆ, ಸೊ ರಾಮಕುಂಜ ಆರ್ ಯು ಎನರ್ಜಿ ಕಬಡ್ಡಿ ಮಂಡ್ಯ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ 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 ಆಹಾ ಆಹಾ ಕನ್ನಡ. ಆತಿಥೇಯ ದಕ್ಷಿಣ ಕನ್ನಡ ಜಿಲ್ಲಾ 4 ವಿಭಾಗಗಳಲ್ಲೂ ಕೂಡ ಫೈನಲ್ಗೆ ಏರುವ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯ ಕಬಡ್ಡಿಯಲ್ಲಿ ಹೊಸ ದಾಖಲೆಯನ್ನ ಮಾಡಲು ಹೊರಟಿದ್ದಾರೆ. 14ರ 2 ವಿಭಾಗಗಳಲ್ಲಿ ಫೈನಲ್, 17ರ 2 ವಿಭಾಗಗಳಲ್ಲಿ ಫೈನಲ್. ಅಂತಿಮವಾಗಿ ವಿಜೇತ ಚಾಂಪಿಯನ್ ಪಟ್ಟಕ್ಕೆ ಮುತ್ತಿಕ್ಕುವ ತಂಡ ಯಾವುದು? ಹೆಜ್ಜೆ ಹೆಜ್ಜೆಗೂ ದಾಖಲೆ, ಹೆಜ್ಜೆ ಹೆಜ್ಜೆಗೂ ಅವಿಸ್ಮರಣೀಯ ನೆನಪುಗಳು. ರಾಮಕುಂಜದ ಇತಿಹಾಸದ ಪುಟಗಳನ್ನು ನೆನಪಿಸಬಲ್ಲ ಕಬಡ್ಡಿ. Yes, thank you very much for wonderful support. Spectators, what a number of spectators. This is the festival of Kabaddi. Really great arrangement. Ramakunja creating history in Kabaddi. And the first ಸಿಂಚನ, ಮಿಂಚಿನ ಸಂಚಾರ ಸಿಂಚನ ಮೂಲಕ ದಾಳಿಗೆ ಪ್ರತಿದಾಳಿ. ಆಹಾ, ಧನ್ವೆ ರಾಮಕುಂಜ ಪ್ರಾಡಕ್ಟ್ ಧನ್ವೆ. ಎಷ್ಟು ಅಂಕಗಳು? 4 ಅಂಕಗಳು. ಅಬ್ಬಬ್ಬ, ಧನ್ವೆ. ಉಡುಪಿಯಿಂದ ದಾಳಿ ಸಂಜನ, ದಾಳಿಗಳಲ್ಲಿ ಯಶಸ್ಸು, ಬಂಧನಗಳಲ್ಲಿ ಯಶಸ್ಸು. ಮಂಗಳೂರಿನ ಜೈತ್ರ ಯಾತ್ರೆ ಆರಂಭಗೊಂಡಿದೆ. ರಮ್ಯಾ, ಲಾಸ್ಟ್ ಪ್ಲೇಯರ್ ರಿಮೈನ್ಸ್ ಇನ್ ಉಡುಪಿ. ರಮ್ಯಾ ಇನ್ ಆಕ್ಷನ್, ಒನ್ ಆಫ್ ದಿ ಆಲ್ರೌಂಡರ್ ಆಫ್ ಡಿಕೆ. ಚಪ್ಪಾಳೆ, ಕ್ಷಣಾರ್ಥದಲ್ಲಿ ಆಲ್ ಔಟ್ ಉಡುಪಿ. 9-0, right? 9-0, correct sir? ಮಣಿಶ್ರೀ, ಉಡುಪಿಯ ಕಡೆಯಿಂದ ಓರ್ವ ಸರ್ವಾಂಗೀಣ ಆಟಗಾರ್ತಿ ಮಣಿಶ್ರೀ ಕಳೆದ ಸೆಮಿಫೈನಲ್ ಅಮೋಘವಾದಂತಹ ಆಟವನ್ನು ತೋರ್ಪಡಿಸಿದಂತಹ ಮಣಿಶ್ರೀ ಅಂಕ ಸಂಪಾದನೆಯೊಂದಿಗೆ ತಿರುಗೇಟನ್ನ ನೀಡುತ್ತಾ ಇದೆ ಉಡುಪಿ. ರೈಡಿಂಗ್ ಅಂಕದ ಬಳಿಕ ಡಿಫೆಂಡಿಂಗ್ ಅಂಕ ತನು. ಎಸ್, ಕದನ ಆರಂಭ ಆಗಿದೆ. ಮಂಡ್ಯದ ಹುಡುಗ ಯಶವಂತ. ಆಹಾ, ಎಸ್, ಬಂದಿರತಕ್ಕಂಥ ಗ್ರಾಮೀಣ ಭಾಗದ ತಾರೆಗಳು ನೋಡಿ. ಗ್ಯಾಲರಿಯಲ್ಲಿ ಬಹಳ ಜಾಗ ಇದೆ. ದಯವಿಟ್ಟು ಮಳೆ ಇಲ್ಲ, ಪಂದ್ಯ ನೋಡುವ ಆಸ್ವಾದದಲ್ಲಿರುವಂತವರು ಗ್ಯಾಲರಿಗೆ ಹೋಗಿ. ಎಸ್, ತಮಗೆ ತಾವೇ ಗ್ಯಾಲರಿ ನಿರ್ಮಿಸಿಕೊಂಡವರು SRK ಲ್ಯಾಡರ್ಸ್ನವರು. ತೀರ್ಥೇಶ, ದಮ್ ದಮ್, ಇದು ವಿಟ್ಲದ ದಮ್. ಬಾಬಾ, 14ರ ವಯೋಮಾನದಲ್ಲಿ ಆ ಮೆರುಗು ಬೋನಸ್ ಪ್ಲಸ್ ಸಿಂಗಲ್ ಬರ್ತಾ ಇದೆ. ಮೈಸೂರು ಝೋನ್ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಬಲ್ಯವನ್ನ ತೋರ್ಪಡಿಸುವಂತಹ ಕಬಡ್ಡಿಯ ಆರಂಭ ಇಲ್ಲಿ 17ರ ಬಾಲಕಿಯರ ವಿಭಾಗದಲ್ಲಿ ರಮ್ಯ ದಾಳಿಯಲ್ಲಿ ಕಿಶೋರ ಶೂರ. ಇದು ಮಂಡ್ಯದ ಶೂರ ಕಿಶೋರ. ಆಟ ತೀರ್ಥೇಶನದು. ಎಸ್, ದೊಡ್ಡ ಪರದೆಯಲ್ಲಿ ಡಿಜಿಟಲ್ ಸ್ಕೋರಿಂಗ್ ಬರಬೇಕಷ್ಟೇ. ಹಿಡಿತಗಳು ನೋಡಿ. ಮಂಡ್ಯ ಭದ್ರಕೋಟೆ ಮಹೇಶ. ಮಣಿಶ್ರೀ, ಉಡುಪಿಯ ಭರವಸೆಯಲ್ಲಿ ಇರತಕ್ಕಂಥ ಆಟಗಾರ್ತಿಯರಲ್ಲಿ ಬರುವೆ ಮಣಿಶ್ರೀ. ರೈಡಿಂಗ್, ಈ ನಡುವೆ ಎಂತಹ ಡಿಫೆನ್ಸ್! ಖಂಡಿತವಾಗಿಯೂ ರಾಮಕುಂಜೇಶ್ವರದ ಮರಿಚಿರತೆ ತನೂಜ. ಸ್ಪಷ್ಟವಾದಂತಹ ರೋಚಕತೆಗಳಲ್ಲಿರುವಂತಹ ಪಂದ್ಯ. ಯಶವಂತ ಮಂಡ್ಯ
ಡಬಲ್ ಆಂಕಲ್ ಹೋಲ್ಡ್ ಪ್ರಯತ್ನ. ಪ್ರಥಮ ದಾಳಿಯಲ್ಲಿ ಅಂಕ 4 ಸಂಪಾದನೆ ಮಾಡಿಕೊಂಡಿರತಕ್ಕಂಥ ಧನ್ವಿ ಸೂಪರ್ ಟೆಕಲ್ ಆನ್ ಆಗಿದೆ. ಈ ಪಂದ್ಯದ ಮೊದಲ ನಿಮಿಷಗಳಲ್ಲಿಯೇ ದಕ್ಷಿಣ ಕನ್ನಡದ ರೋಲಿಂಗ್ ಎಸ್ಕೇಪ್ ಅಬ್ದುಲ್ ಫಾಯ್ಸ್ ಬೋನಸ್ ನೀಡಲಾಗಿದೆ. ಅಬ್ದುಲ್ ಫಾಯ್ಸ್ಗೆ ಬೋನಸ್ ದಕ್ಷಿಣ ಕನ್ನಡ ಖಾತೆಗೆ. ವಿದ್ಯಾಶಂಕರ್ ಅವರ ಗರಡಿಯಲ್ಲಿ ಪಳಗಿರತಕ್ಕಂತಹ ದಕ್ಷಿಣ ಕನ್ನಡವಾದರೆ ಆ ಕಡೆ ಮಂಡ್ಯದಲ್ಲಿ ನಾಗರಾಜ್ ಅವರ ಗರಡಿಯಲ್ಲಿ ಪಳಗಿರುವಂತಹ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಯಶವಂತ ತ್ರಿವಳಿ ಡಿಪೆಂಡರ್ಗಳ ಮಧ್ಯೆ ಸೂಪರ್ ಟೀಗಲ್ ಇಸ್ ಆನ್. ರಮ್ಯಾ ಈ ನಡುವೆ ಯಶಸ್ಸಿನ ಸಾಧನೆಯಲ್ಲಿ ರಮ್ಯಾ. 1 more point ಪ್ರಾಚಿ. ದಿವಾಕರ್ ಅವರೇ, ಕಳೆದೆರಡು ದಿನಗಳಿಂದ ನಾವು ಕಾಯ್ತಿದ್ದದ್ದು ಪ್ರೇಕ್ಷಕರ ಈ ರೀತಿಯ ಪ್ರೋತ್ಸಾಹ ಬೆಂಬಲ. ಖಂಡಿತ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಬರ್ತಾ ಇದೆ. ನೋಡಿ, ಗ್ಯಾಲರಿ ತುಂಬಿದೆ, ವೇದಿಕೆಯೂ ಕೂಡ ತುಂಬಿದೆ. 1 ಇಂಚು ಸ್ಥಳ ಬಿಟ್ಟು ಕೊಡದೆ ನಮ್ಮ ಗ್ರಾಮೀಣ ಪ್ರದೇಶದ ಸೊಗಡನ್ನ ಸಾರಿಸುವಂತಹ ಮೈಸೂರು ವಲಯ ಇದು ಆಯೋಜನೆಯ ಶ್ರೇಷ್ಠತೆ. ಡಿಫೆನ್ಸ್ ಬಲ 1/2 ಇಂಚು ಅಗಲದಲ್ಲಿ ಬಂಧನ. ಸೆಕೆಂಡ್ ಲಾನ್, 2ನೇ ಬಾರಿ ಆಲ್ ಔಟ್ ಆಗಿದೆ ಉಡುಪಿ. 14ರ ವಯೋಮಾನದ ಫೈನಲ್ ಕದನ ಮಂಡ್ಯ ದಕ್ಷಿಣ ಕನ್ನಡ. ಲೆಫ್ಟ್ ಕಾರ್ನರ್ನಲ್ಲಿ ಆಡುವ ಆಟದ ಮೂಲಕ ಅಂಕ ಗಳಿಕೆಯ ವಿಶ್ವಾಸದ ಮರಳುವಿಕೆ. ಅಂಕಣದಲ್ಲಿ ಅಂತರ ದಕ್ಷಿಣ ಕನ್ನಡದ ವಿರುದ್ಧ ಮಂಡ್ಯದ ಹುಡುಗರ ಮುನ್ನಡೆ. 5-18ರಲ್ಲಿ ದಕ್ಷಿಣ ಉಡುಪಿ, 18 ದಕ್ಷಿಣ ಕನ್ನಡ, 5 ಉಡುಪಿ. ದೀಕ್ಷಾ ಬಂಧನ 8 ಮಂಡ್ಯ, 6 ದಕ್ಷಿಣ ಕನ್ನಡ. ಇಲ್ಲಿ ಮಂಡ್ಯ ಮುನ್ನಡೆಯಲ್ಲಿ ಆಲ್ ಔಟ್ ಆಗಿದೆ ದಕ್ಷಿಣ ಕನ್ನಡ. ನೋಡಿ, ಇಲ್ಲಿ ಲೈವ್ ಕಾರ್ಯಕ್ರಮದ ವೈಶಿಷ್ಟ್ಯತೆಯನ್ನ ಮೆರುಗನ್ನ ಹೆಚ್ಚಿಸುವಂತಹ ಡ್ರೋನ್ ಚಿತ್ರೀಕರಣವೂ ಕೂಡ ಆರಂಭಗೊಂಡಿದೆ. ಎಲ್ಲವೂ ಕೂಡ ಸುದ್ದಿವಾಹಿನಿ. ಅಟ್ಟಾಡಿಸಿ ಬಂದಂತಹ ಧನ್ವೆ ಮಣೆ, ಸರಿಸಾಟಿ ಇಲ್ಲದ ಪ್ರತಿಭೆಯಂತೆ ಮಿನುಗುವಂತಹ ಉಡುಪಿಯ ಮಣಿಶ್ರೀ. ಪ್ರೇಕ್ಷಕ ವರ್ಗಕ್ಕೆ ತುದಿಗಾಲಿನಲ್ಲಿ ನಿಂತು ನೋಡುವಂತೆ ಮಾಡಿರುವಂತಹ ಪಂದ್ಯ ಇದು. ಫೈನಲ್. जी हाँ, 17 सालों की लड़कियों की मैदान पर उडुपी एवं दक्षिण कन्नड़ जिला के बीच में टक्कर चल रहा है. जीतेंगे वो मिलेंगे. इस प्रतियोगिता का अहम भूमिका, अहम इनाम, जो पहला इनाम मिल सकता है, हारेंगे रनर अप बन सकते हैं. देखना है कि क्या हो जाएगा. फिलहाल दक्षिण कन्नड़ आगे हैं. बोनस प्लस सिंगल. ಸಮಯೋಚಿತವಾಗಿರುವಂತ ಸ್ಪರ್ಧೆಯಲ್ಲಿ ಕಿಶೋರ 14ರ ವಯೋಮಾನದಲ್ಲಿ ಫೈನಲ್ ಕದನದ ಜಾನಮೆ ಕಾಣಬಹುದಾಗಿದೆ. 18-6, 18-6 ದಕ್ಷಿಣ ಕನ್ನಡ. 19-6, ಮೇಕ್ ದ ಕರೆಕ್ಷನ್, 19-6. ಸ್ಪರ್ಧೆಯಲ್ಲಿ ತೀರ್ಥೇಶ ಅಲ್ಪ ಅಂಕಗಳಷ್ಟೇ ಅಂತರವನ್ನ ಮರಳುತ್ತಿರುವಂತಹ ಪಂದ್ಯಕ್ಕೆ ಬೋನಸ್ ಪ್ಲಸ್ ಸಿಂಗಲ್. ತೀರ್ಥೇಶ ವಿಟ್ಲದ ಬುಲೆಟ್ ಟ್ರೈನ್ ಇದು. 19-6. ಇಲ್ಲಿ ಆರಂಭದಲ್ಲಿ 2 ಬಾರಿ ಆಲ್ ಔಟ್ ಮಾಡುವ ಮೂಲಕ ಉಡುಪಿಯ ವಿರುದ್ಧ ದಕ್ಷಿಣ ಕನ್ನಡ ತಮ್ಮ ಆಧಿಪತ್ಯವನ್ನು ಬೆರೀತಾ ಇದ್ದಾರೆ. ಪಿನ್ ಡ್ರಾಪ್ ಸೈಲೆಂಟ್ ಆಗಿದೆ. ಎಂತ ಆಟ ಎರಡೂ ಕಡೆಗಳಲ್ಲಿಯೂ ಕೂಡ. ಅಲ್ಲಿ ಬಾಲಕಿಯರಾದ್ರೆ ಇಲ್ಲಿ ಬಾಲಕರು. ಭಕ್ತಿಯ ದಾಳಿ, ಉಡುಪಿಯಿಂದ ಭಕ್ತಿಯನ್ನ ಪಾಪ ಬಾಲಕಿಯರಲ್ಲಿ ಇರತಕ್ಕಂಥ ಆ ಒಗ್ಗಟ್ಟು, ಅದ್ಭುತವಾದಂತಹ ಡಿಫೆನ್ಸ್ ತನೂಜ. ಮಂಡ್ಯದ ಹುಡುಗರ ಆರ್ಭಟ ಅಂಕಣದಲ್ಲಿ ಮುಂದುವರಿತಾ ಇದೆ. ಎಂಥ ಡಿಪೆಂಡರ್ಗಳು. ನಾಗರಾಜ್ ಅವರು ತೀಡಿದಂಥ ಸುಂದರ ಶಿಲ್ಪಗಳು ಇಲ್ಲಿ ಆಟಗಾರರುಗಳಾಗಿ ಅಂಕಣದಲ್ಲಿ ಮೆರಿತಾ ಇದ್ದಾರೆ. ಅಬ್ದುಲ್ ಫಾಯ್ಸ್ ಬೋನಸ್ ಪ್ಲಸ್ ಸಿಂಗಲ್.
ರಮ್ಯ ಮೂಲಕ ಬೋನಸ್. ಇಲ್ಲಿ ದೀಪಾವಳಿಯಲ್ಲ, ಇದು ನವರಾತ್ರಿಯ ಬೋನಸ್. ತೀರ್ಪುಗಾರರ ಕಣ್ಣುಗಳು ನಿರಂತರವಾಗಿ ಅಂಕಣದಲ್ಲಿ. ಆವಾ, ಎಂಥ ಅದ್ಭುತ ತೀರ್ಪುಗಾರಿಕೆಗಳು ಪಂದ್ಯಾವಳಿಯಲ್ಲಿ ಮುಂದುವರಿತಾ ಇದೆ. ಜಿಲ್ಲಾ ದೈಹಿಕ ಶಿಕ್ಷಣ ರಂಗದಲ್ಲಿ ಇರತಕ್ಕಂತಹ ಹೆಸರಾಂತ ತೀರ್ಪುಗಾರರು ನಮ್ಮ ಈ ಕಾರ್ಯಕ್ರಮದಲ್ಲಿ ತರ್ಕರಹಿತವಾದಂತಹ ನಿರ್ಣಯದೊಂದಿಗೆ ಈ ಕಾರ್ಯಕ್ರಮದ ಯಶಸ್ಸನ್ನು ಮತ್ತೊಮ್ಮೆ ಉತ್ತುಂಗಕ್ಕೆ ಏರಿಸುವಂತಹ ಹೆಮ್ಮೆಯ ತೀರ್ಪುಗಾರರ ಶ್ಲಾಘನೀಯ ಕೆಲಸಗಳು. ದೀಕ್ಷಾ ಮತದಾಳಿಯಲ್ಲಿ ಅನೇಕ ಕನಸುಗಳು, ಒಂದು ಹೆಜ್ಜೆ ಚಾಂಪಿಯನ್ ಪಟ್ಟ, ಎಲ್ಲವನ್ನ ಹೊತ್ತು ಬಂದಂತ ಆಟಗಾರರಿಗೆ ಇನ್ನು ಉಳಿದಿರುವಂಥದ್ದು ಹೋರಾಡಲೇಬೇಕು ಅನ್ನುವಂಥದ್ದು ಮಾಡು ಇಲ್ಲವೇ ಮಡಿ. ಸಂಜನಾ ಉಡುಪಿ ತಮ್ಮ ಪ್ರತಿಭೆಗೆ ತಕ್ಕಂತೆ ಆಡಬೇಕಾಗಿದೆ. ಆತ್ಮವಿಶ್ವಾಸವನ್ನು ಮತ್ತೆ ಮರಳಿಸಬೇಕಾಗಿದೆ ಉಡುಪಿಗೆ. ಈ ಪಂದ್ಯಕ್ಕೆ ಮರಳುವ ಸಂಕೇತ ಖಂಡಿತವಾಗಿಯೂ ತಾಕತ್ತಿದೆ. ಸತೀಶ್ ಎರ್ಮಾಳ್ರವರ ಗರಡಿಯಲ್ಲಿ ಬೆಳೆಯುತ್ತಾ ಇರತಕ್ಕಂಥ ಉಡುಪಿ ಜಿಲ್ಲಾ ಬಾಲಕಿಯರ ತಂಡ. ಪಾಯಿಂಟ್ ಟೇಬಲ್ ಈಸ್ 23-7, 23-7 ಮತ್ತೆ ಸಂಜನಾ 18-13 ಮಂಡ್ಯ ಮುನ್ನಡೆಯಲ್ಲಿ. ಸಂಜನ ಬಿರುಗಾಳಿ ಆರಂಭಿಸಿದೆ. ಉಡುಪಿಯಿಂದ ಆರಂಭಗೊಂಡ ಬಿರುಗಾಳಿ ಇಲ್ಲಿ ಸುಬ್ರಹ್ಮಣ್ಯ ರಾಮಕುಂಜೇಶ್ವರದ ಮಣ್ಣಿಗೆ ಅಪ್ಪಳಿಸಿದೆ. ಸಂಜನಾ ಪ್ರಶಾಂತ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಕದನದಲ್ಲಿ. 24-10, really very good comeback of Udupi under 17 girls, and this occasion Ramya, informed player of Ramakunjeshwara. ಖುಷ್ ಅಬ್ದುಲ್ ಪಾಯ್ಸ್ ಕಾರ್ನರ್ ನಲ್ಲಿ ದಕ್ಷಿಣ ಖುಷ್ 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 ಆಹಾ ಖುಷ್ ವಿಟ್ಲದ ಖುಷ್ ಇದು. ಯಬ 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 ಯಬ. ಏನು ಪ್ರೋತ್ಸಾಹ, ಏನು ಸಪೋರ್ಟ್. ಆಹಾ ಹಾ ಹಾ ಆಬಾ ವಿಟ್ಲದ RMS ಶಾಲೆಯ ಬುಲೆಟ್ ರನ್ ಯತೀಶ. ಅಂಕಗಳಲ್ಲಿ ಇಲ್ಲಿ 25-10 25-10. ಮತ್ತೆ ಮಣಿಶ್ರೀ 15 ಅಂಕಗಳ ನಂತರ ಆರಂಭದ ನಿಮಿಷಗಳಲ್ಲಿ ಪಂದ್ಯ. ಕ್ಷಣಾರ್ಥದಲ್ಲಿಯೇ 2-3 ನಿಮಿಷಗಳ ಅವಧಿಯ ಒಳಗಾಗಿ 2 ಲಾನ್ಗಳನ್ನು ನೀಡಿದಂತಹ ಉಡುಪಿ ಇದೀಗ ತಮ್ಮ ಗರಿಷ್ಠ ಪ್ರಮಾಣದ ಪ್ರತಿಭೆಯೊಂದಿಗೆ ತಮ್ಮ ಈ ಪಂದ್ಯಕ್ಕೆ ಮರಳುವ ಪ್ರಯತ್ನವನ್ನು ಮಾಡುತ್ತಾ ಇದ್ದಾರೆ. ಇಲ್ಲಿ MT ರಾಯ್ಡ್ ಮಣಿಶ್ರೀ 16-18 ದಕ್ಷಿಣ ಕನ್ನಡ ಅಂತರ 2 ಮುನ್ನಡೆ ಮಂಡ್ಯ. ಮಂಡ್ಯ as points 18-17 18-17 17 ಒಂಜೇ ಪಾಯಿಂಟ್. Time out for Udupi 25-26-10. ಸ್ಪರ್ಧೆ ಪ್ರೇಕ್ಷಕರ ಉತ್ಸಾಹ ಪ್ರೋತ್ಸಾಹ ಹೇಗಿದೆ ಅಂದರೆ ದಿವಾಕರ್ ಅವರ ತಾವೇ ಅಂಕಣದೊಳಕ್ಕೆ ಬಂದು ಆಡುವಂತಾಗಿದೆ. ಅವರಿಗೆ ಬುಡರ್ಚಿ ದೆಪ್ಪಿಯ ಕುರಿಯ ಅಂತಿದ್ದಾರೆ. ತುಳು ಭಾಷೆಯ ಶೈಲಿಯ ಪ್ರೋತ್ಸಾಹ. ಎಸ್, ನಮ್ಮ ಮಣ್ಣಿನ ಸೊಗಡು ಅಂದರೆ ಕಬಡ್ಡಿಯನ್ನು ಬಹಳಷ್ಟು ಪ್ರೀತಿಸುವಂತಹ ಊರಾಗಿದೆ ನಮ್ಮ ತುಳುನಾಡು ವಿಶೇಷ ಕರಾವಳಿ. ಸೊ ಈ ಮಣ್ಣಿನ ಸೊಗಡಿನ ಆಟ ಈ ನಡುವೆ ದಾಳಿ ಮುಂದುವರಿತಾ ಇದೆ. ಸಂಜನಾ ಗಾಟ್ ಅ ಪಾಯಿಂಟ್. ಉಡುಪಿಗೆ ಅನಿವಾರ್ಯತೆಯ ಅಂಕಗಳು ಅತಿ ಅವಶ್ಯಕ ಇರತಕ್ಕಂಥ ವೇಳೆಯಲ್ಲಿ ಲಭ್ಯವಾಗುತ್ತಾ ಇದೆ. 26-11 ರಮ್ಯಾ ಎಸ್ ಇಲ್ಲಿ 19-19 ಸಮಬಲ. ರಮ್ಯ ಮೂಲಕ ಪ್ರತಿ ದಾಳಿಯಲ್ಲೂ ಕೂಡ ರಮ್ಯಾ ಒಂದಲ್ಲ ಒಂದು ಅಂಕವನ್ನು ಗಳಿಸುವ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಗೆ ಮುನ್ನಡೆಯಲ್ಲಿ ಪ್ರಮುಖ ಪ್ರದರ್ಶನವನ್ನು ನೀಡುತ್ತಾ ಮುಂದುವರಿಯುತ್ತಾ ಇದ್ದಾರೆ ರಮ್ಯಾ. ಈ ನಡುವೆ ಸಂಜನಾ ತೀರ್ಥೇಶ ದಾಳಿ ಜವಾಬ್ದಾರಿ ಪವನ
ಯಶವಂತ ಡಿಪೆಂಡರ್ಗಳಾಗಿ ಸೂಪರ್ ತೀರ್ಥೇಶ. ಇದು ದಕ್ಷಿಣ ಕನ್ನಡದ ತಡೆಯಿಲ್ಲದ ಎಕ್ಸ್ಪ್ರೆಸ್. ಎಂತ ಆಟ ತೀರ್ಥೇಶನದು. ವಿದ್ಯಾಶಂಕರ್ ಅವರ ಗರಡಿಯ ಶಿಷ್ಯಂದಿರು. ಇಲ್ಲಿ ಪ್ರೇಕ್ಷಾ ಅವರ ಸುಂದರವಾದಂತ ಟ್ಯಾಕಲ್ ಒಂದು ಕಾಣಬಹುದಾಗಿದೆ. ದೀಕ್ಷಾ ಅವರ ಬಂಧನ 23-19. ಇವತ್ತು ಬೆಳಗಿನ ಅವಧಿಯಲ್ಲಿ ಸೆಮಿಫೈನಲ್ ದೀಕ್ಷಾ ಒಂದೇ ದಾಳಿಯಲ್ಲಿ ಬೋನಸ್ ಪ್ಲಸ್ 5 ಒಟ್ಟು 6 ಅಂಕಗಳನ್ನ ಗಳಿಸಿ ದಾಖಲೆಯನ್ನ ಮಾಡಿದಂತಹ ಇಲ್ಲಿ ದೀಕ್ಷಾ ಬಂಧನವಾದ್ರೆ ಅಲ್ಲಿ ಮಣಿಶ್ರೀ ಬಂಧನ. 2 ಅಂಕಣಗಳಲ್ಲೂ ಬಂಧನಗಳ ಆಟ. ಧನ್ವಿ 23-19. 23-19 ಕದನ. ಸೆಮಿಫೈನಲ್ ಅಲ್ಲಿ ಅಲ್ಪ ಆಫ್ ಕಲರ್ ಆಗಿದ್ದಂತಹ ಧನ್ವಿ ಫೈನಲ್ ಅಲ್ಲಿ ತಮ್ಮ ಎಲ್ಲ ಪ್ರದರ್ಶನಗಳನ್ನ ಮೀಸಲಿಟ್ಟ ಹಾಗೆ ಧನ್ವಿ ಅವರ ಪ್ರದರ್ಶನ ನೋಡಿ. ಪ್ರತಿ ದಾಳಿಯಲ್ಲೂ ಕೂಡ ಅಂಕ ಭರಪೂರ ಸಾಥ್ ಕೊಡುವಂತಹ ಇನ್ನೊರು ರೈಡರ್ ರಮ್ಯಾ. ಇಲ್ಲಿ ಸಂಜನಾ ಮರಳತಾ ಇದ್ದ ಪಂದ್ಯ ಚುರುಕು ಮುಟ್ಟಿಸ್ತಾ ಇದೆ ಮಂಡ್ಯ. ಬೋನಸ್ ಪ್ಲಸ್ 3. ಮತ್ತೆ ಧನ್ವಿ ಸೂಪರ್ 22-23. 23-22 ರೈಟ್. ಓಕೆ 23-22. ಓ ಡಕ್ ಡಕ್. ಆಹಾ 24-23. 24-23ರಲ್ಲಿ ಏಕಮಾತ್ರ ಅಂಕದ ಅಂತರದಲ್ಲಿ ದಕ್ಷಿಣ ಕನ್ನಡ ಮುನ್ನಡೆಯಲ್ಲಿದೆ. ಒಂದೇ ಒಂದು ಅಂಕ. 3-1-1-3 ಇಲ್ಲಿ 31-13. ಹಿಡಿತಾ ವಿಷಯ ಅತ್ತಾಜ್ ಅವರ ಅಂಡರ್ 14 ಆಗಿರ್ಲಿ ಅಂಡರ್ 17 ಆಗಿರ್ಲಿ ನಮ್ಮ ಜಿಲ್ಲೆಯವರು ಇದು ಮಕ್ಕಳ ಆಟವಾಗಿ ನೋಡಿದಿಲ್ಲ. ಕಬಡ್ಡಿ ಆಗಿ ಅತ್ಯಂತ ಪ್ರೀತಿಯಿಂದ ನೋಡ್ತಾರೆ, ಗೌರವ ಕೊಡ್ತಾರೆ. ಏನು ಸಪೋರ್ಟ್ ನೋಡಿ. ಇದು ಕೇವಲ ರಾಮಕುಂಜೇಶ್ವರದ ಸಪೋರ್ಟ್ ಅಲ್ಲ, ಇದು ತುಳುನಾಡಿನ ಕಬಡ್ಡಿಯ ಆಸ್ವಾದಕರ ಸಪೋರ್ಟ್ ಆಗಿದೆ. ಕಬಡ್ಡಿಯ ಆರಾಧಕರ ಪ್ರೋತ್ಸಾಹ ಆಗಿದೆ. ಮೊದಲ ವಾರ್ನಿಂಗ್ ಅನ್ನು ಪಡೆದುಕೊಳ್ಳುತ್ತಾ ಇದ್ದಾನೆ ವರುಣ. ಕಾರಣ ನಿಗೂಢ. 31-13. Now first half is over of the final of under 14 girls. 3-1-1-3 Udupi, Dakshina Kannada leading. ಸ್ಪರ್ಧೆಯ ಕಣದಲ್ಲಿರುವಂತಹ ಹೋರಾಟದಲ್ಲಿ ಬೋನಸ್ ಮುಂದಿನ ಫೈನಲ್ಗಳಿಗೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದೇವೆ. ಅಂಡರ್ 17 ಬಾಯ್ಸ್ ದಕ್ಷಿಣ ಕನ್ನಡ ವರ್ಸಸ್ ಚಿಕ್ಕಮಗಳೂರು ಅಂಡ್ ಅಂಡರ್ 14 ಗರ್ಲ್ಸ್ ದಕ್ಷಿಣ ಕನ್ನಡ ವರ್ಸಸ್ ಉಡುಪಿ. 24-26. 26-24ರಲ್ಲಿ ಕದನ. ಮಂಡ್ಯದ ಗಂಡು ಯಶವಂತ. ಮುಂದಿನ ಫೈನಲ್ಗೆ ಅಂಡರ್ 17 ಗರ್ಲ್ಸ್ ರೆಫರಿ ನವೀನ್ ಜೈನ್, ಅಂಪೈರ್ ಕೃಷ್ಣಾನಂದ್ ಅಂಡ್ ಪ್ರಭಾಕರ್ ನಾರಾವಿ, ಸ್ಕೋರರ್ ಪುರುಷೋತ್ತಮ ಅಂಡ್ ವಿಜಯ್ ಕುಮಾರ್. ಅಂಡರ್ 14 ಗರ್ಲ್ಸ್ ರೆಫರೀಸ್ ಸುಧೀರ್ ರೈ, ಅಂಪೈರ್ಸ್ ನಾಗರಾಜ್. ಮರಳವಾದಿಯಲ್ಲಿದ್ದ ಆಟಗಾರ. ಸ್ಕೋರರ್ ಮೋಹನ ಮತ್ತು ಕರುಣಾಕರ. ಸಮಾಜ ಸೇವಾ ಧುರೀಣರಾದಂಥ ಡಾಕ್ಟರ್ ರಾಜಾರಾಮ್ ಇವರು ಆಗಮಿಸಿದ್ದಾರೆ. ಸಂಘಟನೆ ಪರವಾಗಿ, ಸಂಸ್ಥೆ ಪರವಾಗಿ ಅತ್ಯಂತ ಗೌರವದಿಂದ ನಿಮ್ಮನ್ನು ಪ್ರೀತಿಯಿಂದ ಬರಮಾಡಿಕೊಳ್ತೇವೆ. ಎಲ್ಲರೂ ಒಂದು ಜೋರಾಗಿ ಚಪ್ಪಾಳೆ ಹೊಡಿಬೇಕು ಅಂತ ಹೇಳ್ತಾರೆ. ಮಧ್ಯಂತರದ ವಿರಾಮ ಆಗಿದೆ. 27ರ ಸಮಬಲದಲ್ಲಿ ಕದನ. 27-27. Yes, now the second half of under 17 girls Udupi versus Dakshina Kannada 31-13. ದಕ್ಷಿಣ ಕನ್ನಡ ಮುನ್ನಡೆಯಲ್ಲಿ 31-13ರಲ್ಲಿ ದ್ವಿತೀಯ ಅವಧಿ ಆರಂಭ. ಧನ್ವಿ ಮೂಲಕ ದಾಳಿ ಪ್ರಾರಂಭ. ಸೂಪರ್ ಟೈಕಲ್ ಆನ್ ಆಗಿದೆ.
ತಡವಾಗಿ ಬಂದ ವೀಕ್ಷಕರ ಗಮನಕ್ಕೆ, ಇಲ್ಲಿ ಡೂ ಆರ್ ಡೈ ರೈಡ್ ಎಂಬ ವಿಧಾನ ಇಲ್ಲ, ಬಾಕಿ ಸೂಪರ್ ಟೆಕಲ್ ಇದೆ. 31-13 ಸಂಜನಾ. ಧನ್ವಿಯವರ ಕರದಲ್ಲಿ ಬಂಧನಸ್ಥೆಯಾದಂತಹ ಸಂಜನಾ. ಲಾಸ್ಟ್ ಪ್ಲೇಯರ್ ರಿಮೈನ್ಸ್ ಅಂಡ್ ರಮ್ಯಾ. ಆಲ್ ಔಟ್ ಆಗಿದೆ ಉಡುಪಿ. ಮತ್ತೆ 3 ಅಂಕಗಳ ಸೇರ್ಪಡೆ. 35-13. ಬಂಧುಗಳೇ, ಇಲ್ಲಿ ಇನ್ನು ಮುಂದೆ ನಡೆಯುವಂತಹ ಎಲ್ಲ ಸ್ಪರ್ಧೆಗಳಲ್ಲಿ ಸೋತರೂ ಟ್ರಾಫಿ ಇದೆ, ಗೆದ್ದರೂ ಟ್ರಾಫಿ ಇದೆ. ಸೊ ರನ್ನರ್ಸ್ ವಿನ್ನರ್ಸ್ ಟ್ರಾಫಿ ಯಾರ್ಯಾರಿಗೆ? ಮಣಿಶ್ರೀ, ತನುಜಾ ಶ್ರಮಕ್ಕೆ ನೀರೆರಚುವ ವೇಳೆಯಲ್ಲಿ ಇಲ್ಲಿ ದೀಕ್ಷಾ. ಬೋನಸ್ಗಾಗಿ ಪ್ರಯತ್ನ. ದಕ್ಷಿಣ ಕನ್ನಡ ಜಿಲ್ಲೆಯ ರಾಮಕುಂಜೇಶ್ವರದ ವಿದ್ಯಾರ್ಥಿನಿಗಳ ಬಹುದೊಡ್ಡ ಪಾಲು ದೀಕ್ಷಾ. ಬೋನಸ್ ವಿತ್ ಪಾಯಿಂಟ್ ದೀಕ್ಷಾ. ಸಂಜನಾ ಅವರ ಮೇಲೆ ಒತ್ತಡಗಳು ಅಧಿಕವಾಗುತ್ತಾ ಇದೆ. ಬೆಳೆಯುವಂತಹ ಪ್ರತಿಭೆಗಳಿಗೆ ಸೂಕ್ತವಾದಂತಹ ಸಲಹೆಗಳನ್ನು, ತರಬೇತಿಗಳನ್ನು ನೀಡುವ ಮೂಲಕ ಕಬಡ್ಡಿ ರಂಗದಲ್ಲಿ ಬೆಳೆಸುವಂತಹ ತರಬೇತುದಾರರು. ಈ ನಡುವೆ ಬೋನಸ್ಗಳ ಆಟ. ರಮ್ಯಾ ಪ್ರತಿ ಬಾರಿಯೂ ಕೂಡ ರಮ್ಯಾ ಪ್ರತಿ ದಾಳಿಯಲ್ಲೂ ಅಂಕ ತರಬಲ್ಲೆ ಆಟಗಾರ್ತಿ, ಅದು ರಮ್ಯಾ. ಒಂದಲ್ಲ ಒಂದು ರೀತಿಯಲ್ಲಿ ಅಂಕ ತಂದೇ ತರುತ್ತಾಳೆ ರಮ್ಯಾ. ಖಂಡಿತವಾಗಿಯೂ ಈ ಕಾರ್ಯಕ್ರಮದ ಪ್ರಚಾರಕ್ಕಾಗಿ ನಾವು ಮಾಡಿದಂಥ ರೀಲ್ಸಿನ ಹೀರೋಯಿನ್ ರಮ್ಯಾ. ಸುದೂರದ ಮಂಡ್ಯದ ಭಾಗದಿಂದ ಬಂದಿರುವಂಥ ತಂಡ, ಜೊತೆಗೆ ನಮ್ಮ ದಕ್ಷಿಣ ಕನ್ನಡ ಸಮ ಪ್ರಮಾಣದಲ್ಲಿ ಅಂದರೆ ಆಲ್ಮೋಸ್ಟ್ 27 ಸಮಾನ ಅಂಕ ಗಳಿಕೆಯ ಜೊತೆಗೆ ಹೋರಾಡ್ತಾ ಇದೆ. ಮಧ್ಯಂತರ ವಿರಾಮದ ಬಳಿಕದ ಅವಧಿಯಲ್ಲಿ ಖುಷ್ ಅಂತಿಮ ಆಟಗಾರನಾಗಿ ಅಪರಾಹ್ನ ಬಂದಿರತಕ್ಕಂಥ ವೀಕ್ಷಕರೇ, ಈ ಪಂದ್ಯದಲ್ಲಿ ಮುಂದೆ ಇದೇ ಅಂಕಣದಲ್ಲಿ 17 ವಯೋಮಿತಿಯ ಅಂಕಣ ಮೆಪ್ಸ್ಟ್ರಾ ಅಂಕಣದಲ್ಲಿ ಬಾಲಕರ 17 ಫೈನಲ್ ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ನಡುವೆ ನಡೆಯಲಿದೆ. ಇದೀಗ ಉಡುಪಿ ಮತ್ತು ದಕ್ಷಿಣ ಕನ್ನಡ ಬಾಲಕಿಯರ ಫೈನಲ್, ಅಂದರೆ ಬಾಲಕರ ವಿಭಾಗದಲ್ಲಿ ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ. ಟ್ಯಾಕಲ್ ಆನ್ ಆಗಿದೆ. ಅಬ್ದುಲ್ ಬಾಯ್ಸ್ ಖುಷ್ ತಂಡ ಇಲ್ಲಿ ದಾಳಿಯಲ್ಲಿರುವಂತ ಯಶವಂತನನ್ನ ಬಂಧಿಸಬಹುದೇ ಅಥವಾ ಅಂಕದ ಜೊತೆಗೆ ಮರಳಬಹುದೇ? 40-16 ಗ್ರೇಟ್ ಸಪೋರ್ಟ್ ಫಾರ್ ಕಬಡ್ಡಿ ಇನ್ ರಾಮಕುಂಜೇಶ್ವರ ಅಂಡ್ ದಿಸ್ ಇಸ್ ಅ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಯಶವಂತ. ನಿರಂತರವಾಗಿ ತನ್ನ ಅದ್ಭುತ ದಾಳಿಗಳಲ್ಲಿ ಅಂಕಗಳನ್ನು ಗಳಿಸಿಕೊಳ್ಳುವ ಮೂಲಕ ವೆರಿ ಗುಡ್ ಪ್ಲಾಟ್ಫಾರ್ಮ್ ಫಾರ್ ದ ಯಂಗ್ ಪ್ಲೇಯರ್ಸ್ ಟು performance they are better in kabaddi and here is Sanjana for Udupi. ಅಬ್ದುಲ್ ಬಾಯ್ಸ್ ಉಳಿದಿರುವಂತ ಭರವಸೆಗಳನ್ನು ಕೊಡಬಲ್ಲನೆ. ಆಹಾ, ಆಂಕಲ್ ಹೋಲ್ಡ್. ಮಂಡ್ಯದ ಹಿಡಿತ ಬಲಿಷ್ಠಗೊಳ್ಳುತ್ತಾ ಇದೆ ಮಧ್ಯಂತರ ವಿರಾಮದ ಬಳಿಕ. ಇಲ್ಲಿ 31-28 ಇನ್ ಫೇವರ್ ಆಫ್ ಮಂಡ್ಯ. ವಿಜಯ್ ಅತ್ತಾಜ್ ಅವರು ಹೇಳಿ. ಇಂತಹ ಟೂರ್ನಮೆಂಟುಗಳಲ್ಲಿ ನಮ್ಮಂಥವರ ಸೇವೆ ಬಹಳಷ್ಟು ಕಡಿಮೆ ಇರುತ್ತೆ. ಹೌದು, ಅರ್ಥಾತ್ ಲೈವ್ ಕಮೆಂಟ್ರಿ ಇರುವುದು ಬಹಳಷ್ಟು ಕಡಿಮೆ. ಒಂದು ಕಡೆ ಅದು ಒಳ್ಳೆಯ ವಾತಾವರಣ ಆದ್ರೆ ಇನ್ನೊಂದು ಕಡೆ ಸಮಸ್ಯೆ ಇಲ್ಲ ಅಂತ ಕೇಳಿದ್ರೆ ವಿಭಿನ್ನ ಅತಿಥಿಗಳು ಬಂದಿರ್ತಾರೆ. ಹೌದು, ಒಂದಷ್ಟು ದಿನಗಳ ವರ್ಷಗಳ ಬಳಿಕ ಕಾಣುವಂತಹ ಮೈತ್ರಿತ್ವ, ಹೌದು, ಒಂದಷ್ಟು ವಿಷಯಗಳನ್ನ ಹಂಚುವ ಅವಕಾಶ ಈ ಸಂದರ್ಭಗಳಿರುತ್ತೆ. ಆದರೆ ನಾವು ಸತತವಾಗಿ ಮಾತನಾಡುವ ವೇಳೆಯಲ್ಲಿ ಅಂತಹ ಮಾತುಕತೆಗೆ ಅವಕಾಶ ಇರುವುದು ಕಡಿಮೆ. ಅವರಲ್ಲಿ ಕ್ಷಮೆಯನ್ನು ಯಾಚಿಸಿಕೊಳ್ಳುತ್ತಾ ಪಂದ್ಯವನ್ನ ರಂಜಿಸುವಂತ ಕೆಲಸಗಳನ್ನು ನಾವು ಮಾಡುವಂಥದ್ದಷ್ಟೇ. ಖಂಡಿತವಾಗಿಯೂ ನಮ್ಮನ್ನ ಕರೆಸಿದ್ದಕ್ಕೆ ಆಕೆ ದೀಕ್ಷಾ 42-18 ಬೋನಸ್ 19 ಈ ಬಾರಿ 1942. ಓಹೋ, ಶರೀರ ಸಣ್ಣದಾಗಿರಬಹುದು ಆದರೆ ಕನಸು ದೊಡ್ಡದಿದೆ. ಕಳೆದ ಇವತ್ತಿನ ಸೆಮಿಫೈನಲ್ ಅಲ್ಲಿ ಬಾಲಕರ ವಿಭಾಗದಲ್ಲಿ ಉಡುಪಿ
ಆತ್ಮೀಯ ಕ್ರೀಡಾಭಿಮಾನಿಗಳೇ, ನಮ್ಮ ಪಂದ್ಯಾಟಕ್ಕೆ ಉಪ್ಪಿನಂಗಡಿಯ ಖ್ಯಾತ ವೈದ್ಯರಾಗಿರುವಂತ ಡಾಕ್ಟರ್ ರಾಜಾರಾಮ್ ಕೆಬಿ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಪಂದ್ಯಾಟದ ಆಯೋಜನಾ ಸಮಿತಿಯ ಪರವಾಗಿ ನಮ್ಮ ಗೌರವದ ಸಂಕೇತವಾಗಿ ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ನಮ್ಮ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಶ್ರೀಯುತ ರಾಧಾಕೃಷ್ಣ KS ಸರ್ ಅವರು ಮತ್ತು ಹಿರಿಯರಾದಂಥ ಶೇಷಪ್ ರೈ ಸರ್ ಅವರು ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತೇನೆ. ನಮ್ಮ ಈ ಭಾಗದ ಧಾರ್ಮಿಕ ಸಾಮಾಜಿಕ ಎಲ್ಲ ಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ಕಾರ್ಯಕ್ರಮಗಳನ್ನು ಸಂಘಟಿಸುವಂತಹ ಸಂಘಟನಾ ಚತುರ ಡಾಕ್ಟರ್ ರಾಜಾರಾಮ್ ಕೆಬಿ ಅವರು ಆಗಮಿಸಿದ್ದಾರೆ. ಅವರಿಗೆ ಆಯೋಜನಾ ಸಮಿತಿಯ ಓಹೋ ಬಿರುಗಾಳಿ ಸುನಾಮಿ ಇದು ಯಬ ಎಂತ ಆಟ ಮಂಡ್ಯದ ವಿರುದ್ಧವಾಗಿ ದಕ್ಷಿಣ ಕನ್ನಡ. ಬೂಮ್ ಬೂಮ್. ಎಸ್ ಇಟ್ ಈಸ್ ದೀಕ್ಷಾ. ಇಲ್ಲಿ ದೀಕ್ಷಾ ಫೈನಲ್ ಕೆಲವೊಂದು ಸಫಲತೆ ಕೆಲವೊಂದು ವಿಫಲತೆ. ಫಸ್ಟ್ ಏಡ್ ನೋಡಿ 36 ಈಚ್ 36. ಅಲ್ಲಿ ಯಶವಂತ, ಇಲ್ಲಿ ತೀರ್ಥೇಶ. ಬೆಕ್ಕಿನ ಕಣ್ಣಿನಲ್ಲಿ ಬೇಟೆಯಾಡುವ ಆಟಗಾರ. ವರುಣ RMS ವಿಟ್ಲದ ವಿದ್ಯಾಶಂಕರ್ ರವರ ಶಿಷ್ಯಂದಿರು. ಎಂತ ಆಟ! ಅಲ್ಲಿ ನಾಗರಾಜ್ ಮಂಡ್ಯ ಅವರ ಗರಡಿಯಲ್ಲಿ ಪಳಗಿರತಕ್ಕಂಥ ಮಂಡ್ಯದ ಹುಡುಗರು. ಯಶವಂತ ನೀಲಕಾಯದಲ್ಲಿ ತನ್ನ ಅದ್ಭುತವಾದಂತಹ ಜಾನ್ಮೆ ಪ್ರದರ್ಶನದ ಹೋರಾಟಗಳ ಮೂಲಕ ಪ್ರತಿಯೊಬ್ಬ ಪ್ರೇಕ್ಷಕನ ಕಣ್ಗಳನ್ನ BM ಗ್ರೂಪ್ ಅಂಕಣದಲ್ಲಿಯೇ ಸೆಳೆಯುತ್ತಾ ಇದೆ ಪಂದ್ಯ. ಖುಷ್ ಫಾಯ್ಸ್ ಕಾರ್ನಲ್ಲಿ ಏನಾಗಲಿದೆ? ಸೆಂಟ್ರಲ್ ಲೈನ್ ಸಮೀಪದಲ್ಲಿಯೇ ಬೋನಸ್ ಪ್ಲಸ್ ಸಿಂಗಲ್ ತೀರ್ಥೇಶ ಹೊರಾಂಗಣಕ್ಕೆ ಬರಸಿಡಿಲು ತರಬಹುದೇ ಅಂಕ. ವಾ 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 ವರುಣ. ರಮ್ಯಾ ರಾಮಕುಂಜೇಶ್ವರ ಶಾಲೆಯ ವಿದ್ಯಾರ್ಥಿಗಳು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇರತಕ್ಕಂಥ 17ರ ವಯೋಮಿತಿಯ ಬಾಲಕಿಯರ ವಿಭಾಗದಲ್ಲಿ ತಮ್ಮ ಮಕ್ಕಳ ಆಟವನ್ನು ಕಣ್ತುಂಬ ನೋಡಲು ಹೆಚ್ಚಿನ ಹೆತ್ತವರೆಲ್ಲ ಈ ಪರಿಸರದಲ್ಲಿದ್ದಾರೆ. ಅಂತಹ ಬೇರೆ ಬೇರೆ ಊರುಗಳಲ್ಲಿ ತಮ್ಮ ಮಕ್ಕಳ ಆಟ ಆಡುವ ವೇಳೆಯಲ್ಲಿ ಕಣ್ಣಾರೆ ನೋಡುವ ಅವಕಾಶದಿಂದ ವಂಚಿತರಾದಂತಹ ನಮ್ಮ ಊರ ಹೆತ್ತವರೆಲ್ಲ ಅವರ ಮಕ್ಕಳ ಆಟವನ್ನ ನೇರವಾಗಿ ನೋಡುವಂತಹ ಸುಯೋಗ ಇದು ರಾಮಕುಂಜೇಶ್ವರ ಶಾಲೆಯಲ್ಲಿ ಆಯೋಜಿಸಲ್ಪಟ್ಟಂತಹ ಮೈಸೂರು ವಲಯ ವಿಭಾಗ ಮಟ್ಟದ 39-38 ಇನ್ ಫೇವರ್ ಆಫ್ ಮಂಡ್ಯ. 1 ಅಂಕದ ಅಂತರ. 4919 ದಿವಾಕರ್ ಅವರೇ, ಎಸ್, ಪ್ರೇಕ್ಷಕರು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ, ಆದರೆ ಪಂದ್ಯ ನೋಡುವ ಬರದಲ್ಲಿ ಪಿನ್ ಡ್ರಾಪ್ ಸೈಲೆಂಟ್. ಎಸ್, ಏನಾಗಿದೆ ಅಲ್ಲಿ? ಬುಮ್ ಬುಮ್ ಕ್ಷಣ ಕಾಲ. ಖಂಡಿತವಾಗಿಯೂ ಅತ್ತಾಜವರೇ, ಕೆಲವೊಮ್ಮೆ ಅತಿಹಾಸೆ ಗತಿಗೇಡು ಅನ್ನುವಂಥದ್ದು ನಾವು ನೋಡಿದಾಗ ಗೊತ್ತಾಗ್ತದೆ. ತೀರ್ಥೇಶ ಮರಳಬಹುದಿತ್ತು, ಆದರೆ 41-38ರಲ್ಲಿ ಮಂಡ್ಯ, 49-19ರಲ್ಲಿ ದಕ್ಷಿಣ ಕನ್ನಡ. ಸೊ ಅರ್ಧ ಶತಕದ ಕಡೆ ದಕ್ಷಿಣ ಕನ್ನಡ ದೀಕ್ಷಾ ದಾಳಿಯಲ್ಲಿ. ಈ ಪಂದ್ಯದಲ್ಲಿ ಪ್ರಾಯಶಃ ನಮ್ಮ ನೆನಪು ಸರಿ ಅಂದರೆ 5+ ಬೋನಸ್ ಪಡೆಕೊಂಡಂತಹ ಸಿಂಗಲ್ ದಾಳಿ ಇಷ್ಟರವರೆಗೆ ನಡೆದಿಲ್ಲ. ಇಲ್ಲಿ ದೀಕ್ಷಾ ಕಳೆದ ಸೆಮಿಫೈನಲ್ ದಾಖಲೆ ಬರೆದಂತಹ ಅರ್ಧ ಶತಕ, ಹಾಫ್ ಸೆಂಚುರಿ ದಕ್ಷಿಣ ಕನ್ನಡ. ಎಸ್, ಇಲ್ಲಿಯೂ ಕೂಡ ಬಹಳ 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 ಒತ್ತಡ ಪೂರ್ವಕ ಪಂದ್ಯ ಆಗಿದೆ. 17 ವರ್ಷದ ಬಾಲಕಿಯರಲ್ಲಿ ಚಾಂಪಿಯನ್ ಪಟ್ಟಕ್ಕೆ ಮುತ್ತಿಕ್ಕುವಂತಹ ಪ್ರಯತ್ನದಲ್ಲಿ ಒಂದು ಹೆಜ್ಜೆ ಮುನ್ನಡೆಯಲ್ಲಿದೆ ತಂಡ ದಕ್ಷಿಣ ಕನ್ನಡ. ಈ ಬಾರಿ ದೀಕ್ಷಾ ಬಂಧನ ಬಿಡುಗಡೆ.
ಕಿಶೋರ ದಾಳಿಯಲ್ಲಿ ಆಕ್ರಮಣ ಆರಂಭ ಆಗಿದೆ. So point table is 20-51. Great arrangement. Really appreciate right from the bottom of our heart, because this is a history. History creating tournament on this occasion. Manishri for team Udupi. 41-38 ಕದನ ಮುನ್ನಡೆಯಲ್ಲಿ ಮಂಡ್ಯ. 41-38, 41-39, 41-39, 2 ಅಂಕಗಳ ಅಂತರ. ಆಹಾ, ಧನ್ವಿ ಎಲ್ಲ ಎನರ್ಜಿಗಳನ್ನ ಫೈನಲ್ಗೆ ಮೀಸಲಿಟ್ಟಂತಹ ಧನ್ವಿ ಈ ಬಾರಿ. ಕಿಶೋರ ಮಂಡ್ಯದ ಗಂಡು ಅಂಬರೀಷ್ನ ಕಿಕ್ಕನ್ನ ನೆನಪಿಸುವಂತಹ ದಾಳಿ. ಗಳಿಕೆ ಮಂಡ್ಯ ಬೋನಸ್ ಪ್ಲಸ್ ಸಿಂಗಲ್. ಲಾಸ್ಟ್ ಪ್ಲೇಯರ್ ಮಣಿಶ್ರೀ ಆಫ್ ಉಡುಪಿ. 43-39, 43-39 ಕದನ. 4 ಅಂಕಗಳ ಅಂತರದಲ್ಲಿ ಮಂಡ್ಯ ಮುನ್ನಡೆಯಲ್ಲಿ. ದೀಕ್ಷಾ ಅವರನ್ನ ಟಚ್ ಮಾಡುವ ಮೂಲಕ ಒಂದು ಎಂಟ್ರಿ ಕೊಟ್ಟಿದ್ದಾರೆ ಮಣಿಶ್ರೀ. ರಮ್ಯಾ ಡಿಫೆಂಡರ್ಗಳ ಸಂಖ್ಯೆ ಎಷ್ಟೇ ಇದ್ದರೂ ಕೂಡ ಅಂಕ ತರಬಲ್ಲ ಆಟಗಾರ್ತಿಯಾಗಿ ರಮ್ಯಾ ಆರಂಭದಿಂದಲೂ ಕಾಣ್ತಾ ಇದ್ದಾವೆ. ಸೈಲೆಂಟ್ ಕಿಲ್ಲರ್ ಆಗಿ ನೋಡಿ, ಸೈಲೆಂಟ್ ಕಿಲ್ಲರ್ ರಮ್ಯಾ. ಸತತ ಮುನ್ನಡೆಯನ್ನು ಬಳಸಿಕೊಳ್ಳುತ್ತಾ ಇದೆ ಮಂಡ್ಯ. 44-39 44-40. 5 ನಿಮಿಷಗಳ ಅವಧಿಯಲ್ಲಿ ಈ ಫೈನಲ್ ಮುಗಿಯಲಿದೆ. ಸುಲಭದಲ್ಲಿ ಬಿಟ್ಕೊಡೋದಿಲ್ಲ ಮಣಿಶ್ರೀ. 44-42 2 ಅಂಕಗಳ ಅಂತರ. ಬೆಂಕಿ 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 ಅಂತಾಗಿದೆ ಕದನ. ಪ್ರಫುಲ್ಲ ರೈ ಮತ್ತು ಜಸ್ವಂತ್ ಕೂಲ್ ಮತ್ತು ಕಾಮ್, ಯಾವುದೇ ಟೆನ್ಷನ್ ಇಲ್ಲ ಅವರಿಗೆ. ಇಲ್ಲಿ ವಿದ್ಯಾಶಂಕರ್ ನಾಗರಾಜ್ ಮಧ್ಯೆ ಒತ್ತಡ ಬೆವರಿಳಿಸಿಕೊಳ್ತಾ ಇದ್ದಾರೆ. 56-25 56-20. ಜೇಸಿ ಪುಲ್ಲಿಂಗ್. ಆಟದ ವೈಖರಿಯನ್ನು ಬದಲಿಸಬಲ್ಲಂತ ಹೋರಾಟ ನೀಡಬಲ್ಲ ತೀರ್ಥೇಶ. ಪ್ರತಿ ದಾಳಿ ತೀರ್ಥೇಶ ನೆನಪಿಡಬೇಕಾದ ಹೆಸರಿದು. ತೀರ್ಥೇಶ ವಿಟ್ಲ. 45-44 ಮಂಡ್ಯ. ಓಹೋ, ಬೋನಸ್ ಪ್ಲಸ್ ಸಿಂಗಲ್. 47-44, 47-44. ಎದೆ ಬಡಿತ ಶುರುವಾಗಿದೆ. 2 ಪಾಯಿಂಟ್ಸ್. 47-46, 47-46. ಆಹಾ, ಬೆನ್ನಟ್ಟಿ ಬರ್ತಾ ಇದೆ ಬೆಂಬಿಡದ ಬೇತಾಳ. ಪಾಯ್ಸ್ ಕದನ. ಲಾಸ್ಟ್ 5 ಮಿನಿಟ್ಸ್. ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ ಕದನ. 49-46 ಕದನ. ಲಾಸ್ಟ್ 3 ಮಿನಿಟ್ಸ್ ರಿಮೈನ್ಸ್. ರಾಮಕುಂಜೇಶ್ವರದ ಡಿಫೆನ್ಸ್ ನೋಡಿ, ಸಿಂಚನ ಖಂಡಿತವಾಗಿಯೂ ಸಿಡಿಲು ಮಿಂಚುವಂತೆ ಸಿಂಚನ ಅವರ ಪ್ರದರ್ಶನ. ಗೆಲುವಿನ ಹೊಸ್ತಿಲಲ್ಲಿ ದಕ್ಷಿಣ ಕನ್ನಡ 61-28 3 ಅಂಕಗಳ ಅಂತರ. 49-46, ಮೂಜಿ ಪಾಯಿಂಟ್ ಲೀಡ್. 40-45 ಏರು ಲೀಡ್ ಅತ್ತಾಜರ ಮಂಡ್ಯ. ಸಕ್ಕರೆ ನಾಡಿನ ಹುಡುಗರ ಮುನ್ನಡೆ. ಇಲ್ಲಿ ಉಡುಪಿಯ ವಿರುದ್ಧ ಗೆಲುವಿನ ಔಪಚಾರಿಕತೆ ಮಾತ್ರ ಬಾಕಿ. ಇಮ್ಮಡಿಗಿಂತಲೂ ಅಧಿಕ ಮುನ್ನಡೆ. 6-1-2-9. 49-47, 49-40. ಓಹೋ, ತಪ್ಪುಗಳ ಪುನರಾವರ್ತನೆ ವರುಣನದು. 50-47 50 ಮಂಡ್ಯದ ಅರ್ಧಶತಕದ ಗಡಿ ದಾಟುತ್ತಾ ಇದೆ. 50-47 ಕದನ. ಲಾಸ್ಟ್ 2 ಮಿನಿಟ್ಸ್. ಅಂತಿಮ 2 ನಿಮಿಷ ಮೆಪ್ಸ್ಟ್ರಾ ಅಂಕಣದಲ್ಲಿ. ಈ ಪಂದ್ಯದ ಬಳಿಕ ಬಾಲಕಿಯರ ವಿಭಾಗದಲ್ಲಿ ರೈಡರ್ ಯಾರಾಗಿ ಇರಬಹುದು? ವೈಯಕ್ತಿಕ ಬಹುಮಾನಗಳು. ಲಾಸ್ಟ್ 4 ಮಿನಿಟ್ಸ್. ಗಗನನನ್ನ ಬೇಟೆಯಾಡಿದಾಗ ಅಂತಿಮ 4 ನಿಮಿಷಗಳ ಅವಧಿ. 50-48 ಕದನ ಮುಂದುವರಿಯುತ್ತಾ ಇದೆ. ಕಿಶೋರ ಶೂರ
ಆಹಾ, ಮಂಡ್ಯದ ಹಮ್ಮೀರ ಬೋನಸ್ ಪ್ಲಸ್ ಸಿಂಗಲ್ ಬೇಟ ದೊಡ್ಡದು. ವರುಣ ಆರ್ಭಟ ಆರಂಭದಲ್ಲಿ 52-49, 52-49, 3 ಅಂಕಗಳ ಅಂತರ. ಡಿಗ್ 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 ಎದೆ ಬಡಿತ. ಅಬಾ ಲಾಸ್ಟ್ ಮಿನಿಟ್. ಅತ್ತಾಜವರ ಹೇಳಿ, ಎರಡು ಕಡೆಗಳಲ್ಲಿ ನಾವು ನಿರ್ಮಿಸಿದಂತಹ ಗ್ಯಾಲರಿಗಳ ಸದ್ಬಳಕೆ ಇವತ್ತು ಆಗ್ತಾ ಇದೆ. ಖಂಡಿತ. ಓಹೋ, ಇಲ್ಲಿ ಕುತೂಹಲತೆಗಳ ಪಂದ್ಯ. 50-53, ಮಂಡ್ಯ 53-50. 64-31ರಲ್ಲಿ ಗೆಲುವಿನ ಅಧಿಕೃತ ಘೋಷಣೆಗಾಗಿ ಸಮಯ. ದಕ್ಷಿಣ ಕನ್ನಡ ಅಬಾಬಾಬಾ ಎದೆ ಬಡಿತ. ಡಬ 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 ಡಬನೆ ಬಡ್ಕೊಳ್ತಾ ಇದೆ. ನೆರೆಕೆರೆಯ ಎರಡು ತಂಡಗಳ ನಡುವೆ ಬಾಲಕಿಯರ ವಿಭಾಗದಲ್ಲಿ ಸೆಣಸಾಟದ ಅಂತಿಮ ಕದನದಲ್ಲಿ ಇದೀಗ ನಗೆ ಬೀರುವಂತಹ ತಂಡವಾಗಿ ದ ಚಾಂಪಿಯನ್ ಟೀಮ್ ದಕ್ಷಿಣ ಡಗ್ 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 ಸೂಪರ್ ಟ್ಯಾಕಲ್. ಡಿಜೆ ಅಲ್ಲಿ ಮ್ಯಾಚ್ ಆಗ್ತಾ ಇದೆ. ಸಾರಿ, ಥ್ಯಾಂಕ್ ಯು ತೇಜು. 1 ನಿಮಿಷ. 59-51ರಲ್ಲಿ ಮಂಡ್ಯ ಮುನ್ನಡೆಯಲ್ಲಿ. ಎಸ್, ಇಲ್ಲಿ ಕರತಾಡನ ಇರಲಿ ನಮ್ಮ ದಕ್ಷಿಣ ಕನ್ನಡ ಬಾಲಕಿಯರ ತಂಡಕ್ಕೆ. ಶ್ರೇಷ್ಠ ಪ್ರದರ್ಶನದ ಮೂಲಕ ಬಲಾಢ್ಯ ತಂಡಗಳನ್ನು ಮಣಿಸಿ ದಕ್ಷಿಣ ಕನ್ನಡ 17ರ ಬಾಲಕಿಯರ ತಂಡ ಈ ಕೂಟದ ಚಾಂಪಿಯನ್ ತಂಡವಾಗಿದೆ. ರಾಮಕುಂಜೇಶ್ವರಕ್ಕೆ, ದಕ್ಷಿಣ ಕನ್ನಡ ಜಿಲ್ಲಾಕ್ಕೆ ಧನ್ಯವಾದಗಳು. ಚಿಕ್ಕಮಗಳೂರು 17ರ ವಯೋಮಾನದ ಬಾಲಕರ ತಂಡದ ವ್ಯವಸ್ಥಾಪಕರು ನಮ್ಮ ವೇದಿಕೆ ಬರಬೇಕಾಗಿ ವಿನಂತಿ. ಚಿಕ್ಕಮಗಳೂರು ಬಾಲಕರ ತಂಡದ ವ್ಯವಸ್ಥಾಪಕರು ವೇದಿಕೆ ಬಂದು ನಮ್ಮ DP ಅವರನ್ನು ಭೇಟಿಯಾಗಬೇಕಾಗಿ ವಿನಂತಿ. ಹಲೋ ತೇಜು. ಹಲೋ ಸತೀಶ್ ಎರ್ಮಾಳ್ ದಯವಿಟ್ಟು ಇಲ್ಲಿ ಒಂದ್ಸಾರಿ ಬರಬೇಕು. ಸತೀಶ್ ಎರ್ಮಾಳ್. ಹದಿನಾಲ್ಕರ ಕೆಳಗಿನ ಬಾಲಕಿಯರ ಮುಂದಿನ ಪಂದ್ಯಾಟ ದಕ್ಷಿಣ ಕನ್ನಡ ವರ್ಸಸ್ ಉಡುಪಿ. ಈ ಒಂದು ಪಂದ್ಯಾಟ ನಿರ್ಣಾಯಕರಾಗಿ ರೆಫ್ರಿಯಾಗಿ ಸುಧೀರ್ ರೈ, ಅಂಪೈರ್ಸ್ ನಾಗರಾಜ್ ಆ್ಯಂಡ್ ನಿತಿನ್, ಸ್ಕೋರರ್ ವಿಜಯ್ ಆ್ಯಂಡ್ ಬಾಲಕೃಷ್ಣ.
Please, all the officials take charge. Dakshina Kannada versus Udupi. Referee Sudhakar Rai, Sudhir Rai, umpires Nagaraj and Nitin. Please, all the officials take charge. ಎಲ್ಲ ಪ್ರೇಕ್ಷಕರ ಗಮನಕ್ಕೆ ಫೈನಲ್ ಪಂದ್ಯಾಟ ಮುಗಿದ ತಕ್ಷಣ ಈ ಪಂದ್ಯಾಟದ ಸಮಾರೋಪ ಸಮಾರಂಭ ಮತ್ತು ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆ ಬಳಿಕ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮೂಡಿ ಬರಲಿಕ್ಕಿದೆ. ಸುಂದರೈ ಮಂದಾರ, ದೀಪಕ್ ಬಾಣಗೆ ಮತ್ತು ಇತರ ಹಾಸ್ಯ ಕಲಾವಿದರಿಂದ ಹಾಸ್ಯ, ಶ್ರದ್ಧೆಗಾಯನ ಮೆಲೋಡೀಸ್, And it's the last 2 minutes. Last 2 minutes. ಸಂಗೀತ ಕಾರ್ಯಕ್ರಮ, ಟೀಮ್ ಕ್ಲಾನ್ ಮಂಗಳೂರು ಯಶ್ವಿನ್ ದೇವಾಡಿಗರ ನಿರ್ದೇಶನದಲ್ಲಿ ನೃತ್ಯದ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಮೂಡಿ ಬರಲಿಕ್ಕಿದೆ. ಸರಿಯಾಗಿ 3:30 ಗಂಟೆಗೆ ನಮ್ಮ ಸಮಾರೋಪ ಸಮಾರಂಭ ಈ ವೇದಿಕೆಯಲ್ಲಿ ಆರಂಭ ಆಗ್ತದೆ. ಸಮಾರೋಪ ಸಮಾರಂಭ ಮುಗಿದ ತಕ್ಷಣ ಸಾಂಸ್ಕೃತಿಕ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಮೂಡಿ ಬರಲಿಕ್ಕಿದೆ. ಎಲ್ಲ ಪ್ರೇಕ್ಷಕರು ಸಮಾರೋಪ ಸಮಾರಂಭದಲ್ಲಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿರಬೇಕು ಅಂತ ಆಯೋಜನಾ ಸಮಿತಿಯ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಯಶವಂತ ಅಂತಿಮ ಕ್ಷಣಗಳಲ್ಲಿ ಪಂದ್ಯವಿದೆ. ಫೈನಲ್ ನ ಚಾಂಪಿಯನ್ ಪಟ್ಟದ ಔಪಚಾರಿಕತೆಗಳು ಮಂಡ್ಯ. Officials for under 14 girls. Referee Jairaj Jain, umpires Mahesh Shetty and Pundali Kottari, scorers Vinay and Balakrishna. ಮುಂದಿನ ಬಾಲಕಿಯರ ಅಂಡರ್ 14 ಗರ್ಲ್ಸ್ ಫೈನಲ್ ಮ್ಯಾಚ್ ಜಯರಾಜ್ ಜೈನ್, ಮಹೇಶ್ ಶೆಟ್ಟಿ, ಪುಂಡಲಿ ಕೊಟ್ಟಾರಿ, ವಿನಯ್ ಅಂಡ್ ಬಾಲಕೃಷ್ಣ. ಪ್ಲೀಸ್ ಟೇಕ್ ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್. ಅಂತಿಮ ನಿಮಿಷದಲ್ಲಿ ಕದನ. ಪ್ರೇಕ್ಷಕರು ನಿರಾಸೆಯಾಗಿದ್ದಾರೆ. ದಕ್ಷಿಣ ಕನ್ನಡ ಬಹಳಷ್ಟು ಹಿನ್ನಡೆಯಲ್ಲಿದೆ. ಮಂಡ್ಯದ ಹುಡುಗರು, ನಾಗರಾಜ್ ಅವರ ಹುಡುಗರು ಪ್ರಬಲ ಮುನ್ನಡೆಯೊಂದಿಗೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ ಕಣದಲ್ಲಿ. ಅಂತಿಮ ಕ್ಷಣಗಳಲ್ಲಿರುವಂತಹ ಪಂದ್ಯ. ಅಂಕಗಳ ಗಳಿಕೆಯೊಂದಿಗೆ ಅಂತಿಮ ಆಟಗಾರ ಯಶವಂತ ಸಮಯ ಕಳೆಯುವ ನಿರೀಕ್ಷೆಗಳ ಒತ್ತಡಗಳ ಮೂಲಕ ಪಂದ್ಯ. ಬೆಕ್ಕು ಬೇಟೆಯಾಡಿದೆ. ಇದು ಯಶವಂತ, ಮಂಡ್ಯದ ಹುಡುಗ. ಬೆಕ್ಕಿನ ಕಣ್ಣಿನ ಯಶವಂತ, ನಾಗರಾಜನ ಶಿಷ್ಯ. ಅಬಬಾ, ಇದು ಕಬಡ್ಡಿಯಲ್ಲಿ ವಿಶೇಷ ಶೈಲಿ ಅತ್ತಾಜ್ ಅವರೇ. ಹೌದು, ಇದು ಗೆಲುವಿನ ಸಂಭ್ರಮಾಚರಣೆ, ಸಂಭ್ರಮ. ಪ್ರೋ ಕಬಡ್ಡಿಯಲ್ಲಿ ನೋಡಿ ನೋಡಿ ಆಗಿದೆ ಅವರಿಗೆ ಅನುಭವ.
ಎಸ್, ಮಂಡ್ಯ ದಕ್ಷಿಣ ಕನ್ನಡದ ವಿರುದ್ಧವಾಗಿ ಗೆದ್ದಂಥ ಮಂಡ್ಯ ಮೈಸೂರು ವಿಭಾಗ ಮಟ್ಟದ ಪಂದ್ಯಾವಳಿಯ ನೂತನ ಚಾಂಪಿಯನ್ ಆಗಿದ್ದಾರೆ. ಅಭಿನಂದನೆಗಳು. ನಮ್ಮ ತುಳುನಾಡದಕಲು ಬತ್ತಿನ ಬಿನ್ನೆರೆಗೆ ಮಾನಾದಿಗೆ ಕುರ್ಪನಕಲು ಸೊ ಹಂಚಿದಾಡ್ದ ಅತಿಥಿ ದೇವೋಭವ ಜೋರು ತಾಟಿ ನಮ್ಮ ಮಂಡ್ಯದ ಜವನರಿಗೆ. ಸೊ ಏನೇ ಆಗಲಿ ಗೆದ್ದಿರುವಂಥದ್ದು ಮಂಡ್ಯ ಆದರೂ ಕೂಡ ಹೋರಾಟದಲ್ಲಿ ಎಲ್ಲರನ್ನ ಕೂಡ ಸಂಭ್ರಮಾಚರಣೆ ಮಾಡುವಂತೆ ಮಾಡಿರುವುದು ಅತ್ಯಂತ ಸಣ್ಣ ಪ್ರಾಯದ 14ರ ಹರೆಯದ ನಮ್ಮ ಊರಿನ ನಮ್ಮ ನೀರಿನ ಯುವಕರು. ಹಾಗಾಗಿ ಆ ಮಕ್ಕಳಿಗೆ ನಿಮ್ಮ ಚಪ್ಪಾಳೆ ದಕ್ಷಿಣ ಕನ್ನಡ ತಂಡಕ್ಕೆ. ಆಹಾ, ಯಶವಂತ್ ಬಾ, ಯಶವಂತ್ ಇಲ್ಲಿ ಬೆಲ್ ಬಾ. Yes, once again congratulations to under 14 boys Mandya. They are the champion in Mysore zonal. ಎಸ್ ಬಂಧುಗಳೇ, ನಮಗೆ ಇತ್ತೀಚಿನ ದಿನದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಕನ್ನಡವನ್ನು ಬಿಟ್ಟರೆ ಅತಿ ಹೆಚ್ಚು ಆಟಗಾರರನ್ನ ಕರ್ನಾಟಕಕ್ಕೆ ಕೊಟ್ಟಿರುವಂಥದ್ದು ಮಂಡ್ಯ ಜಿಲ್ಲೆ. ಆ ಮಂಡ್ಯ ಜಿಲ್ಲೆಯಿಂದ ನಮ್ಮ ದಕ್ಷಿಣ ಕನ್ನಡಕ್ಕೆ ಬಂದು ಬೆಕ್ಕಿನ ಕಣ್ಣಿನ ಹುಡುಗ ಯಶವಂತ ಆಟ ಅದ್ಭುತ ಆಗಿತ್ತು. ಒಂದು ದೊಡ್ಡ ಚಪ್ಪಾಳೆ ಬರಲಿ ಎಲ್ಲರೂ ಕೂಡ. ಕಮಾನ್ ಅಂಡ್ ಗುಡ್ ಲಕ್ ಯಶವಂತ. ಥ್ಯಾಂಕ್ ಯು ಸೋ ಮಚ್. ಅತ್ತಾಜವರೇ, ವಿಶೇಷತೆ ಏನಂತ ಹೇಳಿದ್ರೆ ಇಲ್ಲಿ ಇವರು ಕೂಡ ಬೆಕ್ಕಿನ ಕಣ್ಣು, ಅಲ್ಲಿ ನಿರ್ಮಿತ್ ಅವರು ಕೂಡ ಬೆಕ್ಕಿನ ಕಣ್ಣು. ಓ ಕರೆಕ್ಟ್. ಕಡಬ ಪಟ್ಟಣ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಗೌರವಾನ್ವಿತ ಫೈಸಲ್ ಅವರು ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ತಮ್ಮನ್ನು ಅತ್ಯಂತ ಆದರಣೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾವೆ. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್. ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ, ಕೇಳಿರಣ್ಣೋ ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್, ಮುಕ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. Good
morning, everyone. Welcome to our presentation. Today, I am excited to introduce you to the Mepstra Group. Our theme is local business with global reach. We'll take a quick look at our headquarters in Hyderabad, India, and our presence in the USA through our Illinois office. Over the next few slides, we'll explore our services, our vision, and how we're making a global impact from our local roots. Tournament of Ramakunjeshwara. Once again requesting all of you, put our hands together, the great organization Ramakunjeshwara. Thank you. And the team is, team is Dakshina Kannada. Come on. ಬರ್ಲಿ ಟೀಮ್ ಬರ್ಲಿ. ಎದುರಾಳಿ ತಂಡ ಬರ್ತಾ ಇದೆ. ಈಗ ತಾನೇ ಬಾಲಕಿಯರ ವಿಭಾಗದಲ್ಲೂ ಕೂಡ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ನಡುವೆ ಸಮರ ಫೈನಲ್ ಆಗಿತ್ತು. 14ರ ವಯೋಮಿತಿಯ ಬಾಲಕಿಯರ ವಿಭಾಗದಲ್ಲೂ ಕೂಡ ನೆರೆಹೊರೆಯ ತುಳುನಾಡಿನ ಮಣ್ಣಿನ 2 ಅವಳಿ ಜಿಲ್ಲೆಗಳ ನಡುವೆ ಕದನ. ಲೆಟ್ಸ್ ವೆಲ್ಕಮ್ ಟೀಮ್ ಅಂಡರ್ 14 ಗರ್ಲ್ಸ್ ಉಡುಪಿ. ಬರ್ಲಿ ಬರ. ಆಹಾ ಕಬಡ್ಡಿ ಗಡ ಎಲ್ಲಲ್ಲಲ್ಲಲ್ಲಲ್ಲೇ ರಾಮಕುಂಜ. ಆಹಾ ಕಬಡ್ಡಿ ಡಮ್ ಡಮ್. ಆಹಾ ಬರ್ಲಿ ಬೇಗ. ಚೂರು ಪಾಡ್ಲಿ ಏನ ಪಾಡ್ ಬೇಸಿಕ್ ಪಾಡ್ಲಿ ಅವನ ಕುಡಂಜಿ ಟೀಮ್ ಬರೋಡು ಮೂಲ ಅತ್ತಾಜೆ ಅನೌನ್ಸ್ಮೆಂಟ್ ಮಾತ್ರ ಪದ್ಯಲ್ಲ ಮನ್ಪೇರಾರು ಮೂಲ ಕುಡಂಜಿ ಟೀಮ್ ಬರೋಡು ಅಫಿಷಿಯಲ್ಸ್ ಬರೋಲ್ಲ ಗೆಸ್ಟ್ ನ ವಲ್ಲಜಿ ಟೈಮ್ ಉಂಟು ಇರ್ ಬನ್ಲೆ. ವಿಜಯ್ ಅತ್ತಾಜೆ ಮತ್ತು ದಿವಾಕರ್ ಉಳ್ಳಾಳವರೇ. ಎಸ್ ಪ್ರೊಸೀಡ್. ಒಮ್ಮೆ ನೀವು ಕ್ರೀಡಾಂಗಣದ ಮಧ್ಯಭಾಗಕ್ಕೆ ಬರಬೇಕು ಇಬ್ಬರು ಕೂಡ. ದಿವಾಕರ್ ಉಪ್ಪಳ ಮತ್ತು ವಿಜಯ್ ಅತ್ತಾಜೆ. ಅಣ್ಣ ಎದುರಿಂದ ಹೇಳಿ. ಮೆಸ್ಟ್ರಾ ಕ್ರೀಡಾಂಗಣದ ಮಧ್ಯಭಾಗಕ್ಕೆ ಇಬ್ಬರು ನಮ್ಮ ಉದ್ಘೋಷಕರು ಬರಬೇಕು. ಆತ್ಮೀಯ ಕ್ರೀಡಾಭಿಮಾನಿಗಳೇ, ರಾಮಕುಂಜೇಶ್ವರದ ಈ ಮೈದಾನದಲ್ಲಿ ನಡೆದಂತಹ 2 ದಿನದ ಈ ಕಬಡ್ಡಿ ಪಂದ್ಯಾಟದ ಅತ್ಯುತ್ತಮವಾದಂತಹ ಉದ್ಘೋಷಣೆಯನ್ನು ನೆರವೇರಿಸಿದಂತಹ ಇಬ್ಬರು ದಿವಾಕರ ಉಪ್ಪಳ ಮತ್ತು ವಿಜಯ್ ಅತ್ತಾಜೆ ಅವರಿಗೆ ನಮ್ಮ ಪಂದ್ಯಾಟದ ಆಯೋಜನಾ ಸಮಿತಿಯ ಪರವಾಗಿ ನಾವು ನೆನಪಿನ ಕಾಣಿಕೆ ಮತ್ತು ಶಾಲು, ಗೌರವದ ಶಾಲನ್ನ ನೀಡ್ತಾ ಇದ್ದೇವೆ. ಪಂದ್ಯಾಟದ ಆಯೋಜನಾ ಸಮಿತಿಯ ಸಂಚಾಲಕರಾಗಿರುವಂತಹ ಕೇಶವಮಯ್ಯವರು, ನಮ್ಮ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ರಾಧಾಕೃಷ್ಣ KS ಅವರು, ಶ್ರೀಯುತ ಸೇಸಪ್ರೈ ಸರ್ ಅವರು ಬರಬೇಕು. ಇಬ್ರು ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ಪಕ್ಕದ ಜಿಲ್ಲೆ ಪಕ್ಕದ ರಾಜ್ಯಗಳಲ್ಲೂ ಕೂಡ ಇಲಾಖೆಯ ಕಬಡ್ಡಿ ಇರಬಹುದು ಅಥವಾ ಓಪನ್ ಮ್ಯಾಚ್ಗಳಿರ್ಬೋದು, ಎಲ್ಲ ಪಂದ್ಯಾಟಗಳಲ್ಲಿ ಅತ್ಯುತ್ತಮವಾದಂತಹ ಉದ್ಘೋಷಣೆಯ ಮೂಲಕ ಕ್ರೀಡಾಭಿಮಾನಿಗಳನ್ನ ರಂಜಿಸಿದಂತಹ ದಿವಾಕರ್ ಉಪ್ಪಳ ಮತ್ತು ವಿಜಯ್ ಅತ್ತಾಜೆ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಇಬ್ರು ಉದ್ಘೋಷಕರನ್ನ ಗೌರವಿಸೋಣ. ವಿಶೇಷವಾಗಿ ದಿವಾಕರ್ ಉಪ್ಪಳ ಅವರು 6 ಭಾಷೆಯಲ್ಲಿ ನಿರರ್ಗಳವಾಗಿ ಉದ್ಘೋಷಣೆ ಮಾಡುವಂತ ಚತುರ. ಇವರೆಲ್ಲರಿಗೂ ಕೂಡ ನಮ್ಮ ಪಂದ್ಯಾಟದ ಆಯೋಜನಾ ಸಮಿತಿಯ ಪರವಾಗಿ ಪ್ರೀತಿಯ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಎಸ್ ಅತ್ತಾಜಿ ಅವರೇ, ಒಂದು ಡಿಪಾರ್ಟ್ಮೆಂಟ್ ಮ್ಯಾಚ್ ಅಲ್ಲಿ ಇಷ್ಟೊಂದು ಭವ್ಯ ದೊಡ್ಡ ವೇದಿಕೆ ಸಿಗೋದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್. ಅದಕ್ಕಾಗಿ ವಿಶೇಷ ಧನ್ಯವಾದಗಳು. ನಿನ್ನೆಲ್ಲರ ಆಶೀರ್ವಾದದಿಂದ ಮುಂದಿನ ತಿಂಗಳು ಅಕ್ಟೋಬರ್ 10 ಮತ್ತು 17ನೇ ತಾರೀಕಿನಂದು ಕತಾರ್ ರಾಷ್ಟ್ರದಲ್ಲಿ ಜರುಗುವಂಥ ಆಲ್ ಇಂಡಿಯಾ ಕಬಡ್ಡಿಯಲ್ಲಿ ಇರುವ ನಿರೂಪಕನಾಗಿ ಹೋಗುವಂಥ ಅವಕಾಶ ನನಗೆ ಒದಗಿ ಬಂದಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ದ ಸಪೋರ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಸೊ ನಿಜಕ್ಕೂ ಕೂಡ ರಾಮಕುಂಜಕ್ಕೆ ಮೊದಲ ಬಾರಿಗೆ ಬರುವಂಥದ್ದು ಭಾಗ್ಯ ಸಿಕ್ಕಿದೆ. ಹಾಗಾಗಿ
ವಿಶ್ವೇಶ್ವರ ತೀರ್ಥ ಶ್ರೀಪಾದಂಗಳವರ ಪವಿತ್ರವಾದಂಥ ಈ ಜನ್ಮಭೂಮಿಯಲ್ಲಿ ನಮಗೂ ಕೂಡ ಒಂದು ನಿರೂಪಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ರಾಮಕುಂಜದ ಶಿಕ್ಷಣ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ, ಹಿರಿಯರಿಗೆ ಗೌರವವನ್ನು, ಅಭಿವಂದನೆಯ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾರೆ. ನಿಜಕ್ಕೂ ಕೂಡ ಈ ಸಂಸ್ಥೆಯ ಪ್ರತಿಯೊಬ್ಬರಿಗೂ ಕೂಡ ನಾವು ಆಭಾರಿಗಳಾಗಿದ್ದೇವೆ. ಧನ್ಯವಾದಗಳು. ಜೊತೆಗೆ ನಮ್ಮ ರಾಮಕುಂಜದ ಇಷ್ಟೊಂದು ದೊಡ್ಡ ಸಂಖ್ಯೆಯ ಪ್ರೇಕ್ಷಕರ ಈ ಪ್ರೀತಿ ನಮ್ಮನ್ನು ಇನ್ನಷ್ಟು ಪ್ರೋತ್ಸಾಹದ ಬೆಂಬಲದ ಜೊತೆಗೆ ಮಾತಾಡಲಿಕ್ಕೆ ಶಕ್ತಿ ಕೊಟ್ಟಿದೆ ಅಂದರೆ ಅದಕ್ಕೆ ನೀವೆಲ್ಲರೂ ಕಾರಣ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಪ್ರೇಕ್ಷಕರಿಗೆ. ಒಂದು ನಿಮಿಷ ತಾಜ್ ಅವರೇ, ಯಾಕೂಬಾಯ್ ದಯವಿಟ್ಟು ಈ ಕಡೆ ಬನ್ನಿ. ಇವರನ್ನು ಯಾಕೆ ನಾನು ಕರೀತಂತ ಹೇಳಿದರೆ, ಮೂಲತಃ ನನ್ನ ಊರು ಕೇರಳ, ಕಾಸರಗೋಡು, ಉಪ್ಪಳ. ಯಾಕೂಬಾಯ್ ದುಬೈಯಲ್ಲಿ ಒಂದಷ್ಟು ವರ್ಷಗಳ ಕಾಲ ಇತ್ತು. ಮೊಟ್ಟ ಮೊದಲ ಬಾರಿಗೆ ಒಂದು ವಿದೇಶ ಪಯಣ ನನ್ನ ಲೈಫಲ್ಲಿ 2019ರಲ್ಲಿ ಆಯಿತು. ಇವರ ನೇತೃತ್ವದಲ್ಲಿ ದುಬೈಯಲ್ಲಿ ಒಂದು ಕಬಡ್ಡಿ ಸ್ಪರ್ಧೆಗಾಗಿ 1-2 ವರ್ಷಗಳ ಮುಂಚೆನೇ ನಮಗೆ ಹೇಳ್ತಾ ಇದ್ರು, ನಾವು ಒಂದು ಕಬಡ್ಡಿ ಮಾಡುವುದಿದ್ರೆ ನೀವು ಖಂಡಿತವಾಗಿಯೂ ದುಬೈಗಳನ್ನು ಇವತ್ತು ರಾಷ್ಟ್ರೀಯ ಮಟ್ಟದವರೆಗೆ ಕೊಂಡೊಯ್ಯುವಂಥ ಒಂದು ಶಿಸ್ತಿನ ಒಬ್ಬ ದೈಹಿಕ ಶಿಕ್ಷಕರನ್ನು ನಾವು ಈ ಕ್ಷೇತ್ರದಲ್ಲಿ ಕಾಣಬಹುದು. ಪ್ರತಿಯೊಂದು ಪಂದ್ಯಗಳಾದಾಗ, ಹೈಸ್ಕೂಲ್ನ ಹೆಚ್ಚಿನ ಪಂದ್ಯಗಳಿಗೆ ನಾವು ಹೋದಾಗ ಈ ಕ್ರೀಡಾಂಗಣದಿಂದ ಇಲ್ಲಿ ಆಡಿ ಬೆಳೆದ ಅನೇಕ ವಿದ್ಯಾರ್ಥಿನಿಯರನ್ನು ನಾವು ವಿವಿಧ ತಂಡಗಳಲ್ಲಿ ಕಾಣಬಹುದು. ಸಣ್ಣ ಪ್ರಾಯದಿಂದ ಅವರಿಗೆ ಅದ್ಭುತವಾದ ಶಿಕ್ಷಣವನ್ನು ಕೊಡುವ ಮೂಲಕ ಉತ್ತರ ಕರ್ನಾಟಕದ ನಾನಾ ಭಾಗಗಳಿಂದ ಆಟಗಾರರನ್ನ ಇಲ್ಲಿ ತಂದು ವಿದ್ಯಾಭ್ಯಾಸದ ಜೊತೆಗೆ ಒಂದು ಅದ್ಭುತವಾದಂಥ ಆಟಗಾರರನ್ನ ರೂಪಿಸುವಂಥ ಒಂದು ಶಕ್ತಿ ಇದ್ರೆ ಅದು ರಾಮಕುಂಜದ ಪವಿತ್ರ ಮಣ್ಣಿನ ವಿದ್ಯಾಸಂಸ್ಥೆಗೆ ಅನ್ನುವಂಥದ್ದು ನಿಜಕ್ಕೂ ಹೆಮ್ಮೆಯ ವಿಚಾರ. ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಅಂದರೆ, ಒಬ್ಬ ಮಹಿಳೆ ಅನ್ನುವುದಕ್ಕಿಂತ ಅವರೊಬ್ಬ ಶಕ್ತಿ. ಅನೇಕ ಕಬಡ್ಡಿಯ ಕಾರ್ಯಕ್ರಮಗಳಲ್ಲಿ ಪ್ರಫುಲ್ಲ ಅನ್ನುವಂಥ ಒಂದು ಹೆಣ್ಣು ಮಗೊಂದು ಇಡೀ ಸಂಸ್ಥೆಯ ಹೆಸರಿಗಾಗಿ ತನ್ನ ಸ್ವಾರ್ಥ ಬಿಟ್ಟು ಅತ್ಯಂತ ಪವಿತ್ರವಾದ ಕಬಡ್ಡಿಯನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನುವ ಒಂದು ಕಾರಣಕ್ಕೆ ಇಡೀ ಕರ್ನಾಟಕದ ಭಾಗಗಳಿಗೆ ಆಟಗಾರರನ್ನು ಕರ್ಕೊಂಡೋಗಿ ಅವರನ್ನು ಮಗುವಿನಂತೆ ಪೋಷಿಸಿ ಸಲಹಿ ಆ ತಂಡಕ್ಕಾಗಿ ಹಗಲಿರು ಶ್ರಮಿಸುವಂಥ ಒಬ್ಬರೇ ಒಬ್ಬರು ಅಂದರೆ ಅದು ಪ್ರಫುಲ್ಲ ರೈ ಅವರು. ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಇವರಿಲ್ಲ, ಎಲ್ಲೋ ಹೊರಗಡೆ ಇದ್ದಾರೆ, ಆದರೆ ಅವರ ಬಗ್ಗೆ ಹೇಳಲೇಬೇಕು. ಈ ತಂಡವನ್ನು ಕಟ್ಟಿಕೊಳ್ಬೇಕಾದ್ರೆ ಶ್ರಮ ವಹಿಸ್ತಾ ಇದ್ರು. ನಾವು ಕೂಡ ಹೈಸ್ಕೂಲ್ ಪಂದ್ಯಗಳನ್ನು ಮಾಡಬೇಕಾದ್ರೆ ಅಲ್ಲಿಗೆ ತಂಡ ತರ್ತಾ ಇದ್ರು. ಎಷ್ಟೊಂದು ಒತ್ತಡಗಳಿತ್ತು, ಅದೆಲ್ಲವನ್ನ ಮೀರಿಸುವ ಅದ್ಭುತವಾದ ಒಂದು ಶಕ್ತಿ ಅದು ಪ್ರಫುಲ್ಲ ರೈ ಅವರಿಗೆ. ಖಂಡಿತ ನಿಮ್ಮ ಚಪ್ಪಾಳೆ ಸಾಕಾಗುವುದಿಲ್ಲ, ಒಂದು ದೊಡ್ಡ ಚಪ್ಪಾಳೆ ಬೇಕು ಪ್ರಫುಲ್ಲ ರೈ ಅವರಿಗೆ. ಮೇಡಮ್ ಉಲ್ಲಾರ ಮುಲ್ಪ ಮೇಡಮ್ ಪ್ಲೀಸ್ ಅವರ ಉಲೈ ಬರೋಲಿಯಾ ಪ್ರಫುಲ್ಲ ರೈ ಅವರು. ಜೊತೆಗೆ ನಮ್ಮದೇ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರ ಆಗಬೇಕಾಗಿತ್ತು. ನಾವೆಲ್ಲರೂ ಕೂಡ ಆತನನ್ನು ಪ್ರೀತಿಯಿಂದ ಕರೀಚಿರುತ್ತೆ ಅಂತೇವೆ. ಆದರೆ ಯಾವತ್ತು ಪ್ರಫುಲ್ಲ ರೈ ಅವರಿಗೆ ಒಬ್ಬ ಬಲಗೈ ಬಂಟನಾಗಿ ಬಂದು ಈ ಶಾಲೆಯಲ್ಲಿ ಪಾರ್ಟ್ ಟೈಮ್ ಆಗಿ ಗುರುವಾಗಿ ಆಟಗಾರರನ್ನು ರೂಪಿಸುವಲ್ಲಿ ಒಂದು ಗ್ರಾಮೀಣ ಬಳಪದ ಭಾಗದಲ್ಲಿ ಇಲ್ಲಿ ಬಂದು ಆಟಗಾರನ ಬೆಳೆಸುವ ಗುಣಗಳನ್ನು ಉಡಿಕೊಂಡಿರುವಂಥ ಒಬ್ಬ ಆಟಗಾರರು ಕರಾವಳಿಯಲ್ಲಿದ್ದರೆ ಅದು ನಮ್ಮ ಕರಿಚಿರತೆ ಜಸ್ವಂತ್ ಲಕ್ಕದುಂತೊಲಿ ಅಲ್ಪನೆ ಒರೆ ಜೋರು ತಾಟಿಗೋರ್ಲೆ ಮಾತಾರಲ್ಲ ಪ್ಲೀಸ್. ವಿಶೇಷವಾಗಿ ಮತ್ತೊಬ್ಬರನ್ನು ನಾವು ಈ ಸಂದರ್ಭದಲ್ಲಿ ಅಭಿನಂದಿಸಬೇಕಾಗ್ತದೆ. ಶಿಸ್ತು ಮತ್ತು ಸಮಯ ಪ್ರಜ್ಞೆಗೆ ಒಂದು ಹೆಸರು, ಅದು ಮಾಧವ್ ಬಿಕೆ ಅವರು. ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಾಗಿರ್ಬೋದು, ಪ್ರತಿಯೊಂದು ಹೆಜ್ಜೆಗಳಲ್ಲಾಗಿರ್ಬೋದು, ಕಾರ್ಯಕ್ರಮಗಳ ರೂಪುರೇಷೆಗಳನ್ನು ಹೇಗೆ ಮಾಡಬೇಕು, ಕಾರ್ಯಕ್ರಮ ಹೇಗೆ ನಡೆಸಬೇಕು ಅನ್ನುವುದರ ಹಿಂದೆ ಶ್ರಮವಹಿಸಿ ಕರ್ತವ್ಯವನ್ನ ಯಾವುದೇ ಲೋಪದೋಷಗಳಿಲ್ಲದೆ ಮಾಡುವಂಥ ಒಂದು ವ್ಯಕ್ತಿತ್ವ ಅದು ಮಾಧವ್ ಬಿಕೆ. ವೃತ್ತಿಯಲ್ಲಿ ಸೈನಿಕರಾಗಿದ್ದರೂ ಕೂಡ ಪ್ರವೃತ್ತಿಯಲ್ಲಿ ಕಬಡ್ಡಿಯ ಆರಾಧಕರಾಗಿ ಇವತ್ತು ಕಬಡ್ಡಿಯನ್ನು ಬೆಳೆಸುವ ಗುಣಗಳಲ್ಲಿರುವಂಥ ಒಬ್ಬ ಅದ್ಭುತ ಕೋಚ್ ಕೂಡ ಶ್ರೀ ಮಾಧವ್ ಬಿಕೆ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಲಿ ಎಲ್ಲರ ಪರವಾಗಿ. ಎಸ್ ಅತ್ತಾಜ್ ಅವರೇ, ಜೊತೆಯಲ್ಲಿ ನಿಮ್ಮ ಜೊತೆ ಧ್ವನಿಗೂಡಿಸುವಂತಹ ಸಮಯ ಯಾಕೆ ಅಂತ ಹೇಳಿದ್ರೆ, ಕರಾವಳಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್ಗಳು ಅನೇಕ ಇದ್ದಾರೆ. ಬಹಳಷ್ಟು ದುಃಖದ ವಿಚಾರ ಏನು ಅಂತ ಕೇಳಿದ್ರೆ, ಯಾರಿಗೆ ಜಾಬ್ ಆಗಿತ್ತು ಅಂತ ಕೇಳಿದ್ರೆ ಒಬ್ಬರಿಗೂ ಫ್ರಾಶ ಖಂಡಿತ. ಅಂಥದ್ರಲ್ಲಿ ಓರ್ವ ನಮ್ಮ ಜಸ್ವಂತ. ಇಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳ ಜವಾಬ್ದಾರಿಯುತರಿದ್ದಾರೆ. ನನ್ನ ವೈಯಕ್ತಿಕ ಮನವಿ ಅಂತ ಹೇಳಿದ್ರೆ, ಜಸ್ವಂತ ತರತಕ್ಕಂಥ ಆ ಒಂದು ತರಬೇತುದಾರನ ಯಾವುದೇ ಒಂದು ಶಾಲೆಯಲ್ಲಿ ಪರ್ಮನೆಂಟ್ ಆಗಿ ಒಂದು ಜಾಬ್ ಕೊಟ್ರೆ ಅದುವೇ ಕಬಡ್ಡಿಗೆ ನೀವು ಕೊಡುವಂತಹ ದೊಡ್ಡ ಕೊಡುಗೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಎಲ್ಲರೂ ಕೂಡ ಜಸ್ವಂತರ ಅನೇಕ ಮಂದಿ ಇದ್ದಾರೆ, ಅವರನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ಅವರಿಗೆ ಕುಟುಂಬಕ್ಕೆ ಒಂದು ಆಧಾರವಾಗಿ ನೀವುಗಳೆಲ್ಲ ವರ್ತಿಸುವಂತೆ ಮನವಿ. ಜೊತೆಗೆ ನಮ್ಮ
ಸತೀಶ್ ಭಟ್ ಅವರು ಇಡೀ ಈ ಒಂದು ಕಾರ್ಯಕ್ರಮದ ಸಂಚಾಲಕರಾಗಿ ಅದ್ಭುತವಾದ ಮಾರ್ಗದರ್ಶನಗಳ ಜೊತೆಗೆ ಇಷ್ಟೊಂದು ಅಚ್ಚುಕಟ್ಟಿನ ಕಾರ್ಯಕ್ರಮವನ್ನು ಇಡೀ ಕರ್ನಾಟಕಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಕಾರ್ಯಕ್ರಮ ನಡೆಸಿರುವಂಥದ್ದು ಇದೊಂದು ದಾಖಲೆಯ ಕಬಡ್ಡಿ. ಹಾಗಾಗಿ ರಾಮಕುಂಜದ ಈ ಒಂದು ಕಬಡ್ಡಿ ಇನ್ನು ಅನೇಕ ವರ್ಷಗಳವರೆಗೆ ಸದಾಕಾಲವೂ ಕೂಡ ನೆನಪಿನಲ್ಲಿ ಇರ್ತದೆ ಅನ್ನುವುದಕ್ಕೆ ಇದು ಸಾಕ್ಷಿ. ಹಾಗಾಗಿ ಸತೀಶ್ ಭಟ್ ಅವರಿಗೆ ಹೃದಯಪೂರ್ವಕ ಅಭಿವಂದನೀಯ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಜೊತೆಗೆ ಈ ಪಂದ್ಯಾವಳಿಯಲ್ಲಿ ನಮ್ಮ ಜೊತೆಗೆ ಅವಿನಾಭಾವ ಸಂಬಂಧಗಳ ಜೊತೆಗೆ ಕಡಬ ತಾಲೂಕಿನಲ್ಲಿ ಎಲ್ಲೇ ಕ್ರೀಡೆಗಳಾದರೂ ಕೂಡ ಅದಕ್ಕೆ ಪೂರಕವಾಗಿರತಕ್ಕಂಥ ಮಾರ್ಗದರ್ಶನವನ್ನು ಕೊಟ್ಟು ಆ ಒಂದು ಪಂದ್ಯಾವಳಿ ಯಶಸ್ವಿಗೊಳಿಸಿಕೊಡುವಂತರು ನಮ್ಮ ಕಡಬ ತಾಲೂಕು ಅಮೆಚೂರ್ ತೀರ್ಪುಗಾರ ಮಂಡಳಿ ಅಧ್ಯಕ್ಷರಾಗಿರುವಂಥ ಶ್ರೀಯುತ ದಿನೇಶ್ ನೆಟ್ಟಣ ಅವರು. ಥ್ಯಾಂಕ್ ಯು ಸೋ ಮಚ್ ದಿನೇಶ್ ಅಣ್ಣ, ನಿಮ್ಮ ಈ ಪ್ರೀತಿಗೆ. ಜೊತೆಗೆ ದಿನೇಶ್ ಅಣ್ಣನಿಗೆ ನಿಮ್ಮ ಚಪ್ಪಾಳೆ ಸಾಕಾಗುವುದಿಲ್ಲ, ಒಮ್ಮೆ ದೊಡ್ಡ ಚಪ್ಪಾಳೆ ದಿನೇಶ್ ಅಣ್ಣನಿಗೆ ಬರಲಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. Yes, back to the match of final of 114 girls. Udupi versus Dakshina Kannada 7-1. Dakshina Kannada leading in 6 point. 7-1 Yes. ಸಮಯ 3 ಗಂಟೆ 15 ನಿಮಿಷ. ಇಲ್ಲಿ ದಕ್ಷಿಣ ಕನ್ನಡ ಅಂಡರ್ 14 ಬಾಲಕಿಯರು ಶ್ರೇಷ್ಠ ಪ್ರದರ್ಶನಗಳ ಮೂಲಕ ಮುನ್ನಡೆಯನ್ನು ಮುಂದುವರಿಸ್ತಾ ಇದ್ದಾರೆ. ಎಸ್ ಬಾಲಕೃಷ್ಣ ಪರದಾಲ್ ಸರ್ ಈ ಪಂದ್ಯಕ್ಕಾಗಿ ಮೈಸೂರು ವಲಯ ವಿಭಾಗದ ಬಥನಿ ಶಾಲೆಯ ಬಾಲಕಿಯರನ್ನು ಯಾವ ರೀತಿ ಬೆಳೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕೊಡುವುದರಲ್ಲಿ ಬಹಳಷ್ಟು ಕಂಜೂಸ್ ಮಾಡಿದ್ದಾರೆ, ಗಳಿಸಿಕೊಳ್ಳುವುದರಲ್ಲಿ ಶ್ರೀಮಂತಿಕೆಯನ್ನು ತೋರಿಸ್ತಾ ಇದ್ದಾರೆ. ಇದು ಪೊರ್ದಾಲ್ ರವರ ತರಬೇತಿಯ ವೈಶಿಷ್ಟ್ಯತೆ. ಉಡುಪಿಯಿಂದ ಪ್ರಾಪ್ತಿ ಅಂಕ ಪ್ರಾಪ್ತವಾಗಬೇಕಾಗಿದೆ. ಉಡುಪಿಗೆ ನಿರೀಕ್ಷಿತ ಮಟ್ಟದಲ್ಲಿ ದಾಳಿ ಬರಬೇಕಾಗಿದೆ. ಸಿಂಚನ ಮತ್ತು ಪ್ರಾಪ್ತಿ ಉಡುಪಿಯ ಪ್ರಮುಖ ರೈಡಿಂಗ್ ವಿಭಾಗವನ್ನು ನಿಯಂತ್ರಿಸುವಂತಹ ಪ್ರತಿಭೆಗಳು. Prapti. Yes, dear spectators, we are in the last match of under 14 girls. South Canara versus Udupi, and the match under the control of South Canara. This occasion, Prapti, toughest rider of Udupi, consecutive, trying to get points. They need points. 1-1-1. 11-1 है. दर्शकों की संख्या काफी ज्यादा है लेकिन बहुत ही शांत है. और इस प्रकार रनिंग हैंड टच शायद हो सकता है. निर्णय आना बाकी है. अंपायर क्या निर्णय लेंगे? जुएना, जिनकी नाम है एक अलग ढंग की और कार्यभार भी बिल्कुल अलग है. जुएना जी हाँ, राइडर सेफ 1 point, 12-1. ಈಗ ತಾನೇ 17ರ ವಯೋಮಿತಿಯ ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ ದಕ್ಷಿಣ ಕನ್ನಡ, ದ್ವಿತೀಯ ಸ್ಥಾನ ಉಡುಪಿ. 14ರ ಬಾಲಕಿಯರಲ್ಲಿ ಮತ್ತೊಮ್ಮೆ ಉಡುಪಿ ದಕ್ಷಿಣ ಕನ್ನಡ ನಡುವೆ ಕದನ. ದಕ್ಷಿಣ ಕನ್ನಡ ಜುವನ್ನ ಮಧ್ಯದಾಳಿಯಲ್ಲಿ ಆಕರ್ಷಕ ಶೈಲಿಯೊಂದಿಗೆ ಆಕ್ರಮಣ ಮಾಡಬಲ್ಲ ಆಟಗಾರ್ತಿ ಜುವೆನ್ನ. 4 ಡಿಫೆಂಡರ್ಗಳಿದ್ದಾರೆ. ಅಲ್ಲಿ ಮೆಫ್ಸ್ರಾ ಅಂಕಣದಲ್ಲಿ ಬಾಲಕರ ಫೈನಲ್ ನಡೆಯಲು ಬಾಕಿ ಇದೆ. 17ರ ವಯೋಮಿತಿಯ ಬಾಲಕರ ಫೈನಲ್ ಅಲ್ಲಿ ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ನಡುವೆ.
ಬಂದುಲೆ ಕೋಡೆ ಶನಿವಾರ ಕಾಂಡೆ ಬಾರಿ ಪುಲ್ಲದ ಮೆರವಣಿಗೆ ಹೊರಟು ಸುರುವಾಯಿನಂಚಿನ ಮೈಸೂರು ವಲಯ ಕಬಡ್ಡಿ ಪಂತದ ಕಡೆಟ್ ನಮೌಲ ಕಾಂಬಿನೇಷನ್. Look at the combination, really. Understanding between the defenders, corner and cover. Great. ಸೊ ಈ ಪಂದ್ಯಾವಳಿಯನ್ನು ಕಾಣುವುದಕ್ಕೋಸ್ಕರವಾಗಿ ಪುತ್ತೂರು ತಂಡದ ಮೇಲೆ ಪ್ರೀತಿ ಇಟ್ಟು ನಮ್ಮ ಪುತ್ತೂರು ತಾನೆಯ ಶ್ರೀ ಆಂಜನೇಯ ರೆಡ್ಡಿಯವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ತಮ್ಮನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಇದ್ದಾವೆ. ಬಂಧುಗಳೇ, ಪುತ್ತೂರಿನ ಮಕ್ಕಳು ದಕ್ಷಿಣ ಕನ್ನಡವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಉಡುಪಿ ತಂಡಗಳ ಮಧ್ಯೆ ಬಾಲಕಿಯರ 14ರ ವಯೋಮಾನದ ಫೈನಲ್ ಕದನವನ್ನು ಕಾಣ್ತಾ ಇದ್ದಾವೆ. 17ರ ವಯೋಮಾನದ ಕದನ ಅಲ್ಪ ಸಮಯದಲ್ಲೇ ಆರಂಭಗೊಳ್ಳಲಿದೆ. ಆಲೌಟಿನ ಪೂರ್ಣಾಂಕಗಳ ಅವಕಾಶ ದಕ್ಷಿಣ ಕನ್ನಡ ಏಕಮುಖ ಮುನ್ನಡೆಯೊಂದಿಗೆ ಕಳೆದ ಸೋಲನ್ನು ಮರೆಮಾಚುವ ಆಟ ಬಾಲಕಿಯರು. ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದಾರೆ ದಕ್ಷಿಣ ಕನ್ನಡದ ಬಾಲೆಯರು. ಪಂದ್ಯದಲ್ಲಿ ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳುತ್ತಾ ಇರುವಂತಹ ದಕ್ಷಿಣ ಕನ್ನಡ ಎಲ್ಲರ ಚಿತ್ತವೂ ಕೂಡ 17ರ ವಯೋಮಾನದ ಫೈನಲ್ ಕದನಕ್ಕಾಗಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ತಂಡಗಳ ಮಧ್ಯೆ ಮುಂದಿನ ಕದನ ಆರಂಭ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಉಳಿದಿರುವಂಥ ಏಕಮಾತ್ರ ಸ್ಪರ್ಧೆ ಈ ಪಂದ್ಯಾವಳಿಯಲ್ಲಿ ಅತ್ಯಂತ ಶ್ರೇಷ್ಠ ಆಯೋಜನೆಯ ಕ್ರೀಡಾಕೂಟದಲ್ಲಿ ಗೆದ್ದಿರುವಂತಹ ತಂಡಗಳಿಗೆ ವಿಶೇಷವಾದಂಥ ಟ್ರೋಫಿಗಳು ಕೂಡ ನಮ್ಮ ವೇದಿಕೆಯಲ್ಲಿ ಅನಾವರಣವಿದೆ. ವಿಶೇಷ ಮೆರುಗನ್ನು ಕೊಡುವಂಥದ್ದು ಜಾತ್ರೆಯಂತೆ ಕಂಗೊಳಿತ ರಾಮಕುಂಜದ ಈ ಒಂದು ಪದವಿ ಪೂರ್ವ ಕನ್ನಡ ಮಾಧ್ಯಮ ಶಾಲೆಯ ಅಂಕಣ. ಸತೀಶ್ ಭಟ್ ಅವರ ಕನಸಿನ ಫಲವಾಗಿ ಈ ಒಂದು ಅದ್ಭುತವಾದ ಕಾರ್ಯಕ್ರಮ ಇವತ್ತು ನಮ್ಮೊಂದಿಗೆ ಕಾಣಬಹುದಾಗಿದೆ. ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸಲಹೆ, ಮಾರ್ಗದರ್ಶನ, ಪ್ರೋತ್ಸಾಹ, ಸಹಕಾರ ಕೊಟ್ಟಿರತಕ್ಕಂಥ ಶ್ರೀಯುತ ಕೇಶವ್ ಅಮಯ್ಯ ಅವರು ಈ ಸಂದರ್ಭದಲ್ಲಿ ಅವರನ್ನ ಕೂಡ ಬಹಳ ಪ್ರೀತಿ ಇಟ್ಟು ಗೌರವಿಸಿ ಅಭಿನಂದಿಸಬೇಕಾಗಿದೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸಗಳು, ಸಹಕಾರ, ಪ್ರೋತ್ಸಾಹಗಳ ಮಹಾಪೂರವಾಗಿ ಈ ಪಂದ್ಯಾವಳಿ ಯಶಸ್ಸಿನ ಹಿಂದಿರುವಂಥ ಸೂತ್ರಧಾರಿಗಳು ತಾವೆಲ್ಲರೂ ಕೂಡ. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪ್ರತಿಯೊಬ್ಬ ತೀರ್ಪುಗಾರರೊಬ್ಬ ನಮ್ಮ ದೈಹಿಕ ಶಿಕ್ಷಕರು ಅನೇಕರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ತೀರ್ಪುಗಾರಿಕೆಯಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿರುವಂಥದ್ದು. ಸಮಯವನ್ನು ಬಿಡುವು ಮಾಡಿಕೊಳ್ಳುತ್ತಾ ಈ ಪಂದ್ಯಾವಳಿಯನ್ನು ಕಾಣುವುದಕ್ಕೋಸ್ಕರವಾಗಿ ದೂರ ದೂರದ ಊರುಗಳಿಂದ ಬಂದಿರತಕ್ಕಂಥ ಅನೇಕ ಕಬಡ್ಡಿಯ ಆಸ್ವಾದಕ ಮಿತ್ರರುಗಳು ನಿಂತಲ್ಲಿ ಕದಲದೆ ನಿರಂತರವಾಗಿ ಕಬಡ್ಡಿ ಪಂದ್ಯಾಟವನ್ನು ನೋಡುತ್ತಿರುವಂತಹ ತಮ್ಮ ಪ್ರೀತಿ, ಕಬಡ್ಡಿ ಮೇಲಿನ ಅಪಾರ ಗೌರವ ಖಂಡಿತವಾಗಲೂ ಕೂಡ ದೊಡ್ಡ ಮಟ್ಟದಲ್ಲಿದೆ. ಸೊ ಈ ದಿನ ಸಂಜೆ ಕಬಡ್ಡಿ ಕಾರ್ಯಕ್ರಮಗಳ ಸಂಪನ್ನದ ಬಳಿಕವಾಗಿ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅನಾವರಣಗೊಳ್ಳಲಿದೆ. ತುಳುನಾಡಿನ ಕರ್ನಾಟಕದ ಖ್ಯಾತ ಚಲನಚಿತ್ರ ರಂಗದ ಕಲಾವಿದರು ನಮ್ಮೊಂದಿಗೆ ಸೇರಿಕೊಳ್ಳುತ್ತಾ ನಿಮ್ಮೆಲ್ಲರನ್ನ ರಂಜಿಸಿದ್ದಾರೆ. ಸ್ಥಳೀಯ ಪ್ರತಿಭೆಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಹೀಗೆ 10 ಹಲವು ಕಾರ್ಯಕ್ರಮಗಳು ಸಂಜೆಯ ವೇಳೆಗೆ ವೇದಿಕೆಯಲ್ಲಿ ನಡೆಯಲಿದೆ. ಎಸ್ 2-1 ಉಡುಪಿ ಜಿಲ್ಲೆಯ ಬಾಲಕಿಯರು ಪ್ರತಿರೋಧವನ್ನು ತೋರಿಸಬೇಕಾಗಿದೆ. 22-1 ಸಂಪೂರ್ಣ ಏಕಮುಖಿ ಪಂದ್ಯದ ಮೊದಲ
ಅವಧಿ ಮುಕ್ತಾಯ. ಫಸ್ಟ್ ಹಾಫ್ ಇಸ್ ಓವರ್. 2-1. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್. ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ, ಕೇಳಿರಣ್ಣೋ ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಮುಕ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. Good morning, everyone. Welcome to our presentation group. Our theme is local business with ಒಂದಷ್ಟು ಸಮಯ ನಿಂತಲ್ಲಿ ನಿಂತುಬಿಟ್ರೆ ಕಾಲು ನೋವಾಗೋದು ಸಹಜ. ಆದರೆ ಪಂದ್ಯ ಬಹಳಷ್ಟು ರೋಮಾಂಚನಕಾರಿ ಇದ್ದರೆ ಆ ನೋವೆಲ್ಲ ಬರೋದೇ ಇಲ್ಲ, ನೆನಪಿಗೆ ಬರುವುದೇ ಇಲ್ಲ. ಆದರೆ ಈ ಬಾರಿ ಜೀವನ ದಾಳಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 14ರ ಬಾಲಕಿಯರ ವಿಭಾಗದಲ್ಲಿ ರೈಡಿಂಗ್ ಮಷೀನ್ ಆಗಿ ಜೀವನ. ಎಂತಹ ತಾಕತ್! ಶಕ್ತಿಯುತ ಆಟಗಾರ್ತಿ ಲೆಫ್ಟ್ ಕಾರ್ನರ್ ಇಂದ ಸಡನ್ ಆಗಿ ಬಂದಿರತಕ್ಕಂಥ ಆಕ್ರಮಣ. ಯಾರದು ಜೇಸಿ ನಂಬರ್ 6? ಜೆನಿಟಾ. ಜೀವನ ಆಗಿರಲಿ, ಜೆನಿಟಾ ಆಗಿರಲಿ, ಎರಡು ಜೇಗಳು ಮಂಗಳೂರಿನ ಶಕ್ತಿ. ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂಥ ಕಡಬ ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಶ್ರೀಯುತ ಯಾಕೂಬ್ ಬಹುಮಠ ಅವರು ಬೆಳಗ್ಗಿನಿಂದ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಯಾಕೂಬ್ ಸರ್, ದಯವಿಟ್ಟು ನಾವು ನಿಲ್ಲಬೇಕು. ಸಮಾರೋಪ ಸಮಾರಂಭದಲ್ಲಿ ತಾವು ನಮ್ಮ ಜೊತೆಗೆ ಉಪಸ್ಥಿತರಿರಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. 28-2 28-2 ದಕ್ಷಿಣ ಕನ್ನಡ ಜಿಲ್ಲೆಯ ಬಾಲಕಿಯರ ಸರ್ವ ಆಧಿಪತ್ಯ ಕಾಣುವಂತಹ ಈ ಫೈನಲ್ ಕದನ.
ಮತ್ತೆ ಜುವೆನ್ನ ಅವರ ಬಂಧನ ಅಸಾಧ್ಯ ಎಂಬ ಸ್ಥಿತಿಯಲ್ಲಿದೆ. ಪ್ರತಿ ದಾಳಿಯಲ್ಲೂ ದಣಿವರಿಯದಂತೆ ದಾಳಿ ಮಾಡಬಲ್ಲ ಜುವೆನ್ನ. ಫೈನಲ್ ಕದನವಾಗಿದೆ. ಪ್ರತಿ ವಿಭಾಗದಲ್ಲೂ ಕೂಡ ವೈಯಕ್ತಿಕ 3 ಬಹುಮಾನಗಳು. ಡುಬುಕಿ ಉಡುಪಿಯಿಂದ ಡುಬುಕಿ, ಐ ಥಿಂಕ್ ಸಿಂಚನ. डुबकी हो फिर पुश हो या फिर किसी प्रकार की अंक हो, अंक जरूरी है उडुपी के लिए. ಉಡುಪಿಯ ಸ್ಕೋರಿಂಗ್ ವಿಭಾಗ ಬಹಳಷ್ಟು ಬರಿದಾಗಿದೆ. ಅಲ್ಲಿ ಅಂಕಗಳ ಸಿಂಚನೆ ಬರಬೇಕಾಗಿದೆ. ಮರುಭೂಮಿ ತರ ಇರತಕ್ಕಂಥ ಸ್ಕೋರಿಂಗ್ ವಿಭಾಗ. ಆಹಾ, ಹಾರ್ದಿಕ ಬಾಲಕಿಯರ ವಿಭಾಗದಲ್ಲಿ ಸರ್ಫರಾಜ್ ಮುನ್ನ ಮಂಗಳೂರು ಮೀನಾದರೆ, ಬಾಲಕಿಯರ ವಿಭಾಗದಲ್ಲಿ ಮಂಗಳೂರು ಮೀನು ಹಾರ್ದಿಕ ಹಾರುವಂತ ಆಟಗಾರ್ತಿ. ಎಸ್, ನಮ್ಮ ಗೌರವಾನ್ವಿತ ಆಂಜನೇಯ ರೆಡ್ಡಿ ಸರ್ ಅವರ ಅಪೇಕ್ಷೆ ಮಂಗಳೂರು ಉಳಿದ ಆಟಗಾರ್ತಿಯರನ್ನು ಆಡಿಸಬಹುದಲ್ಲ ಎಂಬ ಅಪೇಕ್ಷೆ ಬರ್ತಾ ಇದೆ. ಖಂಡಿತವಾಗಿಯೂ ಅವಕಾಶ ಸಿಗತ್ತೆ. ವೆಯ್ಟ್ ಅಂಡ್ ಸಿ. ನೋಡಿ ಯಪ್ಪ, ಮಂಗಳೂರಿನಲ್ಲಿ ಬೆಳೆಯುವಂತಹ ಪ್ರತಿಭೆಗಳ ಆ ಒಂದು ಶ್ರೇಷ್ಠ ಪ್ರದರ್ಶನ ನೋಡಿ. ಒಗ್ಗಟ್ಟು, ಕಾಂಬಿನೇಷನ್, ಅದು ಎಸ್, ಕಾಂಬಿನೇಷನ್ ವಿಚ್ ಇಸ್ ಅ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಎನಿ activities. This occasion kabaddi also, combination is the important game. Anyhow, Glempan super tackle is on. Jersey number 7, who is she? Yes, Kirti. 5 ನಿಮಿಷಗಳ ಅವಧಿಯ ಸ್ಪರ್ಧೆ ಬಾಕಿ ಇದೆ. And finally, ಮುಗಿನ. And finally, ಪಂದ್ಯ ಬಿಟ್ಟುಕೊಟ್ಟಂತಹ ತಂಡ ಸಬ್ಸ್ಟಿಟ್ಯೂಷನ್ ಆಟಗಾರ್ತಿಯರಿಗೆ ಅವಕಾಶ ಪ್ರಾಯಶಃ ಸಿಗಲಿಲ್ಲ, ಅದು ನಿರಾಶೆ. ಏನೇ ಇರಲಿ, ಒನ್ ಸೈಡ್ ಮ್ಯಾಚ್ and champion is our proud, our home team, our host team. They are Dakshina Kannada under 14 girls number 1 team. ಈತನ ತಾಟಿ ಪೂರ್ಣವಾಗಿ ಏಕಮುಖಿ ಜಯವನ್ನ ದಾಖಲಿಸಿದಂತ ನಮ್ಮ ಜಿಲ್ಲೆಯ ಆ ಆಟಗಾರ್ತಿಯರಿಗೆ ನಿಮ್ಮ ದೊಡ್ಡ ಚಪ್ಪಾಳೆ ಇರಲಿ. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಸೌತ್ ಕೆನಡಾ. ಎಸ್, ವಿಷಯದಾದ ಪಂಡ ನಮ್ಮ ಮಕ್ಕಳಿಗೆ ತುಳುನಾಡದಕ್ಕೆ ದಾದ ಪಂಡ ದಂಡ ಸುಲಾಬಾಡುಪುರದ ಅಲ ಬೊಡ್ಚಿ ಬಂಗ ಬರುಡು ಅಂಚಾಟ ಮಾತ್ರ ಗಮ್ಮತ್ರಗಳು ತಾಟಿ ಕೊರ್ಪುನು ಅದ ಬೆಗರ್ ಜಪ್ಪಡ ಅದು ನಮ್ಮ ಪ್ರೈಸ್ ಗೆಲ್ಪುನಗ ಐಕು ವಿಶೇಷ ಒಂಜಿ ಚೀಪೆ ಜಾಸ್ತಿಗೆ ಅಂಚ ಅಕ್ಲೆ ಸುಲಾಬಡ ಬತ್ತಿನ ಆತ ಪ್ರೀತಿ ಆಪುಚಿಗೆ ಬಂಗ ಬತ್ತು ಬೈದಿನ. So anyhow, congratulations and thank you, and now only one match remains. ಆತೆ ಇರ್ ಮಲ್ಪಲಿ ಅನ್ ಪಿದೋಡ ಅಂದ ಊರಿಗೆ ಇರ್ದುರ ಕತಾರಗ ಪದ್ಯವಲ್ಲಿ
ಹಲೋ ಹಲೋ ಚೆಕ್. ಸೊ ಮುಂದಿನ ಬೆಂಗಳೂರಿನ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗೆ ಪುತ್ತೂರು ತಂಡ ಇವತ್ತು 14ರ ವಯೋಮಾನದಲ್ಲಿ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಂಡಾಗಿದೆ. ಹಾಗೆ ಮುಂದಿನ ರಾಜ್ಯ ಮಟ್ಟದ ಸ್ಪರ್ಧೆಗೆ ನಮ್ಮ ಪುತ್ತೂರು ಠಾಣೆಯ ಶ್ರೀ ಆಂಜನೇಯ ರೆಡ್ಡಿಯವರು ಆ ತಂಡದ ಜೊತೆಗೆ ಮುಂದಿನ ಬೆಂಗಳೂರು ಪಂದ್ಯಕ್ಕೆ ತೆರಳಲಿದ್ದಾರೆ. ಸೊ ಆ ತಂಡದ ಮೇಲೆ ಇರತಕ್ಕಂಥ ಅವರಿಗೆ ಅಪಾರ ಪ್ರೀತಿ ಅನ್ನುವಂಥದ್ದು, ಕಬಡ್ಡಿಯ ಮೇಲಿನ ಗೌರವ ನಿಜ ಕೂಡ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಯಾಕಂದ್ರೆ ಒಬ್ಬ ಅಧಿಕಾರಿಯಾಗಿ ತಂಡದ ಯುವ ಆಟಗಾರರಿಗೆ ಬೆಂಬಲ ಕೊಡುವಂಥದ್ದು, ಪ್ರೋತ್ಸಾಹ ಕೊಡುವಂಥದ್ದು. Hello. Last and final call, under 17 boys. Dakshina Kannada versus Chikmagaluru. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್. ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ, ಕೇಳಿರಣ್ಣೋ ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್, ಮುಕ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ.
everyone. Welcome to our presentation. Today, I am excited to introduce you to the Mepstra Group. Our theme is local business with global reach. We'll take a quick look at our headquarters in Hyderabad, India, and our presence in the USA through our Illinois office. Over the next few slides, we'll explore our services, our vision, and how we're making a global impact from our local roots. Good morning, everyone. Welcome to our presentation. ಕ್ರೀಡಾ ಪ್ರೇಕ್ಷಕರು ಗಮನಿಸಬೇಕು. BM ಗ್ರೂಪ್ಸ್ ಕ್ರೀಡಾಂಗಣದಲ್ಲಿ ಈಗಾಗಲೇ ಮ್ಯಾಚ್ ಮುಕ್ತಾಯ ಆಗಿದೆ. ನಮ್ಮ ಟೀಮ್ SRK ಆಪತ್ ಬಾಂಧವ ತಂಡ ಟೀಮ್ SRK ತಂಡದವರು ಮುಂದಿನ ಸಮಾರೋಪ ಸಮಾರಂಭಕ್ಕಾಗಿ ಸಭಾಂಗಣಕ್ಕೆ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಕಬಡ್ಡಿ ಮ್ಯಾಟ್ ಅನ್ನ ತೆರವು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಆಪತ್ ಬಾಂಧವ ತಂಡ SRK ಟೀಮ್ SRK ತಂಡಕ್ಕೆ ಅಭಿನಂದನೆಗಳು, ಧನ್ಯವಾದಗಳನ್ನ ಆಯೋಜನಾ ಸಮಿತಿಯ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ನಿನ್ನೆ ರಾತ್ರಿ 1 ಗಂಟೆ ರಾತ್ರಿವರೆಗೆ ಮತ್ತೆ ಕ್ರೀಡಾಂಗಣವನ್ನ ಸಜ್ಜುಗೊಳಿಸುವಂತ ಕೆಲಸವನ್ನು ನಮ್ಮ ಸಭಾಂಗಣದ ಸ್ವಯಂ ಸೇವಕರ ಜೊತೆಗೆ ಟೀಮ್ SRK ತಂಡದವರು ಕೂಡ ಕೈಜೋಡಿಸಿಕೊಂಡು ಇವತ್ತಿನ ಪಂದ್ಯಾಟ ಯಶಸ್ವಿಯಾಗುವಲ್ಲಿ ಸಹಕರಿಸಿದ್ದಾರೆ. ಟೀಮ್ SRK ಈಗಲೇ ಹಾಕ್ಸಿ ಬಿಡಿ. ಈಗಲ್ಲ ಮತ್ತೆ ಬೇಗ ಆ ಕಡೆ ಈ ಕಡೆ ಹೋಗ್ತಾರೆ. ಅಲ್ಲಿ ನಮ್ಮ ಲಾಸ್ಟಿಗೆ ಹೇಳ್ತಾರೆ ಲೈನ್ ಹಾಕೊಂಡು. ಎಸ್, ಕೆಲವೊಂದು ನಿರೀಕ್ಷೆಯ ಬಳಿಕ ಅಂಕಣಕ್ಕೆ ಅತಿಥಿ ತಂಡದ ಆಗಮನವಾಗಿದೆ. ಮಲೆನಾಡು ಚಿಕ್ಕಮಗಳೂರಿನ ಪ್ರತಿಭೆಗಳ ಆಗಮನದ ತರುವಾಯ ಆತಿಥೇಯ ತಂಡ ಬರಬೇಕಾಗಿದೆ. ಎಸ್ ಅತ್ತಾಜೆ, ಓ ಅತ್ತಾಜೆ, ಬಂಧುಗಳ ಈ ಕೂಟದ ಅಂತಿಮ ಕದನ, ಅಂತಿಮ ಸ್ಪರ್ಧೆ ಆರಂಭಗೊಂಡು ಮುಕ್ತಾಯಗೊಂಡ ಬಳಿಕ ವೇದಿಕೆಯಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ, ಅದರ ಜೊತೆಯಲ್ಲಿ ಅದರ ತರುವಾಯ ಸಾಂಸ್ಕೃತಿಕ ಕಾರ್ಯಕ್ರಮ ಈ ವರ್ಷದ ಈ ಕಾರ್ಯಕ್ರಮದ ಅಂತಿಮ ಭಾಗವಾಗಿರುತ್ತದೆ. ಅಲ್ಲಿ ಹಾಸ್ಯ ಇದೆ, ಅಲ್ಲಿ ನೃತ್ಯ ಇದೆ, ಅಲ್ಲಿ ಸಂಗೀತ ಇದೆ. ದಕ್ಷಿಣ ಕನ್ನಡ ಟೀಮ್ ಆದಷ್ಟು ಬೇಗ ಬನ್ನಿ. ಹಲೋ 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 ಎಸ್, ತಂಡದ ಆಗಮನ ಆಗಿದೆ. ಎಸ್, ರೆಡಿಯೋ ಕಬಡ್ಡಿ ತೋ ರೆಡಿಯೋ. ಎನರ್ಜಿ ಇತ್ತೆ ಬತ್ತಂತುಲೆ. ಆಹಾ 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 ಆ ಆ ಆ ಡಗ ಡಗ ಆ ಆ ಆ ಆ ಆ ಆ ಡಗ ಡಗ ಆ ಆ ಆ. ಫೈನಲ್ ಕಬಡ್ಡಿ ಆಡು, ಕಬಡ್ಡಿ ನೋಡು, ಕಬಡ್ಡಿ ಗಲೆ 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 ಆಡಾಡು ಆಡಾಡು ನಲಿದಾಡು. ಟೀಮ್ ಬಂದಿದೆ. ಫೈನಲ್ ಕದನ
ಆರಂಭ ಆಗಬೇಕಾಗಿದೆ. ಸೊ ರಾಮ ಕುಂಜಾರ್ ಆಹಾ, ತಂಡದ ಸೌಂಡ್ ಬರಲಿ ಬೇಗ, ಆಡಿಸಬೇಗ, ಎಲ್ಲಿ ಬರಲಿ. ಆಹಾ ಆಹಾ, ಕಾಣದ ಕಡಲಿಗೆ ಕಾಣುವ ಮೂಲಕ ನಿನ್ನದ ಎಲ್ಲಿ ಹಾಡುವ ಮೂಲಕ ಎಲ್ಲರ ಚಿತ್ತ ಬದಲಿಸುವ ಮೂಲಕ ನೀನೇ ಎಂದರೆ ಕುಣಿಯುವ ಮೂಲಕ ಗಡ 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 ದಡ 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 ದಡ. ಆಹಾ ಆಹಾ, ಲಲ್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 ಲ ಲಾ 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 ನಗ ನಗ ಲಾ 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 ರಾಮಕುಂಜ. ಆಹಾ 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 ಆಹಾ, ಎಲ್ಲೆಲ್ಲಿ ಅಲ್ಲಲ್ಲಿ ನೋಡಿಲ್ಲಿ ಕುಣಿಯಲ್ಲಿ ಬಾಯಲ್ಲಿ ಆಡು ಆಡು ಕಬಡ್ಡಿ ಆಡು ನೀನೇ ಆಡು ಎಲ್ಲಿದ ನೋಡು ಟಗಡಗಡ 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 ಗಡ ನೀನೇ ಆಡು ಎಂದರೆ ಆಡಿಸಬೇಕು, ಕುಣಿಯು ಎಂದರೆ ಕುಣಿಯಿಸಬೇಕು. ಆಡು ಈಡು ಆಡು ಏಡು ಮಾಡು ನೀಡು ಕಬಡ್ಡಿ ಆಡು ಬಾ 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 ಬರ್ಲಿ ಬಾ. ನೀನೇ ಆಡು ಎಲ್ಲಿದ ನೋಡು ಟಗಡಗಡ 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 ನೀನೇ ಆಡು ಎಂದರೆ ಆಡಿಸಬೇಕು, ಕುಣಿಯು ಎಂದರೆ ಕುಣಿಯಿಸಬೇಕು. ಆಡು ಈಡು ಆಡು ಏಡು ಮಾಡು ನೀಡು ಕಬಡ್ಡಿ ಆಡು ಬಾ 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 ಬರ್ಲಿ ಬಾ ಬರ್ಲಿ ಬಾ. ಮಳೆ 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 ಜಡಿ ಮಳೆ ಜಡಿ ಮಳೆ 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 ನಡುವೆ ಕಬಡ್ಡಿ ನಡುವೆ ಕಬಡ್ಡಿ. ಆಹಾ, ಮಿನ 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 ನೀನೇ ಎಂದರೆ ಗಣ 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 ಕಣ ಕಣ ಕಣದಲ್ಲೂ ಕಬಡ್ಡಿ ಆಟ. ಆಟ ಎಂದರೆ ಹೀಗಿರಬೇಕು. ತಗ ತಗದ ತಗ ತಗದ ತಗ 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 ತಗದ ತಗ ತಗ ತಗದ ಆ ಆ ಆ ಆ ರಾಮಕುಂಜ ರಾಮಕುಂಜ. ಆಹಾ ಲಾ ಲಾ ಬರ್ಲಿ ಬೇಗ, ಆಡಬೇಗ, ನೋಡಬೇಕ ಎಲ್ಲೆಲ್ಲಿ ಅಲ್ಲಲ್ಲಿ ನೀನಲ್ಲಿ ಕುಣಿಯಲ್ಲಿ ಬಾಡಲ್ಲಿ ಗಡಗಡ 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 ಗಡಗಡತ್ತೆ ಬಾಕರ್ ಕಮಾನ್. దాదా పనుడు 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 పని 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 బర్సా ఎంకే బర్సా ఇంచ బర్సా. ಆಹಾ, ಚಿರತೆ ಚಿರತೆ ಕರಿ 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 ಚಿರತೆ ಗಡಿ 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 ಜಸ್ವಂತ ಜಸ್ 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 ಜಸುವಂತ ಜಸ್ 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 ಜಸುವಂತ ಜಸ್ 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 ಜಸುವಂತ ಫೈಸಲ್ ಫೈಸಲ್ ಕಡಬ ಕಡಬ ಫೈಸಲ್ ಫೈಸಲ್ ಯಾಕೂಬ್ 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 ಬಿಗ್ ಶಾಪ್ ಬಿಗ್ ಶಾಪ್ ಬಿಗ್ ಶಾಪ್ ಬಿಗ್ ಶಾಪ್ ಬಿಡಿ 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 ಕಡ 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 ತವಡದ ಕಡ ದಂಡನ ಎಲ್ಲಡೆ ಆಡು ಎಂದರೆ ಕಣಗಲಿ ಗಲಿ ಬಲಿ 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 ಎಟ್ಟಾಡು ಆಡಾಡು ಕುಣಿದಾಡು ನಲಿದಾಡು ತಗ 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 ತಗದಗದ 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 ಗುಡಗಿ ಆಡು ತಾಡು ಆಡಿಸಂದರೆ ಹೀಗೆ ಬಾಡು ಮಾತು ಬೇಕೆ ಜೈ 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 ಆಡಾಡ್ 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 ಕುನಿ ಕುನಿ ನಲಿ ನಲಿ ಆಡಾಡ್ ನೋಡೋಡ್ ಎಲ್ಲಿ ಬಲ್ಲಿ ವರ್ಲಿ ಕೆಡಲಿ ಕಡಗಡ ಗಡಗಡಿ ಗಡಿಗಳ ದಡಿ ಗಡಿ ನಾಳವೆಂದರೆ ಅಡುಗಳೆಗೊಳಗಡೆ ಏಳೆ ಎಂದರೆ ಆಡು ಎಂದರೆ ನಲಿ 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 ಎಲ್ಲೆಲ್ಲಿ ಹಲೋ ಹಲೋ
ಹಲೋ ಎರಡು ತಂಡಗಳ ಶುಭಾಶಯಕ್ಕೋಸ್ಕರ ದಯವಿಟ್ಟು ನಮ್ಮ ಎಲ್ಲ ಸಂಘಟಕರು ಇಲ್ಲಿ ಕ್ರೀಡಾಂಗಣ ಹತ್ರ ಬರಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಎರಡು ತಂಡಗಳನ್ನು ಹರಸುವುದೋಸ್ಕರ ದಯವಿಟ್ಟು ಬನ್ನಿ. ಸೊ ನೋಡಿ, ಗೆದ್ದಿರುವಂಥ ಆ ಮೂರು ತಂಡಗಳ ಆಟಗಾರರು ಆಟಗಾರ್ತಿಯರು ದಯವಿಟ್ಟು ಅಂಕಣದ ಒಳಭಾಗಕ್ಕೆ ಬರಬೇಕು. ಮಂಡ್ಯ ಮತ್ತು ದಕ್ಷಿಣ ಕನ್ನಡದ ಎರಡು ತಂಡಗಳು ವಿಜೇತ ತಂಡಗಳು. ದ್ವಿತೀಯ ಪ್ರಶಸ್ತಿಯನ್ನು ಪಡ್ಕೊಂಡ ತಂಡಗಳು ನಿಮಗೆ ರಾಜ್ಯ ಮಟ್ಟಕ್ಕೆ ಸೆಲೆಕ್ಷನ್ ಇದೆ, ದಯವಿಟ್ಟು ಬನ್ನಿ. ಚಂದ್ರಶೇಖರ್ ಸರ್, ಕೇಶವ ಗಂಜಿಪೇಟೆಯವರು, ಸುಚೇತಾ ಮೇಡಮ್ ಒಮ್ಮೆ ಕ್ರೀಡಾಂಗಣಕ್ಕೆ ದಿವಾಕರ್. ಬರಬೇಕು. ನಮ್ಮ ತ್ಯಾಗಂ ಸರ್ ಹೋಗಿದ್ದಾರೆ. ನಮ್ಮ ಫೈನಲ್ ಪಂದ್ಯಾಟವನ್ನು ಆಡಲಿಕ್ಕೆ ಇರುವಂತಹ ಎರಡೂ ತಂಡಗಳನ್ನ ಅಭಿನಂದಿಸಲಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಭಾಧ್ಯಕ್ಷತೆ ವಹಿಸಲಿರುವಂತಹ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಂತಹ ಕೇಶವ ಗಂಜಿಪೇಟೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀಮತಿ ಸುಚೇತಾ, ಹಿರಿಯರಾದಂತಹ ಶ್ರೀಯುತ ಸೇಸಪ್ರೈ ಸರ್, ಶಿವಪ್ರಸಾದ್ ಇಜಾವ್, ವೇದಿಕೆಯಲ್ಲಿರುವಂತಹ ಎಲ್ಲ ಪ್ರೇಕ್ಷಕರಿಗೆ ವಿನಂತಿ, ಇಲ್ಲಿ ಗಣ್ಯ ಅತಿಥಿಗಳು ಕೂತ್ಕೊಂಡಲ್ಲಿ ಅವರ ಮುಂದೆ ಅಡ್ಡ ಯಾರು ನಿಲ್ಲಬಾರದು ಮತ್ತು ಮ್ಯಾಚ್ ಮುಗಿದ ತಕ್ಷಣ ವೇದಿಕೆಯಿಂದ ನೀವು ತೆರಳಬೇಕು. ವೇದಿಕೆಯ ಎಲ್ಲ ಕಾರ್ಯಕರ್ತರು ಸ್ವಯಂ ಸೇವಕರು ತಯಾರಿರಬೇಕು. ಮ್ಯಾಚ್ ಮುಗಿದ 5 ನಿಮಿಷದಲ್ಲಿ ಸಮಾರೋಪ ಸಮಾರಂಭಕ್ಕೆ ವೇದಿಕೆ ಸಜ್ಜುಗೊಳ್ಳಬೇಕು. Yes, here is the introduction ceremony for the mega final of South Canada versus Chikmagaluru. Sub-Inspector of Police is leading in front for the introduction ceremony. ಗೌರವಾನ್ವಿತ ಶಿಕ್ಷಕರು ಇದ್ದಾರೆ. ಅನೇಕ ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಯಾಕೋ ಹಾಸ್ಪಿಟಲ್ ಗಣ್ಯ ಅತಿಥಿಗಳ ಗೌರವ ಉಪಸ್ಥಿತಿಯಲ್ಲಿ ಸಾಗುವಂತಹ ಈ ಶುಭ ಹಾರೈಕೆಯ ಸುಂದರಗಳಿಗೆ ಹೊರಾಂಗಣದಲ್ಲಿ ಭರ್ಜರಿ ಮಳೆ, ಒಳಭಾಗದಲ್ಲಿ ಒಂದು ಹನಿ ನೀರು ಬೀಳದ ರೀತಿಯಲ್ಲಿ 2 ದಿನಗಳ ಪರ್ಯಂತ ಅತ್ಯಂತ ಸುವ್ಯವಸ್ಥಿತ ಕಾರ್ಯಕ್ರಮದ ಅಂತಿಮ ಕದನಕ್ಕಾಗಿ ಗಣ್ಯ ಅತಿಥಿಗಳಿಂದ ಶುಭ ಹಾರೈಕೆಯ ಸುಂದರ ನೋಟವನ್ನು ನೋಡ್ತಾ ಇದ್ದೇವೆ. ಸಮಯ 4 ಗಂಟೆಗೆ 10 ನಿಮಿಷಗಳ ದೂರ. ಇವತ್ತು ಭಾನುವಾರ.
ಶ್ರೀಯುತ ಕೃಷ್ಣ ಶೆಟ್ಟಿ ಅವರು ನಮ್ಮ ಪಂದ್ಯಾಟಕ್ಕೆ ಆಗಮಿಸಿದ್ದೀರಿ ಸರ್. ಕೃಷ್ಣ ಶೆಟ್ಟಿ ಕಡಬ ಸರ್, ದಯವಿಟ್ಟು ಕ್ರೀಡಾಂಗಣಕ್ಕೆ ಬರಬೇಕು. ನಮ್ಮ ಕ್ರೀಡಾಪಟುಗಳನ್ನು ಅಭಿನಂದಿಸುವುದಕ್ಕೆ ತಾವು ಕ್ರೀಡಾಂಗಣಕ್ಕೆ ಬರಬೇಕು ಅಂತ ವಿನಂತಿಸ್ತೇನೆ. ఆయన లాస్ట్ ఇయర్ సండే పైన ఫోటో ఎలా ఉంటుంది అది అప్పుడు సార్ అధికృత అప్పుడు డిపి ఉన్న సైన్ ఎందుకు దొరుకుతుంది ಎರಡು ಟೀಮಿನ ಒಂದು ಕೋಚ್ ಮತ್ತೆ ಒಂದು ಮೇಲೆ ಇವರು ಬಿಟ್ಟು ಬಾಕಿ ಎಲ್ಲ ಹೊರಗೆ ಹೋಗ್ಲಿಕ್ಕಿಲ್ಲ ಬೈಕ್ ಬಂದ್ಲೆ ಅವ್ರು 50 ಪೂರ ನಮ್ಮ ಜಿಲ್ಲೆ. ಹಲೋ ಹಲೋ ಹಲೋ, ಎಲ್ಲ ಕ್ರೀಡಾಂಗಣದಿಂದ ಟೀಮ್ ಮ್ಯಾನೇಜರ್, ಕೋಚ್ ಮತ್ತು ಪ್ಲೇಯರ್ಗಳನ್ನು ಬಿಟ್ಟು ಉಳಿದವರು ದಯವಿಟ್ಟು ಹೊರಗೆ ಹೋಗಿ. ಎಲ್ಲರೂ ದಯವಿಟ್ಟು, ಎಲ್ಲ ನಮ್ಮ ಅತಿಥಿ ವರ್ಗದವರು ಕೂಡ ದಯವಿಟ್ಟು ವೇದಿಕೆಗೆ ಬಂದು ಪಂದ್ಯಾಟವನ್ನು ವೀಕ್ಷಿಸಿ. ಅಫಿಷಿಯಲ್ಸ್ ದಯವಿಟ್ಟು ಕ್ರೀಡಾಪಟುಗಳನ್ನು ಅಭಿನಂದಿಸಿದಂತ ಎಲ್ಲ ಅತಿಥಿಗಳು ಅಭಿನಂದಿಸಿದ ಬಳಿಕ ವೇದಿಕೆಗೆ ಬರಬೇಕು. ಸರ್, ನಿಮ್ಮ ಉಡುಪಿ ಚಿಕ್ಕಮಗಳೂರು ಕೋಚ್ ಮ್ಯಾನೇಜರ್ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಕೋಚ್ ಮತ್ತು ಮ್ಯಾನೇಜರ್ ಮಾತ್ರ ಒಳಗಡೆ ಬಿಡಿ, ಅಫಿಷಿಯಲ್ಸ್ ಬೇರೆ ಯಾರನ್ನು ಒಳಗೆ ಬಿಡಬೇಡಿ. ಉಳಿದ ನಮ್ಮ ಅತಿಥಿಗಳು ದಯವಿಟ್ಟು ವೇದಿಕೆಗೆ ಬಂದು ಕೂತ್ಕೊಳ್ಳಿ. ವಿವೇಕಾನಂದ ಇದು ದಕ್ಷಿಣ ಕನ್ನಡ ಜಿಲ್ಲೆ ಬಾಲಕರ ತಂಡದ ಇಳಿಸಿ ಒಳಗಡೆ ಪ್ಲೇಯರ್ಸ್ಗಳನ್ನ ಇಳಿಸಿ ಆಡಲಿಕ್ಕೆ. ಆಟಗಾರರು ಒಳಗೆ ಬನ್ನಿ, ಪ್ಲೇಯಿಂಗ್ ಮೆಂಬರ್ಸ್.
ರೆಫ್ರಿ ಅವರು ವಿಜಿಲ್ ಹಾಕಿ ಆಡ್ತಾರೆ ಎಲ್ಲ ಕೇಳಿ ನೀವು. ರೆಫ್ರಿ ಕೃಷ್ಣನಿದ್ದಾರೆ, ಅವ್ರು ಆಡ್ತಾರೆ ಎಲ್ಲ ಕೇಳಿ. ಆಡಿದ್ರೆ ಹೋಗಿ. ಚಂದ ಮಾಡಿದ ಮೇಲೆ ಒಂದು ಫೈನಲ್ ಆಗಿ ಹೋಗ್ಲಿ ಅಂತ ಹೇಳುದು ನಾವು. ಇಷ್ಟೆಲ್ಲ ಆದ ಮೇಲೆ ಇಲ್ಲ ಒಂದು ಎಷ್ಟು ಕಾದಿದೆ ಒಂದು 5 ವಿವೇಕಾನಂದ ದಕ್ಷಿಣ ಕನ್ನಡ ತಂಡದ ಕೋಚ್ ಮತ್ತು ಮ್ಯಾನೇಜರ್ ದಯವಿಟ್ಟು ಮೈಕ್ ಬಳಿ ಬನ್ನಿ. ಕೋಚ್ ಮತ್ತು ಮ್ಯಾನೇಜರ್ ದಾಮೋದರ್ ಇಲ್ಲಿ ಬನ್ನಿ. ದಾಮೋದರ್
SRK ಲ್ಯಾಡರ್ಸ್ ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್ಸ್ ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್ಸ್ ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್ಸ್ SRK ಲ್ಯಾಡರ್ಸ್. ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ ರೈತ ಬಂಧುಗಳೇ ಕೇಳಿರಣ್ಣೋ ಕೇಳಿರಕ್ಕೋ ರೈತ ಬಾಂಧವರೇ ರೈತ ಬಂಧುಗಳೇ ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್ಸ್ ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್ಸ್ ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್ಸ್ ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್ಸ್. SRK ಲ್ಯಾಡರ್ಸ್, ಮುಕ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. Good morning, everyone. Welcome to our presentation. Today, I am excited to introduce you to the MEPSTRA Group. Our theme is local business with global reach. We'll take a quick look at our headquarters in Hyderabad, India, and our presence in the USA through our Illinois office. Over the next few slides, we'll explore our services, our vision, and how we're making a global impact from our local roots. ಹೇಳ್ತೇನೆ ಮತ್ತೆ ನೀವು ಹೇಳಿ. ನೋಡಿ ಎಲ್ಲರ ಗಮನಕ್ಕೆ, ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅವ್ರದ್ದು ಏನೋ ಸಣ್ಣ ಕಾಂಪ್ಲಿಕೇಶನ್ ಉಂಟು. ಅವರು ಬರೆದು ಕೊಟ್ಟು ಆಡುವುದಾದರೆ ಆಡಿದ ನಂತರವೂ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇದೆ. ಆ ಜೂರಿ ಆಫ್ ಅಪೀಲ್ ನೋಡಿಕೊಳ್ತದೆ. ಆಡುವುದಿಲ್ಲ ಅಂತ ಹೇಳಿದರೆ ಆಡುವುದಿಲ್ಲ ಬರೆದು ಕೊಟ್ಟು ಗ್ರೌಂಡಿಂದ ಹೊರಗೆ ಹೋಗಿ ಅಷ್ಟೇ ಹೇಳ್ತಾ ಇರೋದು, ಮತ್ತೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾರಿಗೂ ಇಲ್ಲ, ನಾವು ಮಾಡಿದ್ದೇವೆ ಸರ್, ಕರೆಕ್ಟ್ ಉಂಟು. ನೀವು ಹೇಳಿ ಯಾರು ಮಧ್ಯಪ್ರವೇಶ ಯಾರಿಗೂ ಇಲ್ಲ ಅಂತ ಹೇಳಿ. ಆತ್ಮೀಯರೇ, ಸ್ವಲ್ಪ ಎಲ್ಲ ಆತ್ಮೀಯ ಕ್ರೀಡಾಭಿಮಾನಿಗಳೇ, ಬಹುಶಃ ದಯವಿಟ್ಟು ಒಂದು 5 ನಿಮಿಷ ನನ್ನ ಮಾತನ್ನು ಕೇಳಿಕೊಳ್ಬೇಕಂತ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ನನ್ನ ಮನವಿಯನ್ನು 5 ನಿಮಿಷ. ಬಹುಶಃ ನಿಮಗೆ ಇದು ಆಶ್ಚರ್ಯ ಆಗ್ತಾ ಇರ್ಬೋದು, ಇದು ಏನು ಆಗ್ತಾ ಇದೆ ಅನ್ನೋ ಒಂದು ಯೋಚನೆಯಲ್ಲಿ ನೀವು ಇರ್ಬೋದು. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, 1 ನಿಮಿಷ ಕೇಳಿ. ಹಲೋ, ನಿಮಿಷ. ಎರಡೂ ತಂಡದವರು ನ್ಯಾಯಮಂಡಲಿಗೆ ಒಂದು ಅರ್ಜಿಯನ್ನು ಹಾಕಿದ್ದಾರೆ, ನಮಗೆ ಈ ಥರ ನ್ಯಾಯ ತಪ್ಪಿದೆ ಅಂತೇಳಿ. ಆದರೆ ನ್ಯಾಯಮಂಡಲಿ ಪರಿಶೀಲನೆ ಮಾಡುವಾಗ
ಅದಕ್ಕೆ ನಾವು ಈಗಾಗಲೇ ತೀರ್ಮಾನ ಕೊಟ್ಟಿದ್ದೇವೆ. ಅದನ್ನು ಇಬ್ಬರೂ ತಂಡದವರು ಒಪ್ಪಿಕೊಂಡು ಈಗ ಮೈದಾನಕ್ಕೆ ಪ್ರವೇಶ ಮಾಡುವಾಗ ನನಗೆ ಭಯಂಕರ ಬೇಸರ ಆಗ್ತದೆ. ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ದೈಹಿಕ ಶಿಕ್ಷಣಾಧಿಕಾರಿ, ನನಗೆ ನಾಚಿಕೆ ಆಗ್ತದೆ. ನನ್ನ ಮಾತನ್ನು ನನ್ನ ತಂಡ ಕೇಳ್ತಾ ಇಲ್ಲ, ಚಿಕ್ಕಮಗಳೂರು ಕೇಳ್ತಾ ಇದ್ದಾರೆ. ಯಾರನ್ನು ತೋರಿಸಿ ಅಂತ ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ಯಾರನ್ನು ತಪ್ಪಾಗಿದೆ ತೋರಿಸಿ, ನಾನು ಹೊರಗಿಡ್ತೇನೆ ಅಂತ ಅವರು ನನಗೆ ಮರ್ಯಾದೆ ಕೊಡ್ತಾ ಇದ್ದಾರೆ. ನಿಮಗೆ ಒಂದು ಅಷ್ಟು ಅರ್ಥ ಆಗೋದಿಲ್ಲ ಅಂತ ನಾನು ಕೇಳ್ತಾ ಇದ್ದೇನೆ. ವಿವೇಕಾನಂದ ವಿದ್ಯಾಸಂಸ್ಥೆಯ ತಂಡದ ಮ್ಯಾನೇಜರ್ ಮತ್ತು ಕೋಚ್ ಸ್ವಲ್ಪ ಆಲೋಚನೆ ಮಾಡಿ. ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟು ಆರ್ಗನೈಸ್ ಮಾಡಿದ್ದಾರೆ, ಇನ್ನು ಜೀವಮಾನದಲ್ಲಿ ಯಾರು ಕೂಡ ಈ ರೀತಿಯ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಆಗದ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಏನು ಅನ್ಯಾಯ ಆಗಿದೆ, ಏನು ಅನ್ಯಾಯ ಆಗಿದೆ ನಿಮಗೆ, ಅದು ನಮಗೆ ಬೇಕಾದ ಪ್ರಶ್ನೆ. ನಾನು ಖಂಡಿತವಾಗಿಯೂ ಇದರ ಬಗ್ಗೆ ನನಗೇನು ಅತಿ ಹೆಚ್ಚಿನ ಶಿಸ್ತು ಕ್ರಮ ಕೈಗೊಳ್ಳಿಕ್ಕೆ ಅದನ್ನು ಮಾಡಿಯೇ ಮಾಡ್ತೇನೆ. ನಿಮಗೆ 5 ನಿಮಿಷ ಟೈಮ್ ಇದೆ. ದಯವಿಟ್ಟು ಮತ್ತೆ ಮನವಿ ಮಾಡ್ತಾ ಇದ್ದೇನೆ, ಆಟ ಆಡಿ. ದಯವಿಟ್ಟು ಮತ್ತೆ ಮನವಿ ಮಾಡ್ತೇನೆ, ಆಟ ಆಡಿ ಅಷ್ಟೇ. ನನ್ನ ಮನವಿ ಆಡಿ ಗೆಲ್ಲಿ. ಪಂದ್ಯಾಟ ಇಷ್ಟು ಜನ ಇಲ್ಲಿ ನೋಡಿ, ಹೊರಗಡೆ ಎಷ್ಟು ಜನ ಇದ್ದಾರೆ ನಮ್ಮ ಒಂದು ಕಬಡ್ಡಿ ವೀಕ್ಷಣೆ ಮಾಡಲಿಕ್ಕೆ. ಅವರಿಗೋಸ್ಕರ ಆಡಿ. ನೀವು ಗೆಲ್ಲಲಿಕ್ಕೆ ಆಡೋದಲ್ಲ, ಗೆಲ್ಲುವುದು ಒಂದೇ ತಂಡ. ಹಲೋ
ಹಲೋ ಎಲ್ಲ ಹಲೋ ಹಲೋ ಚಿಕ್ ಚಿಕ್ ಹಲೋ 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 ನೋಡಿ ಎಲ್ಲ ಕ್ರೀಡಾಪಟುಗಳು ಹಲೋ ಕ್ರೀಡಾಪಟುಗಳು ದಯವಿಟ್ಟು ಗಮನಿಸಿ, ನಾವು ಆಯೋಜನಾ ಸಮಿತಿಯ ವತಿಯಿಂದ ನಾವು ಮಾತಾಡ್ತಾ ಇದ್ದೇವೆ. ಗಂಟೆಗಳ ಕಾಲ ಕಾಯ್ತಾ ಇದ್ದೇವೆ. ನಮ್ಮ ಮುಂದಿನ ಕಾರ್ಯಕ್ರಮಗಳು ಕೂಡ ನಡೀಲಿಕ್ಕಿದೆ. ದಯವಿಟ್ಟು ನೀವು ಕೊಟ್ಟ ಸಮಯವನ್ನು ಸದುಪಯೋಗಪಡಿಸಿಕೊಂಡು ಕೂಡಲೇ ತೀರ್ಮಾನ ತಗೊಳ್ಬೇಕು. ನಮಗೆ ಮುಂದಿನ ಕಾರ್ಯಕ್ರಮ ನಡೀಲಿಕ್ಕಿದೆ. ತುಂಬ ಹೊತ್ತು ಮೀರ್ತಾ ಇದೆ. ಕ್ರೀಡಾಭಿಮಾನಿಗಳ ಸಹನೆ ಮೀರ್ತಾ ಇದೆ. ಅದು ಕಟ್ಟೆ ಹೊಡೆಯುವ ಮುಂಚೆ ತೀರ್ಮಾನ ತಗೊಳ್ಳಿ. ಮಂಡ್ಯ ಕ್ರೀಡಾಕೂಟಕ್ಕೆ ಬಂದಿರುವಂತಹ ಸಮಸ್ತ ಕಬಡ್ಡಿ ಆಸ್ವಾದಕರೇ, ಕಲಾಭಿಮಾನಿಗಳೇ, ಈ ದಿನ ಸಂಜೆ ವಿಶೇಷವಾಗಿ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ತುಳುನಾಡಿನ ಖ್ಯಾತ ಹಾಸ್ಯ ಕಲಾವಿದರಿಂದ ವಿಶೇಷವಾದಂಥ ಮನರಂಜನೆ ಹಾಸ್ಯದ ಜೋದುಕುಗಳು ನಿಮ್ಮೊಂದಿಗೆ ವೇದಿಕೆಯಲ್ಲಿ. ಈ ಪಂದ್ಯಾವಳಿಯ ಮುಕ್ತಾಯದ ಬಳಿಕ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಜೊತೆಗೆ ರಾಮಕುಂಜದ ಇತಿಹಾಸದಲ್ಲಿ ಒಂದು ದೊಡ್ಡ ಕಬಡ್ಡಿಯ ಜಾತ್ರೆ ಆಗ್ತಾ ಇದೆ. ಅನೇಕ ಖಾದ್ಯ ಮಳಿಗೆಗಳಿದೆ, ಆಹಾರ ಮೇಳ ಇದೆ, ವಿಜ್ಞಾನ ಮೇಳ ಇದೆ.
ಆಗ್ತದೆ ಇಲ್ಲವೋ ಅಧಿಕಾರಿ ವರ್ಗದವರು ತೀರ್ಮಾನ ತಗೊಳ್ತಾರೆ. ಆದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಖಂಡಿತಕ್ಕೂ ಈ ವೇದಿಕೆಯಲ್ಲಿ ಬಹಳ ವಿಜೃಂಭಣೆಯಿಂದ ನಡೀಲಿಕ್ಕಿದೆ. ತಾವೆಲ್ಲರೂ ಕೂಡ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅದರ ಜೊತೆಗೆ ಸಮಾರೋಪ ಸಮಾರಂಭವೂ ಕೂಡ ನಡೀಲಿಕ್ಕಿದೆ. ಈಗಾಗಲೇ ಗೆದ್ದ ತಂಡಗಳಿವೆ. ಆ ಗೆದ್ದ ತಂಡಗಳಿಗೆ ಬಹುಮಾನ ವಿತರಣೆಯ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಆ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಬರೋಬ್ಬರಿ 3 ಗಂಟೆಯ ಅದ್ದೂರಿ ಸಾಂಸ್ಕೃತಿಕ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ವಿಜೃಂಭಿಸಲಿಕ್ಕಿದೆ. ತಾವೆಲ್ಲರೂ ಕೂಡ ಇವತ್ತು ಈಗ ಯಾವ ಸಂಖ್ಯೆಯಲ್ಲಿದ್ದೀರಿ ಎಲ್ಲರೂ ಕೂಡ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ ಅನ್ನುವಂಥ ನಿರೀಕ್ಷೆ ನಮಗಿದೆ. ಕಾರ್ಯಕ್ರಮ ಖಂಡಿತಕ್ಕೂ ಕೂಡ ಆಗ್ತದೆ. ಆದಷ್ಟು ಬೇಗ ನಮ್ಮ ನ್ಯಾಯಮಂಡಳಿಯವರು ನಮಗೆ ತೀರ್ಪನ್ನು ಕೊಡಬೇಕು. ತಡ ಮಾಡಿದಷ್ಟು ನಮ್ಮ ಕಾರ್ಯಕ್ರಮಕ್ಕೆ ತೊಂದರೆ ಆಗ್ತದೆ. ಈಗಾಗಲೇ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಲಿಕ್ಕೆ ಬಂದಂತ ತಂಡ 2 ಗಂಟೆಯಿಂದ ಸಿದ್ಧತೆ ಮಾಡಿಕೊಂಡು ಕಾಯ್ತಾ ಇದ್ದಾರೆ. ದಯವಿಟ್ಟು ಅವಕಾಶಗಳನ್ನು ಮಾಡಿಕೊಡಬೇಕು ಆದಷ್ಟು ಬೇಗ. ಎಲ್ಲ ವಾಲಂಟಿಯರ್ಸ್ಗೆ ಸೂಚನೆ, ಎಲ್ಲ ವಿಭಾಗದ ವಾಲಂಟಿಯರ್ಸ್ ಯಾವುದೇ ಕಾರಣಕ್ಕೆ ಮ್ಯಾಚ್ ಮುಗಿದ ತಕ್ಷಣ ಹೋಗ್ಲಿಕ್ಕಿಲ್ಲ. ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿದ ತಕ್ಷಣ ಹೋಗ್ಲಿಕ್ಕಿಲ್ಲ. ನಮಗೆ ತುಂಬಾ ಜವಾಬ್ದಾರಿಗಳಿವೆ. ಈ ಕ್ರೀಡಾಂಗಣಕ್ಕೆ ತಂದಿರುವಂತಹ ನಮ್ಮ ಶಾಲೆಯ ಎಲ್ಲ ವಸ್ತುಗಳನ್ನ ಆಯಾಯ ತರಗತಿಗೆ ಕಳಿಸಿಕೊಡ್ಲಿಕ್ಕಿದೆ. ಮತ್ತೆ ತುಂಬಾ ಜವಾಬ್ದಾರಿಗಳು ನಮ್ಮ ಮೇಲೆ ಇರುವುದರಿಂದ ಎಲ್ಲ ಸ್ವಯಂ ಸೇವಕರು ಅಲ್ಟ್ರಾ ಅವು ಅಲ್ಟ್ರಾ ಬರ್ಬೋದು ಎಂಡಿಯರ್ ಬರ್ತೀವಿ ನಿಜ ಅವು ಲಾಂಚ್ ಆಗ್ಬೋದು ಫೋಟೋಸ್ ಬರೋಣ ಅಲ್ಟಿಮೇಟ್ ಬರ್ತೀವಿ ಅದೇ ಲೈಫ್ ಕೂಡ ಆಗಂತ ಫೋಟೋ ಬರ್ತೀವಿ ಭೂತ ಮಗ ಕಡಪಟ್ಟಿದ್ದೆ ಅದೆಲ್ಲ ಬಂದು ಫಸ್ಟಿಗೆ ಬಂದರು 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 ದಯವಿಟ್ಟು ಎಲ್ಲ ಪ್ರೇಕ್ಷಕರು ಶಾಂತ ರೀತಿಯಿಂದ ವರ್ತಿಸಬೇಕು ಅಂತ ಆಯೋಜನಾ ಸಮಿತಿಯ ವತಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ. ಆದರೆ ಕ್ರೀಡಾಭಿಮಾನಿಗಳು ಗಮನಿಸಬೇಕು, ಇಲ್ಲಿ ಕೇವಲ ಕ್ರೀಡಾಭಿಮಾನಿಗಳು ಮಾತ್ರ ಇರುವಂತದ್ದಲ್ಲ, ಕಲಾಭಿಮಾನಿಗಳು ಕೂಡ ಇದ್ದಾರೆ. ಹಾಗಾಗಿ ಆದಷ್ಟು ಬೇಗ ನಮಗೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ನಡೆಸಿಕೊಡುವುದಕ್ಕೆ ಅವಕಾಶಗಳನ್ನು ಮಾಡಿಕೊಡಬೇಕು. ಆದಷ್ಟು ಬೇಗ ತೀರ್ಮಾನಕ್ಕೆ ಬರಬೇಕು ಅಂತ ವಿನಂತಿಸ್ತೇವೆ. ಸರ್, ಇನ್ನು ಕೇವಲ 2 ರಿಂದ 3 ನಿಮಿಷಗಳ ಒಳಗಾಗಿ ನಾವು ಇದನ್ನು ಡಿಸಿಷನ್ ತಗೊಳ್ತೇವೆ. ದಯವಿಟ್ಟು ಕ್ಷಮಿಸಿ, 2 ರಿಂದ 3 ನಿಮಿಷದಲ್ಲಿ ನಾವು ಇದನ್ನು ನಿರ್ಧರಿಸುತ್ತೇವೆ.
ಆಕಾಶವಾಣಿಯ ಎಲ್ಲ ಮುಖ್ಯಸ್ಥರುಗಳು ಗಮನಿಸಬೇಕು. ನಿಮ್ಮ ವಿಭಾಗದ ಸ್ವಯಂ ಸೇವಕರನ್ನ ನೀವು ಸಂಪರ್ಕದಲ್ಲಿ ಇಟ್ಕೊಳ್ಬೇಕು. ಪಂದ್ಯಾಟ ಮುಗಿದ ನಂತರ, ಈ ಕಾರ್ಯಕ್ರಮ ಮುಗಿದ ನಂತರ ಎಲ್ಲ ಇಲ್ಲಿನ ವ್ಯವಸ್ಥೆಗಳನ್ನು ವಿಲೇವಾರಿ ಮಾಡೋದಕ್ಕೋಸ್ಕರ ಸ್ವಯಂ ಸೇವಕರು ಬೇಕಾಗ್ತದೆ. ಎಲ್ಲ ವಿಭಾಗದ ಮುಖ್ಯಸ್ಥರು ನಿಮ್ಮ ಸ್ವಯಂ ಸೇವಕರನ್ನು ನಿಮ್ಮ ಜೊತೆಗೆ ಇಟ್ಟುಕೊಳ್ಬೇಕಾಗಿ ವಿನಂತಿಸ್ತೇವೆ. अरे बावा ನೀರಾಗೊಂದು ಮುನ್ನೆ ಎಂತ ಮಾಡೋದು ಹೀಗೆ ವಿಡಿಯೋ ತೋರಿಕೆ ನಮ್ಮಡೆ ಬಂದಿದೆ ಅದ ಇವೇ ಕೊಪ್ಪಳ ಗೊಬ್ಬುದಿ ಐದು ರೀತಿ ಅವ್ನು ಕಳಿಸೋದೀಗ
Yes, I think all the problems are solved. Going to beginning a mega final match of under 17. So please do fast. Please do fast. ಹೋಗಿ ಮುಂದುವರಿಸಿ. ದಯವಿಟ್ಟು ಕ್ರೀಡಾ ತೀರ್ಪುಗಾರರು ನಿರ್ಣಾಯಕ ಮಂಡಳಿಯಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ನಾವು 5 ನಿಮಿಷದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಸಿದ್ಧತೆಗಾಗಿ ವೇದಿಕೆಯನ್ನು ತಯಾರುಗೊಳಿಸ್ತೇವೆ. ನಮಗೆ ನಮ್ಮ ಪ್ರೇಕ್ಷಕರು ಮನರಂಜನೆಯನ್ನು ವೀಕ್ಷಿಸಲಿಕ್ಕೆ ಬಂದಂತ ಪ್ರೇಕ್ಷಕರಿದ್ದಾರೆ. ನಾವಿಲ್ಲಿ ವೇದಿಕೆ ಸಿದ್ಧಗೊಳಿಸಲಿಕ್ಕೆ ನಮಗೆ ಅರ್ಧ ಸಮಯ ಬೇಕು. ನಾವಿಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ವೇದಿಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಆಟ ಮುಂದುವರಿತದ ಇಲ್ಲೋ ಗೊತ್ತಿಲ್ಲ, ಸಮಾರಂಭ ಆಗ್ತದ ಇಲ್ಲೋ ಗೊತ್ತಿಲ್ಲ, ಆದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತೇವೆ. ನಮಗೆ ಒತ್ತಡಗಳಿವೆ, ನಮಗೆ ಜವಾಬ್ದಾರಿಗಳಿವೆ. ಈಗಾಗಲೇ ಮಂಗಳೂರಿನಿಂದ ದೂರದಿಂದ ಕಲಾವಿದರು ಬಂದಿದ್ದಾರೆ, ಬೆಂಗಳೂರಿನಿಂದ ಕಲಾವಿದರು ಬಂದಿದ್ದಾರೆ. ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ಲಿಕ್ಕೆ ಹೋಗಬೇಡಿ. ಜೊತೆಗೆ ಮನರಂಜನಾ ಕಾರ್ಯಕ್ರಮವನ್ನ ವೀಕ್ಷಿಸಲಿಕ್ಕೆ ಬಂದವರಿದ್ದಾರೆ. ದಯವಿಟ್ಟು ಒಂದು ತೀರ್ಮಾನಕ್ಕೆ ಬನ್ನಿ. ಎಸ್, ಕೆಲವೊಂದು ಒಡಕುಗಳ ನಡುವೆ ಅಂತಿಮ ಪಂದ್ಯಕ್ಕೆ ಎಲ್ಲ ವೇದಿಕೆಯಲ್ಲಿ ನಿಂತಿರುವಂತಹ ಪ್ರೇಕ್ಷಕರು, ಇಲ್ಲಿ ಅತಿಥಿಗಳಿಗೆ ಅಡ್ಡ ನಿಲ್ಲಬಾರದು. ದಯವಿಟ್ಟು ಹಿಂದೆ ನಿಲ್ಲಬೇಕು. ಅತಿಥಿಗಳು ಒಂದಲ್ಲೇ ಕೂತ್ಕೊಳ್ಬೇಕು. ದಯವಿಟ್ಟು ಸಹಕರಿಸಬೇಕು. 1.5 ತಿಂಗಳಿಂದ ಶ್ರಮ ಪಡ್ತಾ ಇರುವಂತಹ ಆಯೋಜನಾ ಸಮಿತಿ ಬಹಳ ಶಿಸ್ತಿನಿಂದ ಈ ಸಂಘಟನೆಯನ್ನು ಮಾಡಬೇಕು ಅಂತ ನಾವೆಲ್ಲ ತಯಾರಿ ಮಾಡಿಕೊಳ್ತಾ ಇದ್ದೇವೆ. ಕೊನೆ ಗಳಿಗೆಯಲ್ಲಿ ನಮ್ಮ ವ್ಯವಸ್ಥೆ ಹಾಳಾಗುವುದು ಬೇಡ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಅಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಹುಡುಗರು ಮತ್ತೆ ಹಿಂದೆ ವೇದಿಕೆಯಲ್ಲಿರುವಂತ ಹುಡುಗರು ಹಿಂದೆ ನಿಲ್ಲಿ, ಹೋಗಿ ಅಲ್ಲಿ ಗೆಸ್ಟ್ಗಳಿದ್ದಾರೆ ನೋಡಿ. ಹುಡುಗ ಹಿಂದೆ ಹೋಗಿ ನೋಡಿ. ಇಲ್ಲಿ ನಿಂತವರು ಕೂಡ ಅಣ್ಣ, ಇಲ್ಲಿ ಎದುರು ಪೋಡಿಯಂ ಎದುರು ನಿಂತವರು ಹಿಂದೆ ಬನ್ನಿ. Yes, Abhishek, the topmost rider of South Canada. Very first ride from South Canada, Abhisheka. Account opened. South Canada up to the mark. ಪ್ರಥಮ ಅವಧಿಯ ಪಂದ್ಯ ಆರಂಭ. ಅಂಡರ್ 17 ಬಾಯ್ಸ್ ಮೆಗಾ ಫೈನಲ್ ಇನ್ ಪ್ರೋಗ್ರೆಸ್. ಅಭಿಷೇಕ್ ಮತ್ತೊಮ್ಮೆ ನಿರಂತರವಾದ ದಾಳಿಗಳ ಮುಖೇನವಾಗಿ ಈ ಪಂದ್ಯಾಕೂಟದ ಅಂತಿಮ ಕದನಕ್ಕೆ ತಮ್ಮ ತಂಡವನ್ನ ತಲುಪಿಸಿದಂತಹ ಅಭಿ. Two points. ಅಭಿ ಎಂತಹ ಪ್ರತಿಭಾವಂತ ತಾರೆ. ದಾಳಿಗಳ ಮೇಲೆ ದಾಳಿಗಳನ್ನ ಮಾಡಬಲ್ಲ ಚತುರತೆಯ ಪ್ರದರ್ಶನದೊಂದಿಗೆ ಮಂಗಳೂರು ವಿರುದ್ಧವಾಗಿ ಕಿಶನ್, ವಂಡರ್ಫುಲ್ ಟೇಕನ್ ಬೈ ಕಿಶನ್. ದಟ್ ಇಸ್ ದ ಟ್ಯಾಕಲ್ ಪಾಯಿಂಟ್ ಫಾರ್ ಮ್ಯಾಂಗಲೂರ್. ಅತ್ಯಂತ ಅನುಭವಸ್ಥ ತೀರ್ಪುಗಾರರಿಂದ ಪಂದ್ಯ ನಿರ್ಣಯವಾಗುತ್ತಾ ಇದೆ. ಅಗೈನ್ ಅಭಿಷೇಕ. 4 ಡಿಫೆಂಡರ್ಗಳ ನಡುವೆ ಅಭಿಷೇಕನ ದಾಳಿ. ಛಲ ಇದೆ, ಬಲ ಇದೆ.
given. Top touch point for Abhishek and South Canara this occasion leading. ದಾಳಿ ಮತ್ತೆ ಮುಂದುವರಿತಾ ಇದೆ. ಪವನ ಗೋಡೆ, ಮಂಗಳೂರಿನ ಗೋಡೆ. ಯಪ್ಪ, ದಾಳಿಗಾರನನ್ನ ಹೊರದಬ್ಬಿದಂತಹ ಡಿಫೆಂಡರ್ಗಳು. ಮತ್ತೆ ಅಭಿ ಏಕಾಂಗಿ ರೈಡಿಂಗ್ ಸೆಕ್ಷನ್, ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್. ಟಾಲ್ ಮ್ಯಾನ್ ಅಭಿ ಸೂಪರ್ ಟೇಕಲ್ ಆನ್ ಆಗಿದೆ. ಓಹೋ, ಸೂಪರ್ ಟ್ಯಾಕಲ್ 2 ಅಂಕ ಚಿಕ್ಕಮಗಳೂರಿಗೆ. ಅಭಿಬಂಧನವಾಗಿದೆ. ಮಂಗಳೂರು ಚಿಕ್ಕಮಗಳೂರು. ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿರುವಂತಹ ಪ್ರೇಕ್ಷಕರು ಚೇರಲ್ಲಿ ನಿಂತಿದ್ದೀರಿ, ಕೂತ್ಕೊಳ್ಬೇಕು. ಚೇರು ಕೂತ್ಕೊಳ್ಳಿಕ್ಕೆ ಇರುವಂತದ್ದು, ನಿಲ್ಲಿಕ್ಕೆ ಇರುವಂತದ್ದಲ್ಲ. ದಯವಿಟ್ಟು ಇಳಬೇಕು. ಪ್ರೇಕ್ಷಕರ ಒತ್ತಡ ನಿಭಾವನೆಗಳನ್ನ ಪೂರ್ಣವಾಗಿ ಇಲ್ಲಿ ವೇದಿಕೆಯಲ್ಲಿ ಅತಿಥಿಗಳು ಇದ್ದಾರೆ, ಗೌರವಾನ್ವಿತ ಅತಿಥಿಗಳು, ಅವರಿಗೆ ತೊಂದರೆ ಆಗಬಾರದು. ಮನವಿಗೆ ಸ್ಪಂದಿಸುವಂತೆ ಸರ್ವ ವೀಕ್ಷಕರಲ್ಲಿ ಮನವಿ. ಇದೀಗ ಅಭಿಯ ಬಂಧನದ ಬಳಿಕ ದಾಳಿಯ ಜವಾಬ್ದಾರಿಯನ್ನ ಹೃದಯ್, ಎಂತಹ ಚಪ್ಪಾಳೆಗಳು, ಸುಳ್ಳೆಗಳು, ಪ್ರೋತ್ಸಾಹಕಗಳು. ಕರಾವಳಿಯ ಕಬಡ್ಡಿಯ ಅಭಿಮಾನಿಗಳ ಭರಪೂರ ಪ್ರೋತ್ಸಾಹ ರೋಹಿತ್ ದಾಳಿಯಲ್ಲಿ. ಏಕಾಂಗಿ ಪ್ರಯತ್ನ, ಬೋನಸ್ ಪ್ಲಸ್ ಸಿಂಗಲ್ ಪಾಯಿಂಟ್ ರೋಹಿತ್ ಮುಖೇನ ಚಿಕ್ಕಮಗಳೂರಿಗೆ. ಮತ್ತೆ ಸೂಪರ್ ಟೇಕಲ್ ಆನ್ ಆಗುವ ವೇಳೆಯಲ್ಲಿ ಅಭಿ ದಾಳಿಯನ್ನ, ಕ್ಷಮಿಸಿ, ಋತಿಕ್ ದಾಳಿಯನ್ನ ಮುಂದುವರಿಸ್ತಾ ಇದ್ದಾರೆ. ಬೆಂಕಿ, ಆತ್ಮವಿಶ್ವಾಸದಲ್ಲಿ ದಾಳಿಗಾರ. ನಿರ್ಣಯ ಬರಬೇಕಾಗಿದೆ. ಎಂಟಿ ರೈಡ್. ಕದನ 8-7ರಲ್ಲಿ ಎರಡು ತಂಡಗಳ ಮಧ್ಯೆ ಫೈನಲ್ ರೋಚಕತೆ. ಕೈಕಾಲುಗಳಲ್ಲಿ ಅಂಕಗಳ ಸಂಪಾದನೆಯನ್ನು ಮಾಡಬಲ್ಲ ಚಿಕ್ಕಮಗಳೂರಿನ ರೋಹಿತ್. ಈ ನಡುವೆ ಮತ್ತೆ ದಾಳಿ ಮುಂದುವರಿತಾ ಇದೆ. ಅಭಿ ಆಗಮನ. ರಾಮಕುಂಜದ ಸಹಸ್ರ ಸಂಖ್ಯೆಯ ಪ್ರೇಕ್ಷಕ ವರ್ಗ. नजर हट गया है, नजर हट गया जब खतरा खटे. अभिषेक मैदान से बाहर. ಹೃದಯ ಡಬ 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 ಎನ್ನುವಂತ ಫೈನಲ್ ಕದನ. ಮೈಸೂರು ವಿಭಾಗದ ಅಂಡರ್ 17 17ರ ವಯೋಮಿತಿಯ ಫೈನಲ್ ಕದನದಲ್ಲಿ ನಾವುಗಳಿದ್ದಾವೆ. ಎಂತಹ ಕಿಕ್ಗಳು! ಒಂದಷ್ಟು ವಿಳಂಬದ ಬಳಿಕ ಯಾವುದೇ ಒತ್ತಡಗಳಿಲ್ಲದೆ ತಂಡಗಳು ಆಡುವಂತಹ ಸುಂದರ ಅವಕಾಶದಲ್ಲಿ ಈ ವರ್ಷ ಮೈಸೂರು ರಾಜ್ಯ ಮಟ್ಟಕ್ಕೆ ಮೈಸೂರಿನಿಂದ ಯಾವ ತಂಡ 9-9 ಸಮಬಲದಲ್ಲಿ ಪಂದ್ಯ ಇದೆ. 9 each. जिस प्रकार कांटे के टक्कर है मंगलुरु तथा चिक्कमंगलुरु के बीच में, 9 की बराबरी पर 9 ಸಮಬಲದಲ್ಲಿ ദക്ഷിണ കന്നഡയും ചിക്കമംഗളൂരും തമ്മിലുള്ള വർണ്ണശബളമായ അവസാന കലാശ പോരാട്ടത്തിൽ ആണ് 17 വയസ്സിനകത്തുള്ള ആൺകുട്ടികളുടെ മൈസൂരു മേഖല കബഡി. ಓಹೋ, ಎದುರಾಳಿಯ ಪಾಳಯದಿಂದ ಅಂಕಗಳು ಬರುತ್ತಾ ಇದೆ. ಕದನ ಲಾಲು 9 ರೈಟ್. ಈಗ ಅಂಕಗಳ ಬದಲಾವಣೆ 10-9ರಲ್ಲಿ. ಈ ನಡುವೆ ಮತ್ತೆ ಬಂಧನವಾಗಿದೆ. ಚಿಕ್ಕಮಂಗಳೂರಿನಿಂದ ಹಿಡಿತಕ್ಕೆ ಇನ್ನೊಂದು ಅಂಕ ಸಂಪಾದನೆ. 11-9. ಎರಡು ಪ್ರಮುಖ ರೈಡರ್ಗಳು ಹೊರಭಾಗದಲ್ಲಿರುವ ವೇಳೆಯಲ್ಲಿ 11-9ರಲ್ಲಿ ಚಿಕ್ಕಮಂಗಳೂರು ಮುನ್ನಡೆಯಲ್ಲಿ. ಸೂಪರ್ ಟೈಕಲ್ ಆನ್ ಆಗಿದೆ. ಆಹಾ, ಬಹಳಷ್ಟು ಕೂಲ್ ಅಂಡ್ ಕಾಮ್ ಆಗಿರತಕ್ಕಂತಹ ಸ್ಪೆಕ್ಟೇಟರ್ಸ್ ವೀಕ್ಷಕರು. ಈ ನಡುವೆ
ಕ್ಯಾಬಾ ಸೂಪರ್ ಟ್ಯಾಕಲ್. ಇದು ಕುಚ್ಚಿಲಕ್ಕಿಯ ಪವರ್. ಆಹಾ, 11 ಈಚ್. 1-1-1-1. ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ, ಕಲಾವಿದ, ಸಿನಿಮಾ ನಟ, ಹಾಸ್ಯ ನಟ ರವಿ ರಾಮಕುಂಜ ಅವರು ವೇದಿಕೆಗೆ ಬಂದಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಿ. ಗ್ರಾಮೀಣ ಪ್ರದೇಶವಾಗಿರತಕ್ಕಂಥ ರಾಮಕುಂಜ ಎಂಬ ಹೆಸರನ್ನ ಕಲಾಕ್ಷೇತ್ರದಲ್ಲಿ, ಸಿನಿಮಾ ರಂಗದಲ್ಲಿ ಪಸರಿಸಿದಂತಹ ಓರ್ವ ವ್ಯಕ್ತಿ ಇದ್ರೆ ಅದು ನಮ್ಮ ರಾಮಕುಂಜದ ರವಿ ರಾಮಕುಂಜ. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಟ್ರಸ್ಟಿಗಳಲ್ಲಿ ಓರ್ವರಾದ ವಿನಯ ಸುವರ್ಣ ಸರ್ ಇವರು ಬಂದಿದ್ದಾರೆ. ಆಯೋಜಕರ ಪರವಾಗಿ ಮನದಾಳದ ಸ್ವಾಗತವನ್ನ ಕೋರ್ತೇನೆ. I think Lalu the man got points. I think no, empty right, 11 each. 11-11 की बराबरी पर मंगलुरु चिकमंगलुरु के बीच में बहुत ही ज्यादा टक्कर चलने वाले हैं. इस खेल का आखिरी नतीजा बहुत ही करीबी मामला हो सकता है. और पहला आधा पर क्या लाजवाब खेल है दोनों टीमों से, लड़कों के बीच में. ये है कांटे की टक्कर. ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನೀಡಲಿಕ್ಕಿರುವಂತಹ, ಹಾಸ್ಯ ಕಾರ್ಯಕ್ರಮವನ್ನ ನೀಡಿ ನಮ್ಮನ್ನೆಲ್ಲ ರಂಜಿಸಲಿಕ್ಕಿರುವಂತಹ ಹೇಮಂತ ಬಿರುಗಾಳಿ. ಹೇಮಂತ ಬಂಧುಗಳೇ, ಇದು ಕಬಡ್ಡಿ ಯುದ್ಧ ಅಲ್ಲ. ರಾಮಕುಂಜದಲ್ಲಿ ಚಿಕ್ಕಮಗಳೂರು, ಮಂಗಳೂರು ಜಿಲ್ಲೆಗಳ ಕುರುಕ್ಷೇತ್ರ. ಅಭಿಯವರು ಮತ್ತೆ ದಾಳಿಯಲ್ಲಿ ಯಾವ ತಂಡ ಗೆಲ್ಲತ್ತೆ, ಯಾವ ತಂಡ ದ್ವಿತೀಯ ಸ್ಥಾನವನ್ನು ಗಳಿಸತ್ತೆ. ಇದು ಅನ್ಪ್ರೆಡಿಕ್ಟಬಲ್ ಫೈನಲ್. ಕಾದು ಕುಳಿತ ಚಿರತೆ ಬೇಟೆಯಾಡಿದೆ ಚಿಕ್ಕಮಗಳೂರು. ಮಕ್ಕಳೇ, ಆಡಿ ಆಡಿ, ಪ್ರತಿಸ್ಪರ್ಧೆ ವಿನಃ ನಿಮ್ಮ ಶತ್ರುವಲ್ಲ. ರಂಗಭೂಮಿಯ ಖ್ಯಾತ ಕಲಾವಿದರಾದಂತ ಸುಂದರ್ ರೈ ಮಂದಾರ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅವರನ್ನ ಸೂಪರ್ ಟೇಕಲ್ಗಳ ಮೇಲೆ ಸೂಪರ್ ಟೇಕಲ್ಗಳು. ಹೇಮಂತ ಬೇಟೆ ಆರಂಭ. ರಾಮಕುಂಜದಲ್ಲಿ ದಕ್ಷಿಣ ಕನ್ನಡದ ಬೇಟೆ ಆರಂಭ. ಹದಿನೈದು 13 ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ನಡುವೆ ದಕ್ಷಿಣ ಕನ್ನಡ ಮುನ್ನಡೆಯಲ್ಲಿದೆ 15-13. ಈ ಪಂದ್ಯದ ಬಿಸಿ ಹೇಗಿದೆ ಅಂದ್ರೆ ರಾಷ್ಟ್ರೀಯ ತೀರ್ಪುಗಾರರೇ ಅಂಕಣಕ್ಕಿಳಿದಿದ್ದಾರೆ. ಕೃಷ್ಣಾನಂದ ರಾವ್, ಪ್ರಭಾಕರ್ ನಾರಾವಿ, ನವೀನ್ ಮೂಡಬಿದರೆ. ಕಣ್ಣುಗಳು ಸೂಕ್ಷ್ಮವಾಗಿ ಅಂಕಣದಲ್ಲಿ. ಖಂಡಿತವಾಗಿಯೂ ತೀರ್ಪುಗಾರರ ಕಣ್ಣುಗಳು ಹಗಲಲ್ಲಿ ಹದ್ದಿನ ಕಣ್ಣಂತೆ, ರಾತ್ರಿಯಲ್ಲಿ ಬಾವಲಿಯ ಕಣ್ಣಂತೆ. ಯಾವ ಬುಡ್ಲೆ ಬಿಸಿಲ್ ಬತ್ತಿ ಬಕ್ಕ ಬುಡುಪುನಿ ಅತ್ತೆ.
ಪಾಯಿಂಟ್ ಟೇಬಲ್ 16-13, 16-13ರಲ್ಲಿ 3 ಅಂಕಗಳ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ಸುದ್ದಿವಾಹಿನಿಯಲ್ಲಿ ನೇರ ಪ್ರಸಾರ, ವೀಕ್ಷಕರ ಸಂಖ್ಯೆ ಅನೇಕ ಸಾವಿರ ವೀಕ್ಷಕರು ಆನ್ಲೈನ್ ಮೂಲಕ ಈ ಕಾರ್ಯಕ್ರಮದ ವೀಕ್ಷಣೆಯಲ್ಲಿದ್ದಾರೆ. ವೀಕ್ಷಕರೇ, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ರಾಮಕುಂಜದಲ್ಲಿ ಜರುಗುವಂತಹ ಮೈಸೂರು ಝೋನಲ್ ಸ್ಪರ್ಧೆಯ ಅಂತಿಮ ಕದನವನ್ನು ನೀವು ನೋಡ್ತಾ ಇದ್ದೀರಾ. ಚಿಕ್ಕಮಗಳೂರಿಂದ ತರುಣ್ ದಾಳಿಯಲ್ಲಿ ಭಲೆ 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 ಮಂಗಳೂರಿನ ಡಿಫೆಂಡರು ಭಲೆ. പ്രിയമുള്ളവരെ, ഇത് കബഡിയുടെ അവസാന കലാശ പോരാട്ടമാണ്. എന്തൊരു ആവേശം! ആവേശത്തിന്റെ കൊടുമുടിയിലാണ് മത്സരം. ആദ്യ പകുതി 17-13 എന്ന ക്രമത്തിലാണ് ദക്ഷിണ കന്നഡ ലീഡ് നിലനിർത്തിയിരിക്കുന്നത്. ഇനിയും നിമിഷങ്ങൾ ബാക്കി. ആരായിരിക്കും ചാമ്പ്യൻ ടീമായി മാറുന്നത്? ಮಾರುತಿ ಆ ಮೇಲಿರತಕ್ಕಂತಹ ಲೈಟ್ ಅನ್ನು ಆಫ್ ಮಾಡಿ, ದಯವಿಟ್ಟು ಟ್ರಸ್ ಅಲ್ಲಿರತಕ್ಕಂಥ ಲೈಟ್ ಆಫ್ ಮಾಡಿ, ತೀರ್ಪುಗಾರರಿಗೆ ಸಮಸ್ಯೆಗಳಾಗತ್ತೆ. ದಯವಿಟ್ಟು ಎಸ್, ಥ್ಯಾಂಕ್ ಯು ಆಪರೇಟರ್. ಮತ್ತೆ ಖಂಡಿತವಾಗಿಯೂ ಈ 3 ತೀರ್ಪುಗಾರರ ಕಣ್ಣುಗಳ 3 ಮಂದಿ ತೀರ್ಪುಗಾರರ ಕಣ್ಣುಗಳು ಹದ್ದಿನಂತಿರಬೇಕು. Time out for DK. 19-13. I mean 18-13. 19-13. Scorer 18 or 19? 18 or 19? Yes, make the correction. 18 and 13. 18-13ರಲ್ಲಿ 5 ಅಂಕಗಳ ಅಂತರದಲ್ಲಿ 18-13ರಲ್ಲಿ ಸ್ಪರ್ಧೆ ಇದೆ. ಅತಿ ರೋಚಕ ಕದನ. ಬಿಸಿ ರಕ್ತದ ತರುಣರ ಪಂದ್ಯವಾಗಿದೆ ಇದು. ಯಾವುದೇ ಕ್ಷಣಕ್ಕೂ ಏರುಪೇರಾಗಬಹುದು. ಪ್ರಸ್ತುತ 5 ಅಂಕಗಳಲ್ಲಿ ದಕ್ಷಿಣ ಕನ್ನಡ ಮುನ್ನಡೆಯಲ್ಲಿ ಪ್ರಥಮ ಅವಧಿ. ಸೂಪರ್ ಟ್ಯಾಕಲ್ ಆನ್ ಆಗಿದೆ ಕದನದಲ್ಲಿ. ಅಭಿಷೇಕ ಪೂರ್ಣ ಪ್ರಮಾಣದಲ್ಲಿ 7 ಮಂದಿ ಆಟಗಾರರಿರತಕ್ಕಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಕೋಟೆಯಲ್ಲಿ ಚಿಕ್ಕಮಗಳೂರಿನ ರೈಡರ್ ಬಂದುಲ್ಲೆ ಇನಿತ ದಿನತಾನಿ ರಡ್ಡು ದಿನ ನಡತಿನಂಚಿನ ಕಬಡ್ಡಿ ಕೂಟದ ಕಡೆಯತ ಗೊಬ್ಬನ ಮತ್ತು ಒಂದುಲ್ಲ ಈ ಗುಬ್ಬಾಯಿ ಪೆಟ್ಟಿಗೆನ ಚಾವಡದ ಮಿತ್ತರ ಮೇಡ್ ಮುಗಿತನದ ಲೇಸು ಪಂಡ ಇನಾಮು ಪಟ್ಟು ನಂಚಿನ ಲೇಸು ನಡೆಬೆರ ಉಂಡು. ಬೋನಸ್ನ ಗಳಿಕೆ ಚಿಕ್ಕಮಗಳೂರು ಖಾತೆಗೆ. ಕಾಪಿನಾಡು ಹೋರಾಟದಲ್ಲಿ ಮರಳುತ್ತಾ ಇದೆ. ರಾಮಕುಂಜದ ಪವಿತ್ರ ಮನೆಯಲ್ಲಿ ಆಯೋಜನೆಯಾಗಿರುವ ಮೈಸೂರು ವಿಭಾಗ ಮಟ್ಟದ 17ರ ವಯೋಮಾನದ ಬಾಲಕರ ಫೈನಲ್ ಕದನದ ಅಂತಿಮ ಕ್ಷಣಗಳಲ್ಲಿ ನಾವಿದ್ದೇವೆ. ಖಂಡಿತವಾಗಿಯೂ ಕಬಡ್ಡಿಯಲ್ಲಿ ಇದೀಗ ಟೈಮ್ ಔಟ್. ತಾಳ್ಮೆ ಬೇಕು, ತಾಳ್ಮೆ.
ಎಸ್, ಗಡಿಬಿಡಿ ಹಾಕಂಡ ಎಲ್ಲರೂ ಕೊಂಡಲ್ಲ ಒಂದು. ಎಸ್, ಬ್ಯಾಕ್ ಟು ದ ಮ್ಯಾಚ್. ವಿ ಆರ್ ದ ಫಸ್ಟ್ ಹಾಫ್ ಅಂಡ್ ಕೇವಲ ಇಬ್ಬರು ಮಾತ್ರ ಡಿಫೆಂಡರ್ಗಳಿರತಕ್ಕಂಥ ಚಿಕ್ಕಮಗಳೂರಿನ ಆ ಇಬ್ಬರು ಆಟಗಾರರ ತಾಳ್ಮೆ ಪರೀಕ್ಷೆ ಆಗ್ತಾ ಇದೆ. ಆಹಾ, ತಾಳ್ಮೆಯನ್ನ ಪರೀಕ್ಷಿಸುವಂತ ಆಟ ಅಂಕಣದಲ್ಲಿ ಮುಂದುವರಿತಾ ಇದೆ. ಆಹಾ, ದರ್ಶನ್ ರವರ ಶ್ರೇಷ್ಠ ದಾಳಿಯ ಮುಖೇನ ಮಧ್ಯಂತರ ವಿರಾಮ. ಫಸ್ಟ್ ಹಾಫ್ ಈಸ್ ಓವರ್ ಅಂಡ್ ಪಾಯಿಂಟ್ ಟೇಬಲ್ 14-18. 14-18 ರೈಟ್. ಎಸ್, ಮೊದಲ ಅವಧಿ ಮುಕ್ತಾಯ 18-14. DK ಲೀಡಿಂಗ್ ಇನ್ 4 points. ಎಸ್, 15-18. ಸೊ 15-18ರಲ್ಲಿ ಕ್ಷಮೆಯಿರಲಿ, ಮೊದಲ ಅವಧಿಯ ಮುಕ್ತಾಯಕ್ಕೆ 3 ಅಂಕಗಳ ಮುನ್ನಡೆಯಲ್ಲಿದೆ ತಂಡ ದಕ್ಷಿಣ ಕನ್ನಡ. ಈ ಪಂದ್ಯಾವಳಿಗಾಗಿ ವಿಶೇಷವಾದ ಆಹಾರ ಮೇಳದಲ್ಲಿ ಚರ್ಮುರಿ ಇದೆ. ಹಾಸ್ಯದ ಮನರಂಜನೆಯ ಕಾರ್ಯಕ್ರಮ ವೇದಿಕೆಯಲ್ಲಿ ಚುರುಮುರಿ. ಅಲ್ಲಿ ಚರ್ಮುರಿ, ಇಲ್ಲಿ ಚುರುಮುರಿ. ನಿನ್ನೆ ಆಳ್ವಾಸಿನ ವೈಭವದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ನೋಡಿದ್ದೇವೆ. ಇವತ್ತು ನಮ್ಮ ತುಳುನಾಡಿನ ಸ್ವಂತ ಹಾಸ್ಯದ ರಸಾಯನವನ್ನು ಉಣಪಡಿಸಲು ಕರಾವಳಿಯ ದಿಗ್ಗಜ ಕಲಾವಿದರ ಆಗಮನವಾಗಿದೆ. ಎಸ್, ದ್ವಿತೀಯ ಅವಧಿ ಆರಂಭ. ಅತ್ತಾಜಿಯವರ ಗೀತಾಂಜಲಿ ಹಾಡಿಲ್ಲದ ಕಾರ್ಯಕ್ರಮ ಪೂರ್ಣತೆ ಇಲ್ಲ. ಎಸ್, ಬ್ಯಾಕ್ ಟು ದ ಮ್ಯಾಚ್. ನಾಳಿನ ವಿದ್ಯಮಾನಗಳಲ್ಲಿ ಮುಂದಿನ ದಿನಗಳಲ್ಲಿ ವಿಜಯ ಯೂಟ್ಯೂಬ್ ಚಾನಲಲ್ಲಿ ಅನೇಕ ವಿಡಿಯೋಗಳ ಪ್ರಸ್ತುತ. ನಾವು ಬ್ಯಾಕ್ ಇನ್ ದ ಮ್ಯಾಚ್. ಸೆಕೆಂಡ್ ಹಾಫ್ 18-15 and here is the 3 defenders. Super tackle is on. ಪ್ರಬಲ ಮುನ್ನಡೆಯನ್ನು ಬಳಸಿಕೊಂಡಿರುವಂತಹ ತಂಡ ರಥಕ್ ದಾಳಿಯಲ್ಲಿ ಸೂಪರ್ ಟ್ಯಾಕಲ್ ಇಸ್ ಆನ್ ಆಗಿದೆ. ತ್ರಿವಳ್ಳಿ ಡಿಫೆಂಡರ್ಗಳ ಮಧ್ಯೆ ಕದನ ಮುಂದುವರಿಯುತ್ತಾ ದಾಳಿ ಬಸವ ದಾಳಿ ಮುಂದುವರಿತಾ ಇದೆ ಅಂಕಣದಲ್ಲಿ. ಚಿಕ್ಕಮಗಳೂರು ದಕ್ಷಿಣ ಕನ್ನಡ ತಂಡಗಳ ಮಧ್ಯೆ ಚಾಂಪಿಯನ್ ಪಟ್ಟಕ್ಕಾಗಿರುವಂತಹ ಹೋರಾಟ. राज्य मट्ट के प्रवेशವನ್ನು ಪಡೆದುಕೊಳ್ಳುವ ಚಾಂಪಿಯನ್ ಯಾರು? बोनस दिले आहेत संध्याकाळी 5 वाजून 5 मिनिट झालेले आहेत. आपण पाहत आहोत मालिकेचे शेवटचा खेळ. हे शिल्लक आहेत फक्त एक खेळ आणि शेवटचा खेळ आपण पाहत आहोत. बघूया कोणत्या संघाने जिंकणार आहोत. वाव! बाबा बाबा आबा बाबा बा अभी ऑल आउट अभी 5 points 3 plus
2. ಆ 5 ಅಂಕಗಳ ಸೇರ್ಪಡೆಯೊಂದಿಗೆ 23-16 ಬೋನಸ್ ಪ್ಲಸ್ 2 ಬೋನಸ್ ಪ್ಲಸ್ 2 3 ಅಂಕಗಳು. ಲಾಲ್ವಾ ಬಸವನ ಚಿಕ್ಕಮಂಗಳೂರು ಕುಂಜ ಖ್ಯಾತ ಕಲಾವಿದರು ಇವರನ್ನು ಆಯೋಜಕರ ಪರವಾಗಿ ಗೌರವಿಸ್ತಾ ಇದ್ದಾವೆ. ಜೋರಾದ ಚಪ್ಪಾಳೆ ಬರಲಿ, ನಿಮ್ಮ ಅಭಿಮಾನದ ಚಪ್ಪಾಳೆ ಬರಲಿ. ಪಂದ್ಯದಲ್ಲಿ ಅನೇಕ ಹಾಸ್ಯ ಕಲಾವಿದರುಗಳು ಆಗಮನ ಆಗುತ್ತಾ ಇದೆ. ಎಸ್, ಪ್ರಬಲ ಹೋರಾಟ, ಚೀರಾಟ, ಮತ್ತೆ ಅಂಕಗಳ ಮೇಲೆ ಅಂಕಗಳ ಸಂಪಾದನೆ. ಸೋಲೋ, ಸಿಂಗಲ್ ಪರ್ಫಾರ್ಮೆನ್ಸ್ ಅಂಡ್ ಸಿಂಗಲ್ ಪಾಯಿಂಟ್. ಮರಳುತ್ತಾ ಇದೆ ಚಿಕ್ಕಮಗಳೂರು. ಅಂತರ 3 ಅಂಕಗಳಾಗಿವೆ. 23-20. ದಾಳಿಯ ಮುಂಚೂಣಿಯಲ್ಲಿ ಡಿಕೆ ಕಡೆಯಿಂದ ಅಭಿಷೇಕರ್. ಯಾವುದೇ ಕ್ಷಣಕ್ಕೂ ಪಂದ್ಯ ಫಲಿತಾಂಶ ಏರುಪೇರಾಗಬಹುದು. ಇದು ಫೈನಲ್ ಕದನವಾಗಿದೆ. ಬೋನಸ್ 24-20. ಯಪ್ಪ, ಶ್ರೇಷ್ಠ ಪ್ರದರ್ಶನದಲ್ಲಿ 24-21. ಪ್ರತಿ ಬಾರಿಯೂ ಕೂಡ ನಮ್ಮ ಸ್ಕೋರರ ಲೇಖನಿ ಚಲಾವಣೆ ಆಗುತ್ತಾ ಇದೆ. 24-21 ಕದನ ಅಭಿಷೇಕ. ಚಿಕ್ಕಮಗಳೂರಿನ ಖಾತೆಯಿಂದ ನಿರಂತರ ಅಂಕಗಳನ್ನು ಗಳಿಸಿಕೊಳ್ಳಬಲ್ಲ ಆಟಗಾರ. ಪರಿಣಾಮ ಪಂದ್ಯದಲ್ಲಿ ಶ್ರೇಷ್ಠವಾದ ಕಬಡ್ಡಿ ಅನಾವರಣವಾಗ್ತಾ ಇದೆ. ಬೋನಸ್ ನೀಡಲಾಗಿದೆ. ಬೋನಸ್ ಅಂಕಗಳ ಸರದಾರನಾಗಿ ಅಭಿಷೇಕ. ಇಲ್ಲಿ ಪಾದ ಚಲನೆಯ ಅದ್ಭುತ ಪ್ರತಿಭೆಯಾಗಿ ಚಿಕ್ಕಮಗಳೂರು ಬಸವ. ವಾವ್, ವಾಟ್ ಎ ಫೈನಲ್ ಮ್ಯಾಚ್. 25-22. DK leading in 3 points. Once again ಅಭಿ. ಕೇವಲ 2 ಮಾತ್ರ ಕಣದಲ್ಲಿರುವ ಮಂಗಳೂರು ಮೀನ್ಸ್ ದಕ್ಷಿಣ ಕನ್ನಡ ಕಡೆಯಿಂದ ದಾಳಿಯಲ್ಲಿ ಅಭಿ. 25-22 ದಕ್ಷಿಣ ಕನ್ನಡ ಮುನ್ನಡೆಯಲ್ಲಿದೆ. ಬೋನಸ್ 26-22. 26-22 ಕದನ. ರಣರೋಚಕತೆಗಳ ಹೋರಾಟ. Here is the last man of Bangalore side, Abhishek. He is the top number 1 rider. Have the quality and have the ability to not fight. Mangalore versus Chikmagalur, and this time bonus given all out 3 points. 27-26 27-26 right. 27-26. Yes. ಒಂದು ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ಕೇವಲ ಏಕ ಅಂಕದ ಅಂತರದಲ್ಲಿ ಮಲೆನಾಡು. ಚಿಕ್ಕಮಗಳೂರು ಹಿನ್ನಡೆಯಲ್ಲಿ, ಮಂಗಳೂರು ಮುನ್ನಡೆಯಲ್ಲಿ. ದಾಳಿ ಮುಂದುವರಿತಾ ಇದೆ. ಗೋಪಿಯವರ ದಕ್ಷ ಗರಡಿಯಲ್ಲಿ ಬೆಳೆಯುವ ಬಸವನ ಬಂಧನದ ಬಳಿಕ ದಾಳಿ. 28-26 ಅಂತರ 2. ನಂಬರ್ 1 ರೈಡರ್ ಆಫ್ ಬ್ಯಾಂಗಲೂರ್ ಅಭಿಷೇಕ. ಬೋನಸ್ ಪ್ಲಸ್ 3. ಅಭಿಷೇಕನ ಸಿಡಿಲಬ್ಬರ 3+ ಬೋನಸ್.
ಒಂದು ಕಡೆ ಮಳೆ, ಇನ್ನೊಂದು ಕಡೆ ಸಿಡಿಲು. ಕ್ಷಣಾರ್ಥದಲ್ಲಿಯೇ ಪಂದ್ಯದ ಗತಿ ಬದಲಾವಣೆ ಆಗುತ್ತಾ ಇದೆ. ಆಹಾ, ಅಭಿ ಎಂತಹ ಪಂದ್ಯ! ಕ್ಷಣ ಕ್ಷಣಕ್ಕೂ ಕುತೂಹಲದ ಹೊಸ್ತಿಲಲ್ಲಿ ಅಂತ. ಆಹಾ, ಈ ಬಾರಿ ಸೂಪರೋ ಸೂಪರ್ tackle. ಒಂದು ಡಿಫೆಂಡರ್ ಔಟ್, ರೈಡರ್ ಆಲ್ಸೋ ಔಟ್. ಸೂಪರ್ ಟ್ಯಾಕಲ್ 2.4 ಚಿಕ್ಕಮಗಳೂರು, 1.4 ಮಂಗಳೂರು. ಆಹಾ, ಬೋನಸ್ ಪ್ಲಸ್ 2. 34-27 ರೈಟ್. 34-30, 34-30. ದಕ್ಷಿಣ ಕನ್ನಡ 4 ಅಂಕಗಳ ಮುನ್ನಡೆಯಲ್ಲಿದೆ. ಫಲಿತಾಂಶ ಇನ್ನೂ ಕೂಡ ಅಚಂಚಲೆ ಆಗಿದೆ. ವಿಜಯಲಕ್ಷ್ಮಿಯ ಮಾಲೆ ಯಾರ ಕೊರಳಿಗೆ? 34-30. ಪಾಯಿಂಟ್ 34-31. ಎಸ್, ಲೆಕ್ಕಾಚಾರಗಳು, ಸಲಹೆಗಳು, ಸೂಚನೆಗಳು. ಬಸವ ಮತ್ತೆ ತಮ್ಮ ಉದ್ದ ನೀಳಕಾಯದ ಕಾಲುಗಳ ಮುಖೇನ ಅನೇಕ ಅಂಕಗಳನ್ನು ಗಳಿಸಿ ಇದೀಗ ಅಂತರ 2ಕ್ಕೆ ಬಂದು ನಿಂತಿವೆ. 34-32. Really, it is unpredictable final match of under 17 Mysore zone. ಹೊರಭಾಗದಲ್ಲಿ ಮಳೆ, ಒಳಭಾಗದಲ್ಲಿ ಬೆಂಕಿ. Yes, it is. ಮಂಗಳೂರು ಚಿಕ್ಕಮಗಳೂರು ನಡುವೆ ಸಮರ ಮುಂದುವರಿಯುವ ವೇಳೆಯಲ್ಲಿ ಈ ನಡುವೆ ಅಂಕಗಳ ಜೋಡಣೆಯಾಗಿದೆ. ಅಂತರ ಕುಗ್ಗಿದೆ. 33-34. ಚಿಕ್ಕಮಗಳೂರು ಬೆನ್ನಟ್ಟಿ ಬರುತ್ತಾ ಇದೆ. 33-34. 34-33ರಲ್ಲಿ ರಾಮಕುಂಜದ 17ರ ವಯೋಮಾನದ ಕಬಡ್ಡಿ ಪಂದ್ಯಾಟದ ಅಂಕನ ದಗ 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 ಹೊಡಿತಾ ಇದೆ. ಎಸ್ ಕದನ ರೋಚಕ ಅನುಭವಗಳನ್ನು ತೆರೆದಿಡತೊಡಗಿದೆ. Bonus given and point table shining with the 35-33. And this time, thought is really good, but that is the clever thing of the rider. Really great ride by the Basuraj of Chikmagaluru. Got a point. Ratika, ಕೇವಲ ಇಬ್ಬರು ಮಾತ್ರ ಮಂಗಳೂರು ಅಂಕಣದಲ್ಲಿ ಕಾಣಬಹುದಾಗಿದೆ. ತಂಪಾದ ಗಾಳಿ ನಡುವೆ ಬಿಸಿ ಬಿಸಿಯಾದ ಕಬಡ್ಡಿ. 35-34 and bonus 36-34. ಬಸವ ಸತತವಾದಂತಹ ದಾಳಿಗಳ ಮುಖ ಬಿರುಗಾಳಿಯಾದ ಬಸವ ಪಂದ್ಯ ಆಲ್ ಔಟ್ ಆಗಿದೆ. 38-36. ರೈಟ್. 36-38.
ಸೆಂಟರ್ ಲೈನ್ ಅಲ್ಲಿ ತೊಟ್ಟಿಲ್ಲ. ಹಲೋ, ಆಹಾ ಹಾಲು ಗೆಲ್ಲೆಗೆ ಮ್ಯಾಚ್. DJ please stop. ಪಂದ್ಯ ಆರಂಭಗೊಂಡಿದೆ. ಥ್ಯಾಂಕ್ ಯು DJ. ಬಹಳಷ್ಟು ರೋಚಕವಾದಂತ ಪಂದ್ಯಕ್ಕೆ ಅಂತಿಮ ಹಂತಗಳಲ್ಲಿ ಗೆಲುವಿನ ಔಪಚಾರಿಕ ತಯಾರಿಗೆ ಲಾಸ್ಟ್ ಮಿಸ್ ಕಾಂಬಿನೇಷನ್ ಮತ್ತೊಮ್ಮೆ. and of course bonus +2 41 ಪ್ಲಸ್ 42 36 ಮುನ್ನಡೆಯಲ್ಲಿ ಚಿಕ್ಕಮಗಳೂರು. 2 points 38-42. ಅಬ್ಬಾ, ಇವರ ಬಂಧನ ಸಾಧ್ಯನಾ ಬಸವರಾಜ. ಚಿಕ್ಕಮಗಳೂರು ಜಿಲ್ಲಾ ತಂಡಕ್ಕಾಗಿ ಫೈನಲ್ ಕದನದಲ್ಲಿ ಬಿರುಗಾಳಿ ಎಬ್ಬಿಸುವಂತಹ ಬಸವ 4 ಅಂಕಗಳ ಅಂತರದಲ್ಲಿ ಪ್ರಸ್ತುತ ಫೈನಲ್ ಕದನವಿದೆ. ನಿಮಿಷಗಳು ಕಡಿಮೆಯಾಗುತ್ತಾ. ಆಹಾ, ಇಂಪ್ರೊವೈಸೇಷನ್ ಆಫ್ ಲಾಸ್ಟ್ 4 minutes. ಕೊನೆಯ 4 ನಿಮಿಷಗಳ ಅವಧಿಯಲ್ಲಿ ಕದನ 44-38. ಬೋನಸ್ ವಿತ್ ಪಾಯಿಂಟ್ 44ರಲ್ಲಿ. ಆಹಾ, ಕೂಲ್ ಕಾಮ್ ಕೂಲ್. 44-40ರಲ್ಲಿ ಆತಿಥೇಯ ಹಿನ್ನಡೆಯಲ್ಲಿ, ಅತಿಥಿ ತಂಡ ಮುನ್ನಡೆಯಲ್ಲಿ. ಉಳಿದಿರುವಂತಹ ಸಮಯದಲ್ಲಿ ಪಂದ್ಯ ಹಿಡಿದಿಡುವಂತಹ ಯೋಜಿತ ಕಬಡ್ಡಿಯನ್ನು ಆಡಬೇಕಾಗಿದೆ. ಮರಳಿ ಬರಬಹುದೇ ದಕ್ಷಿಣ ಕನ್ನಡ. ಅಭಿಯಲ್ಲಿ ತಾಕತ್ತಿದೆ, ಅಂಕ ತರುವಂತಹ ಚಾಕ್ಯತೆ ಇದೆ. 4 ಅಂಕಗಳ ಅಂತರದಲ್ಲಿ ಪಂದ್ಯ ಇದೆ. ಮತ್ತೆ ದಣಿವರಿಯದ ಬಸವ. ಲಾಸ್ಟ್ 3 minutes, ಕೊನೆಯ 3 ನಿಮಿಷಗಳ ಅವಧಿ. ಶಿಕ್ಷಣದ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿರುವ ಶ್ರೀ ಕೃಷ್ಣ ಶೆಟ್ಟಿ ಕಡಬ ಇವರಿಗೆ ಆಯೋಜಕರ ಪರವಾಗಿ ಗೌರವಾರ್ಪಣೆ. ಎಲ್ಲರೂ ಚಪ್ಪಾಳೆ ಹೊಡೆದು ಈ ವಿಶೇಷ ವ್ಯಕ್ತಿಯನ್ನು ಪುರಸ್ಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಲಕ್ಷ್ಮೀನಾರಾಯಣ ಸರ್. 4 ಡಿಪೆಂಡರ್ಗಳ ಮಧ್ಯೆ ಇರುವಂತಹ ಪಂದ್ಯದಲ್ಲಿ 46-41 ಸದಸ್ಯರಾದಂತಹ ಲಕ್ಷ್ಮೀನಾರಾಯಣ ರಾವ್ ಇವರು ಸತ್ಕರಿಸ್ತಾ ಇದ್ದಾರೆ. ನಮಗೆ ಈ ಕಾರ್ಯಕ್ರಮಕ್ಕೆ ಬಂದದ್ದು ಅತ್ಯಂತ ಖುಷಿ ಕೊಟ್ಟಿದೆ, ಅತ್ಯಂತ ಸಂತಸ ಕೊಟ್ಟಿದೆ. 40 ಬರುವಲ್ಲಿ ತುಂಬಾ ಶ್ರಮ ಪಟ್ಟಿದ್ದೀರಿ, ಕೃತಜ್ಞತೆಗಳು ಸರ್. 47-41ರಲ್ಲಿ 6 ಅಂಕಗಳ ಮುನ್ನಡೆಯಲ್ಲಿ ಲಾಸ್ಟ್ 2 minutes, ಕೊನೆ 2 ನಿಮಿಷಗಳು, ಅಂತರ 6 ಆಗಿದೆ. 2 ನಿಮಿಷಗಳಲ್ಲಿ ಮಂಗಳೂರಿಗೆ ಮರಳಲು ಅವಕಾಶ ಖಂಡಿತವಾಗಿ ವೀಕ್ಷಕರ ಹೆಚ್ಚಿನ ಸಂಖ್ಯೆ ಮುಖದಲ್ಲಿ ಸ್ವಲ್ಪ ನಿರಾಶೆ ಇದೆ. ಇದು ಕೂಡ ಅಂತಿಮವಾಗಿ ಯಾರು ಗೆದ್ರು ಕೂಡ ಕಬಡ್ಡಿ ಗೆಲ್ಲಬೇಕಾಗಿದೆ. ಸೊ ನಾವು 47-42 5 ಅಂಕಗಳ ಅಂತರದಲ್ಲಿ ಸೂಪರ್ ಟೇಕಲ್ ಆಗಿದೆ. ರಾಮಕುಂಜದ ಪ್ರತಿಯೊಬ್ಬ ಪ್ರೇಕ್ಷಕನ ನಿಲುವು ದಕ್ಷಿಣ ಕನ್ನಡದ ಪರವಾಗಿದ್ದರೆ ಮುನ್ನಡೆಯಲ್ಲಿದೆ ಚಿಕ್ಕಮಗಳೂರು. ಏನಾಗಲಿದೆ ಪಂದ್ಯ? 47-42 really already called 2 minutes. Match under the control of Chikkamangaluru and got a point.
ಎಸ್, ಕೆಲವು ಕ್ಷಣಗಳು ಮಾತ್ರ ಉಳಿಕೆಯಾಗಿರುವಂತಹ ವೇಳೆಯಲ್ಲಿ ಈ ಪಂದ್ಯ ಮುಗಿದೊಡನೆ ದಯವಿಟ್ಟು ಯಾರು ಹೋಗಬೇಡಿ. ಇಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ ಇದೆ, ಹಾಸ್ಯ ಕಾರ್ಯಕ್ರಮ ಇದೆ. ಎಲ್ಲರಿಗೂ ಕೂಡ ಆ ಕಾರ್ಯಕ್ರಮದಲ್ಲ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿಯ ತರುವಾಯ ಈ ನಡುವೆ ರೈಡರ್ ಸೇವ್ ವಿತ್ ಪಾಯಿಂಟ್. ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್. 48-43, 48-43. 60 ಸೆಕೆಂಡುಗಳು ಉಳಿಕೆಯಾಗಿರುವಂತಹ ಈ ಪಂದ್ಯದಲ್ಲಿ ಇನ್ನೇನೋ ಸೆಕೆಂಡುಗಳು ಕಡಿಮೆಯಾಗಿ ದೊಡ್ಡ ವಿಸಿಲ್ ಬರುವ ವೇಳೆಯ ಸಮಯ ಆಗಮನವಾಗುತ್ತಾ ಇದೆ. ಸಭಾಂಗಣದ ಎಲ್ಲ ಸ್ವಯಂ ಸೇವಕರು ಸಿದ್ಧರಾಗಬೇಕು. SRK ಟೀಮ್ ರೆಡಿ ಇದ್ದಾರೆ. ಈ ಮ್ಯಾಚ್ ಮುಗಿದ ತಕ್ಷಣ ಮ್ಯಾಟ್ ತೆಗೆಯಲಿಕ್ಕಿದೆ, ಅಲ್ಲಿ ಕುರ್ಚಿಗಳನ್ನು ಜೋಡಿಸುವಂತ ಕೆಲಸ ಇದೆ. ಸಬ್ಸ್ಟಿಟ್ಯೂಷನ್ ಆಗಿ ಬಂದಿರತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಗಾಗಿ ಕೆಲವು ಸೆಕೆಂಡುಗಳು ಬಾಕಿರುವ ವೇಳೆಯಲ್ಲಿ ಲಭ್ಯವಾದಂತಹ ಅವಕಾಶ. ಎಲ್ಲ ಸ್ವಯಂ ಸೇವಕರು ಕೂಡ ತಯಾರಾಗಬೇಕು. ಬೋನಸ್ ಪ್ಲಸ್ ಸಿಂಗಲ್ ಕೂತ್ಕೊಳ್ಳಿ ಪ್ಲೀಸ್. ಎಸ್, 48-45ರಲ್ಲಿ 3 ಅಂಕಗಳ ಅಂತರ ಪಂದ್ಯವಿದೆ. ಇನ್ನೇನೋ ಸಮಯ ಕಳೆಕೊಳ್ಳುವಂತಹ ಯೋಜನೆಯಲ್ಲಿ ಚಿಕ್ಕಮಗಳೂರು they leading in 3 points and only seconds are remains in the last match of the event. And match is over. Chikkamangaluru, they are the champion team in under 17 Mysore zone. Thank you our official panels, thank you live telecasting. ಬನ್ನಿ ನೋಡಿ, ಕ್ರೀಡಾ ಧರ್ಮವನ್ನ ಮೆರಿಬೇಕು ನೀವು. ತಂಡಕ್ಕೆ ಎದುರಾಳಿಗೆ ಹಸ್ತಲಾಘವ ಮಾಡಬೇಕು. ಬನ್ನಿ. ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಪ್ರೇಕ್ಷಕರು ಅಲ್ಲಿಂದ ಹೊರಗೆ ಹೋಗಬೇಕು. ದಯವಿಟ್ಟು ಅಲ್ಲಿ ದಾರಿಯಲ್ಲಿ ಯಾರು ನಿಲ್ಬೇಡಿ, ಎಕ್ಸಿಟ್ ಅಲ್ಲಿ ಯಾರು ನಿಲ್ಬೇಡಿ. ಇಲ್ಲಿ ಎದುರುಗಡೆ ಇರುವಂತಹ ಎಲ್ಲ ಪ್ರೇಕ್ಷಕರು ದಯವಿಟ್ಟು ಹೊರಗೆ ಹೋಗಬೇಕು. ಚೇರ್ ಸೆಟ್ ಮಾಡ್ತಾರೆ. 5 ನಿಮಿಷದಲ್ಲಿ ಸಭಾಂಗಣ ತಯಾರಾಗ್ತದೆ. ಆ ಸಭಾಂಗಣದಲ್ಲಿ ತಾವೆಲ್ಲರೂ ಅತಿಥಿಯಾಗಿ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು. ಎಲ್ಲ ಕ್ರೀಡಾಭಿಮಾನಿಗಳಲ್ಲಿ ವಿನಂತಿ, ಇಷ್ಟು ಹೊತ್ತು ತಾವೆಲ್ಲರೂ ಕೂಡ ಆಟವನ್ನು ವೀಕ್ಷಿಸಿದ್ದೀರಿ. ನೀವೆಲ್ಲರೂ ಕೂಡ ವಿಜೇತ ಭಾವಿಸ್ತೇವೆ. ಯಾರು ಕೂಡ ತೆರಳಬಾರದು. ಬಹಳ ಸುಂದರವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಇವೆ.
ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್. ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ, ಕೇಳಿರಣ್ಣೋ ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್, ಮುಕ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. Good morning, everyone. Welcome to our presentation. Today, I am excited to introduce you to the MEPSTRA Group. Our theme is local business with global reach. We'll take a quick look at our headquarters in Hyderabad, India, and our presence in the USA through our Illinois office. Over the next few slides, we'll explore our services, our vision, and how we're making a global impact from our local roots.
ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್. ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ, ಕೇಳಿರಣ್ಣೋ ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್, ಮುಕ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. Good morning, everyone. Welcome to our presentation. Today, I am excited to introduce you to the MEPSTRA Group. Our theme is local business with global reach. We'll take a quick look at our headquarters in Hyderabad, India, and our presence in the USA through our Illinois office. Over the next few slides, we'll explore our services, our vision, and how we're making a global impact from our local roots. ಸರ್ ಈ ಕಡೆ ಓಪನ್ ಮಾಡಿ ಸರ್, ಓಪನ್ ಮಾಡಿ, ಓಪನ್ ಮಾಡಿ ಇಲ್ಲಿ ಕ್ಯಾಮರಾಕ್ಕೆ ಓಪನ್ ಮಾಡಿ ಸರ್, ಕ್ಯಾಮರಾಕ್ಕೆ ಓಪನ್ ಮಾಡಿ. ಆಯ್ತು, ನಾವು ತಗೊಳ್ತೇವೆ, ಮಾತಾಡಿ, ನಾವು ತಗೊಳ್ತೇವೆ. ಸುದ್ದಿ ಅವರಿಗೆ ಸುದ್ದಿ ಮಾಡಿದೆ. ಥ್ಯಾಂಕ್ ಯು. ಬಂದಿದ್ದೀಗೆ ಒಂದು ಬೈ.
ಸರ್ ಸರ್ ಈ ಕಡೆ ನಿಲ್ಲಿ, ಓಪನ್ ಮಾಡಿ ಸರ್, ಓಪನ್ ಮಾಡಿ ಇಲ್ಲಿ ಕ್ಯಾಮರಕ್ಕೆ ಓಪನ್ ಮಾಡಿ ಸರ್, ಕ್ಯಾಮರಕ್ಕೆ ಓಪನ್ ಮಾಡಿ. ಆಯ್ತು, ನಾವು ತಗೊಳ್ತೇವೆ, ಮಾತಾಡಿ, ನಾವು ತಗೊಳ್ತೇವೆ. ಸುದ್ದಿಯವರಿಗೆ ಸುದ್ದಿ ಮಾಡಿದೆ. ಥ್ಯಾಂಕ್ ಯು. ಒಂದು ಬೈ ಫಸ್ಟ್ ನೀವು ಮಾತಾಡ್ತೀರಾ? ಅದು ಇಂಚು ಗೊಲ್ಲ ಕಡಿಯ ಮೈಸೂರು ವಿಭಾಗ ಮಟ್ಟದ ಅಂಡರ್ 14 ಮತ್ತು ಅಂಡರ್ 17 ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟ ರಾಮಕುಂಜೇಶ್ವರ ವಿದ್ಯಾಸಂಸ್ಥೆಯಲ್ಲಿ ನಡೆದಿದ್ದು ಇದೀಗ ಫೈನಲ್ ಪಂದ್ಯಾಟಗಳು ಎಲ್ಲ ಫೈನಲ್ 4 ವಿಭಾಗಗಳಲ್ಲಿ ಕೂಡ ದಕ್ಷಿಣ ಕನ್ನಡ ಫೈನಲ್ಗೆ ಪ್ರವೇಶಿಸಿದ್ದು, ಅದರಲ್ಲೂ ಕೂಡ ಅಂಡರ್ 14 ವಿಭಾಗದಲ್ಲಿ ದಕ್ಷಿಣ ಕನ್ನಡವನ್ನು ಪ್ರತಿನಿಧಿಸಿರುವಂತಹ ಪುತ್ತೂರಿಗೆ ಇವತ್ತು ಸಿಹಿ ಸುದ್ದಿಯನ್ನು ಕೊಟ್ಟಿರುವಂತಹ ಬೆತ್ತಣಿ ಆಂಗ್ಲ ಮಾಧ್ಯಮ ಶಾಲೆಯ ತಂಡ ಇವತ್ತು ನಮ್ಮ ಜೊತೆಗೆ ಇದೆ. ಇವತ್ತು ಚಾಂಪಿಯನ್ ಆಗಿ ಹೊರಹೊಮ್ಮಿರುವಂತದ್ದು ಎಲ್ಲರೂ ಕೂಡ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಸೊ ಅವರಿಗೆ ಮೊತ್ತ ಮೊದಲನೆಯಾಗಿ ಎಲ್ಲರೂ ಕೂಡ ನಮ್ಮ ಕಡೆಯಿಂದಲೂ ಕೂಡ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಅವರ ಜೊತೆಗೆ ಟೀಮ್ಗೆ ಉತ್ತೇಜನ ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಇನ್ಸ್ಪೆಕ್ಟರ್ ಆಗಿರುವಂತಹ ಆಂಜನೇಯ ರೆಡ್ಡಿ ಸರ್ ಕೂಡ ಇದ್ದಾರೆ. ಅವರು ಏನು ಹೇಳ್ತಾರೆ ಸರ್, ತಂಡದ ಬಗ್ಗೆ ಏನು ಹೇಳ್ತಾರೆ? ಸರ್ ಅದ್ಭುತ, ಅತ್ಯದ್ಭುತ. ನಮ್ಮ 14 ವರ್ಷದ ತಂಡ ಏನಿದೆ ಬಾಲಕಿಯರ ತಂಡ ಇವತ್ತು 17 ವರ್ಷದ ಬಾಲಕಿಯರ ಮೇಲೆ ಆಟ ಆಡಿಸಿದ್ರು ಸಹ ಗೆಲ್ಲುವಂತ ಸಾಮರ್ಥ್ಯ ಇರುವಂತಹ ತಂಡ. ಈ ಮಣ್ಣಿನ ಆಟ, ಮಣ್ಣಿನ ಸೊಬಗು ಇಡೀ ದಕ್ಷಿಣ ಕನ್ನಡಾದ್ಯಂತ ಇವತ್ತು ಸಂಭ್ರಮ ಸಡಗರದಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಇವರೆಲ್ಲರ ಆಟವನ್ನ ನನ್ನ ಜೊತೆಗೆ ಎಲ್ಲರೂ ಸಹ ಸಂಪೂರ್ಣವಾಗಿ ಹಂಚಿಕೊಂಡಿದ್ದೀವಿ. ನಾವೆಲ್ಲರೂ ಸಹ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೀವಿ. ಅದಕ್ಕೆ ಕಾರಣಕರ್ತರಾಗಿರುವಂತಹ ಎಲ್ಲ ಆಟಗಾರರು, ಟೀಮ್ ಮೇಟ್ಸು, ಅದರ ಕೋಚಸ್ ಎಲ್ಲರಿಗೂ ಸಹ ವಿಶೇಷವಾದ ಧನ್ಯವಾದಗಳು ಸಹ. ಮತ್ತೆ ಮುಂದಕ್ಕೆ ರಾಜ್ಯಕ್ಕೆ ನಿಯರ್ ನಮ್ಮ ಬೆಂಗಳೂರು ಹತ್ರ ಬರ್ತಾ ಇದೀವಿ. ಬೆಂಗಳೂರು ಹತ್ರ ಬಂದ್ರು ಸಹ ನಮ್ಮೂರಿಗೆ ಬರ್ತಾ ಇದ್ರಿ. ನಮ್ಮೂರು ನೀವು ಯಾವತ್ತೂ ಸಹ ನಿಮ್ ಜೊತೆ ನಾನು ಇದೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ಕಬಡ್ಡಿ ಆಟ ಇನ್ನಷ್ಟು ಯಶಸ್ವಿ ಆಗಬೇಕು. ಇವ್ರನ್ನ ನೆಕ್ಸ್ಟ್ ನಾವು ಪ್ರೋ ಕಬಡ್ಡಿಯಲ್ಲಿ ನಾವು ನೋಡುವಂತ ಸೀನ್ ಬರಬೇಕು ಅಂತ ಹೇಳ್ಬಿಟ್ಟು ಮಾಲಿಂಗೇಶ್ವರ ಪ್ರೇಯರ್ ಮಾಡ್ತಾ ನನ್ನ ಮಾತನ್ನು ಮುಕ್ತಾಯ. ನಿನ್ನೆ ಕೂಡ ತಾವು ಬಂದಿದ್ದೀರಿ ಸರ್, ಇವತ್ತು ಕೂಡ ಇದ್ದೀರಿ. ಒಟ್ಟು ಈ ಕಬಡ್ಡಿಯಲ್ಲಿ ಇಷ್ಟು ಇಂಟ್ರೆಸ್ಟ್ ಯಾಕೆ ತಮಗೆ? ಮಣ್ಣಿನ ಆಟ ಭಾರತದ ಸ್ವಂತ ಆಟ. ಅದು ನಾವೆಲ್ಲರೂ ಸಹ ಮೈಯನ್ನು ಆಚೆ ಈಚೆ ಮಾಡಿ ಆಡುವಂತ ಆಟ, ನಮ್ಮ ಸಾಮರ್ಥ್ಯವನ್ನು ಪಣಕ್ಕಿಡುವಂತ ಆಟದಲ್ಲಿ. ಹಾಗಾಗಿ ಈ ಆಟದಲ್ಲಿ ನನಗೆ ಬಹಳ ಆಸಕ್ತಿ ಇದೆ. ಹಾಗಾಗಿ ಒಂದಷ್ಟು ಭಾಗವಹಿಸಿದ್ದೀನಿ. ಆ ತಂಡ, ಕೋಚು, ಅದೇನೋ ಗೊತ್ತಿಲ್ಲ, ಏನಾಗಿದೆ ಏನೋ ಗೊತ್ತಿಲ್ಲ. ಆ ತಂಡ ಟೀಮ್ಗೆ ಮತ್ತೊಮ್ಮೆ ವಿಶೇಷವಾದ ಅಭಿನಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವ್ರ ಜೊತೆ ವಿಶೇಷವಾಗಿ ತಂಡವನ್ನು ರೆಡಿ ಮಾಡಬೇಕಾದ್ರೆ ಕೋಚ್ ಬಹಳ ಶ್ರಮಪಟ್ಟು ಹಗಲು ಇರಲು ಇದಕ್ಕೆ ಶ್ರಮಿಸ್ತಾ ಇರುವಂತ, ಕಬಡ್ಡಿ ಅಂದ್ರೆ ತನ್ನ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರೀತಿಸ್ತಾ ಇರುವಂತಹ ಬಾಲಕೃಷ್ಣ ರೈ ಪರ್ದಾಳ್ ಅವರಿದ್ದಾರೆ. ಬಹುಶಃ ಅವರ ತಂಡವನ್ನು ಮುನ್ನಡೆಸುವಂತ ರೀತಿ ನೋಡಿದ್ರೆ ಬಹಳಷ್ಟು ಕಬಡ್ಡಿಯಲ್ಲಿ ಎಲ್ಲರೂ ಕೂಡ ಒಂದು ಮಾದರಿಯಾಗಿ ನಡೆಸಬಹುದು. ಸರ್, ಏನ್ ಹೇಳ್ತೀರಿ ಆರಂಭದ ತಮ್ಮ ನೋಡಿ ಈ ಖುಷಿಯ ಸಂದರ್ಭದಲ್ಲಿ? ಖಂಡಿತವಾಗಿಯೂ ಸರ್, ಕಳೆದ 3 ವರ್ಷಗಳಿಂದ ಇದೇ ತಂಡ ಸತತವಾಗಿ 3ನೇ ಬಾರಿಗೆ ರಾಜ್ಯ ಮಟ್ಟಕ್ಕೆ ಪುತ್ತೂರಿನಿಂದ ಆಯ್ಕೆಯಾಗಿ ಒಂದು ಹೊಸ ದಾಖಲೆಯನ್ನ ಸೃಷ್ಟಿಸುವಂತ ಕೆಲಸವನ್ನ ಮಾಡಿದೆ. ಕಳೆದ 2 ವರ್ಷಗಳಿಂದ ರಾಷ್ಟ್ರ ಮಟ್ಟವನ್ನ ನೋಡಿ ರಾಷ್ಟ್ರ ಮಟ್ಟದಲ್ಲಿ 5ನೇ ಸ್ಥಾನವನ್ನ ಪಡ್ಕೊಂಡು ಬಂದಿದ್ದೆವು. ಇದೀಗ ಇದೇ ಮಕ್ಕಳು 3ನೇ ಬಾರಿಗೆ ಪ್ರಯತ್ನ ಪಟ್ಟು ಮೈಸೂರು ವಿಭಾಗ ಮಟ್ಟದಲ್ಲಿ ಕಳೆದ ವರ್ಷ ಕೂಡ 3 ಪಂದ್ಯಾಟವನ್ನ ಒನ್ ಸೈಡ್ ಮ್ಯಾಚ್ ಆಗಿ ಗೆದ್ದಿದ್ದೆವು. ಈ ವರ್ಷ ಒಂದು ಹೆಚ್ಚು ಹೋಗಿ ಸಿಂಗಲ್ ನಂಬರ್ ಅಲ್ಲಿ ನಿಲ್ಲಿಸುವ ಮೂಲಕ ಮೈಸೂರು ವಿಭಾಗ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದ್ದೇವೆ. ಇದರ ಹಿಂದೆ ಈ ಮಕ್ಕಳ ಪರಿಶ್ರಮ ಮತ್ತು ಪೋಷಕರ ಸಹಕಾರ. ಕಳೆದ 9 ತಿಂಗಳಿನಿಂದ ನಮ್ಮ ಡಿಸೆಂಬರ್ ತಿಂಗಳ 18 ತಾರೀಕಿನಿಂದ ನಮ್ಮ ಪ್ರಾಕ್ಟೀಸ್ ಆರಂಭ ಆದದ್ದು ಇವತ್ತಿನವರೆಗೂ ಕೂಡ ರಜೆಗಳನ್ನ ಬಿಡದೆ ನಿರಂತರವಾಗಿ ಈ ಮಕ್ಕಳು ಪ್ರಾಕ್ಟೀಸ್ ಅನ್ನ ಮಾಡಿದ್ದಾರೆ. 9 ತಿಂಗಳ ಸಾರ್ಥಕ ಪರಿಶ್ರಮ ಇದೆ. ಜೊತೆಗೆ ನಮ್ಮ ಹಿಂದೆ ನಿಂತಿರತಕ್ಕಂಥ ಎಲ್ಲರ ಪ್ರೋತ್ಸಾಹ ನಿಮ್ಗೆ ಗೊತ್ತಿರಬಹುದು. ಆಂಜನೇಯ ರೆಡ್ಡಿ ಅವರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದರೂ ಕೂಡ ಅವರ ಕರ್ತವ್ಯದ ಜೊತೆ ಇಡೀ ತಂಡಕ್ಕೆ ಕಳೆದ ವಲಯ ಮಟ್ಟದಿಂದ ಇವತ್ತಿನ ತನಕ ದಿನಕ್ಕೆ 1 ಗಂಟೆ ಆದ್ರೂ ಬಂದು ನಮಗೆ ಸಪೋರ್ಟ್ ಮಾಡುವಂತ ಕೆಲಸವನ್ನ ಖಂಡಿತ ಮಾಡ್ತಾರೆ. ಇನ್ನೊಂದು ರಜಾಕ್ ಅನ್ನ ನಾನು ಉಲ್ಲೇಖ ಮಾಡಬೇಕು. ರಜಾಕ್ ಬಪ್ಪಳಿಗೆ ಎಲ್ಲ ತಂಡವನ್ನ ಒಟ್ಟು ಸೇರಿಸಿ ನಮಗೆ ದೊಡ್ಡ ಶಕ್ತಿಯಾಗಿ ನಿಂತಿರಬಹುದು ರಜಾಕ್ ಬಪ್ಪಳಿಗೆ. ಅದರ ಜೊತೆ ಬಿಜಿ ಜುನೈದ್ ಇರಬಹುದು. ಜೊತೆಗೆ ನನ್ನ ಸಂಸ್ಥೆ ವಿಶೇಷವಾಗಿ ಕಳೆದ 2-3 ವರ್ಷಗಳಿಂದ ನಾವು ಲಿಟಲ್ ಫ್ಲೋರ್ ಶಾಲೆಯಲ್ಲಿ ಸತತವಾಗಿ ಕಬಡ್ಡಿಯನ್ನ ಕಟ್ಟಿ ಬೆಳೆಸುವಂತ ಕೆಲಸವನ್ನ ಮಾಡಿದೆವು.
ಅದರ ಜೊತೆಗೆ ಇವತ್ತು ನಮ್ಮದೇ ಸಂಸ್ಥೆ ಬೆತ್ತನೆ ಆಂಗ್ಲ ಮಾಧ್ಯಮ ಶಾಲೆಗೆ ಎಲ್ಲ ಮಕ್ಕಳು 8ನೇ ತರಗತಿಗೆ ಹೋಗಿ 14ರ ವಯೋಮಾನದ ಈ ಸಲದ ನಿಯಮಕ್ಕೆ ಅನುಸಾರವಾಗಿ ನಾವು ಬೆತ್ತನಿಯಲ್ಲಿ ಟೀಮನ್ನ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಕಳೆದ 9 ತಿಂಗಳಿಂದ ಈ ಮಕ್ಕಳು ಬರೇ ಕಬಡ್ಡಿಗೆ ಬೆವರನ್ನ ಸುಲಿಸಲಿಲ್ಲ, ರಕ್ತವನ್ನ ಕೊಟ್ಟು ಅವರು ಇವತ್ತು ಕಬಡ್ಡಿಯನ್ನ ಗೆದ್ದಿದ್ದಾರೆ. ಬಹುಶಃ ಮೊನ್ನೆಯ ಪಂದ್ಯಾಟದ ನಂತರ ಸತತವಾಗಿ ಒಂದು 4-5 ದಿನ ತರಬೇತಿಯನ್ನ ನಾವು ಮಾಡಿದ ಪರಿಣಾಮ ಇವತ್ತು ನಮ್ಮ ಮೈಸೂರು ವಿಭಾಗ ಮಟ್ಟದಲ್ಲಿ ನಮಗೆಲ್ಲೂ ಒತ್ತಡ ಆಗದ ರೀತಿಯಲ್ಲಿ ಕಡೆ ತನಕ ಒನ್ ಸೈಡ್ ಮ್ಯಾಚ್ ಆಗಿ ಮೂಡಿ ಬಂದಿದೆ. ನಾನು ವಿಶೇಷವಾಗಿ ಉಲ್ಲೇಖ ಮಾಡಬೇಕು, ಈ ಒಂದು ಕಬಡ್ಡಿ ಪಂದ್ಯಾಟದ ಈ ತಂಡವನ್ನ ಕಟ್ಟುವುದಕ್ಕೆ ಯಾರೆಲ್ಲ ನನಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕಾರವನ್ನ ಕೊಟ್ಟಿದ್ದಾರೆ ಆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾನು ವಿಶೇಷವಾಗಿ ಹೃದಯದಿಂದ ಧನ್ಯವಾದಗಳನ್ನ ಸಮರ್ಪಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಕಾರಣ ನನ್ನ ಜೊತೆ ಇಡೀ ತಂಡ ಒಂದೇ ಮನಸ್ಸಿನಿಂದ, ಬಹುಶಃ ನಮ್ಮ ಕಬಡ್ಡಿ ಟೀಮಿನ ಆಟಗಾರರಿಗಿಂತ ಜಾಸ್ತಿ ಸಪೋರ್ಟರ್ಸ್ ಇದ್ದಾರೆ. ಸೊ ನಮ್ಮ ಪ್ರಸಾದ್ ಅಣ್ಣ ಇರಬಹುದು, ಇಡೀ ಟೀಮ್ ನಮಗೆ ಸಪೋರ್ಟ್ ಇದೆ. ನಮ್ಮ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರು ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟದಿಂದ ಹಿಡಿದು ಪ್ರಪ್ರಥಮ ಬಾರಿಗೆ ಆಯ್ಕೆ ಆದರೂ ಕೂಡ ನಮ್ಮ ಜೊತೆ ಮೊನ್ನೆಯಿಂದ ನಿರಂತರವಾಗಿ ನಮಗೆ ಸಪೋರ್ಟ್ ಮಾಡಿ ಶಕ್ತಿಯನ್ನ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ. ಇವರ ನೇತೃತ್ವದಲ್ಲಿ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟ ಕೂಡ ಅತ್ಯಂತ ಯಶಸ್ವಿಯಾಗಿದೆ. ಜೊತೆಗೆ ನಮ್ಮ ಸಂಸ್ಥೆಯ ಸಂಚಾಲಕರಾಗಿರುವ ಪ್ರಶಾಂತಿ ಮತ್ತು ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕಿ ಅನಿತಾ ಟ್ರೆಸಿ ಅವರ ವಿಶೇಷ ಸಪೋರ್ಟ್ ಈ ಒಂದು ಸಾಧನೆಗೆ ಕಾರಣ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಸರ್, ಈಗ ನವರಾತ್ರಿಯ ಸಂದರ್ಭ, ನವರಾತ್ರಿಯ ರಜೆ ಇದೆ, ದಸರಾ ರಜೆ. ಎಲ್ಲಾ ಮಕ್ಕಳು ದಸರಾ ರಜೆಯಲ್ಲಿ ಹಬ್ಬದಲ್ಲಿ ಸಿಹಿಯನ್ನು ಮನೆಯಲ್ಲಿ ತಿಂತ ಇದ್ರೆ, ಈ ಎಲ್ಲ ಮಕ್ಕಳು ಇವತ್ತು ಕಬಡ್ಡಿಯ ಹಬ್ಬದ ಮುಖಾಂತರ ಸಿಹಿಯನ್ನು ತಿಂತ ಇದ್ದಾರೆ. ಖಂಡಿತ ಸರ್, ಇವತ್ತು ದಸರಾದಲ್ಲಿ ವಿಶೇಷವಾಗಿ ಹಬ್ಬದ ಆಚರಣೆಯ ಜೊತೆಗೆ ಪುತ್ತೂರಿನ ತಂಡ ಮೈಸೂರು ವಿಭಾಗ ಮಟ್ಟದಲ್ಲಿ ಸತತ 3ನೇ ಬಾರಿಗೆ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆದದ್ದು ಇಡೀ ಪುತ್ತೂರಿಗರಿಗೆ ಸಿಹಿ ಸುದ್ದಿ. ನಮ್ಮ ಮಕ್ಕಳಿಗೂ ಕೂಡ ಖಂಡಿತವಾಗಿಯೂ ಕೂಡ ಅದು ಸಿಹಿ ಸುದ್ದಿ ಆಗತ್ತೆ. ಕಾರಣ ಕಳೆದ 9 ತಿಂಗಳಲ್ಲಿ ಬಹುಶಃ ಒಂದೇ ಒಂದು ಆದಿತ್ಯವಾರ ಬೇಸಿಗೆ ರಜೆಯನ್ನು ನೋಡದೆ, ಇನ್ನು ದಸರಾ ರಜೆಯನ್ನು ಕೂಡ ನೋಡದೆ ಪ್ರಾಕ್ಟೀಸಿನ ಮೂಲಕ ಸಿಹಿಯನ್ನ ಕೊಡುವಂತ ಕೆಲಸವನ್ನ ನಮ್ಮ ಮಕ್ಕಳು ಮಾಡಿದ್ದಾರೆ. ಅವರು ಮಾಡಿದ ತ್ಯಾಗಕ್ಕೆ ಭಗವಂತ ಅವ್ರಿಗೆ ಒಳ್ಳೆ ಆಶೀರ್ವಾದ ಮಾಡಿದ್ದಾನೆ ಅಂತ ಅಂದ್ಕೊಳ್ತೇನೆ ಸರ್. ಮುಂದಕ್ಕೆ ರಾಜ್ಯ ಮಟ್ಟದ ಯಾವಾಗ ಮತ್ತೆ ಹೇಗೆ ಸಿದ್ಧತೆ? ಆ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟ ಅಕ್ಟೋಬರ್ 18 ತಾರೀಕಿಗೆ ಬೆಂಗಳೂರಿನ ಪೀಣ್ಯದಲ್ಲಿ ನಡೆಯಲಿಕ್ಕಿದೆ. ಅದಕ್ಕೆ ಬೇಕಾದಂತೆಲ್ಲ ಸಿದ್ಧತೆಗಳನ್ನ ಮಾಡ್ತೇವೆ. ಖಂಡಿತವಾಗಿಯೂ ಕೂಡ ಇದೆ 7 ಪ್ಲೇಯರ್ಗಳು ನಾಡಿದ್ದು ಕೂಡ ಪುತ್ತೂರಿನ ಮಕ್ಕಳೇ ಆಡ್ತಾರೆ ಅನ್ನುವಂಥದ್ದು ನಮ್ಮ ಹೆಮ್ಮೆ. ಜೊತೆಗೆ ನಮ್ಮ ಮ್ಯಾನೇಜರ್ ಆಗಿ ವಿಲ್ಮಾ ಟೀಚರ್ ಅವರು ಕೂಡ ಕಳೆದ 4-5 ವರ್ಷಗಳಿಂದ ನಾನು ಕಬಡ್ಡಿ ಕಟ್ಟಿದಾಗಿನಿಂದ ಎಲ್ಲ ಮಕ್ಕಳಿಗೆ ಒಂದು ತಾಯಿಯಾಗಿ ಮತ್ತು ಮ್ಯಾನೇಜರ್ ಆಗಿ ಕೂಡ ದೊಡ್ಡ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರನ್ನ ಕೂಡ ನಾನು ನೆನಪಿಸಿಕೊಳ್ತೇನೆ. ಜೊತೆಗೆ ಎಲ್ಲ ಪೋಷಕರು ಬೆಳಗ್ಗೆ 6:30 ಗಂಟೆಯಿಂದ 9 ಗಂಟೆ, ಮಧ್ಯಾಹ್ನ 2ರಿಂದ 6 ಗಂಟೆ ತನಕ ಸುಮಾರು 5 ಗಂಟೆ ತರಬೇತಿಗೆ ಮಕ್ಕಳನ್ನ ನನ್ನ ಕೈಗೆ ಕೊಟ್ಟ ಕಾರಣ ನಾವೇನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಆ ನಿಟ್ಟಿನಲ್ಲಿ ಪೋಷಕರಿಗೂ ಕೂಡ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಒಬ್ರು ಕ್ಯಾಪ್ಟನ್ ಆಗಿ ನಮಗೆ ತಂಡದ ಕ್ಯಾಪ್ಟನ್ ಯಾಕೆ ಹಿಂದಿರುತ್ತೆ? ಏನು ಖುಷಿ ಇದೆ? ಖುಷಿ ಏನಿದೆ? ತುಂಬಾ ಖುಷಿ. ಯಾಕೆ ಖುಷಿ? ತುಂಬಾ ಖುಷಿ. 3ನೇ ಟೈಮ್ ನಾವು ವಿಭಾಗವನ್ನು ವಿನ್ ಆಗಿದ್ದೇವೆ. ನಿರೀಕ್ಷೆ ಇತ್ತಾ ಈ ಬಾರಿ ಕೂಡ ಆಗ್ತೇವೆ? ಹೇಗೆ ನಿರೀಕ್ಷೆ ಇತ್ತು? ಯಾಕೆ ನಿರೀಕ್ಷೆ? ನಾವು ತುಂಬಾ ಪ್ರಾಕ್ಟೀಸ್ ಮಾಡಿದ್ದೇವೆ, ಹಾಗೆ ನಮ್ಗೆ ಒಂದು ನಿರೀಕ್ಷೆ ಇತ್ತು ನಾವು ವಿನ್ ಆಗ್ತೇವೆ ಅಂತ. ನಿಮಗೆ ಯಾವ್ದು ಫೈಟ್ ಜಾಸ್ತಿ ಕೊಟ್ಟದ್ದು ಮ್ಯಾಚ್ ಈ ಅಂಕದ? ಕೊನೆಯ ಫೈನಲ್ ಪಂದ್ಯ ಒಂದ್ ಸೈಡ್ ಆಗಿತ್ತು, ನಿಮ್ ಕಡೆನೇ ಹೆಚ್ಚಾಗಿತ್ತು ಮೋಸ್ಟ್ಲಿ ನೋಡ್ಬೇಕಾದ್ರೆ. ಬಟ್ ಯಾವ್ದು ತುಂಬಾ ಫೈಟ್ ಆಗಿ ನಿಮಗೆ? ನಮ್ಗೆ ಯಾವ್ದು ಅಷ್ಟೊಂದು ಫೈಟ್ ಅಂತ ಅನಿಸ್ಲಿಲ್ಲ. ಯಾವ್ದು ಫೈಟ್ ಅನಿಸ್ಲಿಲ್ಲ. ಓಕೆ, ಗ್ರೇಟ್ ಟೀಮ್. ರಾಜ್ಯ ಮಟ್ಟದಲ್ಲಿ ಕೂಡ ಗೆದ್ದು ಬರ್ತೀರಿ. ಯಾರನ್ನು ನೆನಪಿಸಿಕೊಳ್ತೀರಿ ಹೆಚ್ಚಾಗಿ ತಾವು ಈ ಗೆಲುವಿಗೆ? ನಾನು ದೇವರನ್ನು ನೆನಪಿಸಿ ಪ್ರಥಮವಾಗಿ, ಹಾಗೂ ನನಗೆ ತರಬೇತಿ ಕೊಟ್ಟ ಬಾಲಕೃಷ್ಣ ಸರ್ ಅವರನ್ನು ನೆನಪಿಸಿಕೊಳ್ತೇನೆ. ಆಲ್ ದಿ ಬೆಸ್ಟ್, ಕಂಗ್ರಾಚುಲೇಷನ್, ಆಲ್ ದಿ ಬೆಸ್ಟ್. ಪ್ರೇರಣೆ ನೀಡುತ್ತಾ ಇರುವಂತಹ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಏನು ಹೇಳ್ತೀರಿ ಗೆಲುವಿನ ಬಗ್ಗೆ? ನಾನು ಮಾಲಿಂಗೇಶ್ವರ ದೇವರಿಗೆ ಪ್ರಾರ್ಥನೆ ಮಾಡಿ ಬಂದದ್ದು ನಮ್ಮ ಟೀಮು ವಿನ್ ಆಗ್ಬೇಕಂತ. ಹಾಗೆ ವಿನ್ ಆಗಿದೆ. ಎಲ್ಲ ಸ್ಯಾರ್ ಇವತ್ತು ಎಲ್ಲ ಸಪೋರ್ಟ್ ಉಂಟು. ಬಾಲಕೃಷ್ಣ ಸರ್ ಈ ತಂಡವನ್ನು ಸೂಪರ್ ಆಗಿ ಬೆಳೆಸಿದ್ದಾರೆ. ನನಗೆ ಸಹ ತುಂಬಾ ಖುಷಿ ಇದೆ. ಎಲ್ಲ ತಂಡದವರಿಗೆ ಅಭಿನಂದನೆ. ಖುಷಿಯಲ್ಲಿ ಮಾತು ಬರ್ತಾ ಇಲ್ಲ ಅವರಿಗೆ. ಎಸ್, ರಜಾಕ್ ಅವರೇ ಬಹಳ ಆಕ್ಟಿವ್ ಆಗಿ ಅವರು ಕಬಡ್ಡಿ ಅಂತ ಹೇಳಿದ್ರೆ ಅವರು ಕೂಡ ಸಂಘಟಕರು ಕೂಡ ಹೌದು. ಕ್ರಿಕೆಟ್ ಕಬಡ್ಡಿಯಲ್ಲಿ ಅತ್ಯುತ್ತಮ ಸಂಘಟನೆಯನ್ನು ಮಾಡ್ತಾ ಇರುವ ರಜಾಕ್ ಬಪ್ಪಾಡಿ ಅವರು. ಎಸ್, ಟೀಮ್ಗೆ ಬ್ಯಾಕ್ ಬೋನ್ ಆಗಿರುವ ರಜಾಕ್ ಅವರು, ಏನ್ ಹೇಳ್ತೀರಿ ಸರ್ ಈ ಗೆಲುವಿನ? ನಾವು ಪುತ್ತೂರಲ್ಲಿ ಸಾಧಾರಣ ಪುತ್ತೂರು ಅಂತ ಹೇಳಿದ್ರೆ ನಮ್ಮ ಊರು. ನಮ್ಮ ಊರಲ್ಲಿ ನಡೆಯುವಂತ ಒಂದು ಕಬಡ್ಡಿ, ಅದು ರಾಜ್ಯ ಮಟ್ಟ ಆಗಲಿ ರಾಷ್ಟ್ರೀಯ ಮಟ್ಟ ಆಗಲಿ ಅಷ್ಟರವರೆಗೆ ಹೋಗುವ ಮಕ್ಕಳಿಗೆ ನಾವು ಸಪೋರ್ಟ್ ಮಾಡೋದು ನಮ್ಮ ಕರ್ತವ್ಯ. ನಾನು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಕಳೆದ 8 ವರ್ಷದಿಂದ
ಕೋಶಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತು ಈಗ ಕೂಡ ನಮ್ಮ ಅಧ್ಯಕ್ಷರಿದ್ದರು, ಗೌರವಾಧ್ಯಕ್ಷರು ಚಂದ್ರರಾಜ್ ಶೆಟ್ಟರು ಅವರು ಆಗಲೇ ವಿಶ್ ಮಾಡಿ ಹೋದರು. ಮತ್ತು ಬಾಲಕೃಷ್ಣ ಬೋರ್ದಲ್ ಸರನ್ನು ಹೇಳ್ಬೇಕಂತೇಳಿಲ್ಲ. ಕಬಡ್ಡಿಯ ಮೈನ್ ಒಂದು ಹುಡುಗರನ್ನು, ಒಂದು ಹುಡುಗಿಯರನ್ನು ಯಾವ ರೀತಿಯಲ್ಲಿ ಕೊಂಡೋಗಬೇಕು ಅಂತ ಧೈರ್ಯವನ್ನು ತುಂಬುವವರು. ಅದಕ್ಕೆ ಅನುಗುಣವಾಗಿ ನಮ್ಮ ಆಂಜನೇಯ ರೆಡ್ಡಿ ಸರ್ ಅವರು ಕಬಡ್ಡಿಯ ಮೇಲೆ ಭಾರಿ ಒಂದು ಪ್ರೀತಿ. ಅವರೊಟ್ಟಿಗೆ ನಾವು ಸೇರಿಕೊಂಡು ಈಗ ನಾಡಿದ್ದು ಬೆಂಗಳೂರಲ್ಲಿ ನಡೆಯುವಂಥ ಕಬಡ್ಡಿ ಪಂದ್ಯ ಕಟ್ಟಕ್ಕೂ ಕೂಡ ನಾವು ನಮ್ಮ ತಂಡ ಅಲ್ಲಿಗೆ ಹೋಗಿ ನಮ್ಮ ಮಕ್ಕಳನ್ನು ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೆ ತಲುಪಿಸುವಂಥ ಒಂದು ನೋಟ, ಅವರಿಗೆ ಒಂದು ಸಪೋರ್ಟನ್ನು ನಾವು ಕೊಡ್ತೇವೆ ಅಂತೇಳಿ ಹೇಳ್ತಾ ಇದ್ದೇವೆ. ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಮಿಂಚಿ ಒಂದು ಪ್ರೋ ಕಬಡ್ಡಿಯಲ್ಲಿ ಆಟ ಆಡುವಾಗೆ ನಮ್ಮವ್ರನ್ನ ಮಕ್ಕಳು ಆಗಬೇಕು ಎಂಬ ಕನಸನ್ನು ನಾವು ಕಂಡಿದ್ದೇವೆ. ಅದು ನನಸಾಗಲಿ. ಎಲ್ಲ ದೈವರುಗಳು ಅದಕ್ಕೆ ಒಂದು ಅವರಿಗೆ ಆ ಒಂದು ಗುಣವನ್ನು ಕೊಡಲಿ, ಶಕ್ತಿಯನ್ನು ಕೊಡಲಿ ಅಂತೇಳಿ ಹೇಳಿಸ್ತಾ ನನ್ನ ಮಾತು. ಸರ್ ಏನು ಹೇಳ್ತೀರಿ ಸರ್ ಗೆಲುವಿನ ಬಗ್ಗೆ? ಇಲ್ಲಿಯವರೆಗೆ ಕ್ಲಸ್ಟರ್ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಹಾಗೂ ವಿಭಾಗ ಮಟ್ಟದಲ್ಲಿ ಅಜೇಯವಾಗಿ ಮಕ್ಕಳು ವಿಜಯಿಯಾಗಿದ್ದಾರೆ. ಇನ್ನೂ 2 ದೊಡ್ಡ ಮೆಟ್ಟಿಲುಗಳನ್ನು ಏರುವುದಕ್ಕಿದ್ದಾರೆ. ಅದನ್ನು ಕೂಡ ಅನಾಯಾಸವಾಗಿ ಮಕ್ಕಳು ಏರಲಿ ಅಂತ ಹೇಳಿ ಆಶಿಸ್ತೇನೆ. ಇದಕ್ಕೆಲ್ಲ ನಮ್ಮ ಕೋಚ್ ಆಗಿರುವಂತಹ ಬಾಲಕೃಷ್ಣ ಸರ್, ವಿಲ್ಮಾ ಟೀಚರ್ ಮತ್ತು PTA ಸಮಿತಿಯ ಸದಸ್ಯರು, ಪೋಷಕರು, ಶಾಲಾ ಆಡಳಿತ ಮಂಡಳಿ ಎಲ್ಲರ ಪೂರ್ಣ ಸಹಕಾರ ಇರುತ್ತದೆ. ಮಕ್ಕಳು ಇದನ್ನು ಸದುಪಯೋಗಪಡಿಸಿ ಉತ್ತಮವಾದಂತಹ ಅವಕಾಶವನ್ನು ಬಳಸಿಕೊಂಡು ಶಾಲೆಗೆ, ಜಿಲ್ಲೆಗೆ, ರಾಜ್ಯಕ್ಕೆ ಕೀರ್ತಿ ತರಲಿ ಅಂತ ಹೇಳಿ ಆಶಿಸ್ತೇನೆ. ಥ್ಯಾಂಕ್ ಯು. ಅದ್ರ ಜೊತೆಗೆ ಟೀಮ್ನ ನಮ್ಮ ಮ್ಯಾನೇಜರ್ ವಿಲ್ಮಾ ಟೀಚರ್ ಅವರಿದ್ದಾರೆ. ಮೇಡಮ್ ಏನೇ ಹೇಳ್ತೀರಿ ಸರ್ ಗೆಲುವಿನ ಬಗ್ಗೆ? ತುಂಬಾ ನಗುತ್ತಾ ಇದ್ದೀರಿ, ಈ ನಗುವಿಗೆ ಏನು ಕಾರಣ? ತುಂಬಾ ಸಂತೋಷ ಆಗ್ತದೆ ಸರ್. ಮಕ್ಕಳು ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸರ್ನ ತ್ಯಾಗಕ್ಕೆ ಆ ದೇವರು ಇವತ್ತು ಫಲ ಕೊಟ್ಟರು. ಆ ನೆಮ್ಮದಿ ತುಂಬಾ ನಮಗೆ ಇದೆ, ನಮಗೂ ಹೆಮ್ಮೆ, ನಮ್ಮ ಸಂಸ್ಥೆಗೂ. ಇದು ಮೂರನೇ ಸಲ ನಾವು ರಾಜ್ಯ ಮಟ್ಟಕ್ಕೆ ಹೋಗ್ತಾ ಇದ್ದೇವೆ. ಈ ಸಲ ಸರ್ ಅದಕ್ಕಿಂತ ಒಂದು ಸ್ಟೆಪ್ ಹೆಚ್ಚಿನ ಸಾಧನೆ ಮಾಡ್ತಾರೆಂಬ ನಂಬಿಕೆ ನನಗೆ ಇದೆ. ಅವರು ನಮ್ಮ ಶಾಲೆಗೆ ಒಂದು ಆಸ್ತಿ. ಅವರ ಇಂಟ್ರೆಸ್ಟ್ ಇನ್ನೂ ಬೆಳೆಯಲಿ, ಇನ್ನು ಹೆಚ್ಚಿನ ಮಕ್ಕಳ ಪಾಲಿಗೆ ಅವರು ವರವಾಗಿ ಆಗಲಿ ಅಂತ ನನ್ನ ಆಸೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಲ್ಲರೂ ಒಂದು ಯು ಶೇಪ್ ಅಲ್ಲಿ ನೀರು ಫ್ಯಾನ್ ಟೀಮ್ ಕಾರ್ತಿಕ್ ಫ್ಯಾನ್ ಟೀಮ್. ಒಂದು ತಮ್ಸ್ ಕೊಡಿ ಸರ್. ಕಳಿಸ್ತೆ ಸರ್, ಒಂದು ತಮ್ಸ್ ಕೊಡಿ. ಇದು ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟದ ಅಂಡರ್ 14 ವಿಭಾಗದಲ್ಲಿ ಗೆಲುವನ್ನು ಕಂಡಿರುವಂತಹ ಪುತ್ತೂರಿನ ತಂಡ, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸಿರುವಂತಹ ಪುತ್ತೂರಿನ ತಂಡ ಒಂದು ಗೆಲುವಿನ ಸಂಭ್ರಮವನ್ನು ವ್ಯಕ್ತಪಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಅಶ್ವಥ್ ಶೆಟ್ಟಿ ಜೊತೆಗೆ ಉಮೇಶ್ ಮಿತ್ತಡ್ಕ, ಸುದ್ದಿ ನ್ಯೂಸ್, ಪುತ್ತೂರು. ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ 14ರ ವಯೋಮಾನದಲ್ಲಿ ಬಾಲಕರ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿರುವಂತದ್ದು ಮಂಡ್ಯ ಜಿಲ್ಲೆಯ ತಂಡ. ಮಂಡ್ಯ ಜಿಲ್ಲೆಯ ತಂಡ ನಮ್ಮ ಜೊತೆಗೆ ಇವತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ತಂಡವನ್ನು ಎದುರಾಳಿಯಾಗಿಸಿಕೊಂಡು ಆ ತಂಡವನ್ನು ಹಿಮ್ಮೆಟ್ಟಿ ಚಾಂಪಿಯನ್ ಆಗಿ ಹೊರಹೊಮ್ಮಿರುವಂತಹ ಮಂಡ್ಯ ತಂಡ ಇವತ್ತು ನಮ್ಮ ಜೊತೆಗೆ ಇದೆ. ಮಾತಾಡಿಸಬೇಕು ಅವರನ್ನು ನಾವು ಒಬ್ಬೊಬ್ಬರಾಗಿ. ಸರ್ ಬನ್ನಿ. ಮಂಡ್ಯ ಈ ತಂಡದ ಕೋಚ್ ಆಗಿರುವಂತಹ ಸರ್ ತಮ್ಮ ಹೆಸರು? ನಾಗರಾಜ್ ಸರ್. ಓಕೆ ಸರ್, ಈ ಗೆಲುವಿನ ಬಗ್ಗೆ ಏನೇ ಹೇಳ್ತೀರಿ ಸರ್? ಸರ್, ಈ ಗೆಲುವಿನ ಬಗ್ಗೆ ಹೇಳ್ಬೇಕಾದ್ರೆ ಇಲ್ಲಿ ಏನ್ ದಕ್ಷಿಣ ಕನ್ನಡ ಇದೆಯಲ್ಲ, ಸ್ಪೋರ್ಟ್ಸ್ ಮಾಡೋದ್ರಲ್ಲಿ ಎತ್ತಿದ ಕೈ ಸರ್. ಈ ತರ ನ್ಯಾಷನಲ್ ಸ್ಟೇಟ್ ಅಲ್ಲಿ ಕೂಡ ಮಾಡಲ್ಲ. ಫಸ್ಟ್ ಈ ತರ ಆರ್ಗನೈಸ್ ಮಾಡಿದ್ದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ವಿಶೇಷವಾಗಿ ಅಭಿನಂದನೆಗಳು ಸಲ್ಲಿಸ್ತಾ, ಆಮೇಲೆ ನಮ್ಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಶಾಲೆಯ ಕೋಟೆಬೆಟ್ಟ ಶಾಲೆಯ ಪ್ರಾಂಶುಪಾಲರಾದ ಸ್ವಾಮಿ ಟಿ.ಕೆ. ಸರ್ ಹಾಗೂ ಎಲ್ಲ ಶಿಕ್ಷಕರಿಂದ, ಹಾಗೂ ನಮ್ಗೆ ರನ್ನರ್ಸ್ ಆಗಿ ಬಂದ ಮಳವಳ್ಳಿ ಅಂತ ಬಸವರಾಜ್ ಟೀಮ್, ಮುರಾಜಿ ಟೀಮ್, ತಮ್ಗೆಲ್ಲರಿಗೂ ಕೂಡ ಈ ಮೂಲಕ ಅಭಿನಂದನೆಗಳು ಸಲ್ಲಿಸ್ತೀನಿ ಸರ್. ಓಕೆ ಸರ್.
ಈಗ ಈ ಮೊದಲು ತಂಡ ಎಷ್ಟು ಬಾರಿ ಚಾಂಪಿಯನ್ ಆಗಿದೆ, ಎಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿದೆ? ಸೊ ಮುಂಚೆ ಸರ್ ನಾನು ಚಿಕ್ಕಮಗಳೂರು ಮುರಾಜಿಯಲ್ಲಿ ವರ್ಕ್ ಮಾಡ್ತಿದ್ದೆ. ಇದು ಹೊಸದಾಗಿ 1 ವರ್ಷ ಆಯಿತು. ಕೋಟೆಬೆಟ್ಟ ಮುರಾಜ್ ಶಾಲೆಗೆ ಹೋಗಿ ನಾಗಮಂಗಲಕ್ಕೆ, ಅಲ್ಲಿ ಹೊಸದಾಗಿ ತಂಡ ಕಟ್ಟಿ ಡಿವಿಷನ್ ಅನ್ನು ಹೊಡೆದಿದ್ದೀವಿ. ಮುಂದೆ ಸ್ಟೇಟ್ ಲೆವೆಲ್ ಏನಾಗುತ್ತೆ ಗೊತ್ತಿಲ್ಲ ಸರ್. ಓಕೆ ಸರ್. ವಿಭಾಗ ಮಟ್ಟದಲ್ಲಿ ಯಶಸ್ಸು ಕಾಣಬೇಕಾದ್ರೆ ಅದು ಸುಲಭದ ಮಾತಲ್ಲ. ಸೊ ಏನು ಯಶಸ್ಸಿನ ಗುಟ್ಟೇನು ಸರ್? ತುಂಬಾ ಪರಿಶ್ರಮ, ಮಕ್ಕಳು ಓನ್ ಆಗಿ ಕೈಯಿಂದ ಖರ್ಚು ಮಾಡ್ಕೊಂಡು ಈ ರಜದಲ್ಲಿ ಕೂಡ ನನ್ನ ಜೊತೆ ಕೈ ಜೋಡಿಸಿ ಅವ್ರ ಪೇರೆಂಟ್ಸ್ ಎಲ್ಲ ಮ್ಯಾಟ್ಸು, ಬಟ್ಟೆಗೆ ದುಡ್ಡು ಕೊಟ್ಟು, ಬಸ್ ಚಾರ್ಜ್ ಕೊಟ್ಟು, ನಾನು ಹೇಳಿದಲ್ಲೆಲ್ಲ ಪ್ರಾಕ್ಟೀಸಿಗೆ ಕಳಿಸ್ತಿದ್ರು. ಹೀಗಾಗಿ ಇದಕ್ಕೆ ಗೆಲುವಿಗೆ ಕಾರಣ ಸರ್. ಓಕೆ ಸರ್. ಈ ಗೆಲುವಿನ ಹಿಂದೆ ಯಾರನ್ನೆಲ್ಲ ತಾವು ನೆನಪಿಸ್ಕೊಳ್ತೀರಿ? ಸರ್, ಈ ಗೆಲುವಿನ ಹಿಂದೆ ಮಕ್ಕಳ ಪರಿಶ್ರಮ ತುಂಬಾ ಇದೆ, ಅವರ ಹಿಂದೆ ಪೇರೆಂಟ್ಸ್ ಪರಿಶ್ರಮ, ಅದರ ಜೊತೆ ನಮ್ಗೆ ಸಪೋರ್ಟ್ ಮಾಡಿದಂತ ಪ್ರಾಂಶುಪಾಲರು, ನಮ್ಮ ಶಾಲೆ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ನೆನಪಿಸ್ಕೋಬೇಕು ಸರ್. ಓಕೆ. ಒಬ್ಬೊಬ್ಬರಾಗಿ ನನಗೆ ತಂಡದ ಪರಿಚಯ ಮಾಡಿ. ಕ್ಯಾಪ್ಟನ್ ಇವರು ಕ್ಯಾಪ್ಟನ್ ಸರ್. ಬೆಸ್ಟ್ ರೈಡರ್ ಕೂಡ ಇವರಲ್ಲ? ಆಲ್ರೌಂಡರ್ ಸರ್. ಆಲ್ರೌಂಡರ್. ಓಕೆ. ಹೆಸರು? ಯಶವಂತ್. ಆಲ್ರೌಂಡರ್, ಬಹಳ ಉತ್ತಮವಾಗಿ ದಾಳಿಗಾರರು ಕೂಡ ಹೌದು. ಓಕೆ. ಏನ್ ಹೇಳ್ತೀರಿ ಗೆಲುವಿನ ಬಗ್ಗೆ ಕ್ಯಾಪ್ಟನ್? ಚೆನ್ನಾಗಿತ್ತು. ಇದು ನಾವು ಪ್ರಾಕ್ಟೀಸ್ಗೆಲ್ಲ ಇದು ಎಲ್ಲ ಪ್ರಾಕ್ಟೀಸ್ ಕಡೆ ಎಲ್ಲ ಹೋಗಿದೀವಿ. ನಿರೀಕ್ಷೆ ಇತ್ತಾ ನಿಮಗೆ? ನಿರೀಕ್ಷೆ ಇತ್ತಾ? ಎಕ್ಸ್ಪೆಕ್ಟೇಷನ್ ಇತ್ತಾ? ನಾವು ನೆನೆ ಆಡಿದ ಮ್ಯಾಚ್ಗೆ ಯಾರು ಗೆಲ್ತೀವಿ ಅಂತ ನಂಬಿಕೆನೇ ಕಂಡಿರ್ಲಿಲ್ಲ. ನಂಬಿಕೆ ಇರ್ಲಿಲ್ಲ. ಇವಾಗ ಬೆಳಗ್ಗೆ ಆಡಿದ ಮ್ಯಾಚ್ ಇಂದ ನಂಬಿಕೆ ಬಂದು ಗೆದ್ದಿದೀವಿ. ಓಕೆ. ಏನ್ ಕಷ್ಟ ಆಯ್ತು, ಏನ್ ಸವಾಲು ಬಂತು ನಿಮಗೆ ಈ ಗೆಲುವು ಆಗಬೇಕಾದ್ರೆ? ನಮ್ಗೆ ಪರಿಶ್ರಮ ಎಲ್ಲ ನೆನಪಾಯ್ತು, ಆದ್ರಿಂದ ಈ ಗೆಲುವು ಸಾಧಿಸಲ್ಲ. ಅದು ಕೂಡ ದಕ್ಷಿಣ ಕನ್ನಡ ವಿಭಾಗ. ನಿಮ್ಮ ಎದುರಾಳಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಇತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಿರುವಂತಹ ಪಂದ್ಯಾಟ, ಇಷ್ಟು ದೊಡ್ಡ ಒಂದು ಕ್ರೌಡ್ ಅಲ್ಲಿ ಇಡೀ ದಕ್ಷಿಣ ಕನ್ನಡವನ್ನು ಪ್ರೋತ್ಸಾಹಿಸುವರು, ಬೆಂಬಲಿಸುವರು ಹೆಚ್ಚು ಮಂದಿ ನಿಮಗೆ ಇಲ್ಲ ಅಂತಲ್ಲ, ಆದರೂ ಕೂಡ ಆ ಒಂದು ಹಂತದಲ್ಲಿ ಕೂಡ ತಾವು ಗೆಲುವನ್ನು ಮಾಡಿದಿರಿ. ಹೇಗೆ ಆಯ್ತು ಇದು? ಇದು ನಾವು ಅವರು ಆ ಕಡೆ ಈ ಕಡೆ ಗಮನಿಸ್ಲಿಲ್ಲ, ನಮ್ಮ ಆಟ ನಾವು ಆಡ್ದು, ಅದರಿಂದ ಗೆಲುವು ನಿಮ್ಮ ಆಟದಲ್ಲಿ. ಆಮೇಲೆ ಇನ್ನೊಂದು ಹೇಳ್ಬೇಕು, ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೀರ್ಪುಗಾರರಾಗಿ ಬಂದಿದ್ದಾರಲ್ಲ ನನ್ನ ಅಸೋಸಿಯೇಷನ್, ನಾನು ಕೂಡ ಒಬ್ಬ ಅಸೋಸಿಯೇಷನ್. ಬಟ್ ಇಲ್ಲಿ ಕೊಟ್ಟಂತ ತೀರ್ಪು ಹೇಗಿದೆ ಅಂದ್ರೆ, ದಕ್ಷಿಣ ಕನ್ನಡ ಓನ್ ಟೀಮ್ ಇದ್ದರು, ಲೋಕಲ್ ಟೀಮ್ ಇದ್ರು ಕೂಡ, ನಮ್ಮ ಮಂಡ್ಯ ಟೀಮ್ ಇದ್ರು ಕೂಡ ಡಿಸಿಷನ್ ಏನ್ ಕೊಡ್ಬೇಕು ಅದನ್ನ ಕೊಟ್ಟು ಕಬಡ್ಡಿ ಗೆಲ್ಲಿಸಿದ್ದಾರೆ. ಅವರಿಗೆ ಕೂಡ ತುಂಬಾ ಅಭಿನಂದನೆಗಳು ಸರ್ ಈ ಟೈಮಲ್ಲಿ. ಥ್ಯಾಂಕ್ ಯು. ಹೆಸರು ಹೇಳಿ. ಮೋಹಿತ್, ವರುಣ್, ಪ್ರಶಾಂತ್, ಪವನ್, ಮಹೇಶ್, ಗಗನ್ ಗೌಡ, ಧನುಸಿಕೆ, ಕಿಶೋರ್. ಓಕೆ ಸರ್. ತಾವು? ಸರ್, ನಾವು ಟೀಮ್ ಮ್ಯಾನೇಜರ್ ಬಸವರಾಜು ಅಂತ. ನಿಜಕ್ಕೂ ತುಂಬಾ ಖುಷಿ ಆಗ್ತಿದೆ ಸರ್ ಇದು. ಯಾಕೆಂದ್ರೆ ನಾವು ನೋಡ್ದಂಗೆ ಸುಮಾರು ಒಂದು 5-6 ಸರಿ ಬಂದಿದ್ದೀನಿ. ಇಡೀ ಕರ್ನಾಟಕದಲ್ಲೇ ಸ್ಪೋರ್ಟ್ಸ್ಗೆ ಎತ್ತಿದ ಕೈ ಅಂತಂದ್ರೆ ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡದಲ್ಲಿ ಸ್ಪೋರ್ಟ್ಸ್ ಮಾಡ್ತಾರೆ ಅಂತಂದ್ರೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಈ ತರ ಆರ್ಗನೈಸ್ ಮಾಡಲ್ಲ. ನಮಗೆ 3 ದಿವಸದಿಂದ ನಮ್ಮ ಮಕ್ಕಳಿಗೆ ತುಂಬಾ ಖುಷಿ ಆಗ್ತಿದೆ. ಯಾಕೆ ಅಂತಂದ್ರೆ ಈ ಒಂದು ಕಾರ್ಯಕ್ರಮ, ಈ ತರ ಸ್ಟೇಜ್ ಮತ್ತೆ ಕಲ್ಚರಲ್ ಪ್ರೋಗ್ರಾಮ್ ಆಗಿರ್ಬೋದು, ನಿಜಕ್ಕೂ ತುಂಬಾ ಖುಷಿ ಆಗ್ತಿದೆ ಸರ್. ನಮಗೆ ಸ್ಪೋರ್ಟ್ಸ್ ಅಲ್ಲಿ ಏನೆಲ್ಲ ಸಾಧನೆ ಮಾಡ್ಬೋದು ಅಂತ ನಮ್ಮ ಮಕ್ಕಳಿಗೆ ಗೊತ್ತಾಗ್ತಿದೆ ಈಗ. ಮತ್ತೆ ಒಳ್ಳೊಳ್ಳೆ ಟೀಮ್ಗಳು ಬಂದಿದೆ ಸರ್ ಇಲ್ಲಿ. ಆದ್ರೂ ದಕ್ಷಿಣ ಕನ್ನಡವನ್ನ ಸೋಲಿಸ್ತೀವಿ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ, ಆದ್ರೂ ನಮ್ಮ ಮಕ್ಕಳು ಗೆದ್ದಿದ್ದಾರೆ ಅಂತಂದ್ರೆ ತುಂಬಾ ಖುಷಿ ಆಗ್ತಿದೆ ಸರ್. ಯಾಕೆಂದ್ರೆ ಸುಮಾರು ಕಡೆ ನೋಡಿದಾಗೆಲ್ಲ ದಕ್ಷಿಣ ಕನ್ನಡನೇ ಸ್ಪೋರ್ಟ್ಸ್ಗೆ ತುಂಬಾ ಆದ್ಯತೆ ಕೊಡ್ತಾರೆ. ಹಾಗಾಗಿ ನಮ್ಮ ಮಕ್ಕಳು ಇವತ್ತು ಗೆದ್ದಿರೋದು ನಮಗೆಲ್ಲ ಖುಷಿ ಆಗ್ತಿದೆ ಸರ್. ಮತ್ತೆ ಇಲ್ಲಿ ಆರ್ಗನೈಸ್ ಆಗಿರ್ಬೋದು, ಊಟ ತಿಂಡಿ ಆಗಿರ್ಬೋದು, ಇಲ್ಲಿ ವ್ಯವಸ್ಥೆ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ನಿಜವಾಗ್ಲೂ ಒಂದು ದಕ್ಷಿಣ ಕನ್ನಡಕ್ಕೆ ನಮ್ದೊಂದು ಧನ್ಯವಾದಗಳು ಸರ್ ಮಂಡ್ಯ ಕಡೆಯಿಂದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇನ್ನು ರಾಜ್ಯ ಮಟ್ಟದಲ್ಲಿ ಎಲ್ಲಿ ಸರ್? ರಾಜ್ಯ ಮಟ್ಟದಲ್ಲಿ ಬೆಂಗಳೂರಲ್ಲಿ ನಡೀತಾ ಇದೆ ಸರ್. ಬೆಂಗಳೂರಲ್ಲಿ ಆರ್ಗನೈಸೇಷನ್ ಮಾಡ್ತಿದ್ದಾರೆ. ಬಟ್ ಅದರ ಬಗ್ಗೆ ಇನ್ನೂ ಸಂಪೂರ್ಣ ಮಾಹಿತಿ ಇಲ್ಲ, ಡೇಟ್ ಇಲ್ಲ ಸರ್. ಟೀಮ್ ಅನ್ನು ಇನ್ನೂ ಪ್ರಿಪೇರ್ಗೊಳಿಸಬೇಕು ಮತ್ತೆ. ಖಂಡಿತ ಸರ್. ಈಗ ದಕ್ಷಿಣ ಕನ್ನಡ ಮತ್ತು ನಮ್ದು ಮಂಡ್ಯ ಇದೆ. ರನ್ನರ್ ವಿನ್ನರ್ ಅಲ್ಲಿ 70-30 ಆಗುತ್ತೆ. ಇನ್ನು ಚೆನ್ನಾಗಿ ಮಾಡ್ಬೋದು ಸರ್ ಟೀಮ್. ಥ್ಯಾಂಕ್ ಯು ಸರ್. ನಮ್ಮ ಕಡೆಯಿಂದಲೂ ಕೂಡ ತಮಗೆ ಆಲ್ ದಿ ಬೆಸ್ಟ್. ಆಮೇಲೆ ಸುದ್ದಿ ಚಾನೆಲ್ ಕೂಡ ತುಂಬಾ ಅಭಿನಂದನೆಗಳು ಸರ್ ನಮ್ಮ ಕಡೆಯಿಂದ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದು ಅಂಡರ್ 14 ವಿಭಾಗದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿರುವಂತಹ ಮಂಡ್ಯ ಜಿಲ್ಲೆಯ ತಂಡ ನಮ್ಮ ಜೊತೆಗೆ ಸಂಭ್ರಮವನ್ನು ಹಂಚಿಕೊಂಡಿರುವಂತದ್ದು. ಇನ್ನೊಂದು ತಂಡದ ಜೊತೆಗೆ ಮತ್ತೆ ಭೇಟಿಯಾಗೋಣ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆಗೆ ಉಮೇಶ್ ಮಿತ್ತಡ್ಕ, ಸುದ್ದಿ ನ್ಯೂಸ್ ಪುತ್ತೂರು. ರೆಡಿಯಾ? ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಅಂಡರ್ 17 17ರ ವಯೋಮಾನದ ಬಾಲಕಿಯರ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆ. ಈ ಜಿಲ್ಲೆಯನ್ನು ಪ್ರತಿನಿಧಿಸಿದಂತಹ ತಂಡ ಇದು ಬೇರೆ ಯಾವ ತಂಡ ಕೂಡ ಅಲ್ಲ, ಅತಿಥೇಯ ತಂಡ ರಾಮಕುಂಜೇಶ್ವರ ವಿದ್ಯಾಸಂಸ್ಥೆಯ ಕಬಡ್ಡಿ ತಂಡ ನಮ್ಮ ಜೊತೆಗೆ ಇದೆ. ಇವತ್ತು ಚಾಂಪಿಯನ್ ಆಗಿ ಹೊರಹೊಮ್ಮಿರುವಂತದ್ದು. ಬಹಳ ಗೆಲುವಿನಿಂದ ಅವರ ಮುಖದಲ್ಲಿ ಮಂದಹಾಸ ಇದೆ. ಅವರ ಕೋಚ್ ಆಗಿರುವಂತಹ ಜಶವಂತ್ ಸರ್ ಇದ್ದಾರೆ. ಸರ್, ಅವರಲ್ಲಿ ಫಸ್ಟ್ ಮಾತಾಡಿಸಬೇಕು. ಸರ್, ಗೆಲುವಿನ ಬಗ್ಗೆ ಏನೇ ಹೇಳ್ತೀರಿ ಫಸ್ಟ್? ಸರ್, ತುಂಬ ಖುಷಿ ಇದೆ ಮ್ಯಾಚ್ ವಿನ್ ಆದ ಬಗ್ಗೆ. ಯಾಕೆ ಅಂತ ಹೇಳಿದರೆ ನಾವು ಒಂದು 3-4 ತಿಂಗಳಿಂದ ಅವರಿಗೆ ಆ ಕಡೆ
ಪಾಠನೂ ಆಗಬೇಕು, ಈ ಕಡೆ ಸ್ಪೋರ್ಟ್ಸು ಆಗಬೇಕು ಅಂತ ತುಂಬ ಮಕ್ಕಳು ಕಷ್ಟಪಟ್ಟಿದ್ದಾರೆ. ಆ ಕಷ್ಟಕ್ಕೆ ಇವತ್ತು ಇಲ್ಲಿ ವಿಭಾಗ ಮಟ್ಟ ತಗೊಂಡದಕ್ಕೂ ನಾವು ಸಾರ್ಥಕ ಆಯಿತು ವಿನ್ನದ್ದು. ಹಾಗೆಂದೇಳಿ ನಮ್ಮ ಅಚೀವ್ಮೆಂಟ್ ನಿಂತಿಲ್ಲ. ನಾವು ಏನೇ ಸಾಧಿಸಿದ್ರು ನಾವು ಖಾಲಿ ವಿಭಾಗ ಅಂತಲ್ಲ, ನಮ್ದೀಗ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಬೇಕು ಅಂತ ನಮ್ಮ ಕನಸು. ಆದರೆ ಈಗ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇದ್ದೇವೆ ಅಷ್ಟೇ. ಹಾಗೆ ಅಂತೇಳಿ ಇನ್ನು ಒಂದು ಮೆಟ್ಟಿಲಿದೆ, ಅದನ್ನೊಂದು ವಿನ್ ಆಗಿ ಹೋಗ್ಬೇಕು ಅಂತ ಒಂದು ಆಸೆ ಸರ್. ತಾವು ತಮ್ಮದೇ ಸಂಸ್ಥೆ ಆತಿಥ್ಯ ವಹಿಸಿರುವಂತದ್ದು ಈ ಕಬಡ್ಡಿ ಪಂದ್ಯಾಟವನ್ನು, ಬಹುಶಃ ತಮಗೆ ನಿರೀಕ್ಷೆ ಇತ್ತ ಈ ಆತಿಥ್ಯದಲ್ಲಿ ನಮ್ಮ ತಂಡವೇ ಗೆದ್ದು ಬರ್ತದೆ ಅನ್ನೋ ನಿರೀಕ್ಷೆ ಇತ್ತು? ನಿರೀಕ್ಷೆ ಅಂದ್ರೆ ನಾನು ಅತಿಯಾದ ನಿರೀಕ್ಷೆ ಅಂತ ಇರಲಿಲ್ಲ, ಆಸೆ ಇತ್ತು, ದುರಾಸೆ ಇರಲಿಲ್ಲ. ಹಾಗೆ ಮತ್ತೆ ಮಕ್ಕಳದು ಯಾವ ಟೈಮಲ್ಲಿ ಯಾವ ಗೇಮ್ ಬರ್ತದೆ ಅಂತ ಹೇಳಿಕ್ ಆಗುದಿಲ್ಲ. ಒಂದು ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗಳಾದ್ರು ಹೀಗೇನೆ ಆಡ್ತಾರೆ ಅಥವಾ ಹೀಗೆ ಕ್ಯಾಚ್ ಮಾಡ್ತಾರೆ ಅಥವಾ ಅಪೋಸಿಟ್ ಟೀಮ್ ಹೀಗೆ ಇರುತ್ತೆ ಅಂತ. ಬಟ್ ಈ ಡಿಪಾರ್ಟ್ಮೆಂಟ್ ಮ್ಯಾಚ್ಗಳಲ್ಲಿ ಒಂದೊಂದಿನ ಒಂದೊಂದು ಮಕ್ಕಳು ಪ್ಲೇಯರ್ಗಳಾಗ್ತಾರೆ, ಆ ತರ ಎಲ್ಲ ಬರ್ತದೆ. ಮತ್ತೆ ಒಪೋನೆಂಟ್ ಟೀಮು ಚೆನ್ನಾಗಿದ್ರೆ ಅಥವಾ ಫಿಸಿಕ್ ಚೆನ್ನಾಗಿದ್ರು ಮಕ್ಕಳು ಸ್ವಲ್ಪ ಹೆದರ್ಕೊಂಡು ನರ್ವಸ್ ಎಲ್ಲ ಆಗ್ತಾರೆ. ಪರವಾಗಿಲ್ಲ, ಇವತ್ತು ಅಂತೂ ಟೋಟಲಿ ಅಂತೂ ಮಕ್ಕಳು ಚೆನ್ನಾಗಿ ಕೋಆಪರೇಟ್ ಮಾಡಿ ವಿನ್ನರ್ಸ್ ಆಗಿದ್ದೇವೆ ಎಲ್ಲ. ಈ ಗೆಲುವಿನ ಹಿಂದೆ ಎಷ್ಟು ಸಮಯದ ಪರಿಶ್ರಮ ಇದೆ ನಿಮ್ದು ಮತ್ತು ನಿಮ್ಮ ತಂಡದ್ದು? 2-3 ವರ್ಷದಿಂದ ಇದೆ ಸರ್, 2-3 ವರ್ಷದಿಂದ ಇದೆ. ಯಾಕೆಂತ ಹೇಳಿದ್ರೆ ನಾವು ಆಲ್ಮೋಸ್ಟ್ ಆ ಮಕ್ಕಳಿಗೆ ಮೊನ್ನೆ ಮಳೆಗಾಲದಲ್ಲಿ ಕೂಡ ಆಗಿ ಫುಲ್ ಡೇ ರಜೆ ಕೊಟ್ಟರು. ನಾವು ರಜೆ ಸ್ಪೋರ್ಟ್ಸ್ ಮಕ್ಕಳಿಗೆ ಅಂತ ರಜೆ ಕೊಡ್ಲಿಲ್ಲ ನಾವು, ಅವರನ್ನ ಡೈಲಿ ಕರ್ಸ್ಕೊಂಡು ಫುಲ್ ಡೇ ಪ್ರಾಕ್ಟೀಸ್ ಇತ್ತು. ಮತ್ತೆ ನಾನು ಸ್ಪೆಷಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಕೇಶವ್ ಸರ್ ಅವರು ಗಟ್ಟಿಯಾದ ನಿಂತಿದ್ದಕ್ಕೆ ನಮಗೆ ಇವತ್ತೊಂದು ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧನೆ ಆಯಿತು ಅಂತ. ಇಲ್ಲಿ ಹಾಸ್ಟೆಲ್ ಮಕ್ಕಳು ಹಾಸ್ಟೆಲ್ ಕೊಟ್ಕೊಂಡು, ಯಾಕಂತ ಹೇಳಿದ್ರೆ ಒಂದು ಸ್ಪೋರ್ಟ್ಸ್ ಅಂತ ಹೇಳಿದ್ಮೇಲೆ ಸರ್ ಹಾಸ್ಟೆಲ್ ಕೊಟ್ಟರೆ ಮಾತ್ರ ಅವರು ಆ ಅಚೀವ್ಮೆಂಟ್ ತರಲಿಕ್ಕೆ ಆಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಾಂದ್ರೆ ಪಾಪ ದೂರದಿಂದ ಹೋಗಿ ಬರುವ ಮಕ್ಕಳು. ಈಗ ಇತ್ತೀಚಿನ ಪರಿಸ್ಥಿತಿ ನೋಡಿದ್ರೆ ಪೇರೆಂಟ್ಸ್ಗಳು ಕಲಿಸೋದೇ ಕಷ್ಟ ಕಬಡ್ಡಿಗೆ. ಯಾಕೆಂತ ಹೇಳಿದ್ರೆ ಪರಿಸ್ಥಿತಿ ಆಗಿದೆ, ಒಂದು ಕರೆಕ್ಟ್ ಆದ ಒಂದು ಅಂದ್ರೆ ಅವರೆಲ್ಲ ಆಲ್ಮೋಸ್ಟ್ ಎಲ್ಲ ಮಕ್ಕಳು SLC ಅಲ್ಲಿ ಒಂದು 500+ ಮಕ್ಕಳೇ ಇರೋದು. ಅವರನ್ನ ನಮಗೆ ಇಲ್ಲಿ ಮ್ಯಾನೇಜ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಯಾಕೆಂತ ಹೇಳಿದ್ರೆ ಅಷ್ಟೆಲ್ಲ ಸ್ಕೋರ್ ಇರುವ ಮಕ್ಕಳನ್ನು ನಾವು ಧೈರ್ಯದಲ್ಲಿ ಬಾ ಕಬಡ್ಡಿ ಆಡು, ಅದನ್ನು ಮಾಡು ಇದನ್ನು ಮಾಡು ಅಂತ ಹೇಳಿ ಅವರ ಭವಿಷ್ಯ ನಿರ್ಧಾರ ಆಗುದು ಎಜುಕೇಶನ್ ಅಲ್ಲಿ 50% ಸ್ಪೋರ್ಟ್ಸ್ ಪರ್ಸನ್ ಅಲ್ಲಿ, ಒಂದು 30% ಸ್ಪೋರ್ಟ್ಸ್ ಅಲ್ಲಿ ಅಷ್ಟೇ, 70% ಅವರಿಗೆ ಎಜುಕೇಶನ್ ಮೇನ್. ಅದಕ್ಕೆ ಯಾಕೆಂತ ಹೇಳಿದ್ರೆ ಅಷ್ಟು ಮಾರ್ಕ್ ಇರುವ ಮಕ್ಕಳನ್ನೆಲ್ಲ ನಾವು ಇಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ ತುಂಬಾ ಕಷ್ಟ ಅಂತ ಅನಿಸ್ತಿತ್ತು ಸ್ಟಾರ್ಟಿಂಗ್. ಬಟ್ ಮಕ್ಕಳು ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು. ಯಾವುದೇ ಒಂದು ವರ್ಕೌಟ್ ಕೊಡ್ಲಿ ಅಥವಾ ಎಷ್ಟೇ ಕಷ್ಟ ಅಂತ ಅನಿಸ್ಲಿ, ಯಾವುದೇ ಇದನ್ನು ಕೂಡ ಒಂದು ನೋವಾಗ್ಲಿ ಮಾರನೇ ದಿನಕ್ಕೆ ರಿಕವರಿ ಆಗ್ತಿದ್ರು. ಬಟ್ ಮಕ್ಕಳ ಒಂದು ಅಷ್ಟು ಹೊಂದಾಣಿಕೆಗೆ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯ್ತು. ಅವರ ಪೇರೆಂಟ್ಸ್ ಹೇಗೆ ಸಪೋರ್ಟ್ ಇತ್ತು? ಪೇರೆಂಟ್ಸ್ ತುಂಬಾ ಸಪೋರ್ಟ್ ಇತ್ತು ನನಗೆ. ನಾನು ಪೇರೆಂಟ್ಸ್ ಅಷ್ಟು ಸಪೋರ್ಟ್ ಇದ್ದದಕ್ಕೆ ನಾನು ಇಂಥ ಬಲಿಷ್ಠವಾದ ಒಂದು ಟೀಮ್ ಕಟ್ಟಲಿಕ್ಕೆ ಕಾರಣ. ಯಾಕೆಂತ ಹೇಳಿದ್ರೆ ಸರ್, ಒಂದು ಪೇರೆಂಟ್ಸ್ಗಳು ಕಷ್ಟ ಆಗ್ತದೆ ಅಥವಾ ಏನು ಅಂತ ಹೇಳಿದ್ರೆ ನಾವು ಅದನ್ನು ಮ್ಯಾನೇಜ್ ಮಾಡೋದ್ರಲ್ಲಿ ಇರೋದು ಪಾಪ. ಯಾಕೆಂತ ಹೇಳಿದ್ರೆ ಅವ್ರು ಹೇಳುದು ಕೆಲವು ಸತ್ಯಗಳಾಗಿರ್ತದೆ. ಮನೆಗೆ ರೀಚ್ ಆಗುವಾಗ 7:30-8 ಗಂಟೆ ರಾತ್ರಿ, ಅದು ಬೇರೆ ಹೆಣ್ಮಕ್ಳು. ಬೆಳಿಗ್ಗೆ ಎದ್ದು ಬೆಳಿಗ್ಗೆ ನಾವು ಇಡೀ ಇಲ್ಲಿ ದಿನದಲ್ಲಿ 3-4 ಗಂಟೆ ವರ್ಕೌಟ್ ಗೇಮ್ ಅದು ಇದು ಅಂತ ಕೊಟ್ಟು ಸರ್, ಮತ್ತೆ ಮನೆಗೆ ಹೋಗುವ ಪಾಪ ಮೈ ಕೈ ನೋವಲ್ಲಿ ಎದ್ದಲಿಕ್ಕೆ ಆಗುದಿಲ್ಲ, ಮಲ್ಕೊಳ್ತಾರೆ, ಓದ್ಲಿಕ್ಕೆ ಟೈಮ್ ಸಿಗುದಿಲ್ಲ. ಬೆಳಿಗ್ಗೆ ಎದ್ದು 7:30-8 ಗಂಟೆಗೆ ಹೊರಟಾಗಬೇಕು, ಇಂಥದೆಲ್ಲ ಪರಿಸ್ಥಿತಿ. ಬಟ್ ನನಗೆ ತುಂಬಾ ಸಪೋರ್ಟ್ ಸರ್. ನಾನು ಇವತ್ತು ವಿನ್ ಆದರಲ್ಲಿ ಒಂದು 60-70% ನಾನು ಅವರಿಗೆ ಕೊಡ್ತೇನೆ ಪೇರೆಂಟ್ಸ್ಗಳು. ಯಾಕೆಂತ ಹೇಳಿದ್ರೆ ಅವರ ಧೈರ್ಯ ಆತ್ಮವಿಶ್ವಾಸದಿಂದ ನಮಗೆ ಟೀಮ್ ಕಟ್ಟಲಿಕ್ಕೆ ಸಾಧ್ಯ. ಅವರು ಕಲಿಸಲಿಲ್ಲ ಅಂತ ಹೇಳಿದ್ರೆ ನಾವು ಎಲ್ಲಿಂದ ಟೀಮ್ ಕಟ್ಟೋದು ಸರ್. ಹಾಗೆ ಸರ್, ತಮ್ಮ ತಂಡವನ್ನು ನೀವು ಪರಿಚಯಿಸಬೇಕಾದ್ರೆ ಬೆಸ್ಟ್ ರೈಡರ್, ಬೆಸ್ಟ್ ಕ್ಯಾಚರ್, ಆಲ್ರೌಂಡರ್ ಹೇಗೆ ಪರಿಚಯಿಸ್ತೀರಿ ತಮ್ಮ? ಸರ್, ಇವಳು ಧನ್ವಿ ಅಂತ ಈ ವರ್ಷ ಲಾಸ್ಟ್ ಇಯರ್ ಸಬ್ ಜೂನಿಯರ್ ನ್ಯಾಷನಲ್ಸ್ ಆಡಿದ್ಲು. ಇಂಡಿಯಾ ಕ್ಯಾಂಪ್ ಸಿಕ್ಕಿದೆ, ಇವಾಗ ರೆಪ್ರೆಸೆಂಟ್ ಮಾಡಬೇಕಷ್ಟೇ. ಕ್ಯಾಂಪ್ ಅದು ಇನ್ನು ಲೀಸ್ಟ್ ಅನೌನ್ಸ್ ಆಗಿದೆ, ಟೈಮ್ ಬಂದಿಲ್ಲ. ಲೆಫ್ಟ್ ಕಾರ್ನರ್ ಸರ್ ಇವಳು. ಪರವಾಗಿಲ್ಲ ಅಂತ ಇವರು ಅವರನ್ನು ಜಾಸ್ತಿ ಹೊಗಳಿದ್ರು ನಂಗೆ ನೆಕ್ಸ್ಟ್ ಕಷ್ಟ ಅಂತ ಅನಿಸ್ತದೆ. ಮತ್ತೆ ಇವಳು ದೀಕ್ಷಾ ಅಂತ ಸರ್, ಟೀಮ್ನ ರೈಡರ್, ಲೆಫ್ಟ್ ರೈಡರ್ ಸರ್. ಪರವಾಗಿಲ್ಲ, ಮ್ಯಾಚ್ ಬೈ ಮ್ಯಾಚ್ ಪಿಕಪ್ ಆಗ್ತಾ ಇದ್ದಾಳೆ. ಅಂದ್ರೆ ಒಂದು ಫೈನಲ್ ಅಲ್ಲಿ ಏನೋ ಒಂದು ಅಚೀವ್ಮೆಂಟ್ ಮಾಡಿದ್ರಿ? ಏನದು ಫೈನಲ್ ಅಲ್ಲಿ? ಈಗ ಏನು ದೀಕ್ಷಾ ಅಲ್ವಾ? ಹೌದು, ದೀಕ್ಷಾ. ಅದು ಸೆಮಿಯಲ್ಲಿ ಸರ್, ಒಂದೇ ರೈಡ್ ಅಲ್ಲಿ 6 ಪಾಯಿಂಟ್ ತಂದು ಸ್ಟೆಪ್ ಬೈ ಸ್ಟೆಪ್ ರೀಚ್ ಆಗ್ತಿದ್ದಾಳೆ. ಮತ್ತೆ ಏನಂತ ಹೇಳಿದ್ರೆ ಸರ್, ಈ ಹುಡುಗಿರ ಮನಸ್ಸು ಒಂಥರ ಮೃದುವಾಗಿರ್ತದೆ. ಅದನ್ನು ನಮಗೆ ಇಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಮಾತಾಡಿ ಕಷ್ಟ, ಅವರನ್ನ ಹಾರ್ಡ್ ಆಗಿ ಈ ಸ್ಪೋರ್ಟ್ಸ್ಗೆಲ್ಲ ಸರ್ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಒಂದು ರಫ್ ಅಂಡ್ ಟಫ್ ಇರಬೇಕು. ಆಡ್ಲಿಲ್ಲ ಅಂತ ಹೇಳಿದ್ರು ಆಳ್ತಾರೆ ಬಂದ್ಕೊಂಡು. ಲೆಫ್ಟ್ ರೈಡರ್ ಸರ್, ಚೆನ್ನಾಗಿದ್ದಾಳೆ, ಪರವಾಗಿಲ್ಲ. ಇವಳು ತನುಜಾ ಅಂತ ಸರ್, ಬಾಗಲಕೋಟೆ ಹುಡುಗಿ. ಈ ವರ್ಷ ನಮಗೆ ಇಲ್ಲಿಗೆ ಬಂದಿರೋದು ಈ ವರ್ಷ. ಪರವಾಗಿಲ್ಲ ಸರ್, ರೈಡ್ರಿ ಇವಳು. ಮತ್ತೆ ಇವಳು ರಮ್ಯಾ ಅಂತ ಸರ್, ಇವಳು ತಂಡದ ನಾಯಕಿ. ಪಾಪ ಒಂದು ದೊಡ್ಡ ಸಮಸ್ಯೆಯಿಂದ ಗೊತ್ತಿರೋ ವಿಷಯನೇ, ಆದ್ರೂ ನಮ್ಮ ಜೊತೆ ತಂಡಕ್ಕೆ ಬಂದು ಸೇರ್ಕೊಂಡು ಲೆಫ್ಟ್ ರೈಡ್ ಸರ್, ಒಳ್ಳೆ ಆಡ್ತಾಳೆ, ಪರವಾಗಿಲ್ಲ. ಹಾಸನದ ಹುಡುಗಿ ಸರ್. ಮತ್ತೆ ಇವಳು ದೀಕ್ಷಾ ಅಂತ ಸರ್, ಇಲ್ಲಿ ಹೊಸಮಠದ ಹುಡುಗಿ, ನಮ್ಮ ಕಡಬದವಳಿ. ಲಾಸ್ಟ್ ಇಯರ್ ಈ ವರ್ಷ 2 ವರ್ಷದಿಂದ ನಮ್ಮ ಜೊತೆ ಇದ್ದಾಳೆ, ರೈಟ್ ಥರ್ಡ್ ಸರ್ ಇವಳು. ಮತ್ತೆ ಇವಳು ಪ್ರತೀಕ್ಷಾ ಅಂತ ಸರ್, ಕೊಣಜೆ ಹುಡುಗಿ, ಲೆಫ್ಟ್ ಥರ್ಡ್ ನಮ್ದು. ಸ್ವಲ್ಪ ಎಲ್ಲ ಟೀಮಲ್ಲಿ ಒಂದು ಕಾಮಿಡಿ ಅಂತ ಹೇಳಿದ್ರೆ ಇದೊಂದು ಕಾಮಿಡಿ ಪೀಸ್ ನಮಗೆ. ಅಂದ್ರೆ ಎಲ್ರಿಗೂ ಬೈಯುವಾಗ ಒಂದು ನಗಾಡಿಕೊಂಡಿರ್ಲಿಕ್ಕೆ. ಈಗ ಚೆನ್ನಾಗಿ ಆಡಿಲ್ಲ ಸರ್, ಪರ್ಫಾರ್ಮೆನ್ಸ್ ನಮಗೆ ನಾವು ಪ್ರಾಕ್ಟೀಸ್ ಅಲ್ಲಿ ಏನ್ ಕೊಡ್ತೇವ ಅದಕ್ಕಿಂತ ಎಕ್ಸ್ಟ್ರಾರ್ಡಿನರಿ ಕೊಟ್ಟರು ಸರ್ ಮಕ್ಕಳು, ಅದೊಂದು ಖುಷಿ ಇದೆ ಅಷ್ಟೇ. ಮತ್ತೆ ಇವರು ಸರ್ ದಿಶಾ ಅಂತ
ನಮಗೆ ಅಂದರೆ ಅದು ಸೆಮಿಯಲ್ಲಿ ಮತ್ತು ಫೈನಲಲ್ಲಿ ನಮಗೆ ಸೆಲೆಕ್ಷನ್ ಆಗಿ ಬಂದದ್ದು ಭಗವತಿಯವರು. ಅದರಲ್ಲಿ ಇವಳು ದಿಶಾ ಅಂತ ಸರ್, ಇವಳು ಸುಪೇಕ್ಷಾ ಅಂತ, ಇವಳು ಶಾನ್ವಿ ಅಂತ, ಅವಳು ಮನಸ್ವಿ ಅಂತ. ಮತ್ತೆ ಅವರು ಭಗವತಿ ಅವರಿಗೆ ಡಿಸ್ಟಿಕ್ ಅಲ್ಲಿ ಸೆಲೆಕ್ಷನ್ ಆದ್ದು, ಬಟ್ ಡಿವಿಷನ್ಗೆ ನಮಗೆ ಸಿಕ್ಕಿದ್ದು ಸರ್, ಡಿಸ್ಟಿಕ್ ಇಂದ ಸೆಲೆಕ್ಷನ್ ಆಗಿ. ಮತ್ತೆ ಇವಳು ಸಿಂಚನ ಅಂತ ಸರ್, ನೀವು ಅದೇ ಆಗ ಕೇಳಿದ್ರಲ್ಲ ಪೇರೆಂಟ್ಸ್ ಅಂತ, ಇವರೆಲ್ಲ ಪೇರೆಂಟ್ಸ್ಗಳು ಸರ್, ಇವರೆಲ್ಲ ಗಟ್ಟಿ ಇದ್ದದಕ್ಕೆ ಇವರ ಪೇರೆಂಟ್ಸ್ಗಳೆಲ್ಲ ನಂಗೊಂದು ಸಪೋರ್ಟ್ ಮಾಡೋದಕ್ಕೆ ಇವತ್ತೊಂದು ಟೀಮ್ ಕಟ್ತಾ ಇದ್ದಾನೆ. ಮತ್ತೆ ಇವಳು ಸರ್ ಕಲ್ಚರಲ್ ಸ್ಟೂಡೆಂಟ್ ಕೂಡ, ಆ ಕಡೆ ಡ್ಯಾನ್ಸ್, ಅದು ಅವಳು ದೀಕ್ಷಾ, ಆ ಕಡೆ ಡ್ಯಾನ್ಸ್ ಅಲ್ಲೂ ಇದ್ದಾರೆ, ಈ ಕಡೆ ಸ್ಪೋರ್ಟ್ಸ್ ಅಲ್ಲೂ ಇದ್ದಾರೆ, ಎಜುಕೇಶನ್ ಅಲ್ಲಿ ಇದ್ದಾರೆ, ಈ ತರ ಸರ್. ನಮ್ಮ ಟೀಮ್ನ ರೈಟ್ ಕಾರ್ನರ್ ಇವತ್ತೊಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಕ್ಯಾಚ್ ಹೊಡೆದು ಮ್ಯಾಚ್ ವಿನ್ ಒಂದು ಮಕ್ಕಳಿಗೆಲ್ಲ ಒಂದು ಅಂದ್ರೆ ಸ್ಟಾರ್ಟಿಂಗ್ ನಮ್ಮಲ್ಲಿ ಒಂದು ಕ್ಯಾಚ್ ಬಿತ್ತು ಅಂದ್ರೆ ಸರ್ ಟೀಮ್ ಆಟೋಮೆಟಿಕ್ ಬಿಲ್ಡ್ ಆಗುತ್ತೆ. ಅದೇ ಸ್ಟಾರ್ಟಿಂಗ್ ಒಂದೆರಡು ಪಾಯಿಂಟ್ ಹೋಯ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ ಮಕ್ಕಳು ನರ್ವಸ್ ಆಗ್ತಾ ಬರ್ತಾರೆ. ಟೀಮ್ಗೆ ಒಂದು ಜೋಶ್ ಕೊಟ್ಲು ವಿನ್ ಆದ್ವಿ ಸರ್. ತಮ್ಮ ನಿರೀಕ್ಷೆ ಅಂತ ಒಳ್ಳೆ ಎನರ್ಜೆಟಿಕ್ ಆಗಿ ಆಡಿದ್ದಾರೆ ಇವತ್ತು ಸರ್. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಎಲ್ಲರೂ ನಮಗೆ ಮಾತಾಡಿಸ್ತಾ ಹೋಗ್ತಾರೆ, ಆಯ್ತಾ? ಹಾಗೆ ಎಲ್ಲ ತಂಡದವರು ಕೂಡ ನಮ್ಮ ಜೊತೆಗೆ ಮಾತನಾಡಬೇಕು. ದೀಕ್ಷಾ ಅಲ್ವಾ? ಧನ್ವಿ. ಓಕೆ, ಏನು ಗೆಲುವಿನ ಬಗ್ಗೆ ಏನು ಹೇಳಿ? ಚೆನ್ನಾಗಿ ಆಡಿದ್ವಿ, ಖುಷಿ ಆಯ್ತು ತುಂಬಾ. ಯಾಕೆ ಖುಷಿ ಆಯ್ತು? ಅಂದ್ರೆ ನಮ್ಮ ಸ್ಕೂಲಲ್ಲೇ ಇದ್ದು ನಮಗೆ ತುಂಬಾ ಸಪೋರ್ಟ್ ಇತ್ತು, ಹಾಗೆ ನಾವು ವಿನ್ ಆದ್ವಿ. ಓಕೆ, ಆಡುವ ಮುಂಚೆ ಅಲ್ಲಿಯವರೆಗೆ ಖುಷಿ ಇತ್ತಾ? ಖುಷಿ ಇತ್ತು. ಅಂದ್ರೆ ಹೇಗೆ, ಗೆಲುವು ಆಗ್ತದೆ ಅಂತ ಖುಷಿ ಇತ್ತಾ, ಅಲ್ಲ ಇಷ್ಟು ದೊಡ್ಡ ಕಾರ್ಯಕ್ರಮ ಇಲ್ಲಿ ನಡೀತದೆ ಅದಕ್ಕೆ ಖುಷಿ? ಎರಡರಲ್ಲೂ ಖುಷಿ ಇತ್ತು. ಗೆಲುವು ಆಗ್ತದೆ ಅಂತ ನಿರೀಕ್ಷೆ ಇತ್ತು. ಓಕೆ, ಆಡಿದ್ದೀರಿ ಒಳ್ಳೆ. ಏನು ಸವಾಲು ಇತ್ತು ನಿಮಗೆ ಆಡುವ ಆ ಪ್ರಾಕ್ಟೀಸ್ ಸಮಯದಲ್ಲಿ? ಗೆಲ್ಲಬೇಕು ಎನ್ನುವಂತ ಒಂದ್ ಕಡೆ ಹಠ, ಇನ್ನೊಂದ್ ಕಡೆ ಬೇರೆ ಬೇರೆ ಸವಾಲುಗಳು ನಿಮಗೆ ಆಗ್ತದಾ ಇಲ್ವಾ? ಎದುರಾಳಿ ತಂಡಗಳು ಹೇಗಿರ್ತವೆ ಗೊತ್ತಿಲ್ಲ. ಹೌದು, ಡಿಸ್ಟ್ರಿಕ್ಟ್ ಅಲ್ಲಿ ಟಫ್ ಇತ್ತು ಸ್ವಲ್ಪ, ಮತ್ತೆ ಬೇರೆ. ಓಕೆ, ನಮ್ಮ ನಿರೀಕ್ಷೆ ಅಂತ ಆಗಿದೆ. ಓಕೆ, ನನ್ನ ಅನುಭವ ಏನಂದ್ರೆ ತುಂಬಾ ಖುಷಿ ಆಯ್ತು ಮ್ಯಾಚ್ ಅಲ್ಲಿ. ನಾವು ಒಂದ್ ಸೈಡ್ ಹೊಡೆದ್ವಿ ಎಲ್ಲ ಟೀಮ್ ಅನ್ನು ಸಹ. ಮತ್ತೆ ನಮ್ಮ ಹೋಪ್ ಎಂತ ಹೇಳಿದ್ರೆ ಸ್ಟೇಟ್ ಹೊಡೆದು ನ್ಯಾಷನಲ್ ಅಲ್ಲಿ ಒಂದು ಮೆಡಲ್ ಮಾಡ್ಬೇಕು ಅಂತ ಹೇಳುದು. ವಿಭಾಗ ಮಟ್ಟ ಎಲ್ಲ ಲೆಕ್ಕವೆಲ್ಲ ನಮಗೆ ನ್ಯಾಷನಲ್ ನಮಗೆ ನ್ಯಾಷನಲ್ ಅಲ್ಲೇ ಒಂದು ಏನಾದ್ರೂ ಇದಾಗಬೇಕು. ಮತ್ತೆ ಇಲ್ಲೇ ನಮ್ಮ ಸ್ಕೂಲಲ್ಲೇ ನಡೆಯೋದ್ರಿಂದ ತುಂಬಾ ಖುಷಿ ಆಗ್ತುಂಟು. ಎಲ್ಲರೂ ಸಪೋರ್ಟ್ ಮಾಡಿದ್ರು, ಮತ್ತೆ ನಮ್ಮ ಪರ್ಫಾರ್ಮೆನ್ಸ್ ಅನ್ನು ಎಲ್ಲರಿಗೆ ತೋರಿಸ್ಲಿಕ್ಕೆ ಆಯ್ತು. ತುಂಬಾ ಕಡೆ ನೀವು ಕೂಡ ಇದಕ್ಕೆ ಮೊದಲನೇ ವರ್ಷದಲ್ಲೂ ಕೂಡ ತಮ್ಮ ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ, ವಿಭಾಗ ಮಟ್ಟಕ್ಕೆ ಬೇರೆ ಬೇರೆ ಕಡೆಗೆ ಹೋಗಿದ್ದೀರಿ. ಸೊ ಅವಾಗ ತಮ್ಮ ಮನಸ್ಸಿನಲ್ಲಿ ಇತ್ತ ನಮಗೆ ಇಂಥದ್ದೊಂದು ಪಂದ್ಯ ನಮ್ಮ ಶಾಲೆಯಲ್ಲಿ ಕೂಡ ಆಗಬೇಕು ಅಂತ ಇತ್ತು. ಆದ್ರೆ ನಿರೀಕ್ಷೆ ಇರ್ಲಿಲ್ಲ ಆಗ್ಬೋದು ಅಂತ ಹೇಳಿ. ಈ ಸಲ ಹೇಗೆ ಅದು ನಿರೀಕ್ಷೆ ಸಾಕಾರಗೊಂಡಿದೆ? ಅದು ಎಲ್ಲರ ಸಹಕಾರದಿಂದ ಒಂದು ನಿರೀಕ್ಷೆ ಆಗಿದೆ. ಬಹಳ ಖುಷಿ ಇದೆ. ಹೌದು, ಖುಷಿ. ನಮ್ಗೆ ಮ್ಯಾಚ್ ವಿನ್ ಆದ್ಮೇಲೆ ತುಂಬಾ ಖುಷಿ ಆಯ್ತು. ಅದಕ್ಕೆ ಮೊದಲು ಬೇಸರ ಇತ್ತಾ? ಓಕೆ, ಹೇಳು. ಇಲ್ಲ, ಖುಷಿ ಇದ್ದದ್ದು. ಓಕೆ, ಹೇಳು, ಮಾತಾಡು. ಖುಷಿ ಆಯ್ತಾ? ಮತ್ತೆ ಮಾತಾಡ್ತಾಳೆ. ಮತ್ತೆ ಬಾ ಉಲ್ಟಾ ಕ್ವಶನ್ ಕೇಳಲ್ಲ. ಬಾ, ನೀವೇ ಹೇಳಿದ್ದೆ. ಓಕೆ, ಆಯ್ತು, ಮುಗಿತು. ಮೊದಲನೇದಾಗಿ ಹೇಳಬೇಕಂದ್ರೆ ನಮ್ಮ ಶಾಲೆಯಲ್ಲಿ ವಿಭಾಗ ಮಟ್ಟದ್ದು ಕಬಡ್ಡಿ ಆಗುದಂದ್ರೆ ನನಗೆ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ನಾವು ಆಟ ಆಡುವಾಗ ಎಲ್ಲರೂ ನಮ್ಮನ್ನು ಗುರುತಿಸ್ತಾರೆ, ಹಾಗೆ ಸಪೋರ್ಟ್ ಮಾಡಿದ್ರು. ಈಗ ಗೆದ್ದದಂತೂ ತುಂಬಾ ಸಂತೋಷವನ್ನು ಕೊಟ್ಟಿದೆ. ಹಾಗೆ ನಮಗೆ ಕೋಚಿಂಗ್ ನೀಡಿದಂತಹ ನಮ್ಮ ಜಶ್ವಂತ್ ಸರ್ ಆಗಿರ್ಬೋದು, ಮಾಧವ್ ಸರ್ ಆಗಿರ್ಬೋದು, ಪ್ರಫುಲ್ಲ ಮ್ಯಾಮ್ ಆಗಿರ್ಬೋದು, ನಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ನಾವು ಈಗ ಪ್ರಾಕ್ಟೀಸ್ ಟೈಮಲ್ಲಿ ಏನಾದರೂ ನಮ್ಗೆ ಇಂಜುರಿ ಆದ್ರೆ ಅಥವಾ ಯಾವುದೋ ಒಂದು ಟೈಮಲ್ಲಿ ಏನಾದರೂ ನಮಗೆ ಕಷ್ಟ ಬಂತು ಅಂತ ಹೇಳಿದ್ರೆ ಅವರೇ ನಮಗೆ ಮುಂದೆ ನಿಂತು ಅದಕ್ಕೆ ಪರಿಹಾರವನ್ನೆಲ್ಲ ಕೊಡ್ತಾರೆ. ಹಾಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಅಳ್ತಾ ಇದ್ದೀರಾ? ಇಲ್ಲ. ಖುಷಿಯಾಗಿ ಇದ್ರಿ ಅವುಗಳು ಕೂಡ ಟೀಮ್. ಯಾವಾಗತ್ತಾದ್ರೂ ಒಮ್ಮೆ ಆಗಿತ್ತಾ ಈ ಬೇಡಪ್ಪ ಈ ಕಬಡ್ಡಿಯೇ ಬೇಡ, ನಾನು ಆಟ ಆಡೋದು ಹೋಗ್ತೇನೆಪ್ಪ ಅಂತ? ಫಸ್ಟ್ ಸ್ಟಾರ್ಟಿಂಗ್ ಅಂದ್ರೆ ನಾನು 6th ಅಲ್ಲಿ ಸ್ಟಾರ್ಟ್ ಮಾಡುವಾಗ ಹಾಗೆ ಇತ್ತು, ಆದ್ರೆ ಈಗ ಹಾಗಿಲ್ಲ. ಈಗ ಆಡ್ಬೇಕು ಅಂತ ಮೇಲೆ ಹೋಗ್ಬೇಕು ಅಂತ ಇದೆ. ನಮ್ಮದು ಕನಸು ಇನ್ನು ನ್ಯಾಷನಲ್ ಲೆವೆಲ್ ಮೆಡಲ್ ಮಾಡಬೇಕು ಅಂತ ಹೇಳಿ, ಅದನ್ನು ಸಾಧಿಸಬೇಕು ಅಂತ ಹೇಳಿ. ನಮಗೆ ನಮ್ಮ ಸ್ಕೂಲಲ್ಲಿ ವಿಭಾಗ ಮಟ್ಟ ಆದ ತುಂಬಾ ಖುಷಿ ಆಗ್ತಾ ಉಂಟು. ಮತ್ತೆ ನಮಗೆಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನು ಹೇಗೆ ರಾಜ್ಯ ಮಟ್ಟದಲ್ಲಿ ಗೆದ್ದು ಬರಬೇಕು, ನ್ಯಾಷನಲ್ ಲೆವೆಲ್ ಗೆದ್ದು ಬರಬೇಕು, ಹೇಗೆ ಸಪೋರ್ಟ್ ಬೇಕು? ತುಂಬಾ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಮತ್ತೆ ನ್ಯಾಷನಲ್ ಅಲ್ಲಿ ಮೆಡಲ್ ಮಾಡ್ಬೇಕಂತ ಗೋಲ್ಡ್ ಮೆಡಲ್ ಕನಸು. ಈಗ ನಿಮ್ಮ ಕ್ಲಾಸ್ನಲ್ಲಿ ಅಂದ್ರೆ ತರಗತಿಯಲ್ಲಿ ಬೇರೆ ಮಕ್ಕಳು ಕೂಡ ಇದ್ದಾರೆ, ಕಬಡ್ಡಿ ಆಟಗಾರರು ನೀವಿಷ್ಟು, ಬೇರೆ ಮಕ್ಕಳು ಕೂಡ ಇದ್ದಾರೆ. ಸೊ ನಿಮ್ಮ ಒಂದು ಟೀಮ್ನ ಬಗ್ಗೆ, ನಿಮ್ಮ ಈ ಆಟದ ಬಗ್ಗೆ ಅವರು ಏನು ಹೇಳ್ತಾರೆ? ಅವರು ಖುಷಿ ಪಡ್ತಾರೆ, ಸಪೋರ್ಟ್ ಮಾಡ್ತಾರಾ? ಸಪೋರ್ಟ್ ಮಾಡ್ತಾರೆ. ನೋಟ್ಸ್ ಎಲ್ಲ ಕಂಪ್ಲೀಟ್ ಇಲ್ಲಾದ್ರೆ ಕೊಡ್ತಾರೆ, ಮನೆಗೆ ಬರ್ದು ಕೊಡ್ತಾರೆ ಅವರು. ಕ್ಲಾಸ್ ಅಲ್ಲಿ ಬರ್ದು ಕೊಡ್ತಾರೆ.
ತುಂಬಾ ಸಪೋರ್ಟ್ ಮಾಡ್ತಾರೆ. ನೀನು ಬಾ. ಓಕೆ, ಇವಳ ಮುಖದಲ್ಲಿ ನೋಡಿ ಆ ಕಣ್ಣಿನಲ್ಲಿ ಬಹಳ ಒಂದು ಎನರ್ಜೆಟಿಕ್ ಆಗಿ ಹುರುಪು, ಏನು ಆ ಒಂದು ಗೆಲುವಿನ ಎಲ್ಲ ಛಾಯೆಗಳು ಕೂಡ ಮುಖದಲ್ಲಿ ಗೋಚರಿಸ್ತಾ ಇದೆ. ಏನಮ್ಮ ಈ ನಗುವಿಗೆ ಕಾರಣ? ಗೆದ್ವಿ ಅಂತ, ಮ್ಯಾಚ್ ಅಲ್ಲಿ ಗೆದ್ದು ಬಂದದ್ದು. ಐಸ್ ಕ್ರೀಮ್ ತಿಂದಷ್ಟು ಖುಷಿಯಾ? ಹಾಲು ಕುಡಿದಷ್ಟು ಖುಷಿಯಾ? ಎಷ್ಟು ಖುಷಿ? ತುಂಬಾ ಖುಷಿಯಾಗಿದೆ. ಓಕೆ, ಇನ್ನು ಕೂಡ ಗೆದ್ದು ಬರಬೇಕು ಅಂತ. ಕ್ಯಾಪ್ಟನ್ ರಾಮಕುಂಜದ ತಂಡ ಇದೊಂದು ಇವತ್ತು ಕಬಡ್ಡಿ ಆಡಿ ಇವತ್ತು ಗೆದ್ದು ಬರಬೇಕಾದ್ರೆ ಇದರ ಹಿಂದೆ ಕೋಚ್, ಇದರ ಹಿಂದೆ PT ಟೀಚರ್ ಎಲ್ಲರೂ ಕೂಡ ಪರಿಶ್ರಮ ಇದೆ, ಈ ತಂಡದ ಪರಿಶ್ರಮ ಇದೆ. ಅದರ ಜೊತೆಗೆ ಈ ತಂಡವನ್ನು ಮುನ್ನಡೆಸಬೇಕು ಅಂತ ಇದ್ರೆ ಇದಕ್ಕೆ ನಾಯಕ ಅಥವಾ ನಾಯಕಿ ಕ್ಯಾಪ್ಟನ್ ಬಹಳ ಮುಖ್ಯ. ಬಹುಶಃ ಇವತ್ತು ರಾಮಕುಂಜದ ಈ ಒಂದು ತಂಡ ಇವತ್ತು ಇಲ್ಲಿ ಆಡಿ ಗೆದ್ದು ಬರಬೇಕಾದ್ರೆ ಈ ನಾಯಕಿಯ ತ್ಯಾಗ ಬಹಳಷ್ಟು ದೊಡ್ಡದು. ಈ ತ್ಯಾಗ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ ನೀವುಗಳು ಕೇಳಿದ್ರೆ ಇದನ್ನು ಬಹಳ ನಾವು ದುಃಖ ಪಡಬೇಕಾದ ಸಂದರ್ಭ. ಬಹುಶಃ ನಾವು ಅದನ್ನು ದುಃಖವನ್ನು ಆಕೆಗೆ ನೆನಪಿಸುವಂತಹ ಪ್ರಯತ್ನವನ್ನು ಖಂಡಿತ ಮಾಡುವುದಿಲ್ಲ. ತಾವುಗಳು ಕೂಡ ಯಾರದನ್ನು ತಪ್ಪು ತಿಳ್ಕೊಳ್ಬೇಡಿ. ಆದರೂ ಕೂಡ ಕೇವಲ ಕಬಡ್ಡಿಗೆ 3-4 ದಿನಗಳು ಇರುವಂತಹ ಸಮಯದಲ್ಲಿ ತನ್ನ ತಾಯಿಯನ್ನು ಅಪಘಾತದಲ್ಲಿ ಕಳೆದುಕೊಂಡಂತಹ ದುಃಖ, ಆ ನೋವಿನ ಮಧ್ಯೆಯೂ ಕೂಡ ಅಮ್ಮನ ಅಂತ್ಯಕ್ರಿಯೆ ಆಗುವ ಮೊದಲೇ ಈ ಕಬಡ್ಡಿಯಲ್ಲಿ ನಾನು ಭಾಗವಹಿಸಬೇಕು, ಈ ಕಬಡ್ಡಿ ಅಂದ್ರೆ ನನಗೆ ಗೆದ್ದು ಬರಬೇಕು, ನನ್ನ ಅಮ್ಮನಿಗೆ ನಿಜವಾಗಿಯೂ ಕೂಡ ಶ್ರದ್ಧಾಂಜಲಿ ಅರ್ಪಿಸುವಂಥದ್ದು ಅದು ಕಬಡ್ಡಿಯ ಮುಖಾಂತರ ಅಂತ ತಿಳ್ಕೊಂಡು ಇಡೀ ತಂಡ ನನ್ನಿಂದಾಗಿ ಇಡೀ ತಂಡ ಸೋಲ್ಬಾರ್ದು, ತಂಡ ಗೆದ್ದು ಬರಬೇಕೆನ್ನುವ ನಿಟ್ಟಿನಲ್ಲಿ ಈಕೆ ಮಾಡಿದಂತಹ ತ್ಯಾಗ ಬಹಳಷ್ಟು ದೊಡ್ಡದು. ಈಕೆಗೆ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಸಾಕಾಗದು. ರಮ್ಯಾ ತಂಡದ ನಾಯಕಿ, ಮಾತನಾಡ್ಲಿಕ್ಕೆ ಆಗದಿದ್ರು ಖಂಡಿತ ಮಾತಾಡ್ತಾಳೆ ಅಂತ ನಮಗೆ ನಂಬಿಕೆ ಇದೆ. ಏನು ಹೇಳ್ತೀಯಮ್ಮ ತಮ್ಮ ಗೆಲುವಿನ ಬಗ್ಗೆ? ಡಿವಿಷನ್ ವಿನ್ ಆಗಿರೋದು ತುಂಬಾ ಖುಷಿಯಾಗಿದೆ. ಇನ್ನು ನ್ಯಾಷನಲ್ ಅಲ್ಲಿ ಮೆಡಲ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ ನನಗೆ. 2 ವರ್ಷದಿಂದ ತುಂಬಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ಮಾಧವ್ ಸರ್ ಆಗಿರ್ಬೋದು, ಜಶ್ವಂತ್ ಸರ್ ಆಗಿರ್ಬೋದು, ಪ್ರಫುಲ್ಲ ಮ್ಯಾಮ್ ಆಗಿರ್ಬೋದು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ಶಾಲೆಯಲ್ಲೆಲ್ಲ ಸಹ ಸಪೋರ್ಟ್ ಮಾಡಿದ್ದಾರೆ. ಕ್ಲಾಸಲ್ಲೆಲ್ಲ ಫ್ರೆಂಡ್ಸ್ ಎಂತಾದ್ರೂ ನೋಟ್ಸ್ ಏನಾದರೂ ಕಂಪ್ಲೀಟ್ ಆಗಲಿಲ್ಲ ಅಂದ್ರೆ ಅವರೇ ಕಂಪ್ಲೀಟ್ ಮಾಡಿ ಕೊಡ್ತಿದ್ದಾರೆ. ಶಾಲೆಯಲ್ಲೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಊರು ಯಾವುದಮ್ಮ ನಿಂದು? ಇದು ಹಾಸನ. ಈ ಒಂದು ಕಬಡ್ಡಿ ಈ ರೀತಿ ಆಗಬೇಕಾದ್ರೆ ತುಂಬಾ ಸಂಭ್ರಮ ಇತ್ತು. ಆ ಸಂಭ್ರಮದ ಮಧ್ಯೆ ಒಂದು ನೋವು ಬಂತು ನಿಂಗೆ. ಅದರಲ್ಲೂ ಮತ್ತೆ ನೀನು ಈ ಸಂಭ್ರಮದಲ್ಲಿ ಪಾಲ್ಗೊಂಡು ಅದನ್ನು ಮರೆಯಬೇಕು ಎನ್ನುವುದರಿಂದ ಬಂದು ಇವತ್ತು ಆಟ ಆಡಿ ಇಡೀ ತಂಡವನ್ನು ಮುನ್ನಡೆಸಿ ಗೆಲುವಿನ ಅದರಿಂದ ಗೆದ್ದು ಬರುವ ಹಾಗೆ ಮಾಡಿದ್ದು ಅಲ್ವಾ? ಏನು ಹೇಳ್ತಿದ್ದಕ್ಕೆ? ಅಂದ್ರೆ ಫಸ್ಟ್ ಇಂಪಾರ್ಟೆಂಟ್ ಇದ್ದದ್ದು ನನಗೆ ಕಬಡ್ಡಿ ಅಂದ್ರೆ ತುಂಬಾ ಇಷ್ಟಪಡ್ತೇನೆ ನಾನು. ಅದಕ್ಕೋಸ್ಕರ ಈಗ ಒಂದು ಮ್ಯಾಚ್ ವಿನ್ ಆಗಬೇಕು ಅಂತ ಬಂದಿದ್ದೀನಿ. ನಿನ್ನ ಮನೆಯವರು ಬೇರೆಯವರು ಅಂದ್ರೆ ಆ ಸಂದರ್ಭದಲ್ಲಿ ನಿನ್ನನ್ನು ಇಲ್ಲಿಗೆ ಬರಬೇಕು ಬಿಡಬೇಕು ಆದ್ರೆ ಏನು ಹೇಳಿದರು ಮನೆಯವರು? ಮನೆಯವರು ಬಿಟ್ಟಿದ್ದಾರೆ, ಹೋಗಿ ವಿನ್ ಆಗಿ ಬಾ ಅಂತ ಹೇಳಿದ್ದಾರೆ. ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮನೆಯವರು. ಓಕೆ, ಈಗ ಇನ್ನು ಕಬಡ್ಡಿ ಆಟ ಆಡಿದ ನಂತರ ಮನೆಗೆ ಹೋಗ್ಬೇಕಷ್ಟೇ. ಮನೆಯ ನೆನಪಾಗ್ತಾ ಇದ್ದಾ? ಮನೆಯಲ್ಲಿ ಯಾರಿದ್ದಾರೆ? ಮನೆಯಲ್ಲಿ ಇನ್ನು ಅಜ್ಜಿ ತಾತ ಮತ್ತೆ 2 ತಂಗಿಯರಿದ್ದಾರೆ. ಮತ್ತೆ ಚಿಕ್ಕಪ್ಪ ಚಿಕ್ಕಮ್ಮ ಇದ್ದಾರೆ. ತಂಗಿ ಅಂದ್ರೆ ಏನ್ ಮಾಡ್ತಾರೆ? ಒಬ್ಬಳು 7th, ಒಬ್ಬಳು 4th. ಈ ಕಡೆ ಬರಬೇಕು ಅಂತ ಇದ್ರೆ ತಂಗಿ ಅಂದ್ರೆ ಏನು ಮಾಡಿದ್ರು? ಅವರು ಸಹ ಹೇಳಿದ್ರು ವಿನ್ ಆಗಿ ಬರಬೇಕು ಅಂತ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಬಹುಶಃ ಅಮ್ಮನಿಗೆ ಒಂದು ಶ್ರದ್ಧಾಂಜಲಿ ಅರ್ಪಿಸುವಂಥದ್ದು ಬಹುಶಃ ನಿನ್ನ ಈ ಚಾಂಪಿಯನ್ ಆಗಿ ಹೊರೊಮ್ಮೆ ಇರುವಂಥದ್ದು ವಿನ್ ಆಗಿರುವುದರಿಂದ ಅಮ್ಮನಿಗೆ ಆಸೆ ಇತ್ತು ಡಿವಿಷನ್ ವಿನ್ ಆಗಬೇಕು ಅಂತ. ಓಕೆ, ಏನು ಹೇಳ್ತಾ ಇದ್ರು ಆ ಸಂದರ್ಭ? ಅದು ಈ ಸಲ ನಿಮ್ಮ ಶಾಲೆಯಲ್ಲಿ ನಡೆಯೋದಲ್ಲ, ಡಿವಿಷನ್ ವಿನ್ ಆಗಬೇಕು ಅಂತ ಹೇಳ್ತಿದ್ರು. ಈಗ ವಿನ್ ಆಗಿ ತೋರಿಸಿ. ಆಯ್ತು, ನಿಜವಾಗಿ ಕೂಡ ಅಮ್ಮನ ಆಸೆ ಈಡೇರಿದೆ. ಹೌದು. ಓಕೆ, ದುಃಖ ಪಡುವಂಥದ್ದೇನಿಲ್ಲ ಅಲ್ವಾ? ಇದು ಜೀವನದಲ್ಲಿ ಸಹಜ. ಸಾವು ಎನ್ನುವಂಥದ್ದು ಜನನ ಹೇಗೆ ಸಹಜವೋ ಆ ರೀತಿ ಮರಣವೂ ಕೂಡ ಸಹಜ. ಯಾವಾಗಲೂ ಒಂದು ದಿವಸ ನಾವು ಕಳ್ಕೊಳ್ಳೇಬೇಕಾಗ್ತದೆ. ಆದರೆ ಇಂಥ ಸಮಯದಲ್ಲಿ ಕಳ್ಕೊಂಡಾಗ ನಮಗೆ ಬಹಳಷ್ಟು ನೋವುಗಳು ದುಃಖಗಳು ಆಗುವುದು ಸಹಜ. ಆದರೆ ಇಡೀ ತಂಡ ನಿನ್ನ ಜೊತೆಗಿದೆ, ಇಡೀ ಶಾಲೆ ನಿನ್ನ ಜೊತೆಗಿದೆ. ಬಹುಶಃ ಇಲ್ಲಿಯ PT ಟೀಚರ್ ಕೂಡ ಆ ಸಂದರ್ಭದಲ್ಲಿ ಮನೆಗೆ ಬಂದು ಅವರು ಕರ್ಕೊಂಡು ಬಂದರು. ಮನೆಗೆ ಕೇಶವ್ ಸರ್ ಮತ್ತೆ ಜಶ್ವಂತ್ ಸರ್, ಪ್ರಫುಲ್ಲ ಮ್ಯಾಮು ಮತ್ತೆ ಇನ್ನೊಬ್ರು ಸರ್ ಬಂದಿದ್ರು, ಒಟ್ಟಿಗೆ ಬಂದಿದ್ರು. ಮತ್ತೆ ಕರ್ಕೊಂಡೋಗಿ ಮತ್ತೆ ವಾಪಸ್ ಕರ್ಕೊಂಡು ಬಂದಿದ್ರು. ಓಕೆ, ಆ ನೋವಿನ ಮಧ್ಯೆ ಇವತ್ತೊಂದು ಖುಷಿ ಇದೆ ಅಲ್ವಾ? ಹೌದು. ನೆಕ್ಸ್ಟ್ ಏನು ಸಾಧನೆ ಮಾಡಬೇಕು? ನೆಕ್ಸ್ಟ್ ನ್ಯಾಷನಲ್ ಹೋಗ್ಬೇಕು ಅಂತ ಒಂದು ಆಸೆ ಉಂಟು. ಸ್ಟೇಟ್ ಅಲ್ಲಿ ವಿನ್ ಆಗಿ ನ್ಯಾಷನಲ್ ಅಲ್ಲಿ ಒಂದು ಮೆಡಲ್ ಆಗಬೇಕು ಅಂತ. ಓಕೆ, ಎಲ್ಲ ನಿನ್ನ ಕನಸುಗಳು ಈಡೇರಲಿ ಅಮ್ಮ, ನೋವುಗಳು ಮರೆಯಾಗಲಿ.
ನಮ್ಮ ಕಡೆಯಿಂದಲೂ ಕೂಡ ನಮ್ಮ ವೀಕ್ಷಕರ ಕಡೆಯಿಂದಲೂ ನಿನಗೆ ವಿಶೇಷವಾಗಿ ಶುಭಾಶಯಗಳನ್ನ ಅರ್ಪಿಸ್ತಾ ಇದ್ದೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಡೀ ತಂಡಕ್ಕೆ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಎಲ್ಲ ಪ್ರೇಕ್ಷಕರು ಹಾಗಾಗಿ ಆದಷ್ಟು ಬೇಗ ತೀರ್ಮಾನ ಕೊಡಬೇಕು ಅಂತ ವಿನಂತಿಸ್ತೇವೆ. ಯಾವುದೇ ಒಂದು ಪ್ರತಿಭೆ, ಕ್ರೀಡೆ ಆಗಿರ್ಬೋದು, ಅದು ಸಾಂಸ್ಕೃತಿಕ ಪ್ರತಿಭೆ ಆಗಿರ್ಬೋದು, ಅದು ಅನಾವರಣಗೊಂಡು ಗೆದ್ದು ಬರಬೇಕಾದ್ರೆ, ಯಶಸ್ಸು ಸಾಧಿಸಬೇಕಾದ್ರೆ ಅದರ ಹಿಂದೆ ಆ ಪ್ರತಿಭೆಯಲ್ಲಿ ಅಥವಾ ಸಾಂಸ್ಕೃತಿಕತೆಯಲ್ಲಿ ಯಾರು ತೊಡಗಿಸಿಕೊಳ್ತಾರೆ ಅವರ ಸ್ಯಾಕ್ರಿಫೈಸ್ ಅಥವಾ ತ್ಯಾಗ ಎನ್ನುವಂಥದ್ದು ಬಹಳ ಮುಖ್ಯ. ಬಹುಶಃ ಇವತ್ತು ರಾಮಕುಂಜದ ಈ ಒಂದು ಕಬಡ್ಡಿ ತಂಡದಲ್ಲೂ ಕೂಡ ಆ ಹುಡುಗಿಯ, ಆ ನಾಯಕಿ ಹುಡುಗಿ ರಮ್ಯಾ ಆಕೆಯ ತ್ಯಾಗ ಬಹಳ ದೊಡ್ಡದು. ಅಂತಹ ನೋವಿನ ಸಂದರ್ಭದಲ್ಲೂ ಕೂಡ ತಾಯಿಯ ಅಂತ್ಯಕ್ರಿಯೆ ಆಗುವ ಮೊದಲೇ ಏನು ಪಿ ಟಿ ಟೀಚರ್ ಆಗಿರ್ಬೋದು, ಕೇಶವ ಅಮೈ ಸರ್ ಆಗಿರ್ಬೋದು, ಅವರು ಹೋಗಿದ್ರು. ಆ ತಂಡ ಅವರ ಜೊತೆಗೆ ವಾಪಸ್ ಬಂದು ಆ ಹೊತ್ತಿನಲ್ಲಿ ಕೂಡ ತಂಗಿ ಅಂದಿರುವವರು ಬಹಳ ವಿಶೇಷವಾಗಿ ಹತ್ತು ಆಕೆಯನ್ನು ತಬ್ಕೊಂಡು ನೀನು ಗೆದ್ದು ಬಾ, ಆ ಗೆದ್ದು ಬರುವಂಥದ್ದೇ ಅಮ್ಮನಿಗೆ ಕೊಡುವಂತಹ ನಿಜವಾದ ಶ್ರದ್ಧಾಂಜಲಿ ಎನ್ನುವಂತಹ ಒಂದು ಮಾರ್ಮಿಕವಾದಂತಹ ಒಂದು ದೃಶ್ಯವನ್ನು ಆ ಸಂದರ್ಭದಲ್ಲಿ ನಡೆಯಿತು. ಬಹುಶಃ ಇವತ್ತು ಆ ತಂಡ ಗೆದ್ದು ಬಂದಿದೆ. ರಾಮಕುಂಜದ ತಂಡ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸಿ ಅಂಡರ್ 17 17ರ ವಯೋಮಾನದ ಬಾಲಕಿಯರ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಅಶ್ವಥ್ ಶೆಟ್ಟಿ ಜೊತೆಗೆ ಉಮೇಶ್ ತಡಕ, ಸುದ್ದಿ ನ್ಯೂಸ್, ಪುತ್ತೂರು. ಇಡೀ ತಂಡದ ಗೆಲುವಿನ ಹಿಂದೆ ಮತ್ತು ಇಷ್ಟು ದೊಡ್ಡದಾದಂಥ ಒಂದು ಕಾರ್ಯಕ್ರಮ ಇಲ್ಲಿ ಆಯೋಜನೆ ಆಗಿದೆ. ಇಡೀ ನಮ್ಮ ತಂಡ ಒಂದು ಇವತ್ತು ಸಂಭ್ರಮ ಪಡುವ ರೀತಿಯಲ್ಲಿ, ಇಡೀ ನಿಮ್ಮ ಶಾಲೆ ಸಂಭ್ರಮ ಪಡುವಂತಹ ರೀತಿಯಲ್ಲಿ ಈ ಕಬಡ್ಡಿ ಪಂದ್ಯಾಟ ಆಯೋಜನೆ ಆಗಿದೆ. ಬಹುಶಃ ಇದರ ಹಿಂದೆ ಮತ್ತು ನಮ್ಮ ತಂಡದ ಗೆಲುವಿನ ಹಿಂದೆ ಯಾರನ್ನೆಲ್ಲ ನೆನಪಿಸಿಕೊಳ್ತೀವಿ? ಮೊದಲಾಗಿ ಹೇಳ್ಬೇಕು ಅಂದ್ರೆ ಕೇಶವ ಸರ್ನ ನೆನಪಿಸ್ಕೊಳ್ತೇನೆ. ಯಾಕಂದ್ರೆ ಅವರು ಅಮ್ಮ ತೀರಿ ಹೋದಾಗ ಹೇಳಿದ್ರು, ನಿನ್ನ ಜೊತೆ ನಾನಿದ್ದೇನೆ, ನೀನು ಅಪ್ಪ ಅಮ್ಮ ಅಂತ ಹೇಳ ನನ್ನನ್ನೇ ತಿಳಿದುಕೊ ಅಂತ ಹೇಳಿದ್ರು. ತುಂಬಾ ಸಪೋರ್ಟ್ ಅಲ್ಲಿದ್ದಾರೆ. ಮನೇಲಿ ಸಹ ಎಲ್ಲ ನಮ್ಮನ್ನೆಲ್ಲ ಪ್ರೀತಿಯಿಂದ ನೋಡ್ಕೊಳ್ತಾರೆ ಸರ್. ಮತ್ತೆ ಪ್ರಫುಲ್ಲ ಮ್ಯಾಮ್ ಸಹ ಹೇಳಿದ್ದಾರೆ ಸಪೋರ್ಟ್ ಅಲ್ಲಿ, ನಾನು ನಿನ್ ಜೊತೆ ಇದ್ದೇನೆ, ನಿನ್ನ ಕೈ ಬಿಡುವುದಿಲ್ಲ ಅಂತ ಹೇಳಿದ್ದಾರೆ. ಎಲ್ಲರೂ ನಮ್ಮ ಒಟ್ಟಿಗೆ ಇದ್ದಾರೆ. ಬಹುಶಃ ಅವರೆಲ್ಲ ಅಷ್ಟು ನಿನಗೆ ಸಪೋರ್ಟ್ ಆಗಿ ಹೇಳಿರುವ ಕಾರಣ ಮತ್ತೆ ಇವತ್ತು ಬಂದು ಇಲ್ಲಿ ಆಡ್ಲಿಕ್ಕೂ ಆಯ್ತು ಅಲ್ವಾ? ಹೌದು, ಇಲ್ಲಿಗೆ ಬಂದು ಆಗ್ಲಿಕ್ಕೆ ಈಗ ವಿನ್ ಆಗಿದೆ, ನಾವು ತುಂಬಾ ಖುಷಿ ಆಗ್ತದೆ. ಮತ್ತೆ ರಾಮಕುಂಜಕ್ಕೆ ಬಂದಿರೋ ನನ್ನ ಅದೃಷ್ಟ ಅಂತ ನಾನು ತಿಳಿದುಕೊಳ್ತೇನೆ. ಇಲ್ಲಿರೋರೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ. ಇಲ್ಲಿ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಬಂದಿರುವಂತದ್ದೇ ಬಹಳ ಖುಷಿ ಇದೆ. ಅವರೇ ಲಾಸ್ಟ್ ಇಯರ್ ಕರೆದು ಕೇಳಿದ್ರು ನಮ್ಮ ಮನೆಗೆ ಬರ್ತೀಯಾ ಅಂತ. ಅಮ್ಮನೇ ಎಲ್ಲ ಕಳಿಸಿ ಎಲ್ಲ ಒಪ್ಪಿದ್ರು. ಮತ್ತೆ ಹೇಳ್ಬೇಕಂದ್ರೆ ರಾಮಕುಂಜಕ್ಕೆ ಬಂದಿರೋದು ನನ್ನ ಅದೃಷ್ಟ ಅಂತ ಹೇಳ್ತೇನೆ ನಾನು. ಇಲ್ಲಿ ಎಷ್ಟನೇ ತರಗತಿಯಿಂದ ನೀವು ಕ್ಲಾಸ್ ಬಂದಿರೋದು? ನಾನು 9th ಇಂದ ಇಲ್ಲಿಗೆ ಬಂದಿರೋದು. ಅದಕ್ಕೆ ಮೊದಲು ಬೆಂಗಳೂರಲ್ಲಿ ಓದಿದ್ದು. ಹೌದು. ಆಗ ಕಬಡ್ಡಿಯಲ್ಲಿ ಆಸಕ್ತಿ ಇತ್ತಾ? ಹೌದು, ಚಿಕ್ಕ ವಯಸ್ಸಿಂದಾನೆ ಕಬಡ್ಡಿ ಅಂದ್ರೆ ತುಂಬಾ ಆಸೆ ಇತ್ತು. 9th ಅಲ್ಲಿ ಸ್ಟೇಟ್ ಅಲ್ಲಿ 3rd ಪ್ಲೇಸ್ ಆಗಿತ್ತು. ಹಾಗಂದ್ರೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದ್ದದ್ದು. ಈಗ ಒಂದು ನ್ಯಾಷನಲ್ಗೆ ಹೋಗ್ಬೇಕು ಅಂತ ಒಂದು ಆಸೆ ಇದೆ. ಆಗಲಿ, ನಿಮ್ಮ ಆಸೆ ಎಲ್ಲ ಈಡೇರಲಿ. ಎಲ್ಲರೂ ಕೂಡ ಕನಸಿನ ರಾಣಿ ಅಂತ ರಮ್ಯಾ ಅಂತ ಹೇಳ್ತಿದ್ದಾರೆ. ಬಹುಶಃ ಇನ್ನೆಲ್ಲ ಕನಸುಗಳು ಕೂಡ ಈಡೇರಲಿ ಅಂತ ಕೂಡ ನಮ್ದು ಕೂಡ ಆಶಯ. ಓಕೆ, ಥ್ಯಾಂಕ್ ಯು.
Good morning, everyone. Welcome to our presentation. Good morning. ಕೇಳಿ ಕೃಷಿಕರ ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK Ladders. ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ, ಕೇಳಿರಣ್ಣೋ ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK Ladders, ಮುಕ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. Good morning, everyone. Welcome to our presentation. Today, I am excited to introduce you to the MEPSTRA Group. Our theme is local business with global reach. We'll take a quick look at our headquarters in Hyderabad, India, and our presence in the USA through our Illinois office. Over the next few slides, we'll explore our services, our vision, and how we're making a global impact from our local roots.